ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, 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 ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ,
ಕಡೆ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಗಲೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಗಲೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಸಾಂಬನ ಪ್ರೀತಿ ಪುತ್ರನೇ ಸಾಂಬನ ಪ್ರೀತಿ ಪುತ್ರನೇ ಸಾಂಬನ ಪ್ರೀತಿ ಪುತ್ರನೇ ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಗಲೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಏಕದಂತನೇ ಲೋಕಖ್ಯಾತನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ವಕ್ರತೋಜಿತ ಏಕವಿಂಶತಿ ವಕ್ರಕೋಟಿತ ಏಕವಿಂಶತಿ ವಕ್ರತೋಜಿತ ಏಕವಿಂಶತಿ ವಕ್ರಕೋಟಿತ ಶರಣು ಬೆನಗಲೇ ಕನಕ ರೂಪನೇ ವಕ್ರತುಂಡನೇ ಮಹಾಕಾಯನೇ ವಕ್ರತುಂಡನೇ ಮಹಾಕಾಯನೇ ಅರ್ಕಕೋಟಿ ಪ್ರದೀಪನೇ ಅರ್ಕಕೋಟಿ ಪ್ರದೀಪನೇ ಚಕ್ರಧರ ಹರ ಬ್ರಹ್ಮ ಪೂಜಿತ ಚಕ್ರಧರ ಹರ ಬ್ರಹ್ಮ ಪೂಜಿತ ಕಷ್ಟಾವಸ್ತ್ರಧಾರನೇ ಶರಣು ಬೆನಕನೇ ಶರಣು ಬೆನಕನೇ ಕನಕ ರೂಪನೇ ಶಿಖಾಸನ ಶೇಷಭೂಷಣ ಶಿಖಾಸನ ಶೇಷಭೂಷಣ ಅಶೇಷ ವಿಘ್ನನಾಯಕ ಅಶೇಷ ದಾಸಪುರಂದರ ವಿಠಲೇಶನ ದಾಸಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ ಶರಣು ಬೆನಕನೇ ಕನಕ ರೂಪನೇ ಶರಣು ಬೆನಕನೇ ಕನಕ ರೂಪನೇ ಬಯ್ಯಗೆ ಓಡಿ ಬಂದು ಹಣೆಗೆ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಯಲ್ಲಾಪುರದಲ್ಲಿ ದೇವತಾ ಕಾರ್ಯಕ್ರಮಗಳಿಗೆ ಮಾತ್ರ ಪಾಲ್ಗೊಳ್ಳುವುದು ದೇವರ ಕೃಪಾಶೀರ್ವಾದ ಪಾಡುವುದು ಕೂಡೋರು ಕೈ ಮುಗಿದಕ್ಕೆ ಏನೊಂದಿಲ್ಲ. ಓಡಿ ಓಡಿ ಬಂದು ಹಣೆಗೆ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಅಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ
ಮುಕುಟ ಸಿರ ಸಿರದಲ್ಲಿ ಸರಿ 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 ರಾಡುತ್ತ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಅಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಮನೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಅಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಚಂದ್ರಶೇಖರ ಹಂಸವಾಹನ ಇಂದ್ರಜಾರ ಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಜಾರ ಕಾಶದಲ್ಲಿ ದಂ 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 ದಂದೆ ಬಿನುಡಿಸೆ ದಂ 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 ದಂದೆ ಬಿನುಡಿಸೆ ಬಂದೆ ಈಗೋ ಬಂದೆ ಬಂದೆನು ಕಾಡಿ ಆಡ್ಯಾನೆ ರಂಗ ಡಿಡಿಯಾಡ್ಯಾನೆ ಅಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಬಂದು ಮನೆಗೆ ನೀಡಿ ನೀಡಿ ಡಿಡಿಕ್ಕ 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 ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ನಿಂತು ವಿಜಯ ವಿಠಲರಾಯನು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಅಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಮನೆಗೆ ನೀಡಿ ನೀಡಿ ಡಿಡಿಕ್ಕ 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 ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಅಡ್ಯಾನೆ ರಂಗ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಪೋಪು ಪೋಗೋಣ ಬಾರು ರಂಗ ಕೂಡಿ ಯಮುನಾ ತೀರದಲ್ಲಿ ಪೋಪು ಪೋಗೋಣ ಬಾರು ರಂಗ ಕೂಡಿ ಯಮುನಾ ತೀರದಲ್ಲಿ ಪೋಪು ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಪೋಪು ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಪೋಪು ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ಪೋಪು ಪೋಗೋಣ ಕೂಡಿ ಯಮುನಾ ಪೋಪು ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಪೋಪು ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಜ್ಞಾನ
ಬಾರೆ ಸಖಿ ಬಾರೆ ಸಖಿ ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕ್ಷ್ಮಿ ಉರುಳಿ ರೂಪದಲ್ಲಿ ಹುದು ಹೊಳೆಯಿತು, ಭಕುತಿ ಹರಿದು ಎನ್ನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ತಾರನೆಂದು ನನ್ನ ಮಾತನಾಡಿದಾಯಿತು, ಚೋರನೆಂದು ಬಾಳ ದೂರು ಮಾಡಿದಾಯಿತು. ತಾರನೆಂದು ತನ್ನ ಮಾತನಾಡಿದಾಯಿತು, ಚೋರನೆಂದು ಬಾಳ ದೂರು ಮಾಡಿದಾಯಿತು. ಯಾವ ನಿಮಿಷ ಅವನ ಮರೆಯಲಾಗದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹಜಾಲ ಬದಲದಾಯಿತು, ಬೀರುತ್ತಿರುವ ಮೋಹಜಾಲ ಬದಲದಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ತಾರಕಾರ್ಯ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಒಳನಿಲವಲ್ಲನೆಂದು ನಿರ್ಧಾರಾಯಿತು. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಒಳನಿಲವಲ್ಲನೆಂದು ನಿರ್ಧಾರಾಯಿತು. ಯಾವನಾದರೇನು ಇವನ ತನವು ಕಾಣದೆ, ಯಾವನಾದರೇನು ಇವನ ತನವು ಕಾಣದೆ. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ತಾರಕಾದ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನುತ ಇವನ ನೋಡಿ ಬಹಳ ನಾಚುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನುತ ಇವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿತಂತರಿಕ್ಷ ಮಧುರನಾಗದಿ, ಸಾಂದ್ರವಾಯಿತಂತರಿಕ್ಷ ಮಧುರನಾಗದಿ. ಮಂದ ಮನೆಯ ಮಾರುತ ತಲೆಯ ನಾಡುವ, ಮಂದ ಮನೆಯ ಮಾರುತ ತಲೆಯ ನಾಡುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ತಾರಕಾರ್ಯ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ, ಮಾಧವದ ಹೃದಯ ರಸವು ನೆರಚುವಂತಿದೆ. ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ, ಮಾಧವದ ಹೃದಯ ರಸವು ನೆರಚುವಂತಿದೆ. ಬಾರಿ ಖುಷಿಯ ಭವದ ತಾಪ ಒದಗಿದಂತಿದೆ, ಬಾರಿ ಖುಷಿಯ ಭವದ ತಾಪ ಒದಗಿದಂತಿದೆ. ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ, ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ತಾರಕಾರ್ಯ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ ಬೆಸುವುದೊಂದೇ ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿಯಿತು, ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕ್ಷ್ಮಿ ಉರುಳಿ ರೂಪದಲ್ಲಿ ಹುದು ಹೊಳೆಯಿತು, ಲಕ್ಷ್ಮಿ ಉರುಳಿ ರೂಪದಲ್ಲಿ ಹುದು ಹೊಳೆಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು, ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಬಹುವರಾದ ಕ್ರೀಡೆಯಾಡುವ, ತಾರಕಾದ ಕೃಷ್ಣನುತ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ.
ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ನಂದಕುಮಾರ ನವನಿತ ಜೋರ 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 ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಯಶೋಧ ಬಾಲ ಯದುಕುಲ ತಿಲಕ 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 ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ 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 ರಾಧೆ 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 ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ವೃಂದಾವನ ಚಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಮುದದಿ ಮುಕುಂದ ಸದನಾಕ ಬಂದ ಮುದದಿ ಮುಕುಂದ ಸದನಾಕ ಬಂದ ದದಿಯ ಮೀಸಲು ಬೆಣ್ಣೆ ತಿಂದ ದದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮುದರಿ ಮುಕುಂದ ಸದ
ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದು ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲ ಹೃದಯ ಮೇಲೆ ಮಲಗಿದಾಗ 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 ಹಲವಾಭರಣಗಳು ಜಲವಾಗಿ ಜಾನಕನಲ್ಲಿ ಹಲವಾಭರಣಗಳು ಜಲವಾಗಿ ಜಾನಕನಲ್ಲಿ ಹಲವಾಭರಣಗಳು ಜಲವಾಗಿ ಜಾನಕನಲ್ಲಿ ಹಲವಾಭರಣಗಳು ಜಲವಾಗಿ ಜಾನಕನಲ್ಲಿ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಸರ್ವಸಂಗವಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವಸಂಗವಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವಸಂಗವಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸನ್ನಿಧೆಯ ಮೇಲೆ ಬಿಡದೆ ಸನ್ನಿಧೆಯ ಮೇಲೆ ಬಿಡದೆ ಸನ್ನಿಧೆಯ ಮೇಲೆ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಬೆಳಗ್ಗೆ ಭೂಮಿ ಬಲಕ್ಕೆ ಸೇರುವ ಎದುರಿನಲ್ಲಿ ದುರ್ಗಾದೇವಿ ಬೆಳಗ್ಗೆ ಭೂಮಿ ಬಲಕ್ಕೆ ಸೇರುವ ಎದುರಿನಲ್ಲಿ ದುರ್ಗಾದೇವಿ ದೊರೆಯ ಮೇಲೆ ಲಗುಮಿಯಾಗಿ ಬಿಡದೆ ಮುತ್ತಾಡಿ ಬಂದೆ ಲಗುಮಿಯಾಗಿ ಬಿಡದೆ ಮುತ್ತಾಡಿ ಬಂದೆ ದೊರೆಯ ಮೇಲೆ ಲಗುಮಿಯಾಗಿ ಬಿಡದೆ ಮುತ್ತಾಡಿ ಬಂದೆ ಹರಿ ಓಂ. ಓಂ ಶ್ರೀ ಕೃಷ್ಣಮೂರ್ತಿಯೇ ನಮಃ. ಓಂ ಶ್ರೀ ಕೊಡಾಳು ದೇವತೆಯೇ ನಮಃ. ಪುಣ್ಯಕಾಂಡೆಡ್ ಪ್ರಾರಂಭ ಆಯ್ತಿನ ಬ್ರಾಹ್ಮಿ ಮೂರ್ತುಡು ಪೂಜಾ ವಿಧಿ ವಿಧಾನ ಐತ ಒಟ್ಟುಗು ಭಜನಾ ಸೇವೆ ಇತ್ತನೆ ಶ್ರೀರಾಮ ಭಜನಾ ಮಂದಿರ್ ಮಂಡಳಿ ಸೂರ್ಯನಗರ ನೆಲ್ಲಿಯಡಿ ಬೆಕ್ಕಲು ಭಾರಿ ಕೊರ್ಲುಡು 1 ಗಂಟೆ ಇರ್ದು ಬೊಕ್ಕ 1 ಗಂಟೆ 10 ಗಂಟೆ 1 ಗಂಟೆ ದಾತು ಗೊತ್ತು ಭಾರಿ ಕೊರ್ಲುಡು ಕುಣಿತ ಭಜನೆ ಭಗವಂತಗೆ ಸಮರ್ಪಣೆ ಮಾಡಿದರೆ ಸಮರ್ಪಣೆ ಮಲ್ತನಂಚಿನ ಭಜನೆ ಸೇವೆ ಭಗವಂತ ಸಾನ್ನಿಧ್ಯದ ಸ್ವೀಕಾರ ಮಲ್ತನಡು ಆ ಜೋಕಳಿಗೆ ತುಂಬಗು ಅದನ್ನ ಭವಿಷ್ಯದ ಸಾಧಿನ ಕೊರ್ಲುಡ ಸಾಧಿನ ತೋಜಾವಡು ಅಂಜನೆ ತುಂಬುಗಳ ಬೇತೆ ಬೇತೆ ಕಾರ್ಯಕ್ರಮದ ಭಾಗವಹಿಸಿನಪ್ಪ ಈ ಜೋಕುಳ ಮಾಯಾದೇವಿಯೇ ಭಜನ ಮಂಡಳಿ ಶ್ರೀ ರಾಮಸ್ಥಾನದ ಭಜನ ಮಂಡಳಿ ಅನಾಥ ಪುದರಕೊಂಡರೆ ಅಂಜನೆ ಎಟ್ಟೆ ರೀತಿಯ ಸೇವೆ ಮಾಡ್ಕೊಂಡಿಗಳಿಗೆ ಆ ಭಗವಂತನ ಕೃಪಾ ಆಶೀರ್ವಾದ ಅನುಗ್ರಹ ಸದಾ ಇಕ್ಕೊಂಡು ಪ್ರಾರ್ಥನೆ ಮಾಡಿದಾಗ ನನ್ನ ತುಂಬುದ ಭಜನೆ ಸೇವೆ ಶ್ರೀ ಶಾರದಾ ಭಜನ ಮಂಡಳಿ ಕೊಂತರು ಬೆಕ್ಕಲೆ ಇತ್ತನೆ ಆಗಮಿಸದೆ ಬೆಕ್ಕಲೆ 1 ಗಂಟೆದ ಭಜನೆ ಸೇವೆ ಭಗವಂತನ ಸಮರ್ಪಣೆ ಕೊಡುವ ಹರಿ ಓಂ ಹರಿ ಓಂ. ಅರುಳು ಮಾಡಿಕೊಂಡೇಯದೆ ಮಾಯಾದೇವಿಯೇ ಶ್ರೀ ಕ್ಷೇತ್ರಗೂ ಧರ್ಮಾಧಿಕಾರಿಯಾಯಿನ ಪರಮ ಪೂಜ್ಯ ಪೂಜ್ಯನಿಯ ಕಾವಂದಿರು ಬರೆಯಲು ಶ್ರೀರಾಮ ಸಾಲಿದ ಮಾತಾ ಜೋಕುಲ್ಲ ಅವೊಂದಿ ಮೆರವಣಿಗೆ ಭಾಗವಹಿಸದ ಶ್ರೀ ಕ್ಷೇತ್ರದ ಅಂಜನೆ ಮಹಾವಿಷ್ಣು ದೇವರ ಕೃಪೆಗೆ ಪಾತ್ರರಾಗುವುದಕ್ಕೆ ಪಂಡರಿನಾಥ ಪವನ ನಮ ಗೋವಿಂದ ಪಾಂಡುರಂಗ ಪಂಡರಿನಾಥ ಪವನ ನಮ ಗೋವಿಂದ ಗೋವಿಂದ ಗೋಪಾಲ ಗೋವಿಂದ ಗೋವಿಂದ ಹರಿ ಗೋಪಾಲ ಗೋವಿಂದ ಗೋಪಾಲ ಪಾಂಡುರಂಗ ಪಂಡರಿನಾಥ ಪವನ ನಮ
ನಿನಗೆ ಚಿರಋಣಿ ಈ ಜಗವು. ವರ್ಣಮಾಲೆ ಅಳುತ್ತಿದೆ ವರ್ಣಿಸೋ ಪದಗಳಿಲ್ಲ. ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸೇವೆ ಎಂಬ ಯಾಗದಲ್ಲಿ ಹಗಲಿರುಳು ಅಗ್ನಿಯಾಗಿ ಸತ್ಯ ನ್ಯಾಯ ನೀತಿ ಧರ್ಮ ಉಸಿರಲಿಟ್ಟ ಕರ್ಮಯೋಗಿ. ಅನ್ನದಾನ ಅಭಯದಾನ ವಿದ್ಯಾದಾನ ನ್ಯಾಯದಾನ ಶ್ರೀ ಕ್ಷೇತ್ರದ ಅಣತಿಯಂತೆ ಪಾಲಿಸುತ್ತ ವಿಧಿ ವಿಧಾನ. ಮಾತನಾಡು ಮಂಜುನಾಥ ಜಗಕ್ಕೊಬ್ಬನೆಯಾದೊಡೆ ಕೋಟಿಗೊಬ್ಬ ಕರುಣಾಮೈ ಶ್ರೀ ಕ್ಷೇತ್ರದ ಹೆಗ್ಗಡೆ 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 ಹೆಗ್ಗಡೆ. ಸ್ವಸಹಾಯ ಸಂಘಗಳು ನಾಲ್ಕು ದಿಕ್ಕು ಹರಡಿದೆ. ಸ್ವ ಉದ್ಯೋಗ ಸಂಸ್ಥೆಗಳು ಸ್ವಾಭಿಮಾನ ಬೆಳೆಸಿದೆ. ಜೀವನ ಶಿಕ್ಷಣ ಸಾತ್ವಿಕ ಚಿಂತನೆ ರತ್ನ ಮಾನಸ ನೀಡಿದೆ. ಹೈನುಗಾರಿಕೆ ತೋಟಗಾರಿಕೆ ಗುರುಕುಲವು ಕಲಿಸಿದೆ. ಸರ್ವಾಂಗೀಣ ಅಭಿವೃದ್ಧಿ ನಿಮ್ಮಿಂದಲೇ ಆಗಿದೆ. ಕಾವಂದರ ಕನಸುಗಳು ನನಸಾಗುತ್ತ ಫಲಿಸಿದೆ. ಪದ್ಮವಿಭೂಷಣ ಪರೋಪಕಾರ ದುರಂಧರ ಶಿಕ್ಷಣ ಹರಿ ಓಂ 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 ಹರಿ ಓಂ. ಸೌಂಡ್ ಸೇರಣ್ಣ. ಹರಿ ಓಂ 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 ಓಂ.
शुक्लां परदरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गजाननं भूतगणादिसेवितं कपित्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजम् सरस्वती नमस्तुभ्यं वरदे कामरूपिणे विद्यारम्भं करिष्यामि सिद्धिर्भवतु मे सदा पद्मपत्रविशालाक्षि पद्मकेसरवर्णिनी नित्यं पद्मालये देवी सा मां पातु सरस्वती सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते शङ्करतनया बारुनि बेगने शङ्करतनया बारुनि बेगने पंकजलोचन तोरो निदयवा पंकजलोचन तोरो निदयवा शंकर तनया बारुनि बेगने शंकर तनया बारुनि बेगने शंकर तनया बारुनि बेगने शंकर तनया बारुनि बेगने भक्तर हृदयव नित्य प्रकाशक भक्तर हृदयव नित्य प्रकाशक भक्तांबरधर विघ्न विनाशक भक्तांबरधर विघ्न विनाशक भक्तर हृदयव नित्य प्रकाशक भक्तर हृदयव नित्य प्रकाशक मंगल मूर्ति ईश परात्पर मंगल मूर्ति ईश परात्पर शृंगारहित पुरुषोत्तम सुंदर शृंगारहित पुरुषोत्तम सुंदर शंकर तनया बारुनि बेगने शंकर तनया बारुनि बेगने पंकजलोचन तोरनि दयवा पंकजलोचन तोरनि दयवा शंकर तनया बारुनि बेगने शंकर तनया बारुनि बेगने सल्लिसु मनदा आसेयुदार
ಬಾರುನಿ ಬೇಗನೆ ಶಂಕರ ತನಯ ಬಾರುನಿ ಬೇಗನೆ ಪಂಕಜ ಲೋಚನ ತೋರೋನಿ ದಯವಾ ಪಂಕಜ ಲೋಚನ ತೋರೋನಿ ದಯವಾ ಶಂಕರ ತನಯ ಬಾರುನಿ ಬೇಗನೆ ಶಂಕರ ತನಯ ಬಾರುನಿ ಬೇಗನೆ ನಮೋ ಪುಂಡಲೀಕ ವರದ ಪಾಂಡುರಂಗ ಹರೇ ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನು ಮಾಯ ಮಾಡಿ ಮತ್ತೆ ಮಾಯೆಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ ರಮಣೀಯ ರಾಮ ರಘುರಾಮ ಶ್ರೀರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ರಮಣೀಯ ನಾಮ ರಘುರಾಮ ರಮಣೀಯ ರಾಮ ರಘುರಾಮ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ जानकी मनोहर दानदाता करुणा सागर कोदंड राम जानकी मनोहर दानदाता करुणा सागर कोदंड राम भक्ति प्रिय निधि मुक्तिदायक भक्त जन श्रीमंदारने ಭಕ್ತಿ ಜಯ ನಿಧಿ ಮುಕ್ತಿದಾಯಕ ಭಕ್ತ ಜನ ಶ್ರೀಮಂದಾರನೆ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತ
ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಧರೆಯೊಲಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಪೊಗಳುತ್ತಿದೆ. ಧರೆಯೊಳಿ ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತ ಕಾಯಗಳ ಪವಿತ್ರ ಪಾದೋದಕ ಭಕ್ತವರ ಹನುಮಂತ ತೋಪತಾಬಲ್ಲ. ಚಿತ್ತ ಕಾಯಗಳ ಪವಿತ್ರ ಪಾದೋದಕ ಭಕ್ತವರ ಹನುಮಂತ ನೋಬ್ಬತಾಬಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ. ಶಂಖ ಚಕ್ರಧರ ವಿಷ್ಣು ಮುಕುಂದ. ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಳ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶಮುಖ ಮಾರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ. 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 ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ. ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ. ಬಾಲರವಿಯ ಕಳೆಯೋ ಓ ಬಾಲರವಿಯ ಕಳೆಯೋ. ಯೋಗಿ ಮನೆಗೆ ಬಂದ
ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಮಸ್ತಕದಲ್ಲಿ ಜಡೆ ಶೋಭಿಸುತ್ತಿರಲು ಮಸ್ತಕದಲ್ಲಿ ಜಡೆ ಶೋಭಿಸುತ್ತಿರಲು ಕಸ್ತೂರಿ ತಿಲಕ ಚಂದನ ಹಣೆಯೋಳು ಕಸ್ತೂರಿ ತಿಲಕ ಚಂದನ ಹಣೆಯೋಳು ವಿಸ್ತಾರ ನಗು ಮುಖದ ವಿಸ್ತಾರ ನಗು ಮುಖದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ವಿಸ್ತಾರ ನಗು ಮುಖದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಜೋಲು ತೇರಲು ಕೊರಲು ರುದ್ರಾಕ್ಷ ಜೋಲು ತೇರಲು ಕೊರಳುಳು ರುದ್ರಾಕ್ಷ ಜೋಲಿಗೆ ಬಗಲಲಿ ತ್ರಿಲೋಕ ರಕ್ಷ ಜೋಳಿಗೆ ಬಗಲಲಿ ತ್ರಿಲೋಕ ರಕ್ಷ ಕಾಷಾಯಾಂಬರದ ಕಾಷಾಯಾಂಬರದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಷಾಯಾಂಬರದ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕುರುದ್ವೀಪದಿ ಕೃಷ್ಣೆಯ ತಟದಲ್ಲಿ ಕುರುದ್ವೀಪದಿ ಕೃಷ್ಣೆಯ ತಟದಲ್ಲಿ ಸರಸವಾಸಿಪ ಶ್ರೀಪಾದ ಯೋಗಿ ಸರಸವಾಸಿಪ ಶ್ರೀಪಾದ ಯೋಗಿ ಪರಮ ಪುರುಷ ಗೃಹರಿ ಪರಮ ಪುರುಷ ಗೃಹರಿ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಪರಮ ಪುರುಷ ಗೃಹರಿ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಕಾಲಲಿ ಪಾದುಕ ಕೈಯಲ್ಲಿ ದಂಡ ಕಾಲಲಿ ಪಾದುಕ ಕೈಯಲ್ಲಿ ದಂಡ ಬಾಲರವಿಯ ಕಳೆಯೋ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ ಕಮ್ಮಗೊಲ್ಲನ
ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡಿವನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಡೆಯ ನ್ಯಾರಮ್ಮ ಮೂರು ಕಣ್ಣನ ಸುತ್ತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸೂತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಉಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟತ ನಿವನ್ಯಾರಮ್ಮ ಹುಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟದ ನಿವನ್ಯಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗ ನಿವನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗ ನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಡೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ ಇದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ
ಎಲ್ಲ ಠಾವಿನಲ್ಲೋ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ನಿನ್ನ ಸಲಹುವರ್ಯಾರೋ 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 ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ ನಂದಿ ವಾಹನನಿದ್ದಾನೆ ಅಂದಿಗೂ ಇಂದಿಗೂ ಎಂದಿಗೂ ನಂದಿ ವಾಹನನಿದ್ದಾನೆ ನಂದಿ ವಾಹನನಿದ್ದಾನೆ ನಂದಿ ವಾಹನನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಾನು ನೀನು ಎಂಬ ಉಭಯಹೀನ ಗುಣಗಳೆಲ್ಲ ಕಳೆದು 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 ಜ್ಞಾನಿಸಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಜ್ಞಾನಿಸಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ಕಾಂತನಿದ್ದಾನೆ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಲಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಲಪ ಜನುಮ ತಾಳಿದ ಗೌರಿ ಕುಂದರಿ ಶಿರಡಿ ಮೆರೆದ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಸಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಂದೆ ಶಿವನ ಪುಣ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು
ಶಿವನ ಪುಣ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ತಾರಲು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಂದೆ ಶಿವನ ಪುಣ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಂದೆ ಶಿವನ ಪುಣ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ ಕೃಷ್ಣನಾಟ್ಯವ ಮಾಡಿ ಭಕ್ತರ ಕಾರ್ಯಗಳಿಗೆ ಕರುಣೆ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಶ್ರಮದ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಬೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸಮತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಶ್ರಮತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಬೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಕಾಸುರನ ಗರ್ವ ಮುರಿದು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆದು ಪೂಜೆ ಪಡೆದು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜೀರ್ಣೋದ್ಧಾರ ಸಮಿತಿಗಳ ಮಾತ ಉಡಲದಿಂಜಿನ ಈ ಒಂಜಿ ದೇವಸ್ಥಾನಕ್ಕೆ ಎದುಕೊಂಡುಳ್ಳರೆ ಪರಮ ಪೂಜ್ಯ ಕಾವಂಬೆ ಕೆಳವೆ ಪೊತ್ತಲೈ ಬರೊಂದುಳ್ಳರೆ ಮೆಲ್ಲನೆ ಬಂದನೆ ಮಾತಾ ಭಗವದ್ಭಕ್ತರು ಆಯ್ನಾತಿರಿ ಎಲ್ಲ ಮೆಲ್ಲನೆ ಬಂದನೆ ಗೋಪಮ ಕೇಳೆ ಎಲ್ಲ ಮೆಲ್ಲನೆ ಬಂದನೆ ಬಂದು ಕಲ್ಲಕ್ಕೆ ಮುದ ಕೊಟ್ಟು ಎಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ ಕೊಟ್ಟು ಅಲ್ಲದೆ ಓಡಿಪೋದ ಕಲ್ಲಗೆ ಬುದ್ಧಿ ಪೇಲೆ ಇಲ್ಲದೆ ಓಡಿಬೋದ ಕಲ್ಲಗೆ ಬುದ್ಧಿ ಪೇಲೆ ಬಂದನೆ ಧರ್ಮದ ವಿಚಾರ ಗೋಪಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಆಲ ಮಾರಲು ಹೋದರೆ
ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರ ಮಾರಲು ಹೋದರೆ ನಿನ್ನಯ ಕಂದಾಯ ಸಾಧನೆಯಿಂದಲೇ ಕೇಳಿದ ಮೊಸರ ಮಾರಲು ಹೋದರೆ ನಿನ್ನಯ ಕಂದಾಯ ಸಾಧನೆಯಿಂದಲೇ ಕೇಳಿದ ಹಸನಾರಾಯಣ ಮೇಲೆ ಕುಸುಮವ ತಂದಿಕೆ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕೆ ಹಸನಾರಾಯಣ ಮೇಲೆ ಕುಸುಮವ ತಂದಿಕೆ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕೆ ಮುಖಿಯರನ್ನೆಲ್ಲ ಮರಳು ಮಾಡಿದ ಶಶಿಮುಖಿಯರಿಗೆಲ್ಲ ಮರುಳು ಮಾಡಿದ ನೀತ ಬಂದನೆ ಕೋಪಮ ಕೇಳೆ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೇಲೆ ನೀವು ದೂರೇ ನೋಕೊಂಡು ಬಂದೀರೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ಕೈಯಾಣ ಮೇಲೆ ನೀವು ದೂರೇ ನೋಕೊಂಡು ಬಂದೀರೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನು ಕೊಂಡು ಬಂದಿರೆ ಪುರಂದರ ಪೀಠಾಳರಾಯಣ ಯೋಗೀಶ ಪುರಂದರ ವಿಠಲರಾಯನ ಯೋಗೀಶ ಪುರಂದರ ವಿಠಲರಾಯನ ತೂಗಿ ಪಾಡಿರೋ ಬೇಗನಾಗವೇ ನಿಯರೆಲ್ಲ
ಅದು ಪ್ರಪಂಚ ಇಟ್ಟಿದ್ದೇನೆ ಹೋದ್ರೆ ಅದು ಹೇಳಿ ನೋಡ್ತೀರಾ ನಮ್ಮಲ್ಲೇ ಹುಟ್ಟಿದ್ರೆ ಅಲ್ಲ ಅಲ್ಲಲ್ಲ ನಾವು ಕೊಡ್ಬಾರ್ತಾರೆ
ಕರಿರಾಜ ಕರೆಸಿದನೆ ದ್ರೌಪದಿ ದೇವಿ ಬರೆದೋಲೆ ಕಳುಹಿದನೆ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಹರುಷದಿಂದಲೇ ಋಷಿ ಪತ್ನಿಯ ಶಾಪವ ಪರಿಹರಿಸಿದೆಯಲ್ಲೋ ನಾನೇ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮುಪ್ಪಿಡಿ ಅವಲಕ್ಕಿ ಅವನಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಸರ್ಪಶಯನ ಶ್ರೀ ಪುರಂದರ ವಿಠಲ ಸರ್ಪಶಯನ ಶ್ರೀ ಪುರಂದರ ವಿಠಲ ಅಪ್ರಮೇಯ ಕಾಯೋ ನಾನೇ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು ಮಾನಾಭಿಮಾನವು ನಿನ್ನದು ಎನಗೇನು ಮಾನಾಭಿಮಾನವು ನಿನ್ನದು ಎನಗೇನು ದೀನ ರಕ್ಷಕ ಕೃಷ್ಣ ಹರೆ ಹರೆ ಕಾಗದ ಬಂದಿದೆ ನಮ್ಮ ಕಮಲಾರಾವನದು ಕಾಗದ ಬಂದಿದೆ ನಮ್ಮ ವೆಂಕಟರಮಣನದು ನಮ್ಮ ವೆಂಕಟರಮಣನದು ನಮ್ಮ ವೆಂಕಟರಮಣನದು
ಸಾಗರ ಸರ್ವಧರ್ಮ ಸಮ್ಮೇಳನ ಸಾಕ್ಷಿ ನಿಮ್ಮ ಏಕತೆ ವಿವಿಧತೆಯಲ್ಲಿ ಏಕತೆ ಸಿದ್ಧವನದಿ ಐಕ್ಯತೆ ನ್ಯಾಯವೆಂದರೆ ಕಾಂಗರೊಬ್ಬರೇ ಕರ್ನಾಟಕ ರತ್ನರು ಕರುನಾಡ ಕಲ್ಪತರು ಹತ್ತನೇ ಶತಮಾನದಲ್ಲಿ ಕಾಯಕ ಯೋಗಿಯ ಆಗಮನ ಮಂಜುನಾಥನ ಪ್ರತಿಬಿಂಬ ನಿಷ್ಕಲ್ಮಶ ತ್ಯಾಗಿಗೆ ನುಡಿ ನಮನ ಯೋಜನೆಯೆಲ್ಲ ಯಶಸ್ವಿಯಾಗಿ ಗ್ರಾಮೀಣಾಭಿವೃದ್ಧಿಯಾಗಿ ಜೀವನ ಶಿಕ್ಷಣ ಸಂಸ್ಥೆಗಳಾಗಿ ಪುರಾತನ ದೇವಳಗಳು ಜೀರ್ಣೋದ್ಧಾರವಾಗಿ ನೊಂದವರಿಗೆ ಅಭಯ ಹಸ್ತ ನೆನೆದವರಿಗೆ ನೆರಳಿತ ಮೊರೆ ಕೇಳೋ ದೊರೆ ನೀನು ನಿಂತ ಸ್ಥಳವೇ ನ್ಯಾಯಾಲಯ ಧರ್ಮವನ್ನುಳಿಸಲು ಕಲಿಯುಗದಿ ಜನಿಸಿದ ಕೃಷ್ಣನ ಅವತಾರ ಕಲಿಯುಗದ ಅಂತಿಮ ರತ್ನಮ್ಮರ ಸುಕುಮಾರ ಒಂದೀಪೆ ನಿನಗೆ ಗಣನಾಥ ಮೊದಲೊಂದೀಪೆ ನಿನಗೆ ಗಣನಾಥ ಆದಿಯೊಳೋಡಿನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ಹಿಂದೆ ರಾವಣನು ಮೊದದಿಂದ ನಿನ್ನ ಪೂಜಿಸದೆ ಸಂದಾನೂರಣದಲ್ಲಿ ಗಣನಾಥ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದವೃಂಗನೆ ಪಾಲಿಸೋ ಗಣನಾಥ ಬಂದೀಪೆ ನಿನಗೆ ಗಣನಾಥ ಮೊದಲೊಂದೀಪೆ ನಿನಗೆ ಗಣನಾಥ ಜಗದಂಬೆ ದೇವಿ ಭವಾನಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಬ ಕುಮಾರ ಗಣನಾಥಾಂಬ ಕಲ್ಯಾಣಿ ಶ್ಯಾಮಲಾಂಬ ಜನನಿ ದುರ್ಗೆ ವರದಾ ಮಾತಾ ಜನನಿ ದುರ್ಗೆ ವರದಾ ಮಾತಾ
ಮಹೇಶ್ವರಿ ಕಲಾವತಿ ಉಮಾ ಮಹೇಶ್ವರಿ ಕಲಾವತಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಓಂಕಾರನಾದ ರೂಪಿಣಿ ಸಂಸಾರ ತಾಪಹರಿಣಿ ಓಂಕಾರನಾದ ರೂಪಿಣಿ ಸಂಸಾರ ತಾಪಹರಿಣಿ ಜಯ ಹೇ ದೇವಿ ಶುಭದಾ ಮಾತಾ ಜಯ ಹೇ ದೇವಿ ಶುಭದಾ ಮಾತಾ ಸುರಾವರಾಜಿತೆ ನಾರಾಯಣಿ ಸುರಾವರಾಜಿತೆ ನಾರಾಯಣಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ 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 ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ಭೂಮಿ ಜಾತೆ ಎನ್ನ ಮಾತೆ ಸೀತೆಯನ್ನು ಕೂಡಿಕೊಂಡು 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 ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ತಮ್ಮನಾದ ಲಕ್ಷ್ಮಣನು ನಿರ್ಮಲಾಂಗಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನು ನಿಮ್ಮೊಳಗೆ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನು ನಿರ್ಮಲಾಂಗಿ ಕೂಡಿಕೊಂಡು ತಮ್ಮನಾದ ಲಕ್ಷ್ಮಣನು ನಿಮ್ಮೊಳಗೆ ಕೂಡಿಕೊಂಡು ಹೋಗುದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗುದೆಲ್ಲಿಗೆ ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯ
ಇಂದು ನಮ್ಮ ಮನೆಯೊಳಿದ್ದು ನಾಳೆ ಮುಂಜಾನೆಯದು ಹೋಗಬಹುದು ರಾಮ ಸಾಗಬಹುದು ಹೋಗಬಹುದು ರಾಮ ಸಾಗಬಹುದು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ನಿನ್ನ ಚರಣ ಕಮಲ ಕಂಡು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು ಧನ್ಯನಾದೆನು ರಾಮ ಧನ್ಯನಾದೆನು जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय रघुनंदन राम राम जानकी जीवन राम राम जय रघुनंदन राम राम जानकी जीवन राम राम जय रघुनंदन राम 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 जानकी जीवन राम राम जय रघुनंदन राम 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 जानकी जीवन राम राम जय रघुनंदन जानकी जीवन सीता मोहन 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 राम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम अयोध्यवासी राम राम आपद बांधव राम राम अयोध्यवासी राम राम आपद बांधव राम राम अयोध्यवासी राम 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 आपद बांधव राम राम अयोध्यवासी राम 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 आपद बांधव राम राम अयोध्यवासी आपद बांधव कौसल्यात्मज 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 राम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम दशरथ नंदन राम राम दशमुख नाशन राम राम दशरथ नंदन राम राम दशमुख नाशन राम राम दशरथ नंदन राम 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 दशमुख नाशन राम राम दशरथ नंदन राम 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 दशमुख नाशन राम राम दशरथ नंदन दशमुख नाशन हनुमंत सेवित 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 राम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम लक्ष्मण सोदर राम राम लक्ष्मी वल्लभ राम राम लक्ष्मण सोदर राम राम लक्ष्मी वल्लभ राम राम लक्ष्मण सोदर राम 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 लक्ष्मी वल्लभ राम राम लक्ष्मण सोदर राम 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 लक्ष्मी वल्लभ राम राम लक्ष्मण सोदर लक्ष्मी वल्लभ मारुति सेवित राम लक्ष्मण सोदर लक्ष्मी वल्लभ मारुति सेवित राम लक्ष्मण सोदर लक्ष्मी वल्लभ मारुति सेवित राम
लक्ष्मण सोदर लक्ष्मी वल्लभ मारुति सेवितराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम जय जय राम जय जय राम जय जय सीताराम ಶರಣು ಬೆಣಗಣೆ ಕನಕ ರೂಪಣೆ ಕಾಮಿಣಿ ಸಂಗದೂರಳೆ ಶರಣು ಬೆಣಗಣೆ ಕನಕ ರೂಪಣೆ ಕಾಮಿಣಿ ಸಂಗದೂರಳೆ ಶರಣು ಶಾಂಬಣ ಪ್ರೀತಿ ಪುತ್ರಳೆ ಶರಣು ಶಾಮಣ ಪ್ರೀತಿ ಪುತ್ರಣೆ ಶರಣು ಜನರಿಗೆ ಮಿತ್ರಣೆ ಶರಣು ಜನರಿಗೆ ಮಿತ್ರಣೆ ಶರಣು ಬೆಣಗಣೆ ಕನಕ ರೂಪಣೆ ಕಾಮಿನಿ ಸಂಗದೂರಳೆ ಶರಣು ಬೆಳಕಣೆ ಕನಕ ರೂಪಣೆ ಕಾಮಿಣಿ ಸಂಗದೂರನೆ ಓಂ ಗಂಗಣಪತಯೇ ನಮಃ 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 ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರಳೆ ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ ಏಕದಂತಣೆ ಲೋಕಖ್ಯಾತಣೆ ಏಕದಂತಣೆ ಲೋಕಖ್ಯಾತನೆ ಏಕವಾಕ್ಯ ಪ್ರವೀಣನೆ ಏಕವಾಕ್ಯ ಪ್ರವೀಣನೆ ಏಕವಿಂಶತಿ ಪತ್ರ ಪೂಜಿತ ಏಕವಿಂಶತಿ ಪತ್ರ ಪೂಜಿತ ಏಕ ವಿಘ್ನನಾಯಕ ಅನೇಕ ವಿಘ್ನನಾಯಕ ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರಳೆ ಶರಣು ಬೆಳಕನೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ ಓಂ ಗಂಗಣಪತಯೇ ನಮಃ 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 ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರಳೆ ಶರಣು ಬೆಳಗನೆ ಕನಕ ರೂಪನೆ ಕಾಮಿನಿ ಸಂಗದೂರನೆ ಮೋಷಿಕಾಶನ ಶೇಷಪುತ್ರನೇ ಮೂಷಿಕಾಶನ ಶೇಷಪುರುಷಣೆ ಅಶೇಷ ವಿಘ್ನನಾಯಕ ಅಶೇಷ ವಿಘ್ನನಾಯಕ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ಈಶ ಗುಣಗಳ ಪೊಗಳುವೆ ಈಶ ಗುಣಗಳ ಪೊಗಳುವೆ
ಸಂಗದೂರನೇ. ಓಂ ಗಂಗಣಪತಯೇ ನಮಃ. 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 ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ. ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ. ಶರಣು ಶಾಂಬಣ ಪ್ರೀತಿ ಪುತ್ರನೇ. ಶರಣು ಶಾಂಬಣ ಪ್ರೀತಿ ಪುತ್ರನೇ. ಶರಣು ಜನರಿಗೆ ಮಿತ್ರನೇ. ಶರಣು ಜನರಿಗೆ ಮಿತ್ರನೇ. ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೆ. ಶರಣು ಬೆಳಕನೆ ಕನಕ ರೂಪನೇ ಕಾಮಿನಿ ಸಂಗದೂರನೇ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲೇ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, 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 ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ, ಮೂಲ ಬಲ ಕಂಡು ಕಪಿಸೇನೆ. ರಾವಣನ ಮೂಲ ಬಲ ಕಂಡು ಕಪಿಸೇನೆ. ರಾವಣನ ಮೂಲ ಬಲ ಕಂಡು ಕಪಿಸೇನೆ. ಆವಾಗಲೇ ಬೆದರಿ ಓಡಿದವೋ, ಆವಾಗಲೇ ಬೆದರಿ ಓಡಿದವೋ. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ, ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ. ದೇವರಾಮಚಂದ್ರ ಜಗವೆಲ್ಲ ತಾಣದ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅಲ್ಲಿ ನೋಡಲು ರಾಮ, 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 ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ ಶ್ರೀರಾಮ, ಇಲ್ಲಿ ನೋಡಲು ರಾಮ. ಅವನಿಗೆ ಇವ ರಾಮ, ಇವನಿಗೆ ಅವ 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 ರಾಮ. ಅವನಿಯೊಳಿ ಪರಿ ರೂಪ ಉಂಟೆ, ಅವನಿಯೊಳಿ ಪರಿ ರೂಪ ಉಂಟೆ. ಅವ ಮಾತರಿಯ ಸರ ದುರ್ಳರೆಲ್ಲರೂ, ಅವ ಮಾತರಿಯ ಸರ ದುರ್ಳರೆಲ್ಲರೂ. ಅವ ಮಾತರಿಯ ಸರ ದುರ್ಳರೆಲ್ಲರೂ, ಅವ ಮಾತರಿಯ ಸರ ದುರ್ಳರೆಲ್ಲರೂ. ಗೌರವ
ಹತರಾಗಿ ಹೋದರು ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ 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 ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಹನುಮಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ ಕುಣಿದಾಡಿದರು ಹರುಷದಿಂದ ಕ್ಷಣದಲ್ಲೇ ಪುರಂದರ ವಿಠಲ ನಾರಾಯಣ ಕ್ಷಣದಲ್ಲೇ ಪುರಂದರ ವಿಠಲ ನಾರಾಯಣ ಕ್ಷಣದಲ್ಲೇ ಪುರಂದರ ವಿಠಲ ನಾರಾಯಣ ಕ್ಷಣದಲ್ಲೇ ಪುರಂದರ ವಿಠಲ ನಾರಾಯಣ ಗುಣೆಯನು ತಣುವಪ್ಪನಾಗಿ ನಿಂತ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ 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 ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಬಾರಿಸಕ್ಕಿ ಪೊಗುವ ರಾಸ ಕ್ರೀಡೆಯಾಡುವ ಬಾರಿಸಕ್ಕಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರಸಖಿ ಪೊಗುವ ರಾಸ ಕ್ರೀಡೆಯಾಡುವ ಬಾರಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಯಾರನೆಂದು ಸಣ್ಣ ಮಾತನಾಡಿದಾಯಿತು ಯಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಾಳದೋರು ಮಾಡಿದಾಯಿತು ಚೋರನೆಂದು ಬಾಳದೋರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹ ಜಾಲ ಸಡಿಲವಾಯಿತು ಬೀರುತ್ತಿರುವ ಮೋಹ ಜಾಲ ಸಡಿಲವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವನದಿವನಲ್ಲವೆಂದು ನಿರ್ಧರಾಯಿತು ಗೋವನದಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವ
ಕ್ರೀಡೆಯಾಡುವ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾಳಿವನ ನೋಡಿ ಬಾಳ ನಾಚುವ ಚಂದ್ರನು ತಾಯಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿತಂತರಿಕ್ಷ ಮಧುರನಾದದೆ ಮಂದ ಮಲೆಯ ಮಾರುತ ತಲೆಯ ನಾಡುತ್ತ ಮಂದ ಮಲೆಯ ಮಾರುತ ತಲೆಯ ನಾಡುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ ನಾದದ ಸುದೆ ಸಾಗರದಲ್ಲಿ ತೇಲುವಂತಿದೆ ಮಾಧವತ ಸುದಯ ರಸವ ನೆರಚುವಂತಿದೆ ಮಾಧವತ ಸುದಯ ರಸವ ನೆರಚುವಂತಿದೆ ಬಾಧಿಸುತ್ತಿವ ಭವದ ತಾಪ ಒಡಗಿದಂತಿದೆ ಬಾಧಿಸುತ್ತಿವ ಭವದ ತಾಪ ಒಡಗಿದಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಸಕಲ ಲೋಕನಾಥನೀತನೆಂದು ತಿಳಿಯಿತು ಸಕಲ ಲೋಕನಾಥನೇತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕ್ಷ್ಮಿ ಮರುಳಿ ರೂಪದಲ್ಲಿ ಇರುವುದು ಹೊಳೆಯಿತು ಲಕ್ಷ್ಮಿ ಮರುಳಿ ರೂಪದಲ್ಲಿ ಇರುವುದು ಹೊಳೆಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಭಕ್ತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಬಾರೆ ಸಖಿ ಭಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೊಳು ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೊಳು ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೊಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಅಂದುಗೆ ಕಿರುಗೆಜ್ಜೆ ಗಿಲ್ಗಿಲ್ಲೆನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಿಲ್ಗಿಲ್ಲೆನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಿಲ್ಗಿಲ್ಲೆನ್ನುತ್ತಾ ಅಂದುಗೆ ಕಿರುಗೆಜ್ಜೆ ಗಿಲ್ಗಿಲ್ಲೆನ್ನುತ್ತಾ ಮುತ್ತೋ ಪಾದದಿ
ಹೆಜ್ಜೆಯ ನಿಕ್ಕುತ್ತ ಮುದ್ದು ಆದದಿ ಹೆಜ್ಜೆಯ ನಿಕ್ಕುತ್ತ ಬಂದಳು ನುಡಿ ಬಂದಳು ನುಡಿ ಬಂದಳು ನುಡಿ ಬಂದಳು ನುಡಿ ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಎಡಬಲದಲ್ಲೇ ಗಜಗಳಿಂದ ಪೂಜೆಗೊಳ್ಳುತ್ತ ಬಲದಲ್ಲೇ ಗಜಗಳಿಂದ ಪೂಜೆಗೊಳ್ಳುತ್ತ ಎಡಬಲದಲ್ಲೇ ಗಜಗಳಿಂದ ಪೂಜೆಗೊಳ್ಳುತ್ತ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತ ಬಿಡದೆ ತನ್ನ ಕರಕಮಲಾದಿ ಅಭಯ ಕೊಡುತ್ತ ಬಿಡದೆ ತನ್ನ ಕರಕಮಲಾದಿ ಅಭಯ ಕೊಡುತ್ತ ಬಂದಳು ನುಡಿ ಬಂದಳು ನುಡಿ ಬಂದಳು ನುಡಿ ಬಂದಳು ನುಡಿ ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಬಂದಲ್ಲೋಡೆ ಬಂದಲ್ಲೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡಿ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ಪಟ್ಟಧರಿಸಿ ಅತ್ತಿಯಿಂದಲೇ ಭಕ್ತರ ಮನೆಗೆ ಪಟ್ಟಧರಿಸಿ ಅತ್ತಿಯಿಂದಲೇ ಭಕ್ತರ ಮನೆಗೆ ಮಡಗಿ ಪರಮಾದರಲ್ಲಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲಿರುವ ನಿಂತರೆ ನಲಿವ ನಲಿದರೆ ನಿಮಗೆಂಬ ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನೋ ರಮಾದವನ ಒಲಿಸಲರಿಯದೆ ಪಾರರು ಬಲರು ಬದುಕಿಗೆ ದಾರಿದೀಪವಾದಂತಹ ಅಸದೃಶ ವ್ಯಕ್ತಿತ್ವವುಳ್ಳ ಪೂಜ್ಯ ಸಾವಂತರು ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡಿದ್ದಾರೆ.
ಮಂಡಳಿಯ ಪದಾಧಿಕಾರಿಗಳು പാദസ്പർശാത്തിൻ്റെ മാതാ ಭಗವದ್ಭಕ್ತ ನಗಲೆ ಸಭಾಂಗಣದ ಮತ್ತು ಸೇರುವುದು ನಗಡ ಕಳಕಳಿ ವಿನಂತಿ ಮಾಡ್ತಾರೆ. ಹಲೋ 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 ಸರಿ ಸರಿ ಸಂತೋಷ ಕೇರಳಂತಿನ ಮಾತಾ ಭಗವದ್ಭಕ್ತರನ್ನ ಸಭಾಂಗಣ ಬರ್ತದೆ ಆಚರಣೆ ಆಡಳಿತ ಸಮಿತಿ ಬ್ರಹ್ಮಕಲಶ ಸಮಿತಿ ಪಕ್ಕ ಜೀರ್ಣೋದ್ಧಾರ ಸಮಿತಿ ಪರವಾದ ವಿನಂತಿ.
ಮೂಡಿಗೆರೆ ಶ್ರೀ ಕ್ಷೇತ್ರದಿಂದ ನಡೆಯುತ್ತಿರುವ ಅಭಯದಾನದ ಪರಂಪರೆಯಲ್ಲಿ ಸ್ವಲ್ಪ ದಾರಿ 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 ಭಜನೆ ಪೂರ್ಣ ಸ್ವಾಗತ ಪಕ್ಕ ಚಂದ ಭಾಗದೊಟ್ಟಿಗೂ
ಪರಮ ಪೂಜ್ಯ ಕಾವಂದೇರನ ಪಾದಾರ್ಪಣೆ ನಮ್ಮ ಈ ಪುಣ್ಯದ ಮಣ್ಣೆಗಾದರೆ ಈ ಮಂದಿ ಪುಣ್ಯದ ಕಾರಣ ನಮ್ಮ ಮಾತೆಲ್ಲ ಪಾಲ್ಪಡೆಯನ್ನು ಕಾರ್ಯಕ್ರಮವನ್ನು ಶುರುವಾದ ಪ್ರಾರ್ಥನೆ ಮೂಲಕ ಪ್ರಾರಂಭ ಮಾಡಿದ್ದಾರೆ. ಪ್ರಾರ್ಥನೆ ನಂತರ ಶ್ರೀಮತಿ ವೀಣಾ ರಾಮಕೃಷ್ಣ ಪಾಟೀಲ್ ಮತ್ತು ಕುಮಾರಿ ವೈಶಲ್ಯ ಮಕ್ಕಳು ಪ್ರಾರ್ಥನೆ ಮಾಡಿಕೊಂಡು ವಿನಂತಿ ಮಾಡಿದ್ದಾರೆ. ಪ್ರಾರ್ಥನೆಯಾಡಿದಂಥ ಶ್ರೀಮತಿ ವೀಣಾ ರಾಮಕೃಷ್ಣ ಮತ್ತು ಕುಮಾರಿ ವೈಶಲ್ಯವರಿಗೆ ಧನ್ಯವಾದಗಳು. ಮುಂದೆ ಪರಮ ಪೂಜ್ಯ ಕಾವಂದೇರಿ ಅಂತೆಯೇ ಅತಿಥಿ ಅಭ್ಯಾಸ ತೆರಳೆ ಕಾರ್ಯಕ್ರಮದ ಹೃತ್ಪೂರ್ವಕವಾದ ಸ್ವಾಗತ ಮಾಡಿಕೊಂಡಿದ್ದಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಅಜಿತ್ ಕುಮಾರ್ ಪಾಟೀಲ್. ಮಹಾವೀರ್ ದೇವಸ್ಥಾನ ಬ್ರಹ್ಮಕಲಶದ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಮಾತೆಲ್ಲವಲ್ಲ ಸುಮಾರು 100 ವರ್ಷಗಳ ಇತಿಹಾಸ ಮುಂಚಿನ ಈ ಒಂದು ದೇವಸ್ಥಾನ 2 ವರ್ಷಗಳಿಗೂ ಶಂಕುಸ್ಥಾಪನೆಯಾದ ಪೂಜನೀಯ ಕಾವಂದೇರನ ಮಾರ್ಗದರ್ಶನ ಮಂಜುನಾಥ ಸ್ವಾಮಿನ ಪ್ರಸಾದದ ಮೂಲಕ ಜೀರ್ಣೋದ್ಧಾರ ಮಂತ್ರದ ಇಲ್ಲಿ 18 ಬ್ರಹ್ಮಕಲಶೋತ್ಸವದ ಧರ್ಮ ಚಾವಡಿ ಮಹಾವಿಷ್ಣುರ ಅಗ್ರಿಮೆಂಟ್ ಪೂಜನೀಯ ಕಾವಂದೇರನ ನಮಗೆ ತೂಪುನಂಚಿನ ಅವಕಾಶ ಸಿಗುತ್ತದೆ. ಪೂಜನೀಯ ಕಾವಂದೇರನ ಧರ್ಮಾಧಿಕಾರಿಗಳನ್ನ ವಾರೀತಿಗೆ ನಾಮಾಂಕಿತನ ಆ ಬುಧನ ಪರವಾಗಿ ಕಾರ್ತಾವದಿಸಿ ರಾಜಶ್ರೀ ಪರಡ ಪದ್ಮಭೂಷಣ ಪರಡ ಪದ್ಮವಿಭೂಷಣ ಪರಡ ಧರ್ಮಶ್ರೀ ಪರಡ ಧರ್ಮ ರಕ್ಷೆ ಪರಡ ಅದನ್ನ ಮೆಂಬರ್ ಆಫ್ ದಿ ಅಪರ್ ಆಫ್ ದ ಪಾರ್ಲಿಮೆಂಟ್ ಪರಡ ಅಂಚ ಪಟ್ಟಣ ಪಾರ್ಲಿಮೆಂಟ್ ಶೋಭೆ ಹೊರತುಪಡಿಸದು ಕಾವಂದೇರಿ ತಿಕ್ಕನ ಒವೇ ಪದವಿ ಆವಡು ಒವೇ ಪ್ರಶಸ್ತಿ ಆವಡು ಆ ಪ್ರಶಸ್ತಿಯ ಮೆರುಗೆ ಹೊರತುಪಡಿಸದು ಪೂಜನೀಯ ಧರ್ಮಾಧಿಕಾರನ ಮೆರುಗನ್ನು ಹೆಚ್ಚಿಸಲ್ಪಂಚಿನ ಒಯ್ಯುವುದಿ ಪದವಿ ಇಲ್ಲಿ ತಂದಿರತ್ತೆ ಈ ಒಂದು ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಊರು ನಮ್ಮ ಕ್ಷೇತ್ರ ಪೂಜನೀಯ ಧರ್ಮಾಧಿಕಾರನ ಪಾದ ಸ್ಪರ್ಶಡೆ ಪಾವನ ಆಗ್ತದೆ. ವಿಷ್ಣುಮೂರ್ತಿ ಪ್ರಸನ್ನ ಆಗ್ತದೆ.
ಕಾವಂತ ತೂಪನಂಚಿನ ಆ ಯೋಗ ಭಾಗ್ಯ ನಮಗದಿಗದು ತಿಗದು ನಮಗಾತು ನಮ್ಮ ಈ ಕ್ಷೇತ್ರಕ್ಕೆ ಮನಾತು ಶಕ್ತಿ ತಿಳಿದಿದೆ. ಈ ಕ್ಷೇತ್ರಕ್ಕೆ ಆಗಮಿಸಿದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಈ ಕ್ಷೇತ್ರಾಡಳಿತ ಪರವಾದ ಪ್ರಭಾಕರ ಸಮಿತ ಪರವಾದ ಜೀವನೋದ್ಧಾರ ಸಮಿತ ಪರವಾದ ಮೂಲ ಸೇರಿದ ಭಾರತ ಭಕ್ತರ ಪರವಾದ ಭಕ್ತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ. ಅಂಜನೆ ನಮ್ಮ ವೇದಿಕೆ ಇಪ್ಪಂಚಿನ ಹಿರಿಯರು ಕಾಂಚನಪುರ ಶಂಕುಕ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಆಯ್ದ ಧನ್ಯಕುಮಾರಿಗಳು ಬಹುಶಃ ಓಯೋನಿ ಪ್ರಮಕರಶ ಈ ಭಾಗನ ಆವೃತ್ತಿತ್ತನಾಡ ಅಚ್ಚುಕಟ್ಟಾದ ಆವೃತ್ತಿತ್ತನಾಡ ಅಥವಾ ಈ ಕ್ಷೇತ್ರದ ಆವೃತ್ತಿತ್ತನಾಡ ಆರ್ನ ಮಾರ್ಗದರ್ಶನ ಈಗಲ ಪಡೆಯಂಚಿನ ಕೆಲವು ಅನುಭವವನ್ನು ಈಗಲ ಮಾತ್ರ ಪಟ್ಟೋದಿಲ್ಲ. ಇನ್ನಿತ ಈ ಕಾರ್ಯಕ್ರಮಕ್ಕೆ ಈ ದಿವ್ಯ ವೇದಿಕೆ ಆಸೀನತೆ ಸರ್ ಈರಿನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅಂದರೆ ವೇದಿಕೆ ಪಂಚಿನ ಕ್ಷೇತ್ರದ ಆಡಳಿತ ಮುಖ್ಯಸ್ಥರ ಎಂಚಿನ ಹಿರಿಯರು ಈಗ ಮಾತೃಗಳ ಸ್ಫೂರ್ತಿ ಎಂಚಿನ ಮಾಧವ ಸ್ಥಳೀಯರ ಆರಿಂದ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಅಂಜನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಜಾಗೃತ ಅಧ್ಯಕ್ಷರ ಎಂಚಿನ ಪದ್ಮನಾಭ ಶೆಟ್ಟಿ ವಿರುದ್ಧ ಸರ್ ಈರಿನ ಆತ್ಮೀಯವಾಗಿ ಕಾರ್ಯಕ್ರಮ ಸ್ವಾಗತ ಮಾಡ್ತೀನಿ. ಅಂಜನೆ ಈಗಿನ ಈ ಯೋಗಿ ಪ್ರಮುಖ ಸಮಿತಿ ಅಂದರೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಎಂಚಿನ ಶಿವಾನಂದ ಕಾರಂತರು ಇದರಿಂದ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ನಮ್ಮ ಈ ಒಂಜಿ ಧರ್ಮ ಚಾವಡಿದ ದುಮ್ಮಡಿ ಪಂಚಿನ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಪ್ರಗತಿ ಯೋಜನೆ ಸ್ವಸಹಾಯ ಸಂಘದ ಸದಸ್ಯರು ಶೌರ್ಯ ವಿಪತ್ತುದ ಸದಸ್ಯರು ಜನಜಾಗೃತಿ ಸದಸ್ಯರು ಭಕ್ತಾದಿಗಳು ಅಂದರೆ ಪತ್ರಕರ್ತರು ಮಾತ್ರ ಈ ಕಾರ್ಯಕ್ರಮದ ಸ್ವಾಗತ ಮತ್ತೊಂದು ಸ್ವಾಗತ ಮಾತನ್ನು ಕೊನೆಗೊಳಿಸುತ್ತದೆ. ನಮಸ್ತೆ. ಪ್ರತಿದಿನ ಪೂಜೆಯಲ್ಲಿ ಅತಿಥಿ ಅಭ್ಯರ್ಥಿಗಳೇ ಸ್ವಾಗತ ಮಾಡುತ್ತಿನ ಅಜಿತ್ ಕುಮಾರ್ ಪಾಡೇರಿ ಇವರಿಗ ಸ್ವಾಗತ ಮಾಡುವುದು ಪರಮ ಪೂಜ್ಯ ಕಾವಂಜರಿಗೆ ಕ್ಷೇತ್ರದ ಅತಿಥಿ ತಿರುವೇದ ಈ ಪುಣ್ಯದ ಬಲದ ಅತಿಥಿ ಬ್ರಹ್ಮಕುಲ ಸ್ವಸಹಾಯ ಸಮಿತಿಯ ಪರವಾಗಿ ಗೌರವ ಅರ್ಪಣೆ ಪ್ರಧಾನ ಸಂಚಾಲಕರ ಸತೀಶ್ ಕೆಎಸ್ ಬೋಕ ಸಮಿತಿಯ ಸದಸ್ಯರ ಒಟ್ಟು ಸೇರಿ ಪರಮ ಪೂಜ್ಯ ಕಾವಂಜರಿಗೆ ಗೌರವ ಸಮರ್ಪಣೆ ಮಾಡಿಕೊಳ್ಳುವಂತೆ ವಿನಂತಿ ಮಾಡಿದ್ದೇನೆ. ಆತ್ಮೀಯರೇ, ಕತ್ತಲ ದಿಂಗಿನ ಸಾವಿರ ಕುಟುಂಬಗೂ ಹೊಸ ಬಲ್ಪನು ಕೊರದು ಅಕಲ್ನ ಸಂಸಾರಡು ನೆಮ್ಮದಿದ ಜೀವನ ಮಲ್ಪರ ಅವಕಾಶ ಮಲ್ತುಕೊಂಡಂಚಿನ ಪರಮ ಪೂಜ್ಯ ಕಾವಂದಿರ್ನ ಪಾದಪದ್ಮಗೂ ಸುರೂಟು ಪ್ರಣಾಮನು ಸಲ್ಲಿಸ ಒಂದು ಪರಮ ಪೂಜ್ಯ ಕಾವಂದಿರ್ನ ಪಾತ್ರದಲ್ಲಿ ಕೊನೆ ಬಡವೆಯಾದ ಪುಟ್ಟುನ ತಪ್ಪತ್ತಿಗೆ ಬಡವೆಯಾದ ಸೈಪುನ ತಪ್ಪುಗೆ ಅಂಜನೆ ಅವೇತೋ ಕುಟುಂಬಗೂ ಗ್ರಾಮಾಭಿವೃದ್ಧಿ ಯೋಜನೆದ ಮೂಲಕ ನೆಮ್ಮದಿದ ಬದುಕನ್ನು ಕೊಂಡಂಚಿನ ಪರಮ ಪೂಜ್ಯ ಕಾವಂದಿರಿ ಇನಿ ಶ್ರೀ ಕ್ಷೇತ್ರ ಪೆರ್ಲಾಗ್ಲ ಆರ್ನ ಧರ್ಮೋತ್ಥಾನ ಟ್ರಸ್ಟ್ದ ಮೂಲಕ ಮಲ್ಲ ಮೊತ್ತದ ಅನುದಾನನು ನಂಗೆ ಕೊಡದು ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಹಾರ ಕಾರಣೀಭೂತರೇತಾರೆ ಐತ ಒಟ್ಟಿಗೂ ನಿರಂತರವಾದ ನಡಪಣಂಚಿನ ಬ್ರಹ್ಮಕಲಶೋತ್ಸವದ ಅನ್ನದಾನಗೆ ತರಕಾರಿದ ವ್ಯವಸ್ಥೆ ಐತ ಒಟ್ಟಿಗೂ ಆರು ನಡಪಾದ ಕೊರ್ಪಣಂಚಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಪಾಲುದಾರ ಬಂಧುಗಳನ್ನ ಅವಿರತ ಶ್ರಮದಾನ ಈ ಒಂಜಿ ಯಶಸ್ವಿ ಕಾರ್ಯಕ್ರಮವು ಕಾರಣೀಭೂತ ಆತನೇ ಪರಮ ಪೂಜ್ಯ ಕಾವಂದಿರಿ ನಮ್ಮ ಈ ಪುಣ್ಯದ ಮಣ್ಣಿಗೆ ಪಾದಾರ್ಪಣೆ ಮಲ್ಪನ ನಮ್ಮ ಸೌಭಾಗ್ಯ ಈ ಬರ್ತುಡು ಅರ್ಣ ಮಾರ್ಗದರ್ಶನದ ಪಾತ್ರರಿಗೆ ಬಡತ್ ಪೂಜ್ಯ ಕಾವಂದಿರಿ. ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ನೆನೆತಂದು ಮೂಲ ಎಲ್ಲೇ ಪ್ರತಿಷ್ಠಾವರಿಪುರಂಚಿತ್ನ ಶ್ರೀ ಮಹಾವಿಷ್ಣುಮೂರ್ತಿ ದೇವರೆಲ್ಲ ನೆನೆತಂದು ಮೂಲತಃ ದೇವಸ್ಥಾನದ ಆಡಳಿತ ಮಂಡಳಿದ ಅನುವಂಶಿಕ ಆಡಳಿತ ಮುಕ್ತೇಶ್ವರಾಯಂಚಿನ ಮಾಧವ ಸರಳಾರೆ ಅಂಚನೆ ಶಿವಾನಂದ ಕಾರತ್ತರೆ ಅಮೃತರಾಜ ಸರಳಾರೆ ಬಕ್ಕ ಅಜಿತ್ ಕುಮಾರ್ ಪಾಲೇರಿ ಪ್ರಧಾನ ಕಾರ್ಯದರ್ಶಿಲೆ
ಅಂಚನೆ ಪದ್ಮನಾಭ ಇರಬೇಕ ನಮ್ಮ ಪೂರ ಚಟುವಟಿಕೆ ಪೂರ ಚಿತ್ನ ಮಾತಾ ಮಾನ್ಯರೇ ಮೂಲಿ ಸೇರಿದಂಚಿತ್ನ ಮಾತಾ ಭಕ್ತರೇ ಕೋಡೆ ಇಡೆ ಬರಡುದ್ದಿತ್ತು ಅಂಡ ಕೋಡೆ ಅಂತೆ ಒತ್ತಡ ಬೂರ್ಡು ಕೋಡೆ ಬೆಂಗಳೂರು ದಾಖಲು ಬರ್ತದೆ ನೇತ್ರಾವತಿ ಸ್ವಚ್ಛತಾ ಕಾರ್ಯಕ್ರಮ ಅಂತ ಮಾಡ್ತೀವಿ ನೇತ್ರಾವತಿದ ದಂಡಿನ ಪುರ ಸ್ವಚ್ಛ ಮಲ್ಪನ ಕಾರ್ಯಕ್ರಮ ಇತ್ತು ಅಂಚಾದ ಕೋಡೆ ಬರ ಆಯ್ಜಂಕ್ ಇನಿ ಗೋರೆ ಫೋನ್ ಮಾಡ್ತಿದ್ದೆ ನಮ್ಮ ಕೈದಲ್ಲ ನಿಗ್ಲಿನ ವಿದ್ವಾಂಸರು ಗೋರೆ ಇರು ಬರೋಡೆ ಇನ್ನಿಯತ ಎಲ್ಲೆಲ್ಲ ಅವ ಬರೋಡೆ ಇದು ಬಂಡಿರಿ ಅಂಚೆ ಭಾರಿ ಸಂತೋಷ ಇನ್ನು ಬತ್ತ ತುಯ್ಯುವಾಗ ಭಾರಿ ಸಂತೋಷ ಮುಖ್ಯವಾದ ನಮ್ಮ ಹಿರಿಯರು ಇತ್ತ ಹೆಜ್ಜೆ ನಮ್ಮ ಮಸೀದಿಲಿ ಬಂದ್ಪನ ಒಂಜಿ ಪಾಂಗದಿಂದ ಕುಡೊಂಜಿ ಮಸೀದಿ ಕೇರ್ನಾಥ್ ಮುಟ್ಟಡ ಕುಡೊಂಜಿ ಮಸೂದಿ ಮಾಲ್ಪೇರು ಅಂತ ಅಂಜನೆ ದುಬ್ಬದಾಕಲು ಅಲ್ಪ ಅಲ್ಪ ದೇವಸ್ಥಾನ ಕಟ್ಟಿದ್ದಾರೆ ಇಂಚೆನ ಹಳ್ಳಿ ಬೋಡ್ನೆಲ್ಲ ದೇವಸ್ಥಾನ ಉಂಡು ವಾ ಒಂಜಿ ಮೂಲೆಗೆ ಬಂಡ್ಲ ಒಂಜಿ ದೇವಸ್ಥಾನ ಉಂಡು ಅవి ಕಾರಣಂಜಿನ ಬಂಡ ಜನಕ್ಲಿಗೆ ಹೆಚ್ಚಿ ಟಡಪರಪ ಈತದ ಲೆಕ್ಕ ಸ್ಕೂಟರ್ ಇಜ್ಜಿ ಕಾರ್ ಇಜ್ಜಿ ಲಾರಿ ಇಜ್ಜಿ ಬಸ್ ಇಜ್ಜಿ ಅಂತ ನಡತದ ಪೋನಾಗ ಕೈತಲೆ ದೇವಸ್ಥಾನ ಇಪ್ಪಡು ಕೈತಲೆ ದೇವರ ದರ್ಶನ ಮಾಡೋದು ಕೈತಲೆ ದೇವಸ್ಥಾನ ಮಾಡ್ತಾರೆ ಅಂಚದು ದೇವಸ್ಥಾನ ಮಾಲ್ಪನ ಈ ದೇವಸ್ಥಾನ ಬಹುಶಃ ಸುತ್ತಮುತ್ತದ ಏತೋ ಒಕ್ಕೇಲದ್ದು ಇಪ್ಪಡು ಈ ದೇವಸ್ಥಾನ ಈದ್ ಭಕ್ತರಿದ್ದು ನಿಘಂಟುಂಡು ಈ ಭಕ್ತರು ಈ ಜನ ದೇವಸ್ಥಾನ ಪವರ್ಪಣ ಹಾಕಲೊಂದು ಪ್ರಾಯದಾಕ್ಲಕ್ಕಿಂತ ಪನ್ನುವೇರು ಅಂಚದು ಈ ಕ್ಷೇತ್ರ ಭಾರಿ ವಿಶೇಷವಾದ ಕ್ಷೇತ್ರದ ಬಣ್ಣ ಪ್ರತಿ ವರಿಯಾಗಲ ಧರ್ಮದ ಸಂದೇಶ ಕೊಡು ಧರ್ಮದ ಸಂಸ್ಕಾರ ಕೊಡು ದುಂಬು ಕೋರ್ಟ್ ಕಚೇರಿ ಇತ್ತೀಜಿ ಇತ್ತ ಲೆಕ್ಕ ಪೊಲೀಸ್ ಸ್ಟೇಷನ್ ಇತ್ತಿದ್ದಿ ಇತ್ತದ ಲೆಕ್ಕ ಸಮಸ್ಯೆಲಿ ಇತ್ತೀಜಿ ಆಯ್ತು ನನ್ನ ಊರದ ಹಿರಿಯಾಕ್ಲಲ್ಲಿ ಎತ್ತದ ಪಂಚಾಯತಿಗೆ ಮಾತ್ರ ತೀರ್ಮಾನ ಮಲ್ಪೇರು ಆಯ್ತು ಏರು ಮಲ್ಲಾಕ್ಲದ ದೇವಸ್ಥಾನದ ಆಡಳಿತ ಮುಗಿಸ್ತದೆ ಸರ್ ಅದನ್ನು ದೇವಸ್ಥಾನ ಸಂಬಂಧಪಟ್ಟದನ್ನು ಏರಿದ್ದಾರೆ ಆಗ್ಲಿಕ್ಕೆ ಗೌರವ ಜಾಸ್ತಿ ಕುಲ್ಲುದು ತೀರ್ಮಾನ ಪಂಡ ತೀರ್ಮಾನ ಕಂಡು ನಂಜಾದ ಧರ್ಮಸ್ಥಳದ ಹೊಯ್ಲು ಉಂಡು ಹೊಯ್ಲಿಂದ ಉಂಡು ಬಂಡ ದೇವರ ಸ್ಥಾನ ದೇವರಿಗೆ ದೂರು ಕೊರಪಟ್ಟಿಗೆ ಹೊಯ್ಲು ಬಂದ್ಬೇರು ದೇವರಿಗೆ ದೂರು ಕೊರಪೇರು ಇಂಕ್ಲಿಗೆ ಇಂಚಿನ ಅನ್ಯಾಯ ಆತನ ಇಂಚಿನ ತಪ್ಪಾತನ ಇಂಕ್ಲಿಕ್ಕೆ ಬಂದು ಕೋಟೆ ಏದೋ ಜನ ಬತ್ತು ಬಂದ್ಬೇರು ಇಂಕ್ಲಿ ಅಪ್ಪೆಮ್ಮೆನ ಇಂಕ್ಲಿಕ್ಕೆ ಅನ್ಯಾಯ ಮಾಡಿದೇರು ಅದನ್ನು ಹಿರಿಯ ಹಾಕ್ಲಿಕ್ಕೆ ಆಸ್ತಿ ಬೇರೆ ಪಾಲು ಸವಿ ಕೊಡ್ಜಿ ದಾಯತೆ ಸಮಸ್ಯೆ ಏನು ಬತ್ತು ಬಂದ್ಬೇರು ಹೊಯ್ಲಿಂದ ಉಂಡ ಧರ್ಮಸ್ಥಳ ಯಾರು ಮಾಸ್ಟರ್ ಪಂಡು ಹೊಯ್ಲು ಉಂಡ ಧರ್ಮಸ್ಥಳ ಮಾತ್ರ ಹಿಂದೂ ದೇವಸ್ಥಾನ ಹೊಯ್ಲಿ ಇದ್ದಾರೆ ಇತ್ತೆ ಮಾತ್ರ ಮಾಜಿದ್ಬೋದು ದಾವಂಡಿದ್ದ ಪ್ರತಿಯೊರಿಯಾಗ ಗೆಂದೊಡತ್ತಂದರೆ ಸೋಪರ ಮನಸ್ಸಿಜಿ ಗೆಂದೊಡಂದ ಕೋರ್ಟ್ ಬಣ್ಣ ನ್ಯಾಯ ತೆಕ್ಕೊಂಡು ಅತನ ಕೋರ್ಟ್ ಬಣ್ಣ ಎಂಜನ ವಕೀಲರು ಎಡ್ಡೆ ವಕೀಲರನ್ನು ಬತ್ತಿಂದ 6 ವಕೀಲರು ಎಂಜನ ತಪ್ಪ ಒಂದು ಬರ್ಪೇರಿದು ಬಂದು ನಮ್ಮ ಕೋರ್ಟ್ ಕಚೇರಿಗೆ ಹೋಗೋಣಂತಂದರೆ ದೇವಸ್ಥಾನದ ಆವರಣ ಒಂದು ಮಲ್ಪನ ವಿಷಯ ಪೂಜ ಅಜ್ಜ ಮಸ್ತ್ ದುಂಬ ಪೂರಾ ತೀರ್ಮಾನ ಅಲ್ಲ ದೇವಸ್ಥಾನ ತೀರ್ಮಾನ ಅಪ್ಪನ ಸತ್ಯದ ಮಲ್ಪನ ದೇವರ ಎದುರು ಬಣ್ಣ ಅವು ಸತ್ಯ ಅಂದು ದುಮ್ಮಂಜಿ ಕತೆ ಉಂಡು ಒರಿ ದುಡ್ಡು ಕೊಡ್ದಿತ್ತೇಗೆ 100 ರೂಪಾಯಿ ಕೊಡ್ದಿತ್ತೇಗೆ 100 ಬೊಳ್ಳಿದ ನನ್ನೆ ಬಣ್ಣ ಭಾರಿ ಮಲ್ಲ ವಿಶೇಷ ಒಂಜಿ ದಿನ ಕೊರ್ಪಿಸ್ಬೇಡಿ ನಾ ಕೊರ್ಪಿಸ್ಬಂಡೆ ದೂರು ಬಂಡೆ ಸ್ವಾಮಿ ಎಂಕ್ಲ 100 ಏನು ವರಹ ಕೊರ್ದಿತ್ತಾರೆ ಬೊಳ್ಳಿದ ನಾಣ್ಯ ಕೊಡ್ತು ಆ ರೀತಿ ಇಂಕ್ ಆ ದುಡ್ಡು ಕೊರಪು ಜರಿಪೇರು ಅಂದಕ್ಕೆ ಪಂಚಾಯತಿಗೆ ಎತ್ತೇರು లేకపోతే ఇరువరెల్ల ఉంటారు కొన్న ఎండ్ల తెస్తుంది ಒಂದು ಈ ಪನ್ಲ ಆಯ್ತು ಈ ಕೊರ್ತದ ಪನ್ಲ ಈ ತೆತ್ತೊಂದು ಪನ್ಲ ಅಂತ ಅನ್ಬೇಕು ಬೇತಾನೆ ಮಲ್ಪೆಗೆ ಒಂಜಿ ಕೋಲಿ ಪುಣಲಿ ಪರಪ್ಪೆ ನಡಪ್ಪನಾಗ ಪಾತ್ರ ನೆಂಚಿದ ಕೋಲು ಆ ಕೋದಲೇ 100 ವರಹದೀತೆಗೆ ಬಳ್ಳಿದ ಆ ಮುಲ್ಪ ದೇವರ ಪ್ರಮಾಣ ಪಕ್ಕ ಹಾಕಿ ಕೊರಿಯಾಗ ಐತ ಪಾತನು 5 ನಿಮಿಷ ನಾನು ದೇವರ ಅಡ್ಡಪುರದಲ್ಲಿ ಹಕ್ಕದ ಬೊಕ್ಕದ ಪತಂಡೆಗೆ ಬೇ ಅಡ್ಡಪುರದ ಬಣ್ಣ ಲಕ್ಕದ ಬಣ್ಣಗೆ ಯಾ ನಿಜವಾದ ಅಣ್ಣ ಹಾಕಿ 100 ವರ ದೊಂದು ನಂದು ಕೊರಲ ಕೊರತೆ ಅನ್ನೊಂದು ಕೊರತೆ ಹಣ್ಣು ಕೈತ ಕೋಲ್ರು ವರ ಉಂಡು ದುಡ್ಡು ಅಪ್ಪ ಆ ಕ್ಷಣ ಕೊರತೆ ಕಲ್ಲು ಅಂಚೆ ಅಂದ ಸರಿ ಈ ಬಂದ್ರಿಗೆ ದುಡ್ಡು ನಂದು ಕೊರ್ತುಂದು ಅಣ್ಣ ಪಿರ ಕೊರ್ತಿದ್ದಾಗ ಇವರೆಲ್ಲ ಬಣ್ಣ ಸತ್ತೇರಿ ಪಕ್ಕ ತೀರ್ಮಾನ ಕೊಟ್ಟ ಭಾರಿ ಬಂಗಾಂಡಿಗಾಗಲಿ ಬಣ್ಣ ಬೇಕು ಐಡಿಯಾ ಬಂದೆ ಕೋಲು ಎಲ್ಲ ಇದ್ದಿತ್ತು ದುಡ್ಡು ಅಂಚ ಸತ್ಯತೆ ಭಾರಿ ಸುಲಭ ಭಾರಿ ಕಷ್ಟ ಅಂಚ ಎತ್ತೋ ದಿಕ್ಕಡು ಸತ್ಯಕ್ಕೆ ಧರ್ಮಕ್ಕೆ ಕಷ್ಟ ತೀರ್ಮಾನ ಕೊಡ ಆನ ದುಮ್ಮ ಪೂರ ತೀರ್ಮಾನ ಲಾಭ ಐತನ ದೇವಸ್ಥಾನ ದೇವರ ಸನ್ನಿಧಿಗೆ ತೀರ್ಮಾನ ಅವೊಂದಿದ್ದಾನೆ ಕಷ್ಟ ಸುಖ ಪಂಡ್ರ ಬೇತೆ ಇರಲಿ ದೇವರ ಬೇತೆ ಇರಲಿ ದೇವಸ್ಥಾನ ಬರ್ಪೇರಿ ಮಸ್ತ್ ಜನ ಧರ್ಮಸ್ಥಾನ ಬರ್ಪೇರಿ ದಿನೋಲೆ ಹೆಂಗೆ ಒಂದೇ ಕೆಲಸ ಬತ್ ಬಂದ್ಬೇರು ಹೆಂಗೆ ಇಂಚ ತೊಂದರೆ ಅಂಡು ಇಂಕ್ ನಷ್ಟ ನೀನು ಬಂಡೇರಿ ದೇವಸ್ಥಾನಕ್ಕೆ ಮಾಟ ಮಲ್ತಾರೆ ಹಂಡೆ ದೇವಸ್ಥಾನ ಮಾಟ ಮಲ್ಪರ ಏರೆಗ್ಲ ಸದ್ದೆ ಇಜ್ಜಿ ದೇವರಿಗೆ ಮೈಲೆ ಮುಟ್ಟ ಸದ್ದೆ ಇಜ್ಜಿ ಆಂಡ್ಲ ಮನಸ್ಸಿನಕ್ಲೆ ಭ್ರಮೆ ದೇವಸ್ಥಾನಕ್ಲ ಮಲ್ದೇರಿಗೆ
ಅಂಚ ಮಸ್ತ್ ಜನ ಈ ಪೋಡಿಗೆ ರೇಪುನು ಮಾಟ ಮಂತ್ರ ಮಲ್ದೇರು ಇಂಗ್ಲಿ ಕಂಚ ಮಾಲ್ಪರು ಇಜ್ಜ ಮಾಲ್ಪರು ನ್ಯಾಯ ಹಿಕ್ಕಿದ್ದು ಇನ್ನು ದೇವರ ಬಂದು ದೇವರ ಪಂಡ ಅವು ತೀರ್ಮಾನ ಹಾಪುಂಡು ಧರ್ಮಸ್ಥಳ ತೀರ್ಮಾನ ನಿತ್ಯರ ಅವೊಂದೇ ಪಂಡವು ಎಂಗ್ಲಿನ ಅಜ್ಜೇರಿಯವರ ಬರ್ತದ್ದು ಹೊಯ್ಲು ಕೊಡ್ತೇರಿಗೆ ಇಲ್ಲಿ ತೀರ್ಮಾನ ಆವಡು ಅಂದೇ ಬರ್ಪಣ ಹಾಕ್ಲಿಲ್ಲ ಇಂಗ್ಲಿ ಹಿರಿಯ ಹಾಕಲು ದೂರ ಕೊಡ್ತೇರಿಗೆ ಮೂಲ ದೇವಸ್ಥಾನ ಇಂಗ್ಲಿ ನ್ಯಾಯ ಬೋರ್ಡು ಬರ್ಪಣ ಹಾಕ್ಲಿಲ್ಲ ಅಂಡ್ ನ್ಯಾಯ ಬಂದ್ಬಿಡ ದೇವಸ್ಥಾನ ಧರ್ಮಸ್ಥಳ ಮಾತ್ರ ಅದು ಮಾತ್ರ ದೇವಸ್ಥಾನ ಐತಿರಿ ಅಂಡ ಇತ್ತ ಪೂರ ಮಾಜಿದು ಪೋತನು ಖಾಲಿ ಕೇವಲ ಮಲ್ಲ ದೇವಸ್ಥಾನ ಮಾತ್ರ ಉಂದುನು ಇಂಗ್ಲಿ ಅನಿತ ಹಿಂಚಿಲ ಹೊಯ್ಲು ಮೆರವಣಿಗೆ ಕೊರ್ಪಣ್ಣು ಕಾಗದ ಬರೆದು ಕೊರ್ಪುಂಡು ಧರ್ಮಸ್ಥಳ ಪದ್ಧತಿ ಉಂಡು ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಎಂದೇ ಬರೆಯಪ್ಪಣ ಬರೆಯುತ್ತೆ ಇಟ್ಟು ವಿಷಯ ಪೂರ ಬರೆಯಪ್ಪಣ ಬರೆದು ಈಗ ನನಗೆ ನ್ಯಾಯ ಕೊಡಬೇಕು ಅಂತ ಬರೆಯಪ್ಪಣ ಈ ಕ್ರಮ ಧರ್ಮಸ್ಥಳ ಉರಿದನಲ್ಲ ಅಂಡೈತೆ ಮಸ್ತ್ ಕಮ್ಮಿ ಅಂಡು ಈಗ ಪಟ್ಟಾನಕ್ಕೆ 28ನೇ ಇಸ್ವಿ ಸಾಧಾರಣ 8ನೇ ಇಸ್ವಿ ಮಟ್ಟ ತಿಂಗಳು ಕೊಂಚ 20-30 ಬರೀತೆ ರಡ್ಡು ಮುಚ್ಚು ಬರ್ಬಿಟ್ಟು ಯಾಕಂಡ ಮಾತ್ರ ಕೋಟಿಗೆ ಒಪ್ಪಿರೋದು ದೇವರ ಎದುರು ಬರೋಕ್ಕೆ ಒಪ್ಪು ಸೇರ ಪೋಟಿಗೆಲ್ಲ ದೇವರ ಎದುರು ಸುಳ್ಳು ಬಂಡ ದೋಷ ಬರ್ಕೊಂಡು ಕೋಟ್ರು ಸುಳ್ಳು ಬಂಡಲ್ಲ ಅಪಾಯ ಇದ್ದೀನಿ ಅವರು ಕೋಲ್ಟು ಭಗವದ್ಗೀತೆ ಮೆತ್ತು ಬೈಬಲ್ದ ಮೆತ್ತು ಕುರಾನ್ದ ಮೆತ್ತು ಪ್ರಮಾಣ ಮಾಡ್ಪವೇರು ಆಯಾ ಧರ್ಮ ದಾಖಲೆ ಏನು ಸತ್ಯಾರ್ಥದ ಮೆತ್ತು ಇಂಜಿನೆಲ್ಲ ಪನ್ಪುಜಿಂದು ಸರಾಗಿ ಬಂದ್ಬಿಟ್ಟು ದಯಪಂಡ ಅವ್ಲು ಬಂಡ ಪಾಪ ಹೆಚ್ಚಿಗೆ ಅದೊಂದು ಪಾಪ ಅದ ಸುದ್ದಿ ಅದ ಏರೆ ಕ್ಲಾಸ್ ಒಂಜಿ ಸುದ್ದಿ ಅದ ನಿಜ ಬಂಡ ಕುರಾನ್ದ ಮೆತ್ತು ಭಗವದ್ಗೀತೆ ಪೋಟುಡು ಬಂಡ ಸುಳ್ಳು ಬಂಡಲ ಪಾಪ ಹೆಚ್ಚಿಗೆ ಏರ್ಲ ಮಾಲ್ದನ ನಮ್ಮನೆ ಮಾಲ್ತದೇನ ಪೂರ ನಮ್ಮನೆ ಅನುಕೂಲ ಮಾಲ್ದ ನಮ್ಮನೆ ಅನುಕೂಲ ಶಾಸ್ತ್ರ ಮಾಲ್ತದನ ಅಂತೂ ಪೂರ ನ್ಯಾಯಾಲಯ ತೀರ್ಮಾನ ಬರ್ತದೆ ವಂಚನೆ ಆಯ್ತೈತಲ್ಲಿ ದೇವರಿಗೆ ಸಂದರ್ಭಕ್ಕೆ ಬಂದಿದ್ದಾನೆ ದೇವರ ತೋರ್ನೋಡು ದೇವರ ತೀರ್ಮಾನ ಮಾಡ್ತಾ ಲೆಕ್ಕ ಹಾಕೊಂಡು ದೇವರಿಗೆ ತೀರ್ಮಾನ ಕೊರಬೇಕಿದ್ದಾರೆ ಅಂಚಾದ ಮಸ್ತ್ ದಿಕ್ಕಡು ಈ ದೇವಸ್ಥಾನದ ಬಂದ್ಬಿಡ ಪವಿತ್ರ ಸ್ಥಾನ ತನ್ನ ಮಸೀದಿ ಚರ್ಚ್ ಮಾಡ್ತಿರ್ತಾರೆ ಅವರು ಸತ್ಯ ಪಂಡದ್ದು ಆ ತೀರ್ಮಾನ ಆವಂದಿದ್ದು ನಿತ್ಯ ಆಯ್ನಾತ್ ವೈಯಕ್ತಿಕವಾದ ತೀರ್ಮಾನ ಮಾಡ್ಬಾರ ಶಕ್ತಿಗೆ ಪ್ರಯತ್ನ ಮಾಡ್ಬಾರ ತಂದೆ ಸತ್ಯೋಗ ಪ್ರಯತ್ನ ಮಾಡ್ಬಿಟ್ಟಿದ್ದಾರೆ ಶಕ್ತಿಗೆ ಬಣ್ಣ ಎನ್ನ ದುಡ್ಡದ ಶಕ್ತಿ ಎನ್ನ ರಾಜಕೀಯ ಶಕ್ತಿ ಏನ ಬೇತ ಶಕ್ತಿ ಆ ಉಪಯೋಗ ಮಾಡ್ಬೇಕಂತಂದ್ರೆ ಹಿಂಗೆ ಸತ್ಯದ ಶಕ್ತಿ ಬರ್ಚಿದ್ದು ಅನ್ಕೊಂಡು ಭಾಷೆನಲ್ಲಿ ಅಂಚಾದ ಇನಿ ಈ ಕ್ಷೇತ್ರದಲ್ಲಿ ಏತು ಕೈತಲ್ ಬೆಳಗಾಯನ ಆತ ಎಡ್ಡೆ ಸತ್ಯದ ಕ್ಷೇತ್ರ ಇದು ಮೂಲ ತಂತ್ರಲು ಬರ್ತದೆ ಎಲ್ಲ ಪ್ರತಿಷ್ಠೆ ಮಾಡ್ಬಿಡಾಗ ದೇವರಿಗೆ ಶಕ್ತಿ ಸಾನ್ನಿಧ್ಯ ಕೊರಪೇರು ಸಾನ್ನಿಧ್ಯ ಅಂದ್ರೆ ಶಕ್ತಿ ಕೊರಪಣ ಶಕ್ತಿ ಕೊರದು ಏರನೇ ಭಕ್ತರು ಬರ್ತಾರ ಪಂಡರಿಂದ ನಾವು ನೆನಪಡು ಅಂಚಿನ ಶಕ್ತಿ ಕೊರಪಣ ಕೆಲಸ ತಂತ್ರ ತಯಾರು ಮಾಡ್ಪೇರು ನಮ್ಮ ಧರ್ಮದ ನೆಲೆ ಹೋಯ್ಟು ಅಂತಿದ್ರಲ್ಲ ನಮಗೆ ನ್ಯಾಯದಿ ಕೊಡು ಧರ್ಮದ ಸಾಧಿ ನಡಪಡು ಧರ್ಮದ ಸಾಧಿ ನಡತಂದಾಂಡ ನಮಕ್ಲ ಸುಖ ನನ್ನಡಿಯಕ್ಲ ಸುಖ ಇಡೀ ಗ್ರಾಮಡು ಒಗ್ಗಟ್ಟಿಗೆ ಒಂದೇ ಕ್ಷೇತ್ರ ದೇವಸ್ಥಾನ ಮಾತ್ರ ಇದರ ಮಾತ ಜಾತಿ ಹಾಕಲ್ಲ ಧರ್ಮದ ಹಾಕಲ್ಲ ಬೇತೆ ಬೇತೆ ಉಪಬೇರೆ ಇಂಕ್ಲ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಇದು ಬಂದ್ಬೇರೆ ಅಣ್ಣ ದೇವಸ್ಥಾನ ಬಂದಾಗ ಮಾತ್ರ ಏಕತ ನಿಕ್ಲು ತಿರ್ಲದ ದೇವಸ್ಥಾನಕ್ಕೆ ಪಣ್ಣ ತಿರ್ಲದ ದೇವಸ್ಥಾನವನ್ನು ವೈಷ್ಣವ ದೇವಸ್ಥಾನ ಅವು ಏರ್ನ ದೇವರು ಇಂಗ್ಲೆಂಡ್ ಈ ಗ್ರಾಮದ ದೇವರು ನನ್ನ ದೇವರ ಹತ್ರ ನಮ್ಮ ಭಾವನೆ ಬರ್ಕೊಂಡು ಅಂಚಾದ ಆ ಕ್ಷೇತ್ರದಲ್ಲಿ ರಕ್ಷಣೆ ಮಾಡ್ಕೊಂಡು ಕೆಲಸ ನಮ್ಮ ಇದೆ ಮೂರು ಬಾರಿ ಗೌಜಿಡಿ ಮಾತ ಸ್ವಾಮಿನಾಕ್ನಲ್ಲಿ ಇರ್ತಾರೆ ಮಾತ ಗೌರವ ಭಾಷಣ ಮಲ್ಪ ಅವ್ರನ್ನ ದಯಪಂಡ ಸಂದೇಶಕ್ಕೆ ನೋಡೋದು ಧರ್ಮದ ಸಂದೇಶಕ್ಕೆ ಇರೋದು ಧರ್ಮದ ಸಂದೇಶಕ್ಕೆ ಇರೋದು ಧರ್ಮದ ಸಂದೇಶ ನಮ್ಮ ಅಭ್ಯಾಸ ಮಾಡಿಕೊಡು ಆಯ್ನಾದ ನಮ್ಮ ವ್ಯವಹಾರ ಧರ್ಮ ಇಪ್ಪಡು ಅನ್ನೇ ಆ ಧರ್ಮ ಇಪ್ಪರ ಬಲ್ಲಿ ಅಂಚೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಂಡ ಮಾತ್ರ ಗೆಡ್ಡೆ ಹಾಕೊಂಡು ನೀ ಮಸ್ತ್ ಅವಕಾಶ ಕೊಡ್ತೀರಿ ನೀ ಕೃಷಿ ಅಂತಂದರೆ ಕೃಷಿಯೇತರ ಮಸ್ತ್ ವ್ಯವಹಾರಗಳು ನಮ್ಮಟ ಉಂಡು ಮಾತೆರೆಲ್ಲ ನೀ ಕಾರು ಉಂಡು ಸ್ಕೂಟರ್ ಉಂಡು ಮಾತೆರೆಯಲ್ಲಿ ಅನುಕೂಲ ಆದರೆ ಇದೊಂದು ಏರು ಕೊಡ್ತಾನೆ ಬಣ್ಣ ದೇವರು ಕೊಡ್ತಾನೆ ಅಂದ ದಿವಂಡ ನಮ್ಮ ಗೆಡ್ಡೆ ಹಾಕೊಂಡು ನಮ್ಮ ಪೂರ ಏಕಾಗ್ರತೆ ದೇವರ ನೆನಂತಂದು ದೇವರಿಗೆ ಪ್ರಾರ್ಥನೆ ಮಾಡ್ತಂದು ದೇವರ ನೆಟ್ಟು ನಡಪಡು ಅಂತ ಪಣದು ಯಾನು ಮನೆಗೆ ಮಾಡ್ರ ಧರ್ಮ ಓಲುಂಡ ಅವಳು ದೇವರು ಇಲ್ಲಿಂದು ಧರ್ಮ ಇಜ್ಜಿಂದಲ್ಪ ದೇವರು ಇಜ್ಜೇರಿ ದೇವರಿನ ಪ್ರತಿಷ್ಠೆ ಮಾಡ್ದಲ್ಲ ಧರ್ಮ ಇಜ್ಜಿಂದಂಡ ದಾನ ಇಜ್ಜಿಂದಂಡ ಅವಳು ಏರು ಬರ್ತೇವೆ ಶಕ್ತಿ ಇಜ್ಜಿ ಶಕ್ತಿ ಕೊರಡು ನಮ್ಮ ತಂತ್ರ ತಯಾರು ಬರ್ತದೆ ಪ್ರತಿಷ್ಠೆ ಬಂದ ಶಕ್ತಿ ಕೊರದು ಬೇಡ ಬೊಕ್ಕದ ಶಕ್ತಿ ಇಜ್ಜಿನ ಬಂಡ ಬೇರೆ ಬೇರೆ ರೀತಿ ದಾನಲು ಪಮಲು ಪರೋಪಕಾರ ಅಪರಂಚಿತ ಮಾತ್ರ ಹಿತ ಅಪರಂಚಿತ ಬಹು ವಿಷಯದಲ್ಲ ಅವು ಭಾರಿ ಮುಖ್ಯ ಅಂಚದ ಮಿದ್ದಿಗೆ ಒಂದು ದಾನ ಧರ್ಮ ಮಾಲ್ಪನೆ ವ್ಯವಸ್ಥೆ ನಿಕ್ಲು ಮಾಲ್ಪಲಿ ಎಲ್ಲಿ ಮಟ್ಟಿಡ್ಲಾವು ಒಬ್ಬೊಂಜಿ ದಾನ ಧರ್ಮ ಬಡವರಿಗೂ ಕೊರ್ಪಣೆ ವರ್ಷಕ್ಕೊಂಜಿ ಇಲ್ಲಿ ಕಟ್ಟಣ ವರ್ಷಕ್ಕೊಂಜಿ ದಾನ ಮಾಲ್ಪನ ಮಾಲ್ತಾರ ಭಾರಿ ಅಡ್ಡೆ ಹಾಕೊಂಡು ನಮ್ಮ ಶೌರ್ಯದಾಗಲು
ಅಂಚನೆ ಯೋಜನೆ ನಿಕ್ಲದಲ್ಲ ಸೇವೆ ಕಾರ್ಯ ಮಲ್ಪಡೋದಂಡ ಅಕ್ಲು ವ್ಯವಸ್ಥೆ ಮಲ್ತು ಪೇರು ಬಂಡದು ಮಾತಿರೆಗ್ಲ ಎಡ್ಡಾಡು ಇನ್ನು ಸಂತೋಷ ಗಿಡ ಬದ್ದು ಈ ಕ್ಷೇತ್ರದ ಜನ ಉಂಡು ಮಸ್ತ್ ಅಂಡದ ಮಧ್ಯ ಜನ ಮಲ್ತ ಬರ್ತಾನೆ ಈ ಧರ್ಮಸ್ಥಳ ಮಸ್ಸನ ಐತರ ಸೋಬಾರ ಧರ್ಮಸ್ಥಾನ ಕೂಡ ಸೆಕೆಂಡ್ ಸಾಟರ್ಡೇ 2ನೇ ಶನಿವಾರ ಕೂಡ ಜನ ಜಾಸ್ತಿ ಇರ್ತಾರೆ ರಾತ್ರಿ ಪೂಜೆಗಳ ತಡೆ ಆದರು ಅಂಚನ ಬೇಗ ಬರ್ಪೆ ಬಣ್ಣದ ಬತ್ತೆ ಮಾತೆರೆಗ್ಲ ಶ್ರೀ ಮಂಜುನಾಥ ಸ್ವಾಮಿನ ಆಶೀರ್ವಾದ ಪಡು ಶ್ರೀ ವಿಷ್ಣುಮೂರ್ತಿ ದೇವರನ್ನ ಅನುಗ್ರಹ ಪಡ ಬಣ್ಣದ ಪ್ರಾರ್ಥನೆ ಮಾಡ್ತಂದು ನಿಕ್ಲು ಈ ಪ್ರೀತಿ ಸಂತೋಷ ತೋಜ ಪೈನ ಭಾರಿ ಸಂತೋಷ ಆದ ದೇವರ ಪರಮ ಪೂಜ್ಯ ಕಾವಂದಿರೆ ಈ ಮನ್ನೆಗೆ ಕಾರದಿದ್ದು ನಂಗೆ ಪೂರ ಮಾರ್ಗದರ್ಶನದ ಪಾತೆರ ಕೊರಿಯರೆ ಪೂಜ್ಯರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಡಪ ತಾಲೂಕದ ಕಾರ್ಯಕರ್ತೆಯರದು ಇರೆಗೊಂಜಿ ಗೌರವ ಸಮರ್ಪಣೆ ಆಯ್ತ ಒಟ್ಟಿಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ತಾಲೂಕು ವತಿಯರದು ಗೌರವ ಸಮರ್ಪಣೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅಲಂಕಾರ ವಲಯದ ಕಾರ್ಯಕರ್ತೆಯರು ಬುಕ್ಕ ಒಕ್ಕೂಟದ ಸದಸ್ಯರದು ಗೌರವ ಸಮರ್ಪಣೆ ಅಂಚನೆ ಗೋಳಿತೊಟ್ಟು ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಸೌರ್ಯ ವಿಪತ್ತು ನಿರ್ವಹಣಾ ಘಟಕ ಬುಕ್ಕ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಗೋಳಿತೊಟ್ಟು ವಲಯದ ವತಿಯರದು ಪರಮ ಪೂಜ್ಯ ಕಾವಂದಿರಿಗೆ ಗೌರವ ಸಮರ್ಪಣೆ ಪರಮ ಪೂಜ್ಯ ಕಾವಂದಿರೆ ಕರ್ನಾಟಕ ರತ್ನ ಪದ್ಮವಿಭೂಷಣ ರಾಜ್ಯಶ್ರೀ ಕಾವಂದಿರೆ ತಿರ್ಲದ ಪುಣ್ಯದ ಮಣ್ಣಿಗೆ ಕಾರದೀತು ಈ ತಿರ್ಲೆಗೆ ಒಂಜಿ ತಿರ್ಲು ಬರ್ತದೆ ನಮ್ಮ ಮಾತ ಪುಣ್ಯ ಪಡೆತ ಪರಮ ಪೂಜ್ಯ ಕಾವಂದಿರನ ಒಂಜಿ ಈ ಜಾಗದ ಈ ಪುಣ್ಯ ಪಾದ ಸ್ಪರ್ಶವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಡಬ ತಾಲೂಕದ ಕಾರ್ಯಕರ್ತೆಯರೇ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಕಡಬ ತಾಲೂಕದ ಪದಾಧಿಕಾರಿಗಳು ಸದಸ್ಯರನಕಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅಲಂಕಾರ ವಲಯದ ಒಕ್ಕೂಟದ ಸದಸ್ಯರೇ ಬುಕ್ಕ ಕಾರ್ಯಕರ್ತ ಬಂಧುಗಳು ಗೋಳಿತೊಟ್ಟು ವಲಯದ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರನಕಲೆ ಜನಜಾಗೃತಿ ವೇದಿಕೆದ ಸದಸ್ಯರನಕಲೆ ಸೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರನಕಲೆ ಪರಮ ಪೂಜ್ಯ ಕಾವಂದರಿಗೆ ಗೌರವ ಸಮರ್ಪಣೆ ಅದ್ಭುತ ಜ್ಞಾನಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡದೆ ಪ್ರಾರಂಭವಾಯಿನಂಚಿನ ಜನಜಾಗೃತಿ ಕಾರ್ಯಕ್ರಮದ ಮಧ್ಯವರ್ಜನ ಶಿಬಿರದಂಚಿನ ಪೂರ್ಣದ ಕಾರ್ಯಕ್ರಮದ ನೇತೃತ್ವ ವಹಿಸುವನಂಚಿನ ಮಹೇಶ್ ಸವಣೂರು ಮೇಲಿನ ನೇತೃತ್ವದ ತಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕಡಪ ತಾಲೂಕದ ಪರಮ ಪೂಜ್ಯ ಕಾವಂದಿರೆ ಆತ್ಮೀಯರೇ ಪೂಜ್ಯ ಕಾವಂದಿರೆ ನಂಗೆ ಮಾತೆರೆಗಳ ಮಾರ್ಗದರ್ಶನದ ಪಾತ್ರದೊಟ್ಟಿಗೂ ಆಶೀರ್ವಚನ ಕೊರಿಯರೆ ಪರಮ ಪೂಜ್ಯ ಕಾವಂದಿರೆಗೆ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಪರವಾದ ಭಕ್ತಿಪೂರ್ವಕವೈನಂಚಿನ ವಂದನೆಯನ್ನು ಸಲ್ಲಿಸುವುದಿಲ್ಲ ಅಂಚನೆ ವೇದಿಕೆಡೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆದ ಜಿಲ್ಲಾ ಅಧ್ಯಕ್ಷರಾನಂಚಿನ ಪದ್ಮನಾಭ ಶೆಟ್ಟಿ ಮೇರೆಗಳ ನಮ್ಮ ಮಾತನ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಂದುಲ್ಲೆ ಅಂಚನೆ ಕಾಂಚನ ಪೆರ್ಲ ಶ್ರೀ ಸನ್ಮುಖ ದೇವಸ್ಥಾನದ ಆಡಳಿತ ಮುಕ್ತೇಶ್ವರನಂಚ ಧನ್ಯಕುಮಾರ್ ರೈ ಬೆಲಿಯೂರು ಮೇರೆಗಳ ಮಾತಾ ಸಮಿತಿಯ ಪರವಾದ ಆಡಳಿತ ಮಂಡಲದ ಪರವಾದ ಧನ್ಯವಾದ ಸಮರ್ಪಣೆ ಮಾಡ್ತಂದುಲ್ಲೆ ಸ್ವಲ್ಪ ಸೇರ್ನಂಚಿನ ಮಾತ ಭಗವದ್ಭಕ್ತಿಯರ್ನಗಳ ಮಾಧ್ಯಮ ಮಿತ್ರರಿಗಳ
ಆಡಳಿತ ಮಂಡಳಿ ಬುಕ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಪರವಾದೆ ಧನ್ಯವಾದ ಸಮರ್ಪಣೆ ಮಲ್ತೊಂದು ನನ್ನ ದುಮ್ಮದ ಕಾರ್ಯಕ್ರಮಗೂ ನಮ್ಮ ಮಾತೆಲ್ಲ ಸಹಕಾರ ಕೋರ್ಕೊಂಡು ನಿಗಲ್ಡ ವಿನಂತಿ ಮಲ್ತೊಂದುಲ್ಲ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ಬಯ್ಯದ ಪೊರ್ತುಡು ಈ ಸಭಾಂಗಣುಡು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾರನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾಮಠ ಮಂಗಳೂರು ಒಮ್ಮೆರ್ನ ಆಶೀರ್ವಾದ ಈ ದೇವಸ್ಥಾನದ ಆಡಳಿತ ಮುಕ್ತಿ ಸೇರಿ ಗೌರವಾನ್ವಿತ ಮಾಧವ ಸರಳಯನ ಅಧ್ಯಕ್ಷತೆಯಲ್ಲಿ ಶ್ರೀ ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ಉಲ್ಲಾಳ ನೆತ್ತ ಪ್ರಧಾನ ಸಂಚಾಲಕరైన ಶ್ರೀ ಅರುಣ್ ಉಲ್ಲಾಲ್ ಮೇರ್ನ ಧಾರ್ಮಿಕ ಉಪನ್ಯಾಸಡು ಕಾರ್ಯಕ್ರಮ ನಡಪೆರಂಡು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಶ್ರೀ ರಮಾನಾಥ್ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಶ್ಯಾಮ್ ಭಟ್ ಮಾನವ ಸಂಪನ್ಮೂಲ ನಿಗಮ IAS ಅಧಿಕಾರಿ, ಶ್ರೀಮತಿ ಮಲ್ಲಿಕಪ್ಪ ಕಲಾ ಸದಸ್ಯರು ಧಾರ್ಮಿಕ ಪರಿಷತ್ ಕರ್ನಾಟಕ ಸರ್ಕಾರ, ಶ್ರೀ ಪದ್ಮರಾಜ್ ಆರ್ ಕೋಶಾಧಿಕಾರಿ, ಶ್ರೀ ಗೋಕರ್ಣೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಕುದ್ರೋಲಿ, ಶ್ರೀ ಬಿ ಜಯರಾಮ್ ನಿಲಿತಾಯ ಪ್ರಾದೇಶಿಕ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ ಮೈಸೂರು, ಶ್ರೀ KV ಕಾರಂತ್ ಕಾಂಚನ ಮೃದಂಗ ವಿದ್ವಾನ್ ಕಾಂಚನ, ಶ್ರೀ ಶಿವಪ್ರಸಾದ್ ಕಾರಂತ ವಿಜ್ಞಾನಿ ಇಸ್ರೋ ಬೆಂಗಳೂರು, ಡಾಕ್ಟರ್ ಲಕ್ಷ್ಮೀನಾರಾಯಣ ಸರಳಾಯ PhD ARS ವಿಜ್ಞಾನಿ ಅಡೂರು, ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ, ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀ ರಾಧಾಕೃಷ್ಣ ನಾಯ್ಕ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ, ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ, ಶ್ರೀ ಅಜಿತ್ ಶೆಟ್ಟಿ ಮೆರವಣಿಗೆ ಉದ್ಯಮಿಗಳು ಬೆಂಗಳೂರು, ಡಾಕ್ಟರ್ ರಾಜಾರಾಮ್ KB ದಂತವೈದ್ಯರು ಗಿರಿಜಾ ಕ್ಲಿನಿಕ್ ಉಪ್ಪಿನಂಗಡಿ, ಶ್ರೀ ಎನ್ ಚಂದ್ರಹಾಸ್ ಶೆಟ್ಟಿ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ಸಮಿತಿ ಪುತ್ತೂರು, ಶ್ರೀ ಅಜಿತ್ ರೈ ಮರ್ದಾಳ ಉದ್ಯಮಿಗಳು ಬೆಂಗಳೂರು, ಶ್ರೀ ದಯಾನಂದ ರೈ ಮನವಲಿಕೆ ಅಧ್ಯಕ್ಷರು, ಶ್ರೀ ದುರ್ಗಾಂಬ ವಿದ್ಯಾವರ್ಧಕ ಸಂಸ್ಥೆ ಅಲಂಕಾರ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಶ್ರೀಮತಿ ಹೇಮಾವತಿ ಸುಬ್ಬರಾವ್ ಕಾಂಚನ, ಶ್ರೀ ಬಾಲಕೃಷ್ಣ ನೈಮಿಸಿ ಉದ್ಯಮಿಗಳು ಕೊಕ್ಕಡ, ಶ್ರೀ ಮುನೇಗೌಡ ರೆಡ್ಡಿಯರ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿಕೊಟ್ಟು, ಶ್ರೀಮತಿ ಹೇಮಲತಾ ಮುರಿಯರು ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿಕೊಟ್ಟು, ಶ್ರೀಮತಿ ಜಾನಕಿ ನೆಕ್ಕೆರೆ ಸದಸ್ಯರು ಗ್ರಾಮ ಪಂಚಾಯತ್ ಗೋಳಿಕೊಟ್ಟು ಮಕ್ಕಳು ಮಾತೆಲ್ಲ ಈ ಕಾರ್ಯಕ್ರಮದ ಪಾಲ್ಗೊಳ್ಳುತ್ತಾರೆ. ಈ ಕಾರ್ಯಕ್ರಮಗಳು ನಮ್ಮ ಮಾತೆಲ್ಲ ಭಾಗವಹಿಸದೆ ಕಾರ್ಯಕ್ರಮವನ್ನು ಪೊರ್ಲು ಮಂತು ಕೊಡುವುದು ನಿಕಟ ಸಮಿತಿದ ಪರಾದ ವಿನಂತಿ ಮಾಡುವುದಿಲ್ಲ. ಹರಿ 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 ಸೇವಾ ರಸೀದಿಯನ್ನು ಮಾಡಿಸುವಂಥ ಭಕ್ತಾದಿಗಳು ಸೇವಾ ಕೌಂಟರ್ನಲ್ಲಿ ರಸೀದಿಯನ್ನು ಪಡ್ಕೊಂಡು ಪ್ರಸಾದವನ್ನು ಸ್ವೀಕರಿಸಬೇಕು. ಅನ್ನದಾನಕ್ಕಾಗಿ ದೇಣಿಗೆಯನ್ನು ನೀಡುವಂಥ ಭಕ್ತಾದಿಗಳು ಕಾರ್ಯಾಲಯದಲ್ಲಿ ದೇಣಿಗೆಯನ್ನು ನೀಡಿ ರಸೀದಿಯನ್ನು ಪಡೆದುಕೊಳ್ಳಬೇಕು. ಕಲಸ ಸೇವೆಯನ್ನು ಮಾಡಿಸುವಂಥ ಭಕ್ತಾದಿಗಳು ಕಾರ್ಯಾಲಯದಲ್ಲಿ ತಾಮ್ರದ ಕಳಸ 1,000 ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬೇಕು. ಆತ್ಮೀಯ ಭಗವದ್ಭಕ್ತರೇ, ಶ್ರೀ ಕ್ಷೇತ್ರ ನಡತನಂಚಿನ ಶ್ರೀ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಡು ಅನ್ನದಾನ ಸೇವೆ ಕೊಡಂಚಿನ ಅನ್ನದಾನಿಲೆ
ఇక్కడ ಬಾಕಿ ಇತ್ತಂದಂಡ ಅಕಲೆ ದೇವಸ್ಥಾನದ ಎದುರು ಮೇಯ್ಟಬಹುದು ನಿಕಲೆ ದೇವರಿಗೆ ಸಂಕಲ್ಪ ಮಲ್ಪೆರಂಡು ಅಲ್ಪ ಪೋದು ಸೇರೋಡು ನಿಕಟ ಕಳಕಳಿದ ವಿನಂತಿ ಮತ್ತೊಂದುಲ್ಲ ಕೋಡೆಮುರ ನೀಡೆ ಅನ್ನದಾನದ ಪುದರ್ಗೊಳ್ಳುದು ಬಾಕಿ ಆಯ್ನಕಲೆ ದೇವಸ್ಥಾನದ ಎದುರು ಪೋಡುದು ನಿಕಟ ವಿನಂತಿ ಮತ್ತೊಂದುಲ್ಲ. ಇವರ ಸ್ಮರಣಾರ್ಥ ಇವರ ಪತ್ನಿ ಮತ್ತು ಮಕ್ಕಳು ಕಾಂಚನ ರಾಜ ಫ್ರೆಂಡ್ಸ್ ಆಲಂಕಾಯ ಲೀಲಾವತಿ ಶೆಟ್ಟಿ ಮತ್ತು ಮಕ್ಕಳು ಪಾತ್ರ ಮಾಡಿ ಪ್ರಭಾನಂದ ಗೌಡ ಹೊಸ ಪ್ರಭಾನಂದ ಗೌಡ ಹೊಸ ಮನೆ ಮತ್ತು ಮಕ್ಕಳು ಇದು ಶುರುಕಾದ ಅನ್ನದಾನದ ಆ ಮಹಾದಾನಿಲು ದೇವಸ್ಥಾನದ ಎದುರು ಮೆತ್ತಿ ಬರ್ತದೆ ಸಹಕಾರ ಮಾಡ್ಕೊಡು ಚೆಂಡೆ ವಾದನದೊಟ್ಟಿಗೆ ಗೌರವಡು ನಿಕ್ಲೇನು ಸಮಿತಿದ ಸಂಚಾಲಕರಲ್ಲಿ ಸದಸ್ಯರಲ್ಲಿ ಅನ್ನಚಂದ್ರನಡಿ ಗೌರವಡು ಇದೊಂದು ಪೂಜೆ ಅಲ್ಪ ಪಲ್ಲ ಪೂಜೆ ನೆರವೇರಿರುವುದು ಶ್ರೀಮತಿ ರಾಜೀವಿ ನಾಗೇಶ್ ಮುಂಡುಬಲಿಕೆ
ಮೇಕಲ್ಲ ಇಲ್ಲಿತ ಅನ್ನದಾನದ ಮಹಾದಾನಿಲು ಮಾತೆಲ್ಲ ದೇವಸ್ಥಾನದ ಎದುರು ಮೇಕುವ ದುಡ್ಡು ಚೆಂಡಬಂದರದ ಗೌರವದೊಟ್ಟಿಗೆ ಸಮಿತಿದ ಸಂಚಾಲಕರನಕಲು ಜೀರ್ಣೋದ್ಧಾರ ಸಮಿತಿ ಅಂಜನೆ ಬ್ರಹ್ಮಕಲಸು ಸಮಿತಿದ ಅಧ್ಯಕ್ಷರ ಪದಾಧಿಕಾರಿ ನಕಲು ಕೀರ್ತಿಶೇಷ ಲೀಲಾವತಿ ಮೇರ ಸ್ಮರಣಾರ್ಥ ಆರ್ನ ಜೋಕುಲು ಪ್ರಭಾನಂದ ಗೌಡ ಮತ್ತು ಮಕ್ಕಳು ಪಾಂಡಿಬೆಟ್ಟು ಅಂಜನೆ ಇಲ್ಲಿದ್ದ ಅನ್ನದಾನದ ಮಹಾದಾನಿ ನಕಲು ಶ್ರೀಮತಿ ಮತ್ತು ಶ್ರೀ ನೇಮನ ಪೂಜಾರಿ ಪಾಲೇರಿ, ಶ್ರೀಮತಿ ಅರುಣ ಗೀತಾ ಅರುಣಕುಮಾರ್ ಪಾಲೇರಿ, ಶ್ರೀಮತಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಶರಣಯ್ಯ ಅಡೂರು, ಶ್ರೀಮತಿ ಮತ್ತು ಶ್ರೀ ರವೀಂದ್ರ ಟಿ ನೆಲ್ಯಾಡಿ, ದಿವಂಗತ ಶ್ರೀಮತಿ ಚೆನ್ನಮ್ಮ ಮತ್ತು ವೆಂಕಪ್ಪಗೌಡ ಸ್ಮರಣಾರ್ಥ ಇವರ ಮಕ್ಕಳು ಶಾಂತಿಮಾರು, ಶ್ರೀಮತಿ ಯಮುನಾ ಮತ್ತು ಮಕ್ಕಳು ಶಾಂತಿಮಾರು, ಶ್ರೀಮತಿ ಮತ್ತು ಶ್ರೀ ನಾರಾಯಣಗೌಡ ಮತ್ತು ಮಕ್ಕಳು ಶಾಂತಿಮಾರು, ಶ್ರೀಮತಿ ಭುವನೇಶ್ವರಿ ಆನಂದ್ ಮತ್ತು ಮಕ್ಕಳು ಬೆಂಗಳೂರು, ಅಂಬರ್ಜೆ ಮೇಲಿನವರು ಕೊಣಾಲು, ಶ್ರೀಮತಿ ಶೀಲಾ ಮತ್ತು ಶ್ರೀ ಕುಮಾರ ಭದ್ರಕಾಳಿ ದೇವಸ್ಥಾನ ಪಾಂಡಿಬೆಟ್ಟು, ಶ್ರೀಮತಿ ಮತ್ತು ಶ್ರೀ ಜಗದೀಶ ಮಣಿಕ್ಕಲ, ಶ್ರೀಮತಿ ಮತ್ತು ಶ್ರೀ ವೆಂಕಟರಾಜ ಕೆ ಉಡುಪಿ, ಶ್ರೀಮತಿ ಮತ್ತು ಶ್ರೀ ಎಪಿ ಭಟ್ ಇಂದ್ರಾಣಿ ಉಡುಪಿ, ಶ್ರೀಮತಿ ಮತ್ತು ಶ್ರೀ ಕೊರಗಪ್ಪ ಸಾಲಿಯಾನ್ ಮತ್ತು ಮಕ್ಕಳು ಶಿವಾರು, ಶ್ರೀಮತಿ ಮತ್ತು ಶ್ರೀ ಎಸ್ ಪಿ ಕಾರನ್ ವಿಜ್ಞಾನಿ ಇಸ್ರೋ ಬೆಂಗಳೂರು, ಶ್ರೀಮತಿ ಜಯಂತಿ ಸುಂದರೈ ಮತ್ತು ಮಕ್ಕಳು ತುಮಕೂರು, ಶ್ರೀ ಸತ್ಯಶಂಕರ್ ಕೆ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರ ಸಮೂಹ ಸಂಸ್ಥೆಗಳು, ದಿವಂಗತ ಕೆ ವಿ ಸುಬ್ಬರಾವ್ ಸ್ಮರಣಾರ್ಥ ಇವರ ಪತ್ನಿ ಮತ್ತು ಮಕ್ಕಳು ಕಾಂಚನ, ರಾಜನ್ ಫ್ರೆಂಡ್ಸ್ ಆಲತ್ತಾಯ, ಶ್ರೀಮತಿ ರಾಜೇಂದ್ರ ನಾಗೇಶ್ ಮತ್ತು ಮಕ್ಕಳು
ಗಜಮುಖದ ಬಗೆ ಗಣಪಗೆ ಚೆಲ್ವ ನಿಜಗ ವಂದಿತಾನಿ ಗಾರತಿ ಎತ್ತೀರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ತೆಂಗಿನ ಕಾಯಿ ಕಡಲೆಯು ಬೆಳ್ಳುಂಡೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ ಹುಲಿಗೆಜ್ಜೆಗಳ ಕಟ್ಟಿ ಕುಣಿಯುವ ಡೊಳ್ಳಿನ ಗಣಪಗಾರತಿ ಎತ್ತೀರೆ ಆರತಿಯ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ವಾಗ್ನಿಯಂತಾದಿ ಮೆರೆಬವಗೆ ಆವಾಗ ಮನದಲ್ಲಿ ನೆನೆವರಿಷ್ಟಾರ್ಥವ ಈವಾಗ ಗಣೇಶ ಆರತಿ ತೇರೆ ಆರತಿಯ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಕರದುಳು ಪರಶುಭಾಶಾಂಕುಶಾಧಾರಿಗೆ ಅನುಷದಿ ಭಕ್ತರ ಒರೆವಗೆ ಮುರಗಭೂಷಣನ ಮಾರಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಶಾರಾಳು ತಿರುವ ಶಾಲಿ ವಾಹಿನಿ ಶಾರಾಳು ತಿರುವ ಶಾಲಿ ವಾಹಿನಿ
ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರೆನ್ನ ಪೂರಿಣಿ ಶರಣು ಶರಣು ಚಂದ್ರವದನೆ ಸುಧಾಂಶು ಶೇಖರಿ ಚಂದ್ರವದನೆ ಸುಧಾಂಶು ಶೇಖರಿ ಶಕ್ತಿ ರೂಪೆ ಸುಮಂಗಲೇ ಮಂತ್ರ ರೂಪಿಣಿ ಕನಕಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು ಪಂಕಜಮುಖಿ ಪರಮ ಪಾವನೆ पंकजामुखी परम पावन शंख चक्र गधाधरे शंकर प्रिय देवी तव पद पंकरुहके नमो नमो शंकर प्रिय देवी तव पद पंकरुहके नमो नमो शरणु शरणु
ಅನ್ನಪೂರ್ಣೇಶ್ವರಿನ ದಿವ್ಯ ಸನ್ನಿಧಾನದ ಪ್ರಾರ್ಥನೆ ಮಾಡಿಕೊಂಡು ಒಂದೊಡೆ ಒಳ್ಳೆ ಒಂದು ವಸ್ತುನು ಮನುಷ್ಯರು ಕೊಂಡ ನನಾರ್ಥ ಕೊಡಲಿ ಅಂದ್ಕೊಂಡು ಅಡ್ಡ ಒಣಸು ಮಾಡ್ತಾರೆ ಕುಡಿದಾಗ ಇದು ಆತನ ಪಟ್ಟಂಗ ಇದಕ್ಕೆ ఆయన ముఖాన్ని ఓడలను పడినంత ఆయన బయటి నుంచి బుక్కాయే యావను పడితే దానిలో అన్నదానమే శ్రేష్ఠ ಅವಳ ವಿಶೇಷವಾಗಿ ಮಹಾವಿಷ್ಣುನ ಸನ್ನಿಧಾನ ಅಪ್ಪಳಿಸಿದ ಬ್ರಹ್ಮಕಲಶೋತ್ಸವದ ಈ ಸಂದರ್ಭಗಳು ಏನು ಕೂಡ ಸಹಾಯದ ಮೂಲಕ ಅನ್ನಪೂರ್ಣೇಶ್ವರಿಯ ಪ್ರಸಾದಗಳು ಸಹಾಯಧನ ಪಡೆಯುವ ಅದ್ರ ಕೂಡ ಕೈಗೆ ಮಂತ್ರಾಕ್ಷರ ಪ್ರಾರ್ಥನೆ ಮಾಡ್ತಾನೆ ಬಂದ್ರೆ ಇಂಚಿನ ಪೂರ್ವದ ದಿನಕ್ಕಾಗಿ ಮಂತ್ರಿಸಿದ ಅನ್ನದಾನ ಐದು ಕೊಡದ ದಿನಕ ಮರಳಿದ ದಿನಕ ಮಾತೃಕ ಕೊಡಲಿಕ್ಕಿದ್ರ ಹಸಿರು ವಾಣಿ ಸೇವೆ ಪೂರ ಅಕ್ಕ ಇಲ್ಲ ಮಳೆ ಚಿತ್ರ ಪಚ್ಚ ತರಕಾರಿ ಉಂಡೋ ಐದು ಕೂಡ ಆ ದೇವರ ಸನ್ನಿಧಾನವನ್ನು ಸಮರ್ಪಣೆ ಮಾಡ್ತಿದ್ದೇವೆ ಅಕ್ಕ ಚಿತ್ರ ಆ ಸಮರ್ಪಣೆಯಿಂದ ನಮ್ಮ ಪಾತ್ರಶಾಸ್ತ್ರಜ್ಞ ಬೀಳ್ಪಟ್ಟು ಅದರ ಸಂದರ್ಭ ಸೇರಿಸಿಕೊಂಡು ಅನ್ನಪೂರ್ಣೇಶ್ವರಿಯ ಪ್ರಸಾದವನ್ನು ಭಕ್ತರ ಭಗವತ್ ಪೂರ ವಿತರಣೆ ಮಾಡುವಂತಹ ವ್ಯವಸ್ಥೆ ಕೈಗೊಳ್ಳುತ್ತಾ ಇದೆ. ನಮ್ಮ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಸಂಸ್ಥೆಯ ಮಾತ್ರ ಪದಾಧಿಕಾರಿಗಳ ನಿಂಗಲೇಡನ್ನು ನಡ್ಕೊಂಡಿದ್ದೇವೆ. ನಮ್ಮ ಆತ್ಮಚಿತ್ರ ಬ್ರಹ್ಮಕಲಶ ಸಂದರ್ಭಗಳು ಭಕ್ತರಿಚಿತ್ರ ಭಗವದ್ಭಕ್ತರಿಗೆ ಕೋಡದ ಜನಕ್ಕೆ 5,000 ಜನ ಸೇರಿದರು. ಅಂಚಿತ್ರ ಭಗವದ್ಭಕ್ತರಿಗೆ ಕ್ಷೇತ್ರದ ಬಿಟ್ಟು ಪ್ರೀತಿ ಭಕ್ತಿ ಭಕ್ತರ ಸಂದರ್ಭಗಳು ನಾವು ಕೂಡ ಹಾಗೆ ದಾರಿಯನ್ನು ಕೊಡಲು ಅಂಜಂಡ ವಿಶೇಷమైన ಸೇವಾ ಏನಿಟ್ಟಿನ ಅನ್ನಪೂರ್ಣೇಶ್ವರಿನ ಪ್ರಸಾದ ಮಾತ್ರ ಕೊಡಲಿ ಅక్కడ ಕೊಡಂಚಿತ ತಮ್ಮ ಮನ ಧನರೂಪದ ಸಹಕಾರ ಕಿಂಚಿತ್ ಇಷ್ಟನಲ್ಲ ಅక్కడ ನಮ್ಮ ಬಂಧು ಈ ಕ್ಷೇತ್ರದಲ್ಲಿಟ್ಟು ಭಾರಿ ಅಭಿಮಾನದಿಂದ ಬಂದಿದೆ ಅಂಜಂಡ ಕೊಡಂಚಿತ ಸೇವೆಯಲ್ಲಿ ಕಿಂಚಿತ್ ಇಷ್ಟನಲ್ಲ ಭಗವಂತನ ಸನ್ನಿಧಾನವು ಅನಂತ ಅಂಚಿತ್ರ ಅನಂತ ಸೇವೆಯನ್ನು ಕೊಡಲಿಕ್ಕಿತ್ರ ಮಾತ್ರ ಭಗವದ್ಭಕ್ತರಿಂದ ಅನ್ನಪೂರ್ಣೇಶ್ವರಿಯ ಪ್ರಸಾದ ವಿತರಣೆಯಿಂದ ಆಪಂಚಿತ್ರ ಒಂದು ಸಮಾಧಾನವೇ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಶ್ರೀ ಹವ್ಯಾಸಿ ಬಳಗ ಪುತ್ತೂರು ಇವರಿಂದ ತಾಳಮದ್ದಳೆ ಕಾರ್ಯಕ್ರಮ. ಪ್ರಸಂಗ ರಾಜ ಪರೀಕ್ಷಿತ ಪ್ರಸಂಗ ರಾಜ ಪರೀಕ್ಷಿತ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಚಿನ್ಮಯ ಭಟ್ ಕಲ್ಲಡ್ಕ. ಸದ್ಯ ಇವರು ಹನುಮಗಿರಿ ಮೇಳದಲ್ಲಿ ಭಾಗವತೆಯನ್ನು ನಡೆಸಿಕೊಡುತ್ತಿದ್ದಾರೆ. ಹಾಗೆ ಚೆಂಡೆಯಲ್ಲಿ ಶ್ರೀ ಜಯರಾಮ್ ಭಟ್, ಮದ್ದಳೆಯಲ್ಲಿ ಶ್ರೀ ಮುರಳೀಧರ ಕಲ್ಲೂರಾಯರು, ಮುಮ್ಮೇಳದಲ್ಲಿ ಪರೀಕ್ಷಿತೆಯಾಗಿ ಶ್ರೀಮತಿ ಆಶಾಲತಾ ವಿಕೆ, ಕಲಿಯಾಗಿ ಗೀತಾ ಕರಾಯ, ಇರಾವತಿ ಹಾಗೂ ಶುಕೆಯಾಗಿ ವೀಣಾ ನಾಗೇಶ್ ತಂತ್ರಿಯವರು, ತಕ್ಷಕನಾಗಿ ವೀಣಾ ಸರಸ್ವತಿಯವರು, ಕಶ್ಯಪನಾಗಿ ರಾಮ್ ಆಚಾರ್, ರಮಾ ಆಚಾರ್, ರಮಾದೇವಿಯವರು, ಶಮಿಕನಾಗಿ ಮಂಗಳಾ ಗೌರಿಯವರು ಹಾಗೂ ಶೃಂಗಿಯಾಗಿ ರೇಷ್ಮಾರಾವ್ ಅವರು. ಹರಿಯಂ ಹರಿಯಂ ಮಾನಿಟರ್ ವಾಲ್ಯೂಮ್ ಹರಿಯಂ ಹರಿಯಂ ಹರಿಯಂ. ಈ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಸೇವಕರಾಗಿ ಈ ಬ್ರಹ್ಮಕಲಶೋತ್ಸವ ಸಂಪೂರ್ಣ ಆಗುವುದು. ಸೇವೆ ಭಗವಂತನ ಭಕ್ತರು ಆ ಅನ್ನಪೂರ್ಣೇಶ್ವರ ಪ್ರಸಾದವನ್ನು ಅನ್ನಪೂರ್ಣೇಶ್ವರ ಪುಣ್ಯ ಸುಕೃತ ಭಾಗವಲ್ಲ ಅವರು ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಆಗುವುದು. ಇದು ಮನಸ್ಸಿನ ಮಾನವ ಕೆಲಸಗಳು ಅಭಿವೃದ್ಧಿ ಆಗಿ ಈ ಕಡೆ ಮಾನಸಿಕ ನೆಮ್ಮದಿ ಶಾಂತಿ ಸಿಕ್ಕರೆ ನಾನು ಭಗವಂತನ ಸೇವೆ ಮಾಡುವ ಯೋಗವಾಗಿ ಸಿಕ್ಕರೆ ಅಂಜಲಿ ಈ ಕಡೆ ಕುಟುಂಬ ಇಟ್ಕೊಂಡಿನ ಯೋಗದಲ್ಲಿ ಭಗವಂತ ವಿಚಾರಿಸಿ ಸಮಾಜಗಳು ಗೌರವಾನ್ವಿತ ಸ್ಥಾನವನ್ನು ಪಡ್ಕೊಂತಾರೆ. ರಾಯರು ಬಂದ ಈ ಲೋಕಕ್ಕೆ ನಮ್ಮ ಕಲ್ಪನ ಹಾಗೆ ಈ ನಮ್ಮ ಕಾರಣಕ್ಕೆ ಈ ಧಾರ್ಮಿಕ ವಿಧಿವಿಧಾನವನ್ನು ಮಾಡ್ತಿರುವ ಈ ಕ್ಷೇತ್ರದ ಸೇವೆ ಮಾಡ್ತಿರುವ ಐದು ಪೂರ್ಣ ನನ್ನ ಮುಂದುವರಿಸಿಕೊಂಡು ಹೋಗುವ ಮಕ್ಕಳು ನಮ್ಮ ಯುವ ತಲೆಮಾರು. ಆ ಯುವ ಪೀಳಿಗೆ ನಮ್ಮ ಮಾರ್ಗದರ್ಶನ ಪಡಿತಾರೆ. ಈ ಕೊರಚಿತ್ರ ಸೇವೆ ಕೋಣೆ ಮಕ್ಕಳು ಕೂಡ ಕಷ್ಟ ಮಕ್ಕಳು ಬೆಂದದು ಐದು ಸಂಪಾದನೆ
ಅಂತೇಳಿ ಅಂಚನೆ ನಮ್ಮ ಯುವ ಪೀಳಿಗೆಲ್ಲ ಅక్కడ ಮಂತ್ರ ಉದ್ಯೋಗ ವ್ಯಾಪಾರ ವ್ಯವಹಾರ ಐದು ಮಕ್ಕಳು ಮುಂಜಾನೆ ಆ ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ನಿಖಿಲ ಜೀವನ ಪಾವನ ಮಾಡಿ ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಕುಟಿತಲಯರು ಬದರಿ ಸೇರಲು ದಂತಿಪುರದಿ ಪರೀಕ್ಷಿತನು ಬಲು ಸಂತಸದಿ ಒಲಿದಿದ್ದ ಪೌರರ ಕಂತು ಕಾಯ ವಸುದೇವ ಸುತಂ ದೇವಂ ಕಂಸಕಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ನಮ್ಮ ದಿನಚರಿ ಪ್ರಾರಂಭವಾಗುವುದೇ ಕೃಷ್ಣನಾಮ ಸ್ಮರಣೆಯಿಂದ. ನಮ್ಮ ನರನಾಡಿಗಳಲ್ಲಿ ಹರಿಯುವುದೇ ಕೃಷ್ಣನಾಮ ಸ್ಮರಣೆ. ಜಗದ್ವ್ಯಾಪಕನಾದಂತಹ ಜಗದ್ಗುರುವಾದಂತಹ ಕೃಷ್ಣನ ಅನುಗ್ರಹ ಇರುವುದರಿಂದಲೇ ಈ ಪ್ರಪಂಚದಲ್ಲಿ ಧರ್ಮ ಅನ್ನುವಂಥದ್ದು ಇರುವಂಥದ್ದು. ನಮ್ಮ ಪೂರ್ವಜರಾದಂತಹ ಪಾಂಡವರು ಕೌರವರು ಇವರ ನಡುವೆ ನಡೆದಂತಹ ಹೋರಾಟ ಧರ್ಮ ಅಧರ್ಮದ ನಡುವೆ, ರಾಜ್ಯದ ಅಧಿಕಾರತ್ವದ ವಿಚಾರವಾಗಿ ತನ್ನ ಬದುಕಿನುದ್ದಕ್ಕೂ ದ್ವೇಷ ಅಸೂಯೆ ಅಧರ್ಮವನ್ನೇ ತುಂಬಿಕೊಂಡಂತಹ ಕೌರವ ರಾಜ್ಯದ ಲಾಲಸೆಯನ್ನು ಹೊಂದಿದವ, ಸತ್ಯ ಧರ್ಮ ನಿಷ್ಠೆಯಿಂದ ತನ್ನ ಜೀವನದಿಂದ ಪರಿಪಾಲಿಸುತ್ತಾ ಇರುವವರು ಪಾಂಡವರು. ಇವರಿರುವರ ನಡುವೆ ನಡೆದಂತಹ ಹೋರಾಟದಲ್ಲಿ ಕೃಷ್ಣಾನುಗ್ರಹದಿಂದ ಪಾಂಡವರಿಗೆ ಜಯ ಲಭಿಸಿತು. ಅರ್ಥಾತ್ ಧರ್ಮದ ಕೈ ಮೇಲಾಯಿತು. ಸಾಯುವ ಕೊನೆಯ ಕ್ಷಣದವರೆಗೂ ಕೂಡ ದ್ವೇಷವನ್ನು ಬಿಡದಂತಹ ಕೌರವ, ಆತನ ದುರಾಲೋಚನೆ, ಪಾಂಡವರಿಗೆ ಅಧಿಕಾರವು ಸಿಗುವುದನ್ನು ಸಹಿಸದಂತ ಆ ಕೌರವನ ಕ್ರೌರ್ಯದ ವಿಪರೀತತೆ ಅಶ್ವತ್ಥಾಮರ ಮೂಲಕ ಉಪಪಾಂಡವರ ಪ್ರಾಣವನ್ನೇ ತೆಗೆಯಿತು. ಪಾಂಡವರ ಸಂತತಿಯನ್ನೇ ನಿರ್ಮೂಲನ ಮಾಡಬೇಕು ಎಂಬಂತೆ ಆಶಯವನ್ನು ಹೊಂದಿದ್ದಂತಹ ಕೌರವನ ಆ ಆಶಯಕ್ಕನುಗುಣವಾಗಿ ಗರ್ಭವತಿಯಾಗಿದ್ದಂತಹ ನನ್ನ ಮಾತೆ ಉತ್ತರೆಯ ಗರ್ಭನಾಶ ಮಾಡುವುದಕ್ಕಾಗಿ ಅಶ್ವತ್ಥಾಮರು ಬ್ರಹ್ಮಾಸ್ತ್ರ ಪ್ರಯೋಗಿಸಿದರು. ಇದರಿಂದ ಆರ್ತಳಾಗಿ ಬೊಬ್ಬಿಟ್ಟಾಗ, ಕೃಷ್ಣನನ್ನು ಬೇಡಿಕೊಂಡಾಗ, ಕೃಷ್ಣ ಪರಮಾತ್ಮನು ತನ್ನ ಸಾಮರ್ಥ್ಯದಿಂದ ಆ ಗರ್ಭಸ್ಥ ಶಿಶುವನ್ನು ರಕ್ಷಿಸಿ ಪೊರೆದವನು. ಆ ಶಿಶುವೇ ನಾನು. ದೇವ ಕೃಷ್ಣನಿಂದ ರಕ್ಷಿಸಲ್ಪಟ್ಟವನಾಗಿ ನನ್ನನ್ನು ದೇವರಾತ ವಿಷ್ಣುರಾತ ಅನ್ನುವ ಹಾಗೆ ಕರೆಯುವವರು. ಭಗವಂತನನ್ನು ಕಾಣುವುದಕ್ಕಾಗಿ ಎಷ್ಟೋ ತಪಸ್ಸುಗಳನ್ನು ಮಾಡಬೇಕು. ಆದರೆ ನಾನು ಗರ್ಭಸ್ಥ ಶಿಶುವಾಗಿದ್ದಾಗಲೇ ದೇವನನ್ನು ಕಂಡವ. ಬ್ರಹ್ಮಾಸ್ತ್ರದಿಂದ ನನಗೆ ಯಾವುದೇ ಘಾತವಾಗದಂತೆ ರಕ್ಷಿಸುವುದಕ್ಕಾಗಿ ಅಂಗುಷ್ಟ ಗಾತ್ರದವನಾಗಿ ಬಂದು ಪರೀಕ್ಷಿಸುತ್ತಾ ನನ್ನನ್ನು ರಕ್ಷಿಸಿದ್ದರಿಂದ ನನ್ನನ್ನು ಪರೀಕ್ಷಿತ ಎಂಬುದಾಗಿ ಕೊಂಡಾಡುತ್ತಾರೆ. ಭಗವಂತನ ಅನುಗ್ರಹ
ಆತನಿಂದ ರಕ್ಷಿಸಲ್ಪಟ್ಟಂತಹ ಅವನ ಅನನ್ಯ ಕರುಣೆ, ಇದನ್ನು ಪಡೆದಂತಹ ನಾನು ಇನ್ನೆಷ್ಟು ಭಾಗ್ಯಶಾಲಿ. ಕೃಷ್ಣ ಪರಮಾತ್ಮನ ಪರಂಧಾಮ ಹೊಂದಿದ ನಂತರ ಈ ವಿಚಾರವನ್ನು ತಿಳಿದಂತಹ ನನ್ನ ತಾತ ಧರ್ಮರಾಯ ನನಗೆ ಪಟ್ಟಾಭಿಷೇಕವನ್ನು ಮಾಡಿದರು. ತದನಂತರದಲ್ಲಿ ತನ್ನ ತಮ್ಮಂದಿರೊಡನಗೂಡಿ ಸ್ವರ್ಗಾರೋಹಣ ಮಾಡುವುದಕ್ಕಾಗಿ ಉತ್ತರ ಬದರಿಯತ್ತ ತೆರಳಿ ಮಹಾಪ್ರಸ್ಥಾನಗೈದರು. 32ನೇ ವಯಸ್ಸಿಗೆ ನಾನು ಅಧಿಕಾರದ ಆಡಳಿತವನ್ನು ಪಡೆದವನು. ನಾನು ಹಿರಿಯರ ಆದರ್ಶ, ಕೃಷ್ಣನ ಅನುಗ್ರಹ ಇದನ್ನೆಲ್ಲ ನಂಬಿ ನನ್ನನ್ನು ಮುನ್ನಡೆಸುತ್ತದೆ ಎಂಬಿ ನಂಬಿ ಅಧಿಕಾರದ ಗದ್ದುಗೆಯನ್ನೇರಿದೆ. ನನ್ನ ತಾತ ಹೇಳಿಕೊಟ್ಟಂತಹ ದಾರಿ, ಧರ್ಮಯುತವಾಗಿ ನ್ಯಾಯಯುತವಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಾ ಈ ದಂತಿಪುರವನ್ನು ಆಳುತ್ತಾ ಬಂದವನಿದ್ದೇನೆ. ತಾತ ಧರ್ಮರಾಯ ಒಂದು ಅಶ್ವಮೇಧವನ್ನು ಮಾಡಿ ನಮಗೆ ಪ್ರೇರಣೆಯಾದರು. ಕೃಪಾಚಾರ್ಯ ಗುರುಗಳಾದಂತಹ ಕೃಪಾಚಾರ್ಯರ ನಿರ್ದೇಶನದಂತೆ 3 ಅಶ್ವಮೇಧ ಯಾಗಗಳನ್ನು ಕೈಗೊಂಡೆ. ಇದು ನನಗೆ ದೊರೆತಂತಹ ಭಾಗ್ಯ. ಹಾಗಾಗಿ ಆದರೆ ಇಷ್ಟರಲ್ಲೇ ಸೀಮಿತವಾಗುವುದಲ್ಲ ತಾನೆ, ನನಗಿತ್ತಂತ ಈ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಬೇಕಲ್ಲ. ಅದಕ್ಕಾಗಿ ತಪ್ಪಲ್ಲ ಧರಣಿ ಬರಗಪ್ಪವನ್ನು ಕೊಂದು ತಪ್ಪಲ್ಲ ಧರಣಿ ಬರಗಪ್ಪವನ್ನು ಕೊಂಡು ತಪ್ಪಿದರೆ ತಲೆ ಬಡಿದು ದರ್ಪವನ್ನು ಮುರಿದ ತಪ್ಪಲ್ಲ ಧರಣಿ ಬರ ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು ಎಂಬಂತೆ ಹಿರಿಯರು ಮಾಡಿಟ್ಟದನ್ನು ಕೇವಲ ಅನುಭವಿಸುವುದಲ್ಲ, ಅದನ್ನು ಬೆಳೆಸಿ ಏನಾದರೂ ಸಾಧನೆ ಮಾಡಲು ಸಾಧ್ಯವೋ ಅನ್ನುವ ಹಾಗೆ ಪ್ರಯತ್ನಿಸಬೇಕು. ಅದಕ್ಕಾಗಿ ನನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಬೇಕು, ಸಕಲ ಸಮೃದ್ಧಿಯಾಗಿ ಬೆಳೆಸಬೇಕು ಅನ್ನುವುದಕ್ಕಾಗಿ ದಿಗ್ವಿಜಯವನ್ನು ಕೈಗೊಂಡವನು ನಾನು. ಕರಿ ತುರಗವನ್ನು ಏರಿ ಸಿಂಹ ಧ್ವಜವನ್ನು ಕೂಡಿದಂತಹ ಸಾಲಂಕೃತವಾದ ರಥವನ್ನು ಏರಿದ್ದೇನೆ. ಚತುರಂಗ ಬಲ ಸೈನ್ಯದೊಂದಿಗೆ ದಿಗ್ವಿಜಯಕ್ಕೆ ಹೊರಟವನು ನಾನು. ಭದ್ರಾಶ್ವ, ಕೇತುಮಾಲ, ಉತ್ತರ ಕುರು ಭಾರತ, ಕಿಂಪುರುಷ ವರ್ಷ ಇಂತಾದ ಅನೇಕ ದೇಶಗಳನ್ನು ಗೆದ್ದು ವಿಜಯವನ್ನು ಸಾಧಿಸಿದವನು. ದರ್ಪದಿಂದ ಮೆರೆದವರನ್ನು ಸದೆಬಡಿದು ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿದೆ. ಅನೇಕರು ಬಂದು ಶರಣಾಗಿ ತಾವೇ ಕಪ್ಪ ಕಾಣಿಕೆಗಳನ್ನಿತ್ತರು. ಎಲ್ಲವನ್ನು ಪಡೆದು ಮುಂದುವರಿಯುತ್ತಾ ಇರುವಾಗ ದಾರಿಯುದ್ದಕ್ಕೂ ನಮ್ಮ ಪೂರ್ವಜ ಪಾಂಡವರ ವೃತ್ತಾಂತವನ್ನು ಹೇಳುತ್ತಾ ಅವರ ಬಗ್ಗೆ ಪ್ರಶಂಸೆ ಪ್ರಕಟಿಸ್ತಾ ಇದ್ರು. ಮಾತ್ರವಲ್ಲ, ಇನ್ನು ಮುಂದೆ ಹೋದಾಗ ಕೃಷ್ಣನ ಮಹಿಮೆಯನ್ನು, ಗರ್ಭಸ್ಥ ಶಿಶುವಾಗಿದ್ದಂತಹ ನನ್ನನ್ನು ಯಾವ ರೀತಿಯಲ್ಲಿ ಆತ ರಕ್ಷಿಸಿದ ಈ ವಿಚಾರವನ್ನು ಹೇಳುತ್ತಾ ಕೃಷ್ಣನ ಭಕ್ತಿಯಿಂದ ಸ್ಮರಿಸುತ್ತಾ ಪಾಡುತ್ತಾ ಇರುವವರನ್ನು ಕಂಡಾಗ ಪರಮ ಸಂತುಷ್ಟನಾಗಿ ಅವರಿಗೆಲ್ಲ ಬೇಕಾದಂತಹ ದ್ರವ್ಯಗಳನ್ನು, ವಸ್ತ್ರಾಭರಣಗಳನ್ನು, ವಿಶೇಷವಾದ ಉಡುಗೊರೆಗಳನ್ನು ನೀಡುತ್ತಾ ಮುಂದೆ ಸಾಗಿದೆ. ಬಹಳ ಸಂಭ್ರಮದಿಂದ ವಿಜಯೋತ್ಸವವನ್ನು ಮುಗಿಸಿದವನು ನಾನು. ವಿಜಯೋತ್ಸವದಿಂದ ಮುಗಿಸಿ ಇನ್ನು ದಿಗ್ವಿಜಯದಿಂದ ಹಸ್ತಿನಾವತಿಗೆ ತೆರಳಬೇಕು. ಅಷ್ಟರಲ್ಲಿ ಇನ್ನು ನನ್ನ ಮುಂದಿನ ಪಯಣ ಎಲ್ಲಿಗೆ? ಕೃಷ್ಣ ಪರಮಾತ್ಮನ ಮೊಮ್ಮಗನಾದಂತಹ ವಜ್ರನನ್ನು ಭೇಟಿಯಾಗಬೇಕು. ಮಥುರೆಯ ಅರಸನಾದಂತಹ ಅವನನ್ನು ಸಂದರ್ಶಿಸಿ ಬರಬೇಕು ಅನ್ನುವ ಹಾಗೆ ಇನ್ನು ನನ್ನ ರಥ ಎಲ್ಲಿಗೆ ಸಾಗಬೇಕು? ಮಥುರಾಪುರಿಯತ್ತ ಸಾಗಬೇಕು. ಅಷ್ಟರಡು ಮೈ ತಡೆದ ಕಳೆದುದು ಸೃಷ್ಟಿಗಳು ವಿಹರಿ ಪಡೆ ಶಕ್ತನು ಇಷ್ಟದಂತೆ
ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳೆಂಬಂತ ಅರಿಷಡ್ ವರ್ಗಗಳು ಏನಿದೆಯೋ ಅದು ವ್ಯಕ್ತಿಯೋರ್ವನನ್ನು ಅಧಪತನಕ್ಕೆ ಇಳಿಸುವಲ್ಲಿ ಸಹಾಯಕವಾಗಿ ನಿಲ್ಲುತ್ತದೆ. ಇದರ ಆಮಿಷಕ್ಕೆ ಒಳಗಾಗದೆ ಪ್ರಲೋಭನೆಗೆ ಸಿಲುಕದೆ ಯಾರು ಬದುಕನ್ನು ಕಟ್ಟಿಕೊಳ್ಳುತ್ತಾನೋ ಅವನು ಭಗವತ್ ಕರುಣೆಗೆ ಪಾತ್ರನಾಗಿ ಬದುಕಿನಲ್ಲಿ ಔನ್ನತ್ಯವನ್ನು ಸಾಧಿಸಿಕೊಳ್ಳುತ್ತಾನೆ. ಆದರೆ ಇದರ ದಾಸನಾಗಿ ಚಿತ್ತ ಚಾಂಚಲ್ಯವುಳ್ಳವನಾಗಿ ಬದುಕುವ ವ್ಯಕ್ತಿಯೋರ್ವ ನನ್ನನ್ನು ತನ್ನ ಬದುಕಿಗೆ ತಾನೇ ಸ್ವತಃ ಬಾ ಬಾ ಎಂದು ಆಹ್ವಾನ ನೀಡಿದಂತೆ ನಾನು ಖಾಲಿ ಪುರುಷನಿದ್ದೇನೆ. ಈ ಯುಗದ ಅಗ್ರಗಣ್ಯ ಅಧಿಪತಿ ನಾನು. ಕ್ಷಣದ ಅವಕಾಶ ಸಾಕು ನನ್ನ ಪ್ರವೇಶಕ್ಕೆ. ಅವಕಾಶಗಳು ಸೂರ್ಯೋದಯದಂತೆ ಸ್ವೀಕರಿಸುವುದೋ ಬೇಡವೋ ಎಂದು ಚಿಂತಿಸುತ್ತಾ ನಾವು ಕುಳಿತೆವು ಅಂತಾದರೆ ಸೂರ್ಯಾಸ್ತ ಆಗಿ ಹೋಗುತ್ತದೆ. ಅವಕಾಶ ನಮ್ಮ ಕೈಯಿಂದ ಜಾರಿ ಹೋಗುತ್ತದೆ. ಮತ್ತೆ ಚಿಂತಿಸಿ ಫಲವೇನು? ಹಾಗಾಗಿ ಎಲ್ಲಿ ಅವಕಾಶ ದೊರಕುತ್ತದೆ ಅಲ್ಲಿ ತಲೆ ಎತ್ತಿ ನಿಲ್ಲಬೇಕು. ಕೇವಲ ನಿಂತರೆ ಸಾಕೆ, ವಿಜೃಂಭಿಸಬೇಕು. ವ್ಯಾಪಕವಾದಂತಹ ಒಂದು ಕಾಲದಲ್ಲಿ ಅಂಶಭೂತವಾದಂತಹ ಇನ್ನೊಂದು ಕಾಲ. ತಲೆ ಬಗ್ಗಿಸಿ ಅವಕಾಶಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳಬೇಕು. ಎಲ್ಲಿ ಸಜ್ಜನನೊಬ್ಬ ಹಾದಿ ತಪ್ಪುತ್ತಾನೆ, ತನ್ನ ಆಚಾರದಲ್ಲಿ ಲೋಪವನ್ನು ಎಸಗುತ್ತಾನೆ, ಅದನ್ನು ಹೊಂಚು ಹಾಕಿ ಕಾಯುತ್ತಾ ಇರಬೇಕು. ಕೊನೆ ಪಕ್ಷ ಪರೀಕ್ಷೆಯನ್ನಾದರೂ ಮಾಡಿ ನಾವಿದ್ದೇವೆ ಎಂಬುದನ್ನು ದೃಢಪಡಿಸಿಕೊಳ್ಳಬೇಕು. ಆಗ ನಮ್ಮ ಅಸ್ತಿತ್ವಕ್ಕೆ ಒಂದು ಆಧಿಪತ್ಯವು, ಒಂದು ಅಧಿಕಾರವು ದೊರಕಿದಂತಾಗುತ್ತದೆ. ಸಜ್ಜನನು ಹಾದಿ ತಪ್ಪುವುದೇ ಕಲಿಯ ಪ್ರವೇಶಕ್ಕೆ ಅವಕಾಶ. ಆದರೆ ಒಂದುಂಟು, ಸಜ್ಜನನು ಅಕಸ್ಮಾತ್ ತಪ್ಪನೆಸಗಿದರೂ ಸಹ ಅದನ್ನು ಮರೆಸಿ ಪಶ್ಚಾತ್ತಾಪದಿಂದ ಅದನ್ನು ತಾನು ಬೆಳೆಯುವ ನಿಟ್ಟಿನಲ್ಲಿ ಸಹಕಾರಿಯಾಗಿ ಬಳಸಿಕೊಳ್ಳುತ್ತಾನೆ. ತಪ್ಪು ಮಾಡಿದಾಗ ತ್ಯಾಗಿಯಾಗಿ, ಯೋಗಿಯಾಗಿ, ಧ್ಯಾನಾಸಕ್ತನಾಗಿ ಭಗವದ್ ಅನುಗ್ರಹಕ್ಕೆ ಕಾರಣನಾಗುತ್ತಾನೆ. ಆ ಮೂಲಕ ತಪ್ಪು ಮಾಡಿಯೂ ತಾನು ದೊಡ್ಡವನಾಗುತ್ತಾನೆ. ಇದಕ್ಕೆ ಜ್ವಲಂತ ದೃಷ್ಟಾಂತ ನಳಚಕ್ರವರ್ತಿಯ ಬದುಕು. ಅವನು ಆಚಾರ ತಪ್ಪಿದ ಕ್ಷಣದಲ್ಲಿ ನಾನು ನನ್ನ ಕ್ರೋಧಾವಿಷ್ಟನಾಗಿ ನಾನು ಅವನ ಬದುಕನ್ನು ಪ್ರವೇಶ ಮಾಡಿದೆ. ಅರಸನಾಗಿ ವೈಭವದ ಜೀವನವನ್ನು ಸಾಗಿಸುತ್ತಿದ್ದಂತಹ ಅವನನ್ನು ಅಡವಿ ಪಾಲಾಗುವಂತೆ ಮಾಡಿದೆ. ಹೆಂಡತಿ ಮಕ್ಕಳಿಂದ ದೂರವಾಗಿ ಕಷ್ಟದ ಕಾರ್ಪಣ್ಯದಲ್ಲಿ ಬದುಕುವಂತೆ ಮಾಡಿದೆ. ಆದರೆ ಏನು ಮಾಡೋಣ, ಸಜ್ಜನನು ಯಾವತ್ತಿದ್ದರೂ ಸಜ್ಜನನಾಗಿಯೇ ಉಳಿಯುತ್ತಾನೆ ಎಂಬುದು ಅಲ್ಲಿ ನಿರೂಪಿತವಾಯಿತು. ಅವನು ಧರ್ಮ ತಪ್ಪದೆ, ಕೊಟ್ಟ ಮಾತನ್ನು ಮೀರದೆ ನಡೆದ ಹಾದಿಯ ಮೂಲಕವಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರನಾದ. ಸೋಲು ನನ್ನದಾದರೂ ಸಹ ಪ್ರವೇಶ ಮಾಡಿ ಸಿಕ್ಕಿದ ಅವಕಾಶವನ್ನು ನಾನು ಬಿಡಲಿಲ್ಲ. ಹಾಗೆಂದು ಕರ್ತವ್ಯ ವಿಮುಖನಾಗಿ ಕೈಕಟ್ಟಿ ಕುಳಿತವನಲ್ಲ ನಾನು. ಮತ್ತೊಮ್ಮೆ ದ್ವಾಪರ ಮತ್ತು ಕಲಿಯ ಸಂಧಿಕಾಲದಲ್ಲಿ, ದ್ವಾಪರದ ಅಂತ್ಯದ ಕಾಲದಲ್ಲಿ ಧರ್ಮರಾಯನು ಆಳ್ವಿಕೆ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನಾನು ಪ್ರವೇಶ ಮಾಡಿದೆ. ಅದು ಹೇಗೋ ನನ್ನನ್ನು ಪತ್ತೆ ಹಚ್ಚಿದ ಭೀಮಾರ್ಜುನರು ಧರ್ಮರಾಯನೆದುರು ನನ್ನನ್ನು ಪ್ರಕಟಪಡಿಸಿದರು. ಸಜ್ಜನನು ಧರ್ಮ ಸೂಕ್ಷ್ಮವನ್ನು ಅರಿತಂತ ಅವನು ನನ್ನ ವಾಸಕ್ಕೆ 4 ತಾಣಗಳನ್ನು ಕರುಣಿಸಿದ. ಆದರೆ ಏನು ಮಾಡೋಣ, ವರ್ಷಗಳೆಷ್ಟು ಕಳೆದರೂ ಸಹ ಪ್ರವೇಶ ನನಗೆ ಅಸಾಧ್ಯವಾಗಿ ಹೋಯಿತು. ಆದರೆ ಈಗ ಯುಧಿಷ್ಠಿರನ ಕಾಲವದು ಕಳೆದುದು. ಸೃಷ್ಟಿಯೊಳು ವಿಹರಿ ಪಡೆ ಶಕ್ತನು ನನ್ನಿಷ್ಟದಂತೆ. ಹಾಗಾಗಿ ಗೆಲಿದೆನೈ ನವ ಖಂಡಗಳ ಕಲಿಯುಗ ಈ ಯುಗದ ಯುಗ ಪ್ರವರ್ತಕ ನಾನು. ಹಾಗಾಗಿ ಲೋಕ ಸಮಸ್ತವು ನನ್ನ ಅಧೀನದಲ್ಲಿ. ಧರ್ಮರಾಯನ ಕಾಲ ಕಳೆಯಿತು, ಸ್ವರ್ಗವಾಸಿಯಾಗಿದ್ದಾನೆ. ಅವತಾರಿಯಾದಂತ ಕೃಷ್ಣ ಪರಂಧಾಮವನ್ನು ಗೈದಿದ್ದಾನೆ. ಇನ್ನು ಯಾರ ಹೆದರಿಕೆ ನನಗೆ? ನನ್ನನ್ನು ನಿಯಂತ್ರಿಸುವವರಾಗಲಿ ಅಥವಾ ನನ್ನನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವರಾಗಲಿ ಈ ಭೂಮಂಡಲದಲ್ಲಿ ಯಾರಿದ್ದಾರೆ?
ಎಲ್ಲವೂ ನನ್ನಿಷ್ಟದಂತೆ ನನ್ನ ಸಂಕಲ್ಪದಂತೆಯೇ ಹಾಗೆಂದು ಭಾವಿಸಿ ಪ್ರವೇಶಿಸುವುದಕ್ಕೆ ಅವಕಾಶವನ್ನು ಗಣನೆ ಮಾಡುತ್ತಾ ಕುಳಿತವನು ನಾನು. ನವ ಖಂಡಗಳನ್ನು ಗೆಳೆದಿದ್ದೇನೆ, ಎಲ್ಲವೂ ನನ್ನ ಹಿಡಿತದಲ್ಲಿ. ಆದರೆ ಈಗ ಒಂದು ವರ್ತಮಾನ ಬಂದಿದೆ. ಪಾಂಡವರ ಮುಂದಿನ ಪೀಳಿಗೆಯವನ ಒಬ್ಬ ಧರ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾನೆ. ಅಲ್ಲಿ ಧರ್ಮ ಉತ್ತುಂಗ ಸ್ಥಿತಿಯಲ್ಲಿದೆ. ಧರ್ಮರಾಯನಿಗೆ ಪರ್ಯಾಯವಾಗಿ ಬೆಳೆದು ನಿಂತಿದ್ದಾನೆ. ಧರ್ಮದ ಕೈ ಜಾರುತ್ತಾ ಸೋಲುತ್ತಾ ನಶಿಸಿ ಹೋಗುವಂತ ಸಂದರ್ಭ ಅಲ್ವೇ ನನ್ನ ಪ್ರವೇಶಕ್ಕೆ ಕಾಲ. ಹಾಗಾದ್ರೆ ಇವನು ಧರ್ಮ ನಿರತನಾಗಿದ್ದಾನೆ ಅಂತಾದ್ರೆ ನನ್ನ ಪ್ರವೇಶಕ್ಕೆ ಸಾಧ್ಯತೆ ಏನು? ಹಾಗಾಗಿ ಸೇರುವೆನು ಕುರು ಜಾಂಗಲವ, ಲೋಕಕ್ಕೆ ಸಾರುವೆನು ನನ್ನ ಮಹಿಮೆ ಏನು ಎಂಬುದಾಗಿ. ನಾನು ಅರಸನಾಗಿ ಮೆರೆಯಬೇಕು ಅಂತಿದ್ರೆ ಇನ್ನೊಬ್ಬ ಅರಸ ಭೂಮಂಡಲದಲ್ಲಿ ಇರಕೂಡದು. ಇನ್ನೇತಗೆ ಅಭಿಮನ್ಯು ಕುಮಾರಗೆ ಅಭಿಮನ್ಯು ಕುಮಾರಗೆ ಮನ್ನಣೆ ದೊರೆಯುವುದು ಭಿನ್ನನೆ ಬಿಡುವೆನೆ ಭಿನ್ನನ ಕಾರಣ ಉನ್ನತಿ ಅಡಗಿದೆನು. ಅಧರ್ಮ ಎಲ್ಲಿ ಮೆರೆಯುತ್ತದೋ, ಧರ್ಮ ಎಲ್ಲಿ ಜಾರುತ್ತಾ ಉಂಟೋ ಅಲ್ಲಿ ನಾನಿರಬೇಕು. ಯುಗ ಪುರುಷಕ್ಕೆ ಯುಗಕ್ಕೆ ಒಬ್ಬನೇ ಪುರುಷ, ಅದು ಇಬ್ಬರಿರಲು ಸಾಧ್ಯವಿಲ್ಲ. ಆದರೆ ಕೇಳಿದ್ದು ಏನು? ಧರ್ಮರಾಯನ ತಮ್ಮನಾದಂತಹ ಅರ್ಜುನ, ಅವನ ಮಗನಾದಂತಹ ಅಭಿಮನ್ಯು, ಅವನ ಕುಮಾರನಾದಂತಹ ಪರೀಕ್ಷಿತ ಎಂಬವನು ಈಗ ಕುರುಕುಲವನ್ನು ಆಳುತ್ತಾ ಇದ್ದಾನೆ. ಧರ್ಮರಾಯನಿಗೆ ಪರ್ಯಾಯವಾಗಿ ಬೆಳೆದು ನಿಂತಿದ್ದಾನೆ. ಇತರರಿಗೆ ಆದರ್ಶಪ್ರಾಯನು ಅನುಕರಣೀಯನೂ ಆಗಿ ಲೋಕಕ್ಕೆ ಮಾದರಿಯಾಗಿ ನಿಂತಿದ್ದಾನೆ. ಬಹಳಷ್ಟು ಪ್ರಗತಿಯನ್ನು ಉನ್ನತಿಯನ್ನು ಸಾಗಿಸಿದ್ದಾನೆ. ಹಾಗಾದರೆ ನಾನು ಅಲ್ಲಿ ಪ್ರವೇಶ ಪಡಿಬೇಕು ಅಂತ ಆದರೆ ಅವನು ಏರಿದ ಎತ್ತರದಿಂದ ಅವನನ್ನು ಇಳಿಸಬೇಡುವೆ? ಅವನು ಯಾವ ಉನ್ನತಿಯನ್ನು ಸಾಧಿಸಿದ್ದಾನೆ ಅವನನ್ನು ಅವನತಿ ಸಾಧಿಸುವಂತೆ ನಾನು ಮಾಡಬೇಡವೇ? ಮಾಡಬೇಕು ಅಂತಾದರೆ ನಾನು ಅಲ್ಲಿಗೆ ಸಾಗಬೇಕು, ಪರೀಕ್ಷಿತನನ್ನು ಪರೀಕ್ಷಿಸಬೇಕು ನಾನು. ಹಾಗಾದರೆ ನಾನು ಅಲ್ಲಿಗೆ ಹೋಗಿ ಪರೀಕ್ಷಿಸುವುದಕ್ಕಾಗಿ ಹಸ್ತಿನಾವತಿಗೆ ಹೊರಟು ಬಂದವನಿದ್ದೇನೆ. ಬಂದಂತಹ ನಾನು ಅರಸನೆಲ್ಲಿ ಎಂದು ವಿಚಾರಿಸಿದಾಗ ಅವನು ದಿಗ್ವಿಜಯಕ್ಕೆ ಹೋಗಿದ್ದಾನೆ ಎಂಬ ವಿಷಯವು ತಿಳಿದು ಬಂದಿತ್ತು. ಅದು ಎಲ್ಲಿಗೆ? ಮಥುರಾ ನಗರಕ್ಕೆ. ಕೃಷ್ಣನ ಮೊಮ್ಮಗನಾದಂತಹ ವಜ್ರನು ರಾಜ್ಯಭಾರ ಮಾಡುತ್ತಿರುವಂತಹ ಮಥುರೆಗೆ ಹೋಗಿದ್ದಾನಂತೆ. ಹಿಂದಿನವರ ಸ್ನೇಹವನ್ನು ಈ ಮುಂದಿನ ಪೀಳಿಗೆಯವರು ಕೂಡ ಅನುಸರಿಸಿಕೊಂಡು ಬಂದಿದ್ದಾರೆ. ಈರುವರು ಕಷ್ಟ ಸುಖಗಳ ವಿನಿಮಯವನ್ನು ಮಾಡುತ್ತಾ ಯಮುನಾ ತೀರದಲ್ಲಿ ವಿಹಾರವನ್ನು ಮಾಡುತ್ತಿದ್ದಾರೆ ಎಂಬ ಸುದ್ದಿಯೊಂದು ನನಗೆ ಸಿಕ್ಕಿದೆ. ಹಾಗಾದರೆ ನಾನು ನನ್ನ ನಿಜ ರೂಪದಲ್ಲಿ ಅವನ ಎದುರಿಗೆ ನಿಲ್ಲುವುದು ಸರಿಯಲ್ಲ. ನನ್ನ ರೂಪವನ್ನು ಮರೆಸಿ ಅವನೆದುರಿಗೆ ನಿಲ್ಲಬೇಕು. ಹಾಗೆ ನಿಂತ ಕಾಲದಲ್ಲಿ ಅವನ ಬುದ್ಧಿ ಚಿತ್ತ ಚಾಂಚಲ್ಯವಾಗಬೇಕು, ಭಾವೋದ್ರೇಗಕ್ಕೆ ಒಳಗಾಗಬೇಕು. ಅಂತ ಸಂದರ್ಭದಲ್ಲಿ ಅಲ್ವೇ ಮನುಷ್ಯ ಆತುರದ ನಿರ್ಧಾರವನ್ನು ಕೈಗೊಳ್ಳುವುದು. ಹಾಗಾಗಿ ಖಾಲಿ ನನ್ನ ಬಣ್ಣವೇ ಕಪ್ಪು, ಆ ಕಪ್ಪು ಬಣ್ಣ ಮತ್ತತ್ತು ಪ್ರಕಾಶಮಾನವಾಗುವಂತೆ ಕಪ್ಪು ಅಂಗಿಯನ್ನು ಧರಿಸಿದ್ದೇನೆ. ರತ್ನ ವಜ್ರಗಳಿಂದ ಶೋಭಿಸುತ್ತಿರುವ ಕಿರೀಟವನ್ನು ತಲೆಗೇರಿಸಿಕೊಂಡವನಿದ್ದೇನೆ. ಒಂದು ಬಡಕಲು ಹಸುವನ್ನು, ಒಂದು ಮುದಿ ವೃಷಭವನ್ನು ಬಲವಾದ ಹಗ್ಗದಲ್ಲಿ ಬಂಧಿಸಿ ಕೈಯಲ್ಲಿ ಒಂದು ದಂಡುಕೋಲನ್ನು ಹಿಡಿದುಕೊಂಡು ಆ ಅರಸನ ದೃಷ್ಟಿ ನನ್ನ ಮೇಲೆ ಬೀಳುವಂತೆ ಅವನಿಗೆ ಎದುರಾಗಿ ಸಾಗುತ್ತೇನೆ. ಧರಿಸಿದ ರಾಜ ಚಿನ್ನವ ಗಮನಿಸುತ್ತ ಬೆರಗಾಗಿ ಮುನಿಸಿರುವೆ. ಅಮಲ ಚರಿದಳು ಕೇಳ್ದಳು ಆಗಲಿ ಕಾಲ ಪುರುಷರಳು
ಸಂಭ್ರಮವನ್ನು ವಜ್ರನಲ್ಲಿ ಅರಮನೆಯಲ್ಲಿ ಆಚರಿಸಿ ಅಲ್ಲಿಂದ ಅವನಿಂದ ಸಂತೋಷವಾಗಿ ಬೀಳ್ಕೊಟ್ಟು ಬಂದು ಇನ್ನೇನು ಹಸ್ತಿನಾವತಿಗೆ ಹೊರಡಬೇಕು. ಅಷ್ಟರಲ್ಲಿ ನಾನು ಬರುವಂತಹ ದಾರಿಯ ಮಧ್ಯದಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ. ಎಲ ಒಬ್ಬ ಧೂರ್ತನೊಬ್ಬ ಬಡಕಲು ಹಸುವನ್ನು, ಕುಂಠಿತವಾಗಿ ಬರುತ್ತಿರುವಂತಹ ವೃಷಭವನ್ನು ಒದೆಯುತ್ತಾ ಹಿಂಸಿಸುತ್ತಾ ಬರ್ತಾ ಇದ್ದಾನಲ್ಲ. ಹಾಗಾದ್ರೆ ನನ್ನ ಆಡಳಿತದ ವ್ಯಾಪ್ತಿಯಲ್ಲಿ ಈ ರೀತಿಯ ದುರ್ವರ್ತನೆ ನಡೆಯುತ್ತಾ ಇದೆಯೇ? ಇದನ್ನು ಪ್ರಶ್ನಿಸಬೇಕಲ್ಲ. ಎಲ ಯಾರೋ ನೀನು? ಚಂಡಾಲ ಮಹಿಪತಿ ಹಸುವನದೇ ಯುದ್ಧ ಹಿಂಸಿಸುತ್ತಿಲ್ಲ. ಕಾರಣವೇನು ಸುರು? ಎಲ್ಲವೋ ಧೂರ್ತನೆ, ಏನು ಮಾಡ್ತಾ ಇದ್ದಿ? ಆ ಮೂಕ ಪ್ರಾಣಿಗಳನ್ನ ಅಷ್ಟೊಂದು ಹಿಂಸಿಸ್ತಾ ಇದ್ದೀಯಲ್ಲ. ನಿನ್ನನ್ನು ಕಾಣುವಾಗ ನೀನು ತೊಟ್ಟಂತಹ ಆಭರಣಗಳು, ಧರಿಸಿದಂತಹ ಬಟ್ಟೆಯನ್ನು ನೋಡಿದ್ರೆ ತಲೆಯಲ್ಲಿ ಶಿರದಲ್ಲಿ ಇರುವಂತಹ ಕಿರೀಟ ವಜ್ರವೈಡೂರ್ಯದ್ದು. ಹೌದು, ಅದನ್ನೆಲ್ಲ ಕಾಣುವಾಗ ನೀನು ಕಾಣುವ ರೀತಿಗೂ ರಾಜನ ಹಾಗೆ ಕಾಣುತ್ತಾ ಇದ್ದಿ. ಓ, ರಾಜನೇ ನಾನು. ಹೌದು, ಯುಗದ ರಾಜ ನಾನು. ಈ ಯುಗದ ರಾಜ. ನೋಡ್ಲಿಕ್ಕೆ ಬಣ್ಣ ಕೂಡ ಕಪ್ಪು, ನೀನು ತೊಟ್ಟಂತಹ ಉಡುಗೆ ಕೂಡ ಕಪ್ಪು. ಇದರಲ್ಲೇ ನಿನಗೆ ಗೊತ್ತಾಗ್ತದೆ ನಿನ್ನ ಧೂರ್ತ ವರ್ತನೆ. ಕಪ್ಪು ಬಣ್ಣ ಅಂತ ಅಪಹಾಸ್ಯವಾಗಿ ಮಾತನಾಡಬೇಡವೋ, ಅದು ವಂಶವಾಹಿನಿಯಿಂದ ಬರುವಂತದ್ದು. ನಿನ್ನ ಮೂಲ ಯಾರೋ ಬಿಳಿ ಇರಬೇಕು, ಹಾಗಾಗಿ ನೀನು ಗೌರವ ವರ್ಣದಲ್ಲಿ ಇದೆಯಾ. ಕಪ್ಪಾದರೂ ನಾನು ನೋಡು ಲಕ್ಷಣವಾಗಿ ಕಾಣುತ್ತಿಲ್ವೇ? ಹೌದಪ್ಪ, ನಿನ್ನ ಲಕ್ಷಣ ನಿನ್ನ ಕೃತಿಯಲ್ಲಿ ಕಾಣುತ್ತಾ ಉಂಟು. ಅಯ್ಯ, ನೀನು ಮಾಡುವಂತ ಈ ಕೃತಿಗೂ ನಿನ್ನ ಈ ರೀತಿಯ ವರ್ತನೆಗೂ ಏನೋ ಒಂದು ಹೊಂದಾಣಿಕೆ ಸರಿಯಾಗ್ತಾ ಇಲ್ಲ. ನೋಡುವಾಗ ರಾಜನ ಹಾಗೆ ಕಾಣುತ್ತಾ ಇದ್ದಿ, ಮಹೀಪತಿಯ ಹಾಗೆ ಇರುವಂತ ನೀನು ಚಾಂಡಾಲ ಕೃತ್ಯವನ್ನು ಮಾಡ್ತಾ ಇದ್ದೀಯಲ್ಲ. ಚಾಂಡಾಲ? ಹೌದು. 3 ಕಾಲನ್ನು ಕಳೆದುಕೊಂಡಂತಹ ವೃಷಭ ಒಂದು ಕಡೆ, ಅದು ಕೂಡ ಕಾಲು ಕುಂಠಿತವಾಗಿ ಬಹಳ ಪ್ರಯಾಸ ಪಟ್ಟುಕೊಂಡು ನಡೆಯುತ್ತಾ ಬರ್ತಾ ಉಂಟು. ನಾನು ಹೊಡೆದು ಅದರ ಕಾಲು ಕುಂಠಿತವಾಗಿದೆ. ಓಹೋ, ಇನ್ನೊಂದು ಕಡೆ ಆ ಹಸು ತನ್ನ ಕರುವನ್ನು ಕಳೆದುಕೊಂಡು ಹೇಗೆ ರೋಧಿಸುತ್ತದೋ ಅಂತಹ ದುಃಖದಲ್ಲಿರುವಂತಹ ಗೋಮಾತೆಯನ್ನು ಹಿಂಸಿಸ್ತಾ ಒದೆಯುತ್ತಾ ಬರ್ತಾ ಇದೆಯಲ್ಲ. ಇಷ್ಟೊಂದು ಹಿಂಸೆ ನೀಡುವ ನಿನಗೆ ಅದರಿಂದ ಏನು ಲಾಭ? ನಮ್ಮ ಈ ಆರ್ಯಾವರ್ತದಲ್ಲಿ ವೃಷಭ ಅನ್ನುವಂಥದ್ದು ಧರ್ಮದ ಸಂಕೇತ. ಸರಿ, ಈ ಧರೆ ಗೋಮಾತೆಗೆ ಪ್ರತೀಕವಾದದ್ದು. ಹಾಗಿರುವಾಗ ಇಂತಹ ಕೃತ್ಯ ನಿನ್ನಿಂದ ಯಾಕಾಗಿ? ಏನು ಕಾರಣ? ಗೋಮಾತೆಯನ್ನು ಹೊಡೆಯುವುದು ತಪ್ಪು ಅಂತ ಹೇಳುತ್ತಾ ಇದ್ದೆ. ಹೌದು. ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡುತ್ತಾ ಇದ್ಯಾ. ನಾನು ಆರಾದರೆ ಏನು ನಿನಗೆ? ಮರುಳಿನಾರಾದರೆ ನಿನ್ನ ಪಥವಿದು ಮರುಳೇನಾರಾದರೆ ನಿನ್ನ ಪಥವಿದು ಮೆರವೆನು ಮನದಂತೆಗೆ ಮೆರವೆನು ಮನದಂತೆಯೇ ಧರೆಯಿದು ತನವು ವೃಷಭ ಮತ್ತೆ ಧರ್ಮ ಧರೆಯಿದು ತನವು ವೃಷಭ ಮತ್ತೆ ಧರ್ಮವು ಅರಿತ ಚರಾಗುವಿಯ ಆಗುವಿಯ ಮರುಳೇನಾರಾದರೆ ನಿನ್ನ ಪಥವಿದು ಮೆರವೆನು ಮನದಂತೆಯೇ ಮೆರವೆನು ಮನದಂತೆಯೇ ಅಯ್ಯ, ಏನಯ್ಯ? ಅತಿ ಸುಲಭದ ಕಾರ್ಯ ಯಾವುದು ಗೊತ್ತುಂಟಾ?
ಯಾವುದು? ಇನ್ನೊಬ್ಬನ ಕಾರ್ಯವನ್ನು ಗೌಣವಾಗಿ ಕಾಣುವುದು ಹಾಗೂ ಟೀಕಿಸುವುದು. ಅದರಷ್ಟು ಸುಲಭ ಮತ್ತೊಂದು ಇಲ್ಲ. ನಾನು ಮಾಡುವಂತದ್ದು ನಿನಗೆ ಚಾಂಡಾಲ ಪ್ರವೃತ್ತಿಯಂತೆ ಕಂಡು ಬರುತ್ತಾ ಇದೆ ಅಲ್ಲಿ. ನನ್ನ ಬಣ್ಣ, ನನ್ನ ನಾನು ಧರಿಸಿರುವಂತಹ ಕಿರೀಟ, ನನ್ನ ಬಟ್ಟೆ, ಉಡುಗೆ ತೊಡುಗೆಗಳು ನನ್ನ ವ್ಯವಹಾರಕ್ಕೆ ಒಂದೊಂದು ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾ ಇದ್ದೀಯ. ಹಸು, ಲೋಕದಲ್ಲಿ ಕೆಲವರು ಇದನ್ನು ಗೋಮಾತೆ, ಕಾಮಧೇನು ಅಂತ ಪೂಜಿಸುವುದು ನನಗೂ ತಿಳಿದಿದೆ. ಯಾಕೆ ಹೇಳು? ಅದರ ಪ್ರತಿಯೊಂದು ಹಾಲಿನಿಂದ ಹಿಡಿದು ಅದರ ಮಾಂಸದ ತನಕ ಉಪಯೋಗಕ್ಕೆ ಬರುವಂತದ್ದು. ಇನ್ನು ಮಾತ್ರ ಅಲ್ಲ, 33 ಕೋಟಿ ದೇವತೆಗಳ ವಾಸಸ್ಥಾನವೂ ಹೌದು. ನಾವು ಆ ರೀತಿಯಾಗಿ ಪೂಜಿಸುವವರು. ನೀನು ಪೂಜಿಸುತ್ತಿ, ಅದೇ ಇನ್ನೊಬ್ಬರಿಗೆ ಆಹಾರವೂ ಆಗಿ ಕಾಣುತ್ತದೆ. ಅದು ಅದನ್ನು ತಪ್ಪಿಸ್ಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟಾ, ನನ್ನಿಂದ ಸಾಧ್ಯ ಉಂಟಾ? ಓಹೋ, ಇದು ಹೇಗೆ ಗೊತ್ತುಂಟಾ? ನಿನ್ನ ಮನೆಗೆ ಊಟಕ್ಕೆ ಬಂದ್ರೆ ನೀನು ಊಟ ಆಗಿದೆಯಲ್ವಾ ಅಂತ ಕೇಳುದು. ಅದೇ ಇನ್ನೊಬ್ಬರ ಮನೆಗೆ ಹೋದಾಗ ನೀನು ಊಟ ಆಗ್ಲಿಲ್ವಾ, ಬನ್ನಿ ಊಟ ಮಾಡಿ, ಅದು ಬೇಕಾ ಇದು ಬೇಕಾ ಅಂತ ಸತ್ಕಾರ ಮಾಡುದು. ನಿನ್ನ ಪ್ರವೃತ್ತಿ ಇರಬೇಕು ಹಾಗೆ. ನನ್ನ ವೃತ್ತಿ ಬಿಡು, ಅದು ನಿನಗೆ ಸರಿ ಸಾಟಿಯುವಲ್ಲ, ಅದನ್ನು ಪ್ರಶ್ನಿಸಲಿಕ್ಕೂ ನಿನ್ನಿಂದ ಸಾಧ್ಯ ಇಲ್ಲ. ಆದರೆ ನನ್ನ ಪಾಡಿಗೆ ನನ್ನ ಹಸುವನ್ನು, ನನ್ನ ವೃಷಭವನ್ನು ನನ್ನ ಕೈಯಲ್ಲಿರುವ ದೊಣ್ಣೆಯಿಂದ ನಾನು ಹೊಡಿತಾ ಇದ್ದೇನೆ. ನಿನ್ನ ಪಾಡಿಗೆ ನೀನು ಹೋಗುವುದು ಬಿಟ್ಟು ನೀನು ಯಾರು, ಯಾಕೆ ಹೊಡಿತಾ ಇದೀಯಾ, ಏನು ಕಾರಣ ಅಂತ ಕೇಳುತ್ತಾ ಇದೀಯಲ್ಲ, ಇದು ನಿನಗೆ ಸಂಬಂಧಪಟ್ಟದಲ್ಲ. ನೋಡು, ನೀನೇ ಹೇಳಿದ ಹಾಗೆ ದರೆಯಿದು ದನ, ಇದನ್ನು ಹೊಡಿತೇನೆ, ಸಾಯುವ ತನಕವೂ ಹೊಡಿತೇನೆ. ಮತ್ತೆ ಧರ್ಮ, ಇದು ವೃಷಭ, ಇದಕ್ಕೆ ಸಾಂಕೇತಿಕವಾಗಿ ಇರುವಂತದ್ದು. ಇದನ್ನು ಬೇಕು ಅಂತಲೇ ನಾನು ಈ ಸಾಯುವವರೆಗೆ ಈ ನನ್ನ ದೊಣ್ಣೆಯಿಂದ ಹೊಡೆದು 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 ಸಾಯಿಸುತ್ತೇನೆ. ನಿನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಅಯ್ಯ, ನೀನೇ ಹೇಳಿದೆ ಈಗ ಧರ್ಮ ವೃಷಭದ ಸಂಕೇತ ಅಂತ ಹೇಳಿ. ಅಂತಹ ಧರ್ಮ ಈಗ 3 ಕಾಲುಗಳನ್ನು ಕಳೆದುಕೊಂಡಿದೆ. ಅರ್ಥಾತ್ ಈ 4 ಯುಗಗಳಲ್ಲಿ 3 ಯುಗಗಳು ಈಗಾಗಲೇ ಕಳೆದು ಹೋಗಿದೆ. ತಪಸ್ಸು, ಶೌಚ, ದಯೆ, ಸತ್ಯ ಅನ್ನುವಂಥದ್ದು ಧರ್ಮದ 4 ಕಾಲುಗಳು. ಅದರಲ್ಲಿ ಈಗಾಗಲೇ 3 ಯುಗಗಳು ಕಳೆದಂತೆ 3 ಕಾಲುಗಳನ್ನು ಕಳೆದುಕೊಂಡು ಹೋಗಿದೆ. ಆದ್ರೆ ಇನ್ನು ಉಳಿದ 1 ಕಾಲು, ಕಲಿಯುಗದಲ್ಲಿ 1 ಕಾಲು ಇರಬೇಕು ಅಂತ ಲೆಕ್ಕ. ಆದರೆ ಅದನ್ನು ನೀನು ಕಳೆಯುವುದಕ್ಕಾಗಿ ಕುಂಠಿತವಾಗಿಸಿದೆಯಲ್ಲ, ಅದಕ್ಕೂ ನೀನು ಕಾರಣ ಅಲ್ಲ. ಆದರೆ ಆ ಕುಂಠಿತವಾದ ಕಾಲನ್ನು ಕೂಡ ನಾಶ ಮಾಡ್ಲಿಕ್ಕೆ ನಾನು ಬಿಡುತ್ತೇನೆ ಅಂತ ತಿಳಿದುಕೊಂಡಿದ್ಯಾ? ಎಲ್ಲವೋ ಮೂಡನೆ, ಏನು ನಾನು ಯಾರು ಅಂತ ತಿಳಿದೆ. ಕಾಲಿ ಪುರುಷನಿದ್ದೇನೆ ನಾನು. ನೀನು ನನ್ನೆದುರು ನಿಂತು ಮಾತನಾಡುತ್ತಿದ್ಯಾ. ಈ ರೂಢಿಯ ಚಕ್ರೇಶ್ವರ ನಾನು. ಈ ಹಿಂದೆ ನಿನ್ನ ಹಿರಿಯರಿಗೆ ನನ್ನಿಂದ ಯಾವೆಲ್ಲ ನಷ್ಟಗಳು ಆಗಿದೆ, ಯಾವೆಲ್ಲ ಬವಣೆಗಳನ್ನು ಅನುಭವಿಸಿದ್ದಾರೆ ಅಂತ ಸ್ವಲ್ಪ ಹಿಂದೆ ಹೋಗಿ ಹಿರಿಯರಿಂದ ಕೇಳಿ ತಿಳಿದುಕೋ. ಮತ್ತೆ ನನ್ನೊಡನೆ ಮಾತನಾಡುವಂತ ಪ್ರವೃತ್ತಿಯನ್ನು ಎದುರಿಸು. ನೀನು ಏನು ಬಹಳ ಪ್ರಭಾವವನ್ನು ಬೀರುತ್ತಾ ಇದೆಯಾ ನೀನು? ನಿನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ನನ್ನ ಯುಗದಲ್ಲಿಯ ಅದನ್ನು ನೀನು ಮೊದಲೇ ಮಾಡಿದವನಿದ್ದೀಯಲ್ಲ. ಏನು ಮಾಡಿದೆ? ಏನು ನಳನಲ್ಲಿ ನೀನು ಪ್ರಭಾವವನ್ನು ಬೀರಿದೆಯ ತಾನೆ? ನಿನಗೆ ಆದೀತ ಅವನನ್ನು ಗೆಲ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ನಳನನ್ನು ಅಸೂಯೆಯಿಂದ, ಅದು ಕೂಡ ನಳನ ಮೇಲಿನ ಅಸೂಯೆಯಿಂದ ನೀನು ಅವನಲ್ಲಿ ಪ್ರಭಾವ ಬೀರ್ಲಿಕ್ಕೆ ಹೋದದ್ದು. ಏನೋ ಒಂದು ಸಣ್ಣ ತಪ್ಪು ಮಾಡಿದ, ಅಶೌಚದಿಂದ ಇದ್ದವನನ್ನು ನೀನು ಪ್ರವೇಶಿಸಿದೆ. ಹಾಗಂತ ಹೇಳಿ ಅವನು ಆ ಕಷ್ಟಗಳನ್ನೆಲ್ಲ ಮೀರಿ ಮೆಟ್ಟಿ ನಿಂತವ. ಯಾಕೆ? ಧರ್ಮಾತ್ಮನಿದ್ದಾನೆ. ಅಂತಹ ಧರ್ಮಾತ್ಮನನ್ನು ನಿನಗೆ ಸೋಲಿಸಲಿಕ್ಕೆ ಸಾಧ್ಯ ಆಯ್ತಾ ಹೇಳು? ಹಾಗಾಗಿ ನೀನು ಗೆದ್ದದ್ದಲ್ಲ, ಕಾಲದಲ್ಲಿ ನೀನು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಪ್ರಸಂಗದಲ್ಲಿ ಅಂತ್ಯವನ್ನು ನೋಡಬೇಡ, ಆರಂಭವನ್ನು ನೋಡು. ಆರಂಭದಲ್ಲಿ ವಿಜೃಂಭಿಸಿದವನು ನಾನು. ಈಗ ಏನು ನನ್ನೆದುರು ನಿಲ್ಲು ಮಾತಿನಲ್ಲಿ ಗೆಲ್ಲುವಂತ, ಅಥವಾ ನಿನ್ನಲ್ಲಿ ಆ ಸಾಮರ್ಥ್ಯ ಉಂಟೇನೋ? ಸಾಮರ್ಥ್ಯ ಇಲ್ಲದೆ ಹೇಳ್ತೇನಾ? ಕೊನೆ ಕಾಲದಲ್ಲಿ ಕೂಡ ಹಾಗೆ ನೀನು ಎಷ್ಟೇ ಪ್ರಭಾವ ಬೀರಿದ್ರು ಕೂಡ ಕೊನೆಗೆ ಗೆಲ್ಲುವುದು ರಾಜನೇ. ಯಾಕೆಂತ ಹೇಳಿದ್ರೆ ಇದು ಧರ್ಮ. ಈ ಧರ್ಮ ಭೂಮಿಯಲ್ಲಿ ನಿನ್ನಿಂದ ಗೆಲ್ಲಿಕ್ಕೆ ಸಾಧ್ಯ ಇಲ್ವೋ? ನಿನ್ನ ಪೌರುಷವನ್ನು ಬಹಳ ನೀನು ತೋರಿಸ್ತಾ ಇದ್ದೀಯಾ. ಎಲ್ಲ ಸಾಕು ಮಾಡು ನಿನ್ನ ಪೌರುಷ. ಸಾಕು ಪೌರುಷ. ಸಾಕು ಪೌರುಷ. ನಾ ಬಲ್ಲೆ ನಿನ್ನ
ಎನ್ನುತ್ತ ಬಗೆದು ಬಂದೆಯ ಮತ್ತರಿವಿ ಕುರಿವಿ ತಲೆಗೆ ಎಡರಿ ನನಗೆ ನಿಂದೆಯ ಹಣಿರೆ ತಾಕು ತಾಕು ಪೌರುಷ ಎಲ ಕಲಿಯೇ, ನಿನ್ನ ಪೌರುಷವನ್ನು ಸಾಕು ಮಾಡು. ನಿನ್ನ ಪ್ರಭಾವಕ್ಕೆ ಒಳಗಾಗಿ ಅದನ್ನು ಆ ಕಷ್ಟವನ್ನು ಮೆಟ್ಟಿ ನಿಂತಹ ಒಂದೇ ಒಂದು ಉದಾಹರಣೆಯನ್ನು ನಾನು ನಿನಗೆ ಕೊಟ್ಟದ್ದು. ಅಂತಹ ಉದಾಹರಣೆಗಳು ಬಹಳಷ್ಟು ಉಂಟು. ಅಬ್ಬರದ ಆವೇಶದಿಂದ ನೀನು ಬರ್ತಾ ಇದ್ದೀಯಲ್ಲ, ಇದಕ್ಕಿಂತ ಮೊದಲು ನೀನು ಅದೇ ಅಬ್ಬರದಿಂದ ಅದೇ ಆವೇಶದಿಂದ ಬಂದಂತಹ ನೀನು ನನ್ನ ತಾತ ಧರ್ಮರಾಯನ ಎದುರಿಗೆ ಬಂದಾಗ ನಿನಗೆ ಯಾವ ರೀತಿಯ ಮರ್ಯಾದೆ ದೊರಕಿತು ಅಂತ ನಿನಗೆ ನೆನಪಿದೆ ತಾನೆ? ಓಹೋ, ಧರ್ಮರಾಯನ ಎದುರು ಬಂದು ದೇವಕೃಷ್ಣನ ನಿರ್ದೇಶನದಲ್ಲಿ ಭೀಮದೇವ ಇರುವಂತಹ ಸಮಯದಲ್ಲಿ ಅವನ ಆಳ್ವಿಕೆಯಲ್ಲಿ ನೀನು ಭೂಮಿಗೆ ಕಾಲಿಟ್ಟನಂತೆ. ನಿನ್ನ ಪ್ರಭಾವದಿಂದ ಜನರೆಲ್ಲ ಧರ್ಮಭ್ರಷ್ಟರಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇದು ಕಲಿಯ ಪ್ರಭಾವವೇ ಅನ್ನುವ ಹಾಗೆ ಮನಗಂಡಂತಹ ಭೀಮದೇವ ಕಂಡು ಹಿಡಿದೇ ಬಿಟ್ರು ಅದು ನನ್ನ ಪ್ರಭಾವ ಅನ್ನೋದಾಗಿ. ಅದೇ, ಯಾಕಂದ್ರೆ ನಿನ್ನನ್ನು ನಿಗ್ರಹಿಸಲಿಕ್ಕೆ ಭೀಮದೇವನಿಂದ ಬಿಟ್ರೆ ಬೇರೆ ಯಾರಿಂದ ಸಾಧ್ಯ ಇಲ್ಲ. ಹಾಗಾಗಿ ಭೀಮದೇವ ನಿನ್ನನ್ನು ಹುಡುಕಿ ತಂದು ಬಂಧಿಸಿ ತಾತ ಧರ್ಮರಾಯನ ಎದುರು ನಿಲ್ಲಿಸಿದ್ದು ನಿಜ. ಇದನ್ನು ಕಂಡಂತಹ ಕೃಷ್ಣ ನಿನಗೆ ಏನು ಎಚ್ಚರಿಕೆ ಕೊಟ್ಟದ್ದು? ಈ ಧರ್ಮಯುತವಾದ ಆಳ್ವಿಕೆಯಲ್ಲಿ ಧರ್ಮರಾಯನ ಮುಂದೆ ನಿನ್ನ ಬಾಲ ಬಿಚ್ಚಿದರೆ ಸರ್ವನಾಶ ಖಚಿತ ಅನ್ನುವುದಾಗಿ ನಿನಗೆ ಎಚ್ಚರಿಕೆ ನಿತ್ತದ್ದು ಹೌದು ತಾನೆ? ಅದೇ ಧರ್ಮರಾಯ, ನೀನು ನಾವಿರುವಷ್ಟು ಕಾಲ ಈ ಭೂಮಿಯನ್ನು ನೀನು ಕಣ್ಣಿನಿಂದಲೂ ನೋಡಲು ಕೂಡದು. ಮಾತ್ರವಲ್ಲ, ಪಾಂಡವ ಸಂತತಿ ಇರುವವರೆಗೆ ನಿನ್ನ ಪ್ರಭಾವವನ್ನು ಬೀರಲೇ ಕೂಡದು ಅನ್ನುವ ಹಾಗೆ ನಿನಗೆ ಆಜ್ಞೆ ಇತ್ತಂತಹ ಸಂದರ್ಭದಲ್ಲಿ ನೀನು ಕೈ ಕಟ್ಟಿ ತಲೆ ಬಗ್ಗಿಸಿ ನೀನು ಕೇಳಿಕೊಂಡದ್ದೇನು? ನನಗೊಂದು 4 ಸ್ಥಾನವನ್ನಾದರೂ ಕೆಲವು ಅವಕಾಶಗಳನ್ನಾದರೂ ನೀಡು ಎನ್ನುವುದಾಗಿ. ನಿಜ. ಆಗ ಧರ್ಮರಾಯ ನಿನಗೆ ಇತ್ತದ್ದು 4 ಅವಕಾಶಗಳು. ಹೌದು. ಸುರಪಾನ, ಕಾಮಿನಿ ಸಂಘ, ದ್ಯೂತ, ಮೃಗಯ ಅನ್ನುವಂಥದ್ದು. ಆಗಲಿ ಎಂದು ಹೋದವ ಈಗ ಮತ್ತೆ ಮರುಕಳಿಸಿ ಬಂದಿದೆಯಲ್ಲ. ಈಗ ಯಾರು ಆಳುತ್ತಿರುವುದು? ಯಾರ ಸಂತತಿ? ಪಾಂಡವರ ಸಂತತಿಯೇ. ಈ ಧರ್ಮ ಭೂಮಿಯಲ್ಲಿ ತಾತ ಧರ್ಮರಾಯನ ಮೊಮ್ಮಗ ಆಳುತ್ತಾ ಇದ್ದೇನೆ. ಇಲ್ಲಿ ನೀನು ನಿನ್ನ ಬಾಲ ಬಿಚ್ಚುತ್ತೀಯಲ್ವಾ? ಇದರ ಪರಿಣಾಮ ಏನು ಅಂತ ಗೊತ್ತುಂಟ ನಿನ್ಗೆ? ಆ ಕಾಲದಲ್ಲಿ ನಾನು ಧರ್ಮರಾಯನೆದುರಿಗೆ ಕೈ ಕಟ್ಟಿ ನಿಂತದ್ದು ನಿಜ. ಆದರೆ ಒಬ್ಬ ಸತ್ಪುರುಷನೆದುರು, ಸಜ್ಜನನೆದುರು ನಮ್ಮ ಪ್ರತಿಷ್ಠೆಯನ್ನು ಗಣನೆಗೆ ತಂದುಕೊಳ್ಳದೆ ಕೈ ಕಟ್ಟಿ ನಿಲ್ಲುವುದು ಕೂಡ ಒಂದು ಧರ್ಮದ ಸಂಕೇತವಾಗಿರುತ್ತದೆ. ಬಹಳ ಚಿಕ್ಕ ಹುಡುಗ ನೀನು, ಆದರೆ ನೆನಪಿನ ಶಕ್ತಿ ನಿನಗೆ ಬಹಳ ಚೆನ್ನಾಗಿ ಉಂಟು. ಎಲ್ಲವೂ ನೆನಪಿಟ್ಟು ಮಾತನಾಡುತ್ತಾ ಇದ್ದೀಯ. ಹೌದು. ಏನು ಹುಲು ನೃಪಾಲ ನೀನು? ಹುಲು ನೃಪಾಲ ಚಕ್ರವರ್ತಿಯು ಕಲಿಯಗಲು ಜಗದಿ ಸಲುವುದೇನು ನಿನಗೆ ಖ್ಯಾತಿಯು? ಕಲಿಯದಾರು ಎನ್ನುವ ಬಗೆಯು ನಿನುರಣಾಯಣದಲ್ಲಿ ತಿಳಿಬುದೆಲೆ ಪರಿಚಿತ ಕೆಲಾಲಿಸು. ಮಣಿದಿರಲು ಕ್ಷೇಮ ಕಲಿಯ ಧರ್ಮಾಚರಣೆ ಪಾಲಿಸು. ಹುಳು ಬಾಲ ಚಕ್ರವರ್ತಿಯು. ಅಯ್ಯ ಅರಸನೇ. ಏನಯ್ಯ? ಸ್ವಸುಖಾಭಿಲಾಷೆ, ಅಧಿಕಾರಾಕಾಂಕ್ಷೆ, ಅಸೂಯೆ, ಭೌತಿಕ ಭೋಗ ಲಾಲಸೆಗಳು, ಅನೈತಿಕ ವ್ಯವಹಾರಗಳು, ಈ ದುಷ್ಟ ಪ್ರವೃತ್ತಿಗಳು ಯಾವನಲ್ಲಿ ಅಧಿಕವಾಗಿರುತ್ತದೋ ಅಲ್ಲಿ ನಾನು ಪ್ರವೇಶಿಸಲಿಕ್ಕೆ ಸಾಧ್ಯ. ಆದರೆ ಯಾವನು ನಿಸ್ವಾರ್ಥ ಮನೋಭಾವದಿಂದ ಸತ್ಯ ಧರ್ಮವನ್ನೇ ಮೂಲ ಉದ್ದೇಶವಾಗಿಟ್ಟುಕೊಂಡು ಬದುಕನ್ನು ಕಟ್ಟಿಕೊಳ್ಳುತ್ತಾನೋ ಅಂತವನನ್ನು ಜಗತ್ತಿನ ಯಾವ ಶಕ್ತಿಯೂ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಂಡದ್ದು ನಾನು ನಿನ್ನ ಅಜ್ಜನಾದಂತ ಧರ್ಮರಾಯನಲ್ಲಿ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಅಂದರೆ ಸಾಗರಕ್ಕೆ ಸಾಗರವೇ ಹೋಲಿಕೆ, ಗಗನಕ್ಕೆ ಗಗನವೇ ಹೋಲಿಕೆ, ಹಾಗೆ ಧರ್ಮರಾಯಜನಿಗೆ ಧರ್ಮರಾಯನೇ ಹೋಲಿಕೆ. ನಾ ಭವಿಷ್ಯತಿ ಎನ್ನುವ ಹಾಗೆ ಅವನಂತ ಮತ್ತೊಬ್ಬ ಈ ಭೂಮಂಡಲದಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತವನೆದುರು ಕೈ ಕಟ್ಟಿ ನಿಂತೆ ಧರ್ಮ ಸೂಕ್ಷ್ಮವನ್ನು ಅರಿತಂತಹ ಅವನು ಯುಗಕ್ಕೆ ಸರಿಯಾಗಿ ಆ ಕ್ರಮಕ್ಕೆ ಸರಿಯಾಗಿ ನನಗೆ ವಾಸ ಮಾಡಲಿಕ್ಕೆ 4 ತಾಣಗಳನ್ನು ನೀಡಿದ. ಹಾಗೆಯೇ
ಅದನ್ನು ನಾನು ಆ ತಾಣಗಳನ್ನು ಬಳಸಿಕೊಂಡು ಅವಕಾಶಕ್ಕಾಗಿ ಎದುರು ನೋಡಿದೆ, ಆದರೆ ಸಾಧ್ಯವಾಗಲಿಲ್ಲ. ಇದು ಸಕಾಲ. ಯಾಕೆ? ನಿನ್ನ ಅಜ್ಜನವರೆಲ್ಲರೂ ಸ್ವರ್ಗವಾಸಿಗಳಾಗಿದ್ದಾರೆ. ಅವತಾರಿಯಾದಂತ ಕೃಷ್ಣ ಪರಂಧಾಮಗೈದಿದ್ದಾನೆ. ಹಾಗಾಗಿ ಈಗ ನಾನು ಪ್ರವೇಶ ಮಾಡಿದ್ದೇನೆ. ಏನು ಕಲಿಯ ಮಹಿಮೆ ಏನು, ಕಲಿಯ ಮಹಾತ್ಮೆ ಏನು, ಯುಗದ ಮಹಿಮೆ ಏನು ಅಂತ ತಿಳಿಯದೆ ನನ್ನಲ್ಲಿ ಮಾತಿಗೆ ನಿಂತಿದ್ದೀಯಾ? ನನ್ನ ಮಹಿಮೆ ಏನು ತಿಳಿಬೇಕು ಅಂತ ಆದ್ರೆ ರಣಾಂಗದಲ್ಲಿ ನನ್ನ ಸರಿಸಮಕ್ಕೆ ನೀನು ಹೋರಾಡಬೇಕಾಗುತ್ತದೆ. ಎಚ್ಚರ. ಅಯ್ಯ, ನೀನೇನು ಹೇಳ್ತಾ ಇದ್ದಿ? ನಿನ್ನ ಪೌರುಷ ಎಲ್ಲ ದುರ್ಬಲರಲ್ಲಿ ಮಾತ್ರ. ಹಾಗೆ ದುರ್ಬಲ ಎದುರು ನೀನು ಹುಲಿ, ಸಬಲರೆದುರು ನೀನು ಇಲಿ. ಹಾಗಾಗಿ ಮಾತುಗಳನ್ನು ಆಡುತ್ತಾ ಇದ್ದೆ. ಹೌದು, ಪ್ರಾಸಬದ್ಧವಂತ ವಾಕ್ಯ. ಆದ್ರೆ ಇಲ್ಲ, ಈಗ ಚಪ್ಪಾಳೆ ಹೊಡೆಯೋರು ಯಾರು ಇಲ್ವಲ್ಲ. ಬೇಡ, ನನಗೆ ಯಾರ ಪ್ರಶಂಸೆಯೂ ಬೇಡ. ಹಾಗಾಗಿ ಈಗ ನೀನು ಹೇಳ್ತಾ ಇದ್ದಿದ್ದು ನಿನ್ನ ಕಾಲ, ನಿನ್ನ ಯುಗ ಧರ್ಮವನ್ನು ಆಚರಿಸಲಿಕ್ಕೆ ಬಂದವಂತ. ಆದ್ರೆ ನಾನು ಅದಕ್ಕೆ ಬಿಡ್ತೇನಾ? ಅಲಸರಳಿದ ಬೇಳೆಲ ಮಲಿನತೆಯನ್ನಯ ನೆಲಗಳು ಆಶಿಪೆಯೇನು ಚೆಲ್ಲುಡಿ ಕೈದುವೆಯ ಕಲಿಯೇ, ಇದು ನನ್ನ ಯುಗ, ನಾನೇ ಇಲ್ಲಿ ಪ್ರವರ್ತಕ. ಹಾಗಾಗಿ ನನ್ನ ಪ್ರಭಾವವನ್ನು ಇಲ್ಲಿ ಬೀರುತ್ತೇನೆ, ನನ್ನ ಧರ್ಮವನ್ನು ಇಲ್ಲಿ ಆಚರಿಸ್ತೇನೆ ಅಂತ ನೀನು ಮುಂದೆ ಬರ್ತಿ. ಆದ್ರೆ ಇಲ್ಲಿ ಧರ್ಮಯುತವಾದ ಈ ಧರ್ಮ ಭೂಮಿಯಲ್ಲಿ ಆಳ್ವಿಕೆ ನಡೆಸುವವನು ತಾತ ಧರ್ಮರಾಯನ ಮೊಮ್ಮಗ ಈ ಪರೀಕ್ಷಿತ. ಹಾಗಾಗಿ ಕಾಲ ದೊಡ್ಡದೋ ರಾಜ ದೊಡ್ಡವನು ಅಂತ ಕೇಳಿದ್ರೆ ಇಲ್ಲಿ ರಾಜನೇ ದೊಡ್ಡವ. ರಾಜ ಕಾಲಸ್ಯ ಕಾರಣ. ಸರಿಯಾಗಿ ಹೇಳಿದೆ, ರಾಜನೇ ದೊಡ್ಡವ. ಈ ಯುಗಕ್ಕೆ ಚಕ್ರೇಶ್ವರ ನಾನೇ ದೊಡ್ಡವನು. ಹಾಗಾದರೆ ನನ್ನ ಕಾಲದಲ್ಲಿ ಹೇಗೆ ನೀನು ಧರ್ಮಾತ್ಮರಲ್ಲಿ ನೀನು ಪ್ರವೇಶ ಮಾಡುವುದಿಲ್ಲ ಅಂತ? ಒಂದು ಮನೆ ಚೆನ್ನಾಗಿರ್ಬೇಕು ಅಂತಾದೆ, ಸರಿಯಾದ ದಾರಿಯಲ್ಲಿ ನಡೆಬೇಕು ಅಂತಾದೆ, ಮನೆಯ ಕಾರಣಕರ್ತೃವಾದಂತ ಯಜಮಾನ ಸ್ಥಾನದಲ್ಲಿರುವವನು ಹೇಗಿರಬೇಕು? ಸರಿಯಾದ ದಾರಿಯಲ್ಲಿ ನಡೆಯಬೇಕು, ಸಂಸ್ಕಾರವಂತನಾಗಿರ್ಬೇಕು. ಹಾಗಿರುವಾಗ ಪ್ರಜೆಗಳು, ಮನೆಯ ಸದಸ್ಯರು ಕೂಡ ಅವನನ್ನೇ ಅನುಸರಿಸ್ತಾರೆ, ಮನೆಯ ಸುವ್ಯವಸ್ಥಿತೆಯಲ್ಲಿ ನಡೆಯುತ್ತದೆ. ಅದೇ ಒಬ್ಬ ಅಧರ್ಮಿ ಆದವ, ಸಂಸ್ಕಾರ ಇಲ್ಲದವ ಮನೆ ಯಜಮಾನ ಇದ್ರೆ ಮನೆ ಅಸ್ತವ್ಯಸ್ತ ಆಗುತ್ತದೆ. ಆಗ ಕಾಲ ಹಾಗೇ ಇರ್ತದೆ. ಕಾಲ ಏನು ಬದಲಾಗುವುದಿಲ್ಲ. ಬದಲಾಗುವುದು ಯಾವುದು? ಮನೆಯ ಸ್ಥಿತಿಗತಿಗಳು. ಯಾಕೆ? ಮನೆ ಯಜಮಾನನ ಕಾರಣದಿಂದ. ಇಲ್ಲಿಯೂ ಕೂಡ ಹಾಗೆ. ದರೆಯನ್ನು ಆಳುವವ ಯಾರು? ಈ ಪರೀಕ್ಷಿತ ತಾತ ಧರ್ಮರಾಯನಂತೆ ಅವನ ಹಾದಿಯಲ್ಲಿ ಧರ್ಮಯುತವಾಗಿ ನ್ಯಾಯಯುತವಾಗಿ ನಾನು ಕೂಡ ರಾಜ್ಯವನ್ನು ಆಳುತ್ತಾ ಬಂದವ. ಹಾಗಿರುವಾಗ ದೊರೆ ಆಳುವವ ಸರಿಯಾಗಿದ್ರೆ ಕೃತಯುಗವನ್ನು, ಕಲಿಯುಗವನ್ನು ಕೂಡ ಕೃತಯುಗವನ್ನಾಗಿಸಬಹುದು. ಅಂತ ಹಾದಿಯಲ್ಲಿ ನಾನಿರುವವನು. ಹಾಗಿರುವಾಗ ನಿನ್ನನ್ನು ನಾನು ಪ್ರವೇಶಿಸಲು, ನಿನ್ನ ಪ್ರಭಾವವನ್ನು ಬೀರಲು ನಾನು ಬಿಡುತ್ತೇನೆ ಅಂತ ತಿಳಿದುಕೊಂಡಿದ್ದೀಯಾ? ಧರ್ಮದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಯಾರು ಬೇಕಾದರೂ ಆಡಬಹುದು, ಆದರೆ ಅದನ್ನು ಅನುಷ್ಠಾನಕ್ಕೆ ತರುವುದು ಕಷ್ಟ. ನೋಡು, ದುರ್ಜನರ ದುಷ್ಕೃತ್ಯಗಳನ್ನು ಲೋಕದೆದುರು ಅನಾವರಣ ಮಾಡುವಂತ ಯೋಚನೆ ನನಗಿಲ್ಲ. ಯಾಕೆಂದ್ರೆ ಅದರಿಂದ ಲೋಕ ಬದಲಾವಣೆ ಆಗುವುದೂ ಇಲ್ಲ. ಅವರ ದುಷ್ಕೃತಿಗಳ ದುಷ್ಫಲ ಏನು ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬುದರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಆದರೆ ಸಜ್ಜನರು ಹಾಗಲ್ಲ. ಸಜ್ಜನರ ಸಜ್ಜನಿಕೆ ಲೋಕದೆದುರು ಅನಾವರಣಗೊಳ್ಳಬಾರದು, ಅದನ್ನು ನಿಷ್ಕ್ರಿಯಗೊಳಿಸಬೇಕು. ಅದೇ ನನ್ನ ಉದ್ದೇಶ. ಸಜ್ಜನರ ಸತ್ಕರ್ಮಗಳು ಏನಿದೆ ಅದರ ಮೂಲಕವಾಗಿ ಪ್ರಾಪ್ತವಾಗುವಂತ ಸತ್ಫಲ, ಆ ಸತ್ಫಲಗಳಿಂದ ಉಂಟಾಗುವಂತ ಪುಣ್ಯ, ಅದು ಸಂಚಯವಾಗುವಾಗ ಮಾರ್ಗ ಮಾಡಿಕೊಡುವುದು ಮೋಕ್ಷಕ್ಕೆ. ಆ ಮೋಕ್ಷ ಅವರಿಗೆ ದೊರಕದೇ ಇರುವಾಗ ನಾನು ಮಾಡಿದೆ ಅಂತ ಆದ್ರೆ ಲೋಕ ನನ್ನನ್ನು ಗುರುತಿಸುತ್ತದೆ, ನನ್ನ ಆಧಿಪತ್ಯವನ್ನು ಪ್ರಶಂಸೆ ಮಾಡುತ್ತಾ ಇದೆ. ಏನು ನೀನು ಬಹಳಷ್ಟು ಧರ್ಮದ ಬಗ್ಗೆ ಬೋಧನೆ ಮಾಡುತ್ತಾ ಇದೆಯಾ? ನೀನೇನು ಸೂತ ಪುರಾಣಿಕನ? ನೋಡುವೆನದ ವ್ಯಾಸ ಕರ್ಮಾಂಗಿಯಲಿ ಕಾಸರ ತುಳು ಕೆಸರ ಹಾಯ್ಸನೆ ತಾನೇ ಹೆಸರಗಿ ಗೊತ್ತಿಳಿ. ಅಯ್ಯ, ಧರ್ಮದ ಬೋಧನೆಯನ್ನು ಬಹಳಷ್ಟು ಮಾಡುತ್ತಾ ಇದ್ದಿ, ಆದರೆ ಆ ಧರ್ಮದ ಬೋಧನೆ
ಯಾರಿಗೆ ಯೋಗ್ಯ, ಯಾರು ಅದನ್ನು ಬೋಧನೆ ಮಾಡಿದರೆ ಸೂಕ್ತ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಬೋಧನೆ ಮಾಡಿದ ತತ್ಕ್ಷಣ ನೀನು ಸೂತ ಪುರಾಣಿಕನು ಅಥವಾ ಶೌನಕಾದಿ ಮಹರ್ಷಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಇಲ್ಲ. ವೇದಾಂಗ ಪಾರಂಗತರಾದ ವ್ಯಾಸರು ಅಥವಾ ಮಹತ್ ಪುರಾಣವನ್ನು ರಚಿಸಿದ ಮಾರ್ಕಾಂಡೇಯನು ಅವರ ಸರಿಸಮಕ್ಕೆ ಬರಲಿಕ್ಕೂ ನೀನು ಸಾಧ್ಯ ಇಲ್ಲ, ಇಲ್ಲವೇ ಇಲ್ಲ. ಕೊಳದಲ್ಲಿರುವಂತಹ ಕೆಸರಿನ ನೀರಿನಲ್ಲಿ ಜನಿಸಿದ ಕಮಲ ಒಂದು ಸೂರ್ಯನ ಕಿರಣ ಬಿದ್ದಾಗ ಹೇಗೆ ಪ್ರಕಾಶವನ್ನು ಪಡೆಯುತ್ತದೋ, ಹೇಗೆ ಅರಳುತ್ತದೋ, ಆಗ ಆ ಕಮಲಕ್ಕೂ ಸೂರ್ಯನ ಕಿರಣಕ್ಕೂ ಸಾರ್ಥಕತೆ ಬರುತ್ತದೆ. ಹಾಗೆಯೇ ಯಾರು ಆ ಬೋಧನೆಯನ್ನು ಮಾಡಬೇಕು ಅವರು ಮಾಡಿದರೆ ಅದಕ್ಕೊಂದು ಅರ್ಥಗರ್ಭಿತವಾದಂತ ನ್ಯಾಯ ದೊರಕುತ್ತದೆ. ಅದು ಬಿಟ್ಟು ನಿನ್ನಂತವನ ಬಾಯಿಯಲ್ಲಿ ಇದು ಶೋಭಿಸುವುದಲ್ಲ. ಒಂದು ತಿಳಿದುಕೋ, ಯಾವ ಕಾಲಕ್ಕೆ ಯಾರು ಪ್ರವೇಶ ಮಾಡಬೇಕು ಎಂಬುದು ಅದು ದೈವಬದ್ಧ ನಿಯಮ. ಅಲ್ಲದೆ ಈ ಕಾಲದಲ್ಲಿ ನನ್ನ ಅಧಿಕಾರವನ್ನು ಸ್ಥಾಪಿಸುವುದು ಶಾಸ್ತ್ರಬದ್ಧ ಹಕ್ಕು ನನ್ನದು. ಹಾಗಾಗಿ ಕಲಿಯಿಂದ ಬಂದು ಇಲ್ಲಿ ಏನು ಮಾಡುತ್ತಿದ್ದಾನೆ ಅದಕ್ಕೆ ಪೂರಕ ವಾತಾವರಣವನ್ನು ನೀನು ಸೃಷ್ಟಿಸಿಕೊಡು. ನಿನ್ನ ಮಾತಿನ ಪ್ರೇರಣೆಗೊಂಡಂತ ನಾನು ಒಂದೆರಡು ಮಾತನ್ನು ಹೇಳುತ್ತಾ ಇದ್ದೇನೆ. ಏನು ನೋಡು, ಸಜ್ಜನರು ಸದಾ ಹಾದಿ ತಪ್ಪಿದಾಗ ಕಲಿ ಬರುವುದು ನ್ಯಾಯ. ಹಾಗಾಗಿ ನನಗೆ ಅಡ್ಡಿ ಮಾಡಬೇಡ. ಇದನ್ನು ನೀನು ತಿಳಿದು ಅರಿತು ಕಲಿತು ಬದುಕಿನಲ್ಲಿ ಮುಂದುವರಿದು ಸೇರು ನಿನ್ನ ಗುರಿ. ನಿನ್ನಿಂದ ನಾನು ಉಪದೇಶ ಮಾಡಿಕೊಳ್ಳಬೇಕಾಗಿಲ್ಲ. ಸೂತ ಶೌನಕರು ಅಥವಾ ವ್ಯಾಸ ಮಾರ್ಕಂಡೇಯರು ಅಂತ ಕೇಳಿದ್ಯಲ್ಲ, ಹಾಗೆ ಆಗಬೇಕಾದ ಅವಶ್ಯಕತೆ ನನಗೆ ಇಲ್ಲ, ಹಾಗೆ ಆಗಲು ಸಾಧ್ಯವೂ ಇಲ್ಲ ನನ್ನಿಂದ. ಆದರೆ ಅವರ ಪ್ರಭಾವನ, ಅವರ ನಡೆ, ಅವರ ಆದರ್ಶ ನನ್ನ ಮುಂದೆ ಇದೆ. ಹಾಗಾಗಿ ಸೂರ್ಯನು ಕೆಸರಿನಿಂದ ಕಮಲ ಸೂರ್ಯನನ್ನು ಕಂಡಾಗ ಹೇಗೆ ಅರಳುತ್ತದೋ ಹಾಗೆ ಅವರ ಪ್ರಭಾವದಿಂದ ನಾನು ಕೂಡ ಇದೇ ದಾರಿಯಲ್ಲಿ ಪ್ರಕಾಶಿಸ್ತಾ ಇದ್ದೇನೆ. ಹಾಗಿರುವಾಗ ನಾನು ಮಾತ್ರ ಅಲ್ಲ, ನನ್ನ ಪ್ರಜೆಗಳೆಲ್ಲರೂ ಕೂಡ ಧರ್ಮಯುತವಾಗಿ ನಡೆಯುವವರು. ಹಾಗೆ ಅಂತಹ ಸಮಯದಲ್ಲಿ ನೀನು ಯಾರ್ಯಾವರ್ತದಲ್ಲಿ ಯಾರನ್ನು ಪ್ರವೇಶಿಸಲು ಸಾಧ್ಯವೇ ಇಲ್ಲ, ನಾನು ಬಿಡುವವನಿಲ್ಲ. ಹಾಗೆ ಬಂದರೆ ನಾನು ಬಿಡ್ತೇನೆ ಅಂತ ತಿಳಿದುಕೊಂಡಿದ್ಯಾ? ಏನು ಮಾಡಿದ್ಯಾ? ನಿನ್ನನ್ನು ಕಾಪಾಡಿಕೆ ನಿನ್ನ ಅಜ್ಜಂದಿರು ಯಾರು ಈಗ ಬದುಕಿಲ್ಲ. ಅಲ್ಲದೆ ಸೂರ್ಯನ ಪ್ರಕಾಶದಂತೆ ನಿನ್ನನ್ನು ಕಾಪಾಡಲಿಕ್ಕೆ ಕೃಷ್ಣ ಪರಮಾತ್ಮನ ಭೂಮಿಯಲ್ಲಿಲ್ಲ. ಏನು ಕಲಿ ಎದುರು ನಿಂತು ಹೋರಾಡೋ ಸಾಮರ್ಥ್ಯ ನಿನ್ನ ಉಂಟಾ? ಅವನ ಅನುಗ್ರಹ ಇದ್ರೆ ಸಾಕು. ನೋಡೋಣ. ಹೊಯ್ದಾಡಿ ತಿಚ್ಚಲ ಭೂರಮಣ ಸೋಲಿಸುತ್ತ ಧರ್ಮದ ತೋರ್ದ ತಾಣಗಳೊಳಗೆ ನೆಲೆಸಲು ನಿಲ್ಲಿಸಿದನು. ಧರ್ಮದ ತೋರ್ದ ತಾಣಗಳೊಳಗೆ ನೆಲೆಸಲು ಎಲ್ಲಿ ಹೋಯ್ತಾ ಈ ಕಲಿಯೇ? ಎಲ್ಲಿ ಹೋಯ್ತು ನಿನ್ನ ಪ್ರಭಾವ? ಬಹಳ ಶೌರ್ಯದಿಂದ ಮಾತನಾಡ್ತಾ ಇದ್ದೀಯಲ್ಲ. ಬಹಳಷ್ಟು ದಿನಗಳ ಹೋರಾಟ ಏನು ಮಾಡುವುದು? ನೀನು ನಿನ್ನ ಅಜ್ಜನವರ ಹಾಗೆಯೇ ಪೌರುಷವಂತ ಎಂಬುದು ಈಗ ನಿರೂಪಿತವಾಗಿ ಹೋಯಿತು. ಆಯ್ತಲ್ಲ, ಇನ್ನು ಯಾಕೆ ಇಲ್ಲಿ ನಿಂತಿದ್ದಿ? ಅಜ್ಜನವರು ಕೊಟ್ಟದಕ್ಕಿಂತ ದ್ವಿಗುಣವಾಗಿ ನೀನು ಕೊಟ್ಟಿದ್ದಿ. ಅದನ್ನು ಕೊಟ್ಟಿದ್ದೇನೆ. ಸಾಕಲ್ಲ ಇನ್ನು ಅದನ್ನು ತಿಂದು ನೀನು ಇಲ್ಲೇ ಕೂತ್ಕೊಳ್ಬೇಕು ಅಂತ, ನಿನ್ನ ಪ್ರಭಾವ ಬೀರಬೇಕು ಅಂತ ಅನ್ಕೊಂಡಿದ್ರೆ ಇನ್ನು ಅದರ ಪ್ರಭಾವ ಏನಾಗುತ್ತದೆ, ಪರಿಣಾಮ ಏನಾಗ್ತದೆ ಅಂತ ತಿಳಿದಿದೆಯಾ ನಿನಗೆ? ಹೊಡೆತಗಳು ಬಲಿಷ್ಠವಾಗಿತ್ತು ನಿಜ, ಆದರೆ ಅಜ್ಜನು ನೀಡಿದಂತ 4 ಸ್ಥಾನಗಳು ಅದರಲ್ಲೇ ಇರು ನೀನು. ಅಷ್ಟು ಅವಕಾಶವನ್ನು ಬೇಕಾದ್ರೆ ಕೊಡ್ತೇನೆ. ಯಾಕೆಂತ ಹೇಳಿದ್ರೆ ನೀನು ಶರಣಾಗಿದ್ದಿ, ಆದ ಕಾರಣ ಅದೇ ಅವಕಾಶದಲ್ಲಿ ನೀನು ಮುಂದುವರಿ. ಅಷ್ಟಕ್ಕೆ ಮಾತ್ರ ಸೀಮಿತ. ಅಯ್ಯ ನೋಡು, ಕಾಲದಿಂದ ಕಾಲಕ್ಕೆ ದಿನದಿಂದ ದಿನಕ್ಕೆ ಬದಲಾವಣೆಗಳು ಆಗುತ್ತಾ ಇರ್ತದೆ. ಹಾಗೆಯೇ ವ್ಯಕ್ತಿಯ ಅವಶ್ಯಕತೆಗಳು ಕೂಡ ಬೆಳೆಯುತ್ತಲೇ ಹೋಗುತ್ತದೆ. ನೀನು 10 ವರ್ಷಗಳು ಕೊಟ್ಟಂತ ಸಂಭಾವನೆ ಈಗ ಕೊಡುತ್ತಿ ಅಂತ ಹೇಳಿದ್ರೆ ಅದರಲ್ಲಿ ಬದುಕಲಿಕ್ಕೆ ಸಾಧ್ಯ ಉಂಟಾ? ಲೋಕ ಹೇಗೆ ಬೆಳೀತದೆ, ಅಗತ್ಯಗಳು ಏನು ಎಂಬುದನ್ನು ನೀನು ಪರಿಗಣಿಸಬೇಕಲ್ಲ. ನಿನ್ನ ಅಭಿಲಾಷೆ ಬಹಳ ದುಬಾರಿ ಆಗಿದೆ ಅಲ್ವಾ? ಅಭಿಲಾಷೆ ದುಬಾರಿ ಅಲ್ಲ, ಅರಸನಾದವನು ಸಮಯ ಸಂದರ್ಭವನ್ನು ನೋಡಿಕೊಂಡು ಸಂಭಾವನೆಯನ್ನು ಏರಿಸುತ್ತಾ ಹೋಗಬೇಕು. ಹಾಗಾಗಿ ಅಯ್ಯ, ಅಜ್ಜ ಕೊಟ್ಟದ್ದು ಸಾಲದು. ಬಳಿಕ ಚಾರು ವಚನದಿ ವಿನಯದೊಳು ಕಲಿ ಬೇರೆಯೂ ತಾಣಗಳ ಯಾಚಿಸಿ ವೈರ ಕಾಮರ ಜೋನೃತವ ಮದ ಕನಕಗಳ ದೂರ್ತ ಅಯ್ಯ, ಏನಯ್ಯ, ಲೋಕದಲ್ಲಿ ಒಂದು ಮಾತುಂಟು,
ಅಜ್ಜ ಸಂಪಾದಿಸಿದಕ್ಕಿಂತ ಮಗ ಇನ್ನು ಅಧಿಕವಾಗಿ ಸಂಪಾದಿಸಬೇಕು, ಮಗನಿಗಿಂತ ಮೊಮ್ಮಗ ಇನ್ನು ಒಂದು ಪಟ್ಟು ಹೆಚ್ಚು ಅಭಿವೃದ್ಧಿಯನ್ನು ಪಡಿಬೇಕು. ಇದು ಒಂದು ನಿಯಮ, ಹಾಗೆ ಅಲ್ವೇ? ಹಾಗಿದ್ದರೇನೆ ಪ್ರತಿಯೊಬ್ಬರಿಗೂ ಹಿತ. ಹಾಗಾಗಿ ನಿನ್ನ ಅಜ್ಜ ಕೊಟ್ಟದ್ದು 4 ಸ್ಥಾನಗಳು ಉಂಟು: ದ್ಯೂತ, ಮಾನಿನಿ ಸಂಘ, ಮೃಗಯ ವಿಹಾರ, ಹಾಗೆ ಸುರಪಾನ ಮುಖ್ಯವಾದದ್ದು. ಅದು 4 ಸ್ಥಾನಗಳನ್ನು ನನಗೆ ನೀಡಿದ್ದಾನೆ. ಆದರೆ ಇಷ್ಟು ವರ್ಷಗಳು ಕಳೆದರೂ ಸಹ ಅದು ಯಾವುದರಲ್ಲಿಯೂ ನನಗೆ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಕಲಿ ಪ್ರವೇಶಕ್ಕೆ ಸ್ಥಾನವನ್ನು ಹುಡುಕುತ್ತಾ ಹೊಂಚು ಹಾಕುತ್ತಾ ಕಾಯ್ದು ಕುಳಿತುಕೊಳ್ಳಬೇಕಾದಂತ ಸಂದರ್ಭ ನನ್ನ ಎದುರಿಗೆ ನಿರ್ಮಾಣವಾಯಿತು. ಹಾಗಾಗಿ ನೀನು ಅವನ ನಂತರದ ಪೀಳಿಗೆಯವನು, ಹಾಗಾಗಿ ನೀನು ಅವನಷ್ಟೇ ಉದಾರ ಮನಸ್ಸಿನವನು ಎಂಬುದನ್ನು ಮನಗಂಡು ಅಜ್ಜ ಕೊಟ್ಟದ್ದಕ್ಕಿಂತ ಇನ್ನು ಮತ್ತಷ್ಟು ನೀನು ಕೊಡಬೇಕು ಅಂತ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ಅಯ್ಯ ಕಲಿಯೇ, ದ್ವಾಪರ ಪುರುಷ ತನ್ನ ಅಧಿಕಾರವನ್ನು ಕಲಿಪುರುಷನಾದ ನಿನ್ನ ಕೈಗೆ ಇತ್ತು ಅವನು ಹೊರಟು ಹೋದ. ಈಗ ನಿನ್ನ ಯುಗ, ನಿನಗೆ ನಿನ್ನ ಯುಗ ಧರ್ಮವನ್ನು ಪಾಲಿಸುವುದಕ್ಕಾಗಿ ನಾನೀಗ ಅವಕಾಶ ಮಾಡಿಕೊಡಬೇಕಾದದ್ದು ನನ್ನ ಧರ್ಮ. ಹಾಗಂತ ಹೇಳಿ ನನ್ನ ಈ ಯುಗ ಧರ್ಮದಲ್ಲಿ ನನ್ನ ಪ್ರಜೆಗಳೆಲ್ಲರಿಗೂ ಸತ್ಯನಿಷ್ಠೆಯಾಗಿ ನಡೆಯುವವರೇ, ಅವರಲ್ಲಿ ನಿನಗೆ ಪ್ರಭಾವ ಬೀರಲು ಸಾಧ್ಯ ಆಗುತ್ತಾ ಇಲ್ಲ. ಆದರೆ ಕಾಲದ ಪರಿವರ್ತನೆ ಹೇಗಿಂತ ಯುಗದಿಂದ ಯುಗಕ್ಕೆ ಆಗಬೇಕಾದ್ದರಿಂದ ಅನಿವಾರ್ಯ ಆದ್ದರಿಂದ ನಿನಗೆ ಕೊಡುವಂತದ್ದು. ಹೌದು, ಅದು ಹೇಗೆ? ನೀನು ಬೇಡಿಕೊಂಡಿದ್ದರಿಂದ ಅಜ್ಜ ಧರ್ಮರಾಯ ಕೊಟ್ಟದ್ದಲ್ಲದೆ ಇನ್ನೂ ಕೆಲವು ಅವಕಾಶಗಳನ್ನು ನಿನಗೆ ಕೊಡ್ತಾ ಇದ್ದೇನೆ. ವೈರ, ಕಾಮ, ರಜೋ, ಅನೃತ, ಮದ, ಇವಿಷ್ಟು ಗುಣಗಳನ್ನು ನಿನಗೆ ಅವಕಾಶವನ್ನಾಗಿ ಕೊಡ್ತಾ ಇದ್ದೇನೆ. ಆದ್ರೆ ಇನ್ನೂ ಒಂದುಂಟು, ಈ ಗುಣಗಳೆಲ್ಲ ಸೇರಿ ಒಂದು ವಸ್ತುವಿನಲ್ಲಿದೆ, ಕನಕ. ಹಾಗಾಗಿ ಕನಕವನ್ನು ಕೂಡ ನಿನಗೆ ಅವಕಾಶವನ್ನಾಗಿ, ಕ್ಷೇತ್ರವನ್ನಾಗಿ ನಿನಗೆ ಕೊಡ್ತಾ ಇದ್ದೇನೆ. ಅಜ್ಜನಿಗಿಂತ ಉದಾರಿ ನೀನು. ಹಾಗಾಗಿ ಆದ್ರೆ ಇನ್ನೊಂದು ವಿಚಾರ ಏನು? ಎಲ್ಲಿ ಅನಾಚಾರ, ಹಿಂಸೆ, ವಿಧಿ ನಿಷೇಧಗಳನ್ನು ಮೀರಿ ಯಾರು ವರ್ತಿಸ್ತಾರೋ ಅಲ್ಲಿ ಮಾತ್ರ ನಿನಗೆ ಪ್ರವೇಶಿಸಲು ಅವಕಾಶ. ಮಿತಿಗಿಂತ ಅತಿಯಾಗಿ ಯಾರು ವಿಜೃಂಭಿಸುತ್ತಾರೋ, ಹೌದು, ಇದರಿಂದ ನಾನು ಕೂಡ ಹೊರತಾಗಿಲ್ಲ. ಅದು ಆ ಮಾತು ಮುಖ್ಯವಾಗಿ ಬೇಕು ನನಗೆ. ಆದರೆ ಅದಕ್ಕೆ ನೀನು ಅವಸರಿಸುವುದು ಬೇಡ, ಸಾಧ್ಯವೇ ಇಲ್ಲದ ಮಾತು. ಇದನ್ನು ಬಿಟ್ಟು, ಈ ವ್ಯಾಪ್ತಿಯನ್ನು ಬಿಟ್ಟು ನೀನು ಮುಂದುವರಿದೆ ಅಂತಾದ್ರೆ ನಿನ್ನ ಸರ್ವನಾಶ ನನ್ನ ಕೈಯಲ್ಲಿ, ಅದು ನೆನಪಿಟ್ಟುಕೋ ನೀನು. ಬೇಡ ಬೇಡ, ಅಷ್ಟು ಕೋಪಿಸಿಕೊಳ್ಳಬೇಡ. ಸಿಕ್ಕಿದು ಬಹಳಷ್ಟಾಯಿತು. ಈಗ ಸದ್ಯಕ್ಕೆ ಇದು ನನಗೆ ತೃಪ್ತಿಯನ್ನು ತಂದಿದೆ. ಇನ್ನು ನೋಡು, ಉತ್ಸವಗಳು ಸಂಭ್ರಮೋತ್ಸವಗಳು ನಡೆಯುವುದು ವರ್ಷಕ್ಕೊಮ್ಮೆ. ಈಗ ಸಾಕು, ಇನ್ನು ಮುಂದಿನ ವರ್ಷ ನೋಡುವ. ಏನಾದರೂ ಅವಕಾಶಗಳು ಬಂದ್ರೆ ನೀನು ಇನ್ನು ಇದಕ್ಕೆ ಹೆಚ್ಚು ಹೆಚ್ಚು ಸೇರಿಸಿ ಕೊಡುವಂತ ವಾತಾವರಣವನ್ನು ನಾನು ನಿರ್ಮಿಸುತ್ತೇನೆ. ಅಥವಾ ಉದಾರಿಯಾದ ನೀನಾಗಿ ಕೊಟ್ಟರು ಚಿಂತೆ ಇಲ್ಲ. ಸದ್ಯಕ್ಕೆ ಇಷ್ಟು ಸಾಕು. ಆಗಲಿ, ಹಾಗಾದ್ರೆ ನಿಂದ ಕೆಲಸ ನೀನು ಪ್ರಾರಂಭಿಸು, ನೀನು ಹೊರಟು ಹೋಗು. ಕಲಿ ಪುರುಷನನ್ನು ಕಳುಹಿಸಿದ್ದಾಯಿತು. ಹಾಗೆಯೇ ಧರ್ಮದೇವತೆಯ 4 ಪಾದಗಳನ್ನು ಮತ್ತೆ ಮರುಕಳಿಸಿ ಜೋಡಿಸಿ ಗೋಮಾತೆಗೂ ಸಮಾಧಾನಿಸಿ ಅವರನ್ನೂ ಕಳಿಸಿದ್ದಾಯಿತು. ಹಾಗಾಗಿ ಎಲ್ಲರೂ ಸಮಾಧಾನದಿಂದ ಹೊರಟು ಹೋಗಿದ್ದಾರೆ. ಇನ್ನು ನನ್ನ ಪಯಣ ದಿಗ್ವಿಜಯನ್ನು ಮುಗಿಸಿಕೊಂಡಂತಹ ನಾನು ಹಸ್ತಿನಾವತಿಗೆ ಮರಳುತ್ತೇನಂತೆ. 10 ನೆಲೆಗಳಿದ್ದ ನೃಪತಿಯ ಕೀಳ್ದಿರೇ, 10 ನೆಲೆಗಳಿದ್ದ ನೃಪತಿ 10 ಕೇಳಿದಿರೇ, ಹೊತ್ತು ಹೋಯ್ತರ್ವತ್ತು ವರುಷ ನಿತ್ತು ಕಾಯ್ದಿರೇ, ಹೊತ್ತು ಹೋಯ್ತರ್ವತ್ತು ವರುಷ ನಿತ್ತು ಕಾಯ್ದಿರೇ, ಬಳಿರೆಯುದ ಇಳಿಗದಿ ಬಲು ಹೊಳೆವ ಸೂರ್ಯನೇ, ನಳಿನನಾಭನೊಲುಮೆ ಹೋಯ್ತೆ ಕಲಿಗೆ ದಿನ ದಿನೇ, ನಳಿನನಾಭನೊಲುಮೆ ಹೋಯ್ತೆ ಕಲಿಗೆ ದಿನ ದಿನೇ, ಒರೆವುದಾರಿಗೆ ಎನ್ನ ಪರಿಭವವ
ಯಾರಿಗೆ ಹೇಳಿಕೊಳ್ಳುವುದು? ಈ ಭೂಮಿಯಲ್ಲಿ ನೆಲೆಸಲಿಕ್ಕೆ ಈ ಭೂಮಿಯ ಜನರು ಕ್ಷಣವನ್ನು ನನಗೆ ನೀಡಲಾರದೆ ಹೋದರಲ್ಲ. ಅದು ಎಷ್ಟೊಂದು ವರ್ಷಗಳು ಕಳೆದು ಹೋಯಿತು. 60 ವರ್ಷಗಳೇ ಕಳೆದು ಹೋದವಲ್ಲ. 10 ತಾಣಗಳನ್ನು ನನಗೆ ನೀಡಿದ ಅರಸನಾದಂತಹ ಪರೀಕ್ಷಿತ, ಅವನನ್ನು ಪರೀಕ್ಷಿಸುವುದಕ್ಕಾಗಿ ಬಂದಂತಹ ನಾನು ನನ್ನ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವಲ್ಲಿ ವಿಫಲನಾಗಿ ಹೋದೆ. ಕಲಿಯುಗವಾದರೂ ನನ್ನ ಆಧಿಪತ್ಯವೇ ನಡೆಯದೆ ಹೋಯಿತು. ಅಜ್ಜ ಕೊಟ್ಟಂತಹ 4 ತಾಣಗಳು, ಮೊಮ್ಮಗ ನೀಡಿದಂತಹ 6 ತಾಣಗಳು, ಒಟ್ಟಾರೆ 10 ಇದ್ದು ಸಹ ವ್ಯರ್ಥವಾಗಿ ಹೋಯಿತು. ನನ್ನ ಸ್ಥಾನವನ್ನು ಹೇಗೆ ಭದ್ರಪಡಿಸಿಕೊಳ್ಳುವುದು? ಇವನು ಸಾಮಾನ್ಯನಲ್ಲ ಎಂಬುದು ನನಗೆ ಅರಿವಾಗಿ ಹೋಯಿತು. ಭೂಮಿಯಲ್ಲಿ ಉನ್ನತಿಯನ್ನು ಸಾಧಿಸಿದ್ದಾನೆ. ಸತ್ಯ, ಧರ್ಮ, ನ್ಯಾಯ, ನೀತಿಗಳನ್ನು ತನ್ನ ಜೊತೆಯಾಗಿ ಇಟ್ಟುಕೊಂಡು ಕೇವಲ ಅರಸ ಮಾತ್ರ ಅಲ್ಲ, ಸಮಸ್ತ ಪ್ರಜೆಗಳು ಸಹ ಆ ಹಾದಿಯಲ್ಲೇ ಸಾಗುತ್ತಿದ್ದಾರೆ ಅಂತಾದರೆ ನಾನು ಹೇಗೆ ಇವನನ್ನು ನನ್ನ ಮುಷ್ಟಿಯೊಳಗೆ ಸಿಕ್ಕಿಸಿಕೊಳ್ಳುವುದು? ನಳಿನ ನಾಭನ ಕರುಣೆ ನನಗಿರದೆ ಹೋಯಿತಲ್ಲ. ಹಾಗಾದರೆ ನನ್ನ ಕಾಲದ ಮಹಿಮೆಯನ್ನು ಲೋಕಕ್ಕೆ ಸಾರುವುದಾದರೂ ಹೇಗೆ? ನನ್ನ ಕರ್ತವ್ಯದಿಂದ ನಾನು ವಿಮುಖನಾಗಿ ಹೋಗುವುದೇ? ಇಲ್ಲ ಇಲ್ಲ, ಒಂದು ಸಂದರ್ಭ ಈಗ ಸಿಗುತ್ತಿರುವ ಹಾಗಿದೆ. ಸಿಕ್ಕಿದನಲ್ಲ ನನ್ನ ಮುಷ್ಟಿಯೊಳಗೆ, ಸಿಕ್ಕಿದ ಎಲ್ಲ ಕೈಯೊಳಗೆ ಸಿಕ್ಕಿದ ಎಲ್ಲ ಕೈಯೊಳಗಿತ್ತು ಕಾಲವು ಕಾಯ್ದುದಗೆ ಎಂದಷ್ಟ ಭಾಗ್ಯನ ಬಿಡಿಯ ಸುಗನದ ನಷ್ಟವಾಯಿತು. ಎಂತವನಿಗಾದರೂ ವಿಷಮ ಸನ್ನಿವೇಶವು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಆ ಸಂದರ್ಭಕ್ಕೆ ಅವನು ಚಿತ್ತ ಚಾಂಚಲ್ಯವುಳ್ಳವನಾಗಿ ಭಾವೋದ್ರೇಕಕ್ಕೆ ಒಳಗಾಗಿ ವರ್ತಿಸುತ್ತಾನೆ ಎಂಬುದಕ್ಕೆ ಈಗ ನನಗೊಂದು ಸಂದರ್ಭ ಸಿಕ್ಕಿತು. ಅರಸನಾದವನು ದುಷ್ಟ ಪ್ರಾಣಿಗಳನ್ನು ನಿಗ್ರಹಿಸಿ ಕೊಂದು ಅದನ್ನು ಆ ಪರಿಹಾರವನ್ನು ತನ್ನ ಪ್ರಜೆಗಳಿಗೆ ಅವನು ನೀಡಬೇಕಾದದ್ದು ಅರಸನಾದವನ ಕರ್ತವ್ಯ. ಆದರೆ ಇವನು ಏನು ಮಾಡುತ್ತಾ ಇದ್ದಾನೆ? ಬೇಟೆಗೆಂದು ಬಂದಂತಹ ಇವನು ವಿನೋದವನ್ನು ಪ್ರಾರಂಭಿಸಿದ್ದಾನೆ. ದುಷ್ಟ ಮೃಗಗಳನ್ನು ಕೊಲ್ಲುವುದು ಮಾತ್ರವಲ್ಲ, ಜಿಂಕೆ, ಮೊಲ ಮೊದಲಾದಂತಹ ಸಾಧು ಪ್ರಾಣಿಗಳ ಬೇಟೆಗೆ ತೊಡಗಿಸಿಕೊಂಡಿದ್ದಾನೆ. ಹಾಗಾದರೆ ಮೃಗಯ ವ್ಯಸನ ಎನ್ನುವುದು ಈಗ ಪ್ರಾರಂಭವಾಯಿತು. ಇದು ನನ್ನ ಪ್ರವೇಶಕ್ಕೆ ಸಕಾಲ. ಇಷ್ಟು ವರ್ಷಗಳು ನಾನು ಕಾದದ್ದಕ್ಕೂ ಸಾರ್ಥಕವಾಯಿತು. ಈಗ ಈ ದುಷ್ಟ ನನ್ನ ಬಲೆಯೊಳಗೆ ಬೀಳುವಂತೆ ಇವನನ್ನು ಹಿಡಿತೇನಂತ ಹೇಳಿದ್ದೇನೆ. ವನದಿ ಬಿಡದು ಸಾಗಿದ ಮನುಜ ಸಿಂಹನ ನಿಗವ ಕಾಣದೆ ದಣಿದು ಕೃಷಿ ಹಸಿವುಗಳ ಬಾಧಿಯ ತಾಳಲಾರದಿ ದಣಿದು ಕೃಷಿ ಹಸಿವುಗಳ ಬಾಧಿಯ ತಾಳಲಾರದಿಗೆ ನೃಪನು ಬೇಟೆಯಾಡುವುದಕ್ಕಾಗಿ ಕಾನನಕ್ಕೆ ಹೊರಟವ. ಬೇಟೆಯಾಡುತ್ತಾ ಆಡುತ್ತಾ ದುಷ್ಟ ಮೃಗಗಳನ್ನೆಲ್ಲ ಸಂಹರಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ಕಣ್ಣೆದುರಿಗೆ ಒಂದು ಜಿಂಕೆಯೊಂದು ಚಂಗನೆ ಜಿಗಿದು ಹೋಯಿತಲ್ಲ. ನನ್ನ ದೃಷ್ಟಿ ಈಗ ಜಿಂಕೆಯ ಮೇಲೆ. ಹಾಗಾಗಿ ಅದನ್ನು ಬೇಟೆಯಾಡಬೇಕು ಎನ್ನುವ ಹಾಗೆ ಅದನ್ನು ಬೆನ್ನಟ್ಟಿ ಹೋದೆ. ಗುರಿ ಇಟ್ಟಂತಹ ಸಂದರ್ಭದಲ್ಲಿ ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ಓಡಿ ಹೋಯಿತಲ್ಲ. ಎಲ್ಲಿ ಹೋಯಿತು ಅನ್ನುವ ಹಾಗೆ ಅದನ್ನೇ ಹಿಂಬಾಲಿಸಿಕೊಂಡು ಬೆನ್ನಟ್ಟಿಕೊಂಡು ಹೋದೆ. ಆದರೆ ಎಲ್ಲೂ ಕಾಣಸಿಗಲಿಲ್ಲ. ನಮ್ಮವರನ್ನೆಲ್ಲ ಬಿಟ್ಟು ಬಹುದೂರ ಸಾಗಿ ಬಂದೆ. ಬಂದಂತಹ ನಾನು ಜಿಂಕೆ ಹೇಗೂ ತಪ್ಪಿಸಿಕೊಂಡು ಹೋಯಿತು. ನನಗೆ ಈಗ ಬಹಳ ಆಯಾಸವಾಗಿದೆ. ನಿಲ್ಲಲು ತ್ರಾಣವೇ ಇಲ್ಲ. ಹಸಿವು ತೃಷೆಯಿಂದ ಬಳಲಿದ್ದೇನೆ. ಎಲ್ಲಿಯಾದರೂ ನೀರು ಸಿಗುತ್ತದೆ ಅನ್ನುವ ಹಾಗೆ ಕೊಳವನ್ನು ಜಲಾಶಯವನ್ನು ಹುಡುಕಿದ್ರೆ ಎಲ್ಲಿಯೂ ನೀರಿನ ಜಲಾಶಯವೇ ಕಾಣುತ್ತಾ ಇಲ್ಲ. ನಿಲ್ಲಲು ಶಕ್ತಿ ಇಲ್ಲ. ನಮ್ಮವರಲ್ಲಿ ಯಾರಲ್ಲಾದರೂ ತರಲು ಹೇಳಬಹುದು ಅಂತ ಹೇಳಿದ್ರೆ ಅವರನ್ನು ಬಿಟ್ಟು ಬಹುದೂರ ಸಾಗಿ ಬಂದವನಿದ್ದೇನೆ. ಏನು ಮಾಡಲಿ ನಾನು?
ಅಲ್ಲೊಂದು ಪರ್ಣಕುಟೀರ ಕಾಣುತ್ತಾ ಇದೆಯಲ್ಲ, ಮುನಿವರಿಯರೊಬ್ಬರು ತಪಸ್ಸಿನಲ್ಲಿ ತೊಡಗಿದ್ದಾರೆ. ಹಾಗಾದರೆ ನನ್ನ ತ್ರಿಷೆಗೆ ಬೇಕಾದಂತಹ ನೀರನ್ನು ಅವರಲ್ಲೇ ಕೇಳಿ ತೆಗೆದುಕೊಳ್ಳುತ್ತೇನಂತೆ. ಹಾಗಾಗಿ ಆಶ್ರಮದತ್ತ ಸಾಗುತ್ತೇನೆ. ಓ ಮುನಿವರ್ಯ, ಉದಕವ ಕೊಡು ಮುನಿಯೇ ಉರ್ವೀಶಗೆ, ಉದಕವ ಕೊಡು ಮುನಿಯೇ ಮುನಿಯೇ ಉದಕವ ಕೊಡು ಮುನಿಯೇ ಉರ್ವೀಶಗೆ, ಉದಕವ ಕೊಡು ಮುನಿಯೇ ಉರ್ವೀಶಗೆ, ಉದಕವ ಕೊಡು ಮುನಿಯೇ ಉದಕವ ಕೊಡು ಕಾಂತಾರದಿ ಸತತವು ಅಲಿದು, ಉದಕವ ಕೊಡು ಕಾಂತಾರದಿ ಸತತವು ಅಲೆದತಿ ಬಳಲಿಗೆ ನೋಡು, ಅಲೆದತಿ ಬಳಲಿಗೆ ನೋಡು, ಸದಯನಿ ಕೃಪೆ ಮಾಡು, ಸದಯನಿ ಕೃಪೆ ಮಾಡು. ಉದಕವ ಕೊಡು ಕಾಂತಾರದಿ ಸತತವು ಅಲೆದತಿ ಬಳಲಿಗೆ ನೋಡು, ಸದಯನಿ ಕೃಪೆ ಮಾಡು. ಉದಕವ ಕೊಡು ಮುನಿಯೇ ಉರ್ವೀಶಗೆ, ಉದಕವ ಕೊಡು ಮುನಿಯೇ ಮುನಿಯೇ. ಮುನಿವರ್ಯರೇ, ನಿಮ್ಮ ಪಾದಗಳಿಗೆ ಹಸ್ತಿನಾವತಿಯ ಪುರದರಸನಾದಂತಹ ಪರೀಕ್ಷಿತ ಸಾಷ್ಟಾಂಗ ವಂದಿಸಿಕೊಂಡಿದ್ದೇನೆ. ಸ್ವಾಮಿ, ಬೇಟೆಯಾಡುತ್ತಾ ಆಡುತ್ತಾ ಬಹುದೂರ ನಾನು ಸಾಗಿ ಬಂದವ, ಬಳಲಿ ಬೆಂಡಾಗಿದ್ದೇನೆ ಸ್ವಾಮಿ. ಹಸಿವು ತೃಷೆಯಿಂದ ಬಳಲಿದ್ದೇನೆ. ಹಸಿವಿನಿಂದ ಕೈಕಾಲು ನಡುಗುತ್ತಾ ಇದೆ, ನಿತ್ರಾಣನಾಗಿದ್ದೇನೆ. ತೃಷೆಯಿಂದ ಗಂಟಲು ಒಣಗಿದೆ, ಮಾತು ತಡವರಿಸ್ತಾ ಇದೆ. ಹಾಗಾಗಿ ಸ್ವಾಮಿ, ಎಲ್ಲೂ ಜಲಾಶಯವನ್ನು ಕಾಣದೆ ಕಣ್ಣಂತಹ ನಿಮ್ಮ ಪರ್ಣ ಕುಟೀರದ ಬಳಿಗೆ ಬಂದಿದ್ದೇನೆ. ಹಾಗಾಗಿ ಕಣ್ಣು ತೆರೆದು ನನಗೊಮ್ಮೆ ಈ ಊರ್ಮೀಶನಿಗೆ ಉದಕವನ್ನಿತ್ತು ಜೀವವನ್ನುಳಿಸಿ. ಸ್ವಾಮಿ, ಮುನಿವರ್ಯರೇ, ಪರೀಕ್ಷಿತನ ಅಪಹಾಸ್ಯ ಮಾಡುತ್ತಾ ಇಲ್ಲ ಸ್ವಾಮಿ. ಒಮ್ಮೆ ಧ್ಯಾನದಿಂದ ಹೊರಬನ್ನಿ, ಒಮ್ಮೆ ಕಣ್ತೆರೆದು ನೋಡಿ ಸ್ವಾಮಿ. ಜೀವವನ್ನುಳಿಸಿ ಒಂದೇ ಒಂದು ಗುಟುಕು ಸಾಕು, ಕೇವಲ ಒಂದು ಗುಟುಕನ್ನಾದರೂ ನೀರು ಕೊಟ್ಟು ಈ ಊರ್ಮೀಶನ ಜೀವವನ್ನು ಉಳಿಸಿ ಸ್ವಾಮಿ. ಸ್ವಾಮಿ, ಸ್ವಾಮಿ. ಮುನಿಯೇ, ಮುನಿಯೇ, ನಾನಿಷ್ಟು ಕೈ ಮುಗಿದು ಬೇಡಿಕೊಂಡರು ನೀರನ್ನು ಕೊಡುವಷ್ಟು ಸೌಜನ್ಯ ನಿನ್ನಲ್ಲಿ ಇಲ್ಲದೆ ಹೋಗಿತೆ. ಈ ಚಕ್ರೇಶ್ವರ ಪರೀಕ್ಷಿತ ಬಂದಿದ್ದಾನೆ. ಬರುವಾಗ ನನ್ನನ್ನು ಉಪಚರಿಸಬೇಕಾದದ್ದು ನಿನ್ನ ಧರ್ಮ. ಆದರೆ ನೀನು ಧ್ಯಾನಾಸಕ್ತನಾಗಿ ಕುಳಿತಿದ್ದೀಯಾ. ಒಮ್ಮೆ ಕಣ್ತೆರೆದು ನೋಡಿ ನನ್ನನ್ನು ಉಪಚರಿಸಿದ್ರೆ ನಿನಗೇನಾಗುತ್ತಾ ಇತ್ತು? ಅದು ಬಿಟ್ಟು ಬಹಳ ತೃಷ ಹೊಂದಿದ್ದೇನೆ, ತಣಿಸು ತಣಿಸು ಎನ್ನುವುದಾಗಿ ನೀರನ್ನು ಉದಕವನ್ನು ಕೊಡು ಎಂಬುದಾಗಿ ಕೇಳಿಕೊಂಡರೂ ಕೂಡ ಬಹಳ ಧ್ಯಾನ ಅನ್ನುವ ಹಾಗೆ ನೀನು ಕುಳಿತಿದ್ದೀಯಲ್ಲ.
ಒಂದು ಉಪಚಾರದ ಮಾತೂ ಇಲ್ಲ. ನನ್ನನ್ನು ಉಪಚರಿಸಿದವ ನೀನೆಂತ ಋಷಿಯೋ? ನನಗೆ ಹಸಿವು ನೀರಡಿಕೆಯನ್ನು ನೀಗಿಸುವ ಬದಲು ನಿನ್ನ ಧ್ಯಾನವೇ ಹೆಚ್ಚಾಯಿತೆ. ಅಂತರ್ದರ್ಶನವಿಲ್ಲದ ಕೇವಲ ಪ್ರದರ್ಶನದ ಋಷಿ ನೀನು. ನೀನೇನಾದ್ರೂ ಕೊಡಲಿಲ್ಲ ಹೋಗಲಿ, ಉಪಚರಿಸಲು ಇಲ್ಲ ಅದೂ ಹೋಗಲಿ. ನಾನೇನಾದ್ರೂ ನಿನಗೆ ಕೊಡಬೇಕು, ನಾನೇ ಉಪಚರಿಸಬೇಕು. ಆದರೆ ಹೇಗೆ ಉಪಚರಿಸಬೇಕು, ಏನು ಕೊಡಲಿ? ಅಲ್ಲೊಂದು ಹಾವು ಸತ್ತು ಬಿದ್ದಿದೆಯಲ್ಲ, ಇದೇ ಸರಿಯಾದ ಮರ್ಯಾದೆ ನಿನಗೆ. ಹಾಗಾಗಿ ಧನುಸ್ಸಿನ ತುದಿಯಿಂದ ಈ ಮೃತ ಸರ್ಪವನ್ನು ನಿನ್ನ ಕೊರಳಿಗೆ ಹಾಕುತ್ತೇನೆ. ಜೀವಮಾನ ಇಡೀ ನನ್ನ ಮರ್ಯಾದೆಯನ್ನು, ನನ್ನ ಉಪಚಾರವನ್ನು ನಿನ್ನೆ ನೆನಪಿಟ್ಟುಕೊಳ್ಳಬೇಕು. ಯಾರಿಗೆ ಬೇಕಾ ನಿನ್ನ ಉಪಚಾರ? ಹೊರಟೆ ನಾನು. ಅರಸನಿದ್ದಲು ಪುರಕ್ಕೆ ಮರಳನು ಹುರುತಪು ಶ್ರೀಶಮೀಕ ಪುತ್ರನು ಮರಳನ ಕಾದ ಗುರಿದರು ಮಟುಗಣಿಂದವರು ಶಮಿಕ ಮಹರ್ಷಿಗಳ ಪ್ರೀತಿಪಾತ್ರನಾದಂತಹ ಮಗ ನಾನು. ಶೃಂಗಿ ನಾಮಕನಾಗಿದ್ದೇನೆ. ಯಜ್ಞ, ದಾನ, ತಪಸ್ಸು ಇದು ಮನುಷ್ಯನ ಏಳಿಗೆಗೆ ಇರುವಂತಹ ದಾರಿಗಳು. ಇದನ್ನೆಲ್ಲವನ್ನು ನಮ್ಮಪ್ಪ ಶಮಿಕ ಮಹರ್ಷಿಗಳು ಸ್ಪಷ್ಟವಾಗಿ ಬೋಧಿಸುತ್ತಾ ಬಂದಿದ್ದಾರೆ. ಇಂದು ಸಹ ಲೋಕ ಕಲ್ಯಾಣದ ಚಿಂತನೆ ಉಳ್ಳವರಾಗಿ ಈ ಆಶ್ರಮದಲ್ಲಿ ತಪೋಮಗ್ನರಾಗಿದ್ದಾರೆ. ಅವರಿಗೆ ಬೇಕಾದಂತಹ ಹವಿಸ್ಸುಗಳನ್ನು ಸಂಗ್ರಹಿಸುವುದಕ್ಕಾಗಿ ಕಾಡಿನ ಕಡೆಗೆ ಹೋದವನು ನಾನು. ಹವಿಸ್ಸುಗಳನ್ನು ಸಂಗ್ರಹಿಸಿ ಕಾಡಿನಿಂದ ಹಿಂತಿರುಗಿ ಬರಬೇಕಾದರೆ ಆಶ್ರಮವಾಸಿಗಳಾದಂತಹ ವಟುಗಳು ಹೇಳಿದ್ದಾದರೂ ಏನು, ಯಾವುದೋ ಒಬ್ಬ ಅರಸ ನಮ್ಮ ಆಶ್ರಮದ ಕಡೆಗೆ ಬಂದನಂತೆ. ಬಂದವನು ತಂದೆಯವರ ಎದುರು ನಿಂತು ಏನನ್ನೋ ಹೇಳಿಕೊಂಡನಂತೆ. ತಂದೆಯವರು ಉತ್ತರಿಸದೇ ಇದ್ದಾಗ ಆತನು ಅಲ್ಲಿಂದ ಸುಮ್ಮನೆ ಹೊರಟು ಹೋಗಲಿಲ್ಲ. ಅದರ ಬದಲಾಗಿ ಅಲ್ಲೇ ಸತ್ತು ಬಿದ್ದಿದ್ದಂತಹ ಸರ್ಪವೊಂದನ್ನು ತಂದೆಯ ಕೊರಳಿಗೆ ಮಾಲೆಯಾಗಿ ಹಾಕಿದ್ದಾನಂತೆ. ಜನ ವಸತಿಯಿಂದ ದೂರ ಇರಬೇಕು ಎಂಬ ಉದ್ದೇಶದಿಂದ ಈ ಕಾಡನ್ನು ಸೇರಿದವರು ನಾವು. ಇಂದಿನವರೆಗೂ ನಾವು ಯಾರಿಗೂ ಕೇಡನ್ನು ಬಯಸಿದವರಲ್ಲ. ಆದರೂ ಕೂಡ ಆ ದುಷ್ಟಾರಸ ಈ ಕಡೆಗೆ ಬಂದಿದ್ದಾನಂತಾದ್ರೆ ಅದು ಬಹಳ ಆಶ್ಚರ್ಯಕರವಾದ ಸಂಗತಿಯೇ ಹೌದು. ಒಬ್ಬ ಮಾನವನಿಂದ ಇಂತಹ ಕೃತ್ಯವಾಗಿದೆ ಎಂದು ತಿಳಿದ ಕೂಡಲೇ ನಾನು ನನ್ನ ತಾಳ್ಮೆಯನ್ನೇ ಕಳೆದುಕೊಂಡವನಿದ್ದೇನೆ. ಏನಾಗಿದೆ, ನನ್ನಯ್ಯನ ಸ್ಥಿತಿ ಏನು ಎಂದು ತಿಳಿಯುವುದಕ್ಕಾಗಿ ದಾಪುಗಾಲಿನಿಂದ ಧಾವಿಸಿ ಬಂದರೆ ಓಹೋ ಇದೇನಿದು ಇದೇನಿದು ಏನಾಗಿದೆ? ಓಹೋ ಅಧಿಕಾರದ ಮದ, ಐಶ್ವರ್ಯದ ಮದ ದೇಹದಲ್ಲಿ ತುಂಬಿಕೊಂಡಿದ್ದರಿಂದಲೇ ಆ ಅರಸ ಇಂತಹ ಕೃತ್ಯಕ್ಕೆ ಒಳಗಾದ ಎಂಬುದಂತೂ ಸ್ಪಷ್ಟ. ಈ ಕೃತ್ಯವು ಕೇವಲ ನನ್ನ ತಂದೆಗಾದಂತಹ ಅಪಮಾನವಲ್ಲ, ಇದು ತಪಸ್ವಿಗಳಿಗಾದಂತಹ ಅಪಮಾನ, ಬ್ರಾಹ್ಮಣ್ಯಕ್ಕಾದಂತಹ ಅಪಮಾನ. ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರಲು ಸಾಧ್ಯವೇ ಇಲ್ಲ. ಎಲ್ಲಾದ್ರೂ ಬಾಲ ಎಷ್ಟು ಧೈರ್ಯ! ಹಲವಿಗೆ ತೀರಿತು ನೆಲದರು ನಾವು ನಿನ್ನ ಅಣಿವಿಗ ಸಣಿಗಿದ. ಇದೇನಾಗಿ ಹೋಗಿದೆ? ನನ್ನ ತಂದೆಯ ಈ ಸ್ಥಿತಿಗೆ ಕಾರಣ ಯಾರು ಎಂಬುದನ್ನು ನಾನು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆಲ್ಲ ಕಾರಣ ಆ ರಾಜ ಪರೀಕ್ಷಿತನೆಂಬುದು ನನಗೆ ತಿಳಿದಿದೆ. ಆತನೊಬ್ಬ ಚಕ್ರವರ್ತಿಯಂತೆ. ಚಕ್ರವರ್ತಿಯಾದರೇನು, ತನ್ನ ಸ್ಥಿತಿಯನ್ನೆಲ್ಲ ಮರೆತು ಎಂತಹ ಕೃತ್ಯವನ್ನು ಎಸಗಿದ್ದಾನೆ. ಈ ಆಶ್ರಮಕ್ಕೆ ಬಂದವನೇ ಏನನ್ನೆಲ್ಲ ಮಾಡಿದ್ದಾನೆ
ಎಂಬುದನ್ನು ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ. ನಿಸರ್ಗ ಸಹಜವಾದಂತಹ ವೈರಭಾವವನ್ನೇ ಬಿಟ್ಟು ಈ ಆಶ್ರಮದಲ್ಲಿರುವಂತಹ ಮೃಗ ಪಕ್ಷಿಗಳು ಎಲ್ಲವೂ ಒಂದಾಗಿದೆ. ಇದು ಆತನ ಕಣ್ಣಿಗೆ ಕಾಣದೆ ಹೋಯಿತೆ. ಆದುದರಿಂದಲೇ ಒಬ್ಬ ಸುಮ್ಮನಿದ್ದಂತಹವನ ಕೊರಳಿಗೆ ಸತ್ತು ಬಿದ್ದಂತಹ ಹಾವನ್ನು ಮಾಲೆಯಾಗಿ ಹಾಕಿದ್ದಾನಲ್ಲ. ಇಲ್ಲ, ಸಾಧ್ಯವೇ ಇಲ್ಲ. ಆತನನ್ನು ಸುಮ್ಮನೆ ಉಳಿಯಬಿಟ್ಟೆನು ಅಂತಾದ್ರೆ ಮುಂದೆ ನಡೆಯಬಹುದಾದಂತಹ ಪರಿಣಾಮಗಳಿಗೆಲ್ಲ ನಾವೇ ಒಂದು ರೀತಿಯಲ್ಲಿ ಹೊಣೆಯಾದಂತಾಗುತ್ತದೆ. ನಾನೊಬ್ಬ ಚಕ್ರವರ್ತಿ, ನನ್ನನ್ನು ಕೇಳುವವರು ಯಾರಿದ್ದಾರೆ, ನನಗೆ ಹೇಳುವವರು ಯಾರಿದ್ದಾರೆ ಎಂಬ ಅಹಂಕಾರ ಮದ ಅವನಿಗೆ. ಆ ಮದವನ್ನು ಇಳಿಸುವುದಕ್ಕಾಗಿ ಇದೋ ನನ್ನ ಶಾಪ ನಿನಗೆ. ನೀನು ಮಾಡಿದಂತಹ ಕೃತ್ಯಕ್ಕೆ ಸರಿಯಾಗಿ ಇನ್ನು 7 ದಿನಗಳ ಒಳಗಾಗಿ ತಕ್ಷಕನೆಂಬ ಸರ್ಪವು ನಿನ್ನನ್ನು ಕಚ್ಚಿಕೊಳ್ಳಲಿ. ಇದು ನನ್ನ ಶಾಪ ನಿನಗೆ. ಅನಿತರೊಳಗೆ ಚಿತ್ತ ಮುನಿಬನು, ಅನಿತರೊಳಗೆ ಚಿತ್ತ ಮುನಿಬನು, ಜನಕ ನಡೆಸಿದ ಕೃತ್ಯವನ್ನು ತನಯನಿತ್ತ ಶಾಪವನು ಕೇದಾಗ ಮನನೊಂದು. ಏನು ಮಾಡಿಬಿಟ್ಟೆ ಮಗನೇ? ನಂದಿಸಿದೆಯ ಭುವಿ ಬೆಳಕನೇ, ನಂದಿಸಿದೆಯಲ್ಲ ಕಂದ ಮಗನೇ. ನಂದಿಸಿದೆಯ ಭುವಿ ಬೆಳಕನೇ, ತಂದೆಯ ಕೊನೆಯಂಬ ಚರಿತೆಗೆ ಹಂತ ಭುವನದ ಭಾಗ್ಯವತಿಯನಿ ಕಂದ ಕಡಿದೆ. ಭುವನದ ಭಾಗ್ಯವತಿಯನಿ ಕಂದ ಕಡಿದೆ ಮಗನೇ. ನಂದಿಸಿದೆಯ ಭುವಿ ಬೆಳಕನೇ ಕಂದ ಮಗನೇ. ಧ್ಯಾನಃ ಚಿತ್ತವೃತ್ತಿ ನಿರೋಧ. ಇದು ನಾಣ್ಣುಡಿ. ಜಗದ ಜಂಜಡಗಳನ್ನೆಲ್ಲ ಬದಿಗಿರಿಸಿ ಮನದ ಹತೋಟಿ ಸಾಧಿಸುವುದೇ ಧ್ಯಾನ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಮನವನ್ನು ವಿಷಮಗೊಳಿಸುವಂತಹ ಷಡ್ವೈರಿಗಳನ್ನು ಹಿಡಿತದಲ್ಲಿಡಬೇಕಾದರೆ ಧ್ಯಾನ ಅತ್ಯಗತ್ಯ. ಈ ಸತ್ಯ ಶೋಧನೆಗೆ ನಿತ್ಯಾನುಷ್ಠಾನಗೈಯುವವನು ನಾನು. ಇಹಪರದ ಪರಿವೇ ಇಲ್ಲದೆ ಧ್ಯಾನಸಕ್ತನಾಗಿರುವಾಗ ದಿಗ್ಗನೆದ್ದು ಕುಳಿತು ನೋಡುತ್ತೇನೆ. ಮಗನೇ, ಏನು ಮಾಡಿಬಿಟ್ಟೆ ಮಗನೇ, ಏನು ಮಾಡಿಬಿಟ್ಟೆ? ನಿನ್ನ ಚಿತ್ತ ದೃಢತೆಯೇ ಸಡಿಲವಾಯಿತೆ. ಏನಾಯಿತು ಅಪ್ಪ? ಕೋಪದ ಕೆನ್ನಾಲಿಗೆಗೆ ಸಿಲುಕಿ ಭುವಿಯ ಭಾಗ್ಯಲತೆಯನ್ನೇ ಕಡಿದೆಯಲ್ಲ ಕಂದ. ಹೌದು. ಅಮೃತ ಚರಿತನಾದಂತಹ ಸಾರ್ವಭೌಮನಾಗಿ ಕಾಣಿಸಿಕೊಂಡಂತಹ ಪರೀಕ್ಷಿತನಿಗೆ ಈ ರೀತಿಯ ಶಿಕ್ಷೆಯನ್ನು ಕೊಟ್ಟೆಯಲ್ಲ ಮಗನೇ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಕತ್ತಲಿನಿಂದ ಬೆಳಕಿನೆಡೆಗೆ, ಬೆಳಕಿನಿಂದ ಅಮೃತತ್ವದೆಡೆಗೆ ನಡೆಸುವುದಕ್ಕೆ ನಮ್ಮಂತಹ ತಪಸ್ವಿಗಳು ಮಾರ್ಗದರ್ಶಕರಾಗಿರಬೇಕು. ಅದು ಬಿಟ್ಟು ಈ ರೀತಿಯ ದೊಡ್ಡ ಅಪರಾಧವನ್ನೇ ಮಾಡಿದೆಯಲ್ಲ ಕಂದ. ಆತ ಯಾರು? ತಾಯಿಯ ಗರ್ಭಾಂಬುದಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಶ್ವತ್ಥಾಮನ ಬ್ರಹ್ಮಾಸ್ತ್ರಕ್ಕೆ ಸಿಲುಕಿದಂತಹ ಕಂದನನ್ನು ಆ ಶ್ರೀಕೃಷ್ಣ ಪರಮಾತ್ಮನೇ ಉಳಿಸುತ್ತಾನೆ. ಅಂತಹ ನಿಷ್ಠಾವಂತ, ಧರ್ಮವಂತ,
ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಕಾಣುವಂತಹ ಪರೀಕ್ಷಿತ ಆತನಿಗೆ ಈ ರೀತಿಯಾಗಿ ಅವಸರವಾಗಿ ಈ ಶಿಕ್ಷೆಯನ್ನು ಕೊಟ್ಟೆಯಲ್ಲ ಕಂದ. ಅಪ್ಪ, ನೀವೇ ಹೇಳಿ, ಯಾವ ತಂದೆಗಾದರೂ ಒಬ್ಬ ಕೇಡನ್ನು ಬಯಸ್ತಾ ಇದ್ದಾನೆ, ಕೇಡನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದ ತಕ್ಷಣ ಯಾವನಾದರೂ ಸುಮ್ಮನಿರಲು ಸಾಧ್ಯವೇ ಅಪ್ಪ? ಹೌದು ಕಂದ, ಆದರೆ ಆತನು ಕೇವಲ ಒಂದು ಸತ್ತ ಹಾವನ್ನು ನನ್ನ ಕೊರಳಿಗೆ ಹಾಕಿದನೆಂಬ ಕ್ಷುಲ್ಲಕ ಕಾರಣಕ್ಕೆ ನೀನು ಈ ರೀತಿಯ ಕೃತ್ಯವನ್ನು ಎಸಗುವುದೇ? ಮಗು, ನಾವು ತಪಸ್ವಿಗಳು. ಹೌದು. ಜ್ಞಾನದಿಂದ ಅರಿತು ಸುಜ್ಞಾನದಿಂದ ವ್ಯವಹರಿಸುವುದು ನಮ್ಮ ಕರ್ತವ್ಯ. ಅದು ಬಿಟ್ಟು ಈ ರೀತಿಯಾಗಿ ಶಾಪವನ್ನು ಕೊಟ್ಟೆಯಲ್ಲ, ಇಲ್ಲಿ ನಡೆದಂತಹ ವಿಚಾರವಾದರೂ ಏನೆಂಬುದನ್ನು ನೀನು ಬಲ್ಲೆಯಾ? ಏನು ಮಗು? ಹಸಿವು ಬಸವಳಿದು ಬಂದ ಬಸವಳಿಗೆ ಗೈದ ಕೃತ್ಯಕ್ಕೆ ಎಸೆವುದೇನೈ ಶಾಪದ ಸ್ತ್ರವ ಅಸಹನೆಯುಳು, ಎಸೆವುದೇನೈ ಶಾಪದ ಸ್ತ್ರದ ಅಸಹನೆಯುಳು, ಅಸಹನೆಯುಳು ಕಂದ. ನೊಂದಿಸಿದೆಯ ಭುವಿ ಬೆಳಕನೆ ತಂದೆಯ ಕೊನೆಯ ಮೃತ ಚರಿತೆಗೆ ಕಂದ. ಮಗು, ಅಪ್ಪ, ಭರತ ವಂಶದಲ್ಲಿ ಹುಟ್ಟಿದವನು, ಪರಮ ಭಾಗವತನು, ಅಶ್ವಮೇಧ ಯಾಗವನ್ನು ಮಾಡಿದವನು, ಆಚಾರಪರನು, ನೀತಿ ವಿಶಾರದನು, ರಾಜಕುಲ ಭೂಷಣನಾದಂತಹ ಪರೀಕ್ಷಿತ ಬೇಟೆಯಾಡಿ ಬಳಲಿ ಬಂದು ನನ್ನಲ್ಲಿ ಉದಕವನ್ನು ಕೇಳಿದ. ಧ್ಯಾನಸಕ್ತನಾದಂತಹ ನಾನು ಆತನ ಮಾತನ್ನು ಕೇಳುವಂತಹ ಪ್ರಮೇಯ ನನಗೆ ಒದಗಿ ಬರಲಿಲ್ಲ. ಬಾಯಾರಿ ಬಂದವನಿಗೆ ಬಾಯಾರಿಕೆಯನ್ನು ಕೊಡುವುದು ನನ್ನ ಕರ್ತವ್ಯವಾಗಿತ್ತು. ನಾನು ಬೇಕು ಎಂಬುದಾಗಿ ಮಾಡಿದ ತಪ್ಪಲ್ಲ, ನನ್ನಿಂದ ಆಗಿ ಹೋದಂತಹ ತಪ್ಪು. ಆತನು ಸಿಟ್ಟುಗೊಂಡಂತಹ ಆತ ಹತ್ತಿರದಲ್ಲೇ ಇದ್ದಂತಹ ಸತ್ತ ಹಾವನ್ನು ನನ್ನ ಕೊರಳಿಗೆ ಹಾಕಿದ. ಆತನು ಕೂಡ ಬೇಕು ಎಂಬುದಾಗಿ ಮಾಡಿದ್ದಲ್ಲ, ಆತನಿಂದ ಆಗಿ ಹೋದದ್ದು. ಯಾಕೆ? ಹಸಿವಿನ ತೀವ್ರತೆ, ಹಸಿವಿನ ಬೇಗೆಯನ್ನು ಸಹಿಸಲಾಗದೆ ಮಾಡಿದಂತಹ ಕೃತ್ಯವಿದು. ಕುಪಿತಗೊಂಡಂತಹ ನೀನು ಈ ರೀತಿಯ ಶಾಪವನ್ನು ಕೊಟ್ಟೆಯಲ್ಲ ಕಂದ. ಈ ಪ್ರಪಂಚವನ್ನೇ ಕತ್ತಲಿಗೆ ದೂಡಿದೆಯಲ್ಲ ಕಂದ. ಯಾಕೆ ಮಗನೇ, ಯಾಕೆ ಈ ರೀತಿ ಮಾಡಿದೆ ಮಗನೇ? ಮನ್ನಿಸಬೇಕು. ಮನ್ನಿಸು ಎನ್ನ ಕರುಣಾ ಸಿಂಧು, ಮನ್ನಿಸು 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 ಮನ್ನಿಸು
ಸಂದು ಹೋಯ್ತಿ ಮುಂದೆ ಯೋಚಿಸದಂಥ ಕೃಪೆಯದು ಸಂದು ಹೋಯ್ತಿ ತಂದೆ ಮನ್ನಿಸು ಕರುಣಾ ಸಿಂಧು ಮನ್ನಿಸು ಅಪ್ಪ, ಮಗನೇ, ಮನ್ನಿಸಬೇಕು ಮನ್ನಿಸಬೇಕು. ನಿಮ್ಮ ನುಡಿಗಳನ್ನು ಆಲಿಸುತ್ತಾ ಆಲಿಸುತ್ತಾ ನನ್ನಿಂದ ಏನು ನಡೆದು ಹೋಯಿತು ಎಂಬುದನ್ನು ನಾನು ಯೋಚಿಸಿದಾಗ, ತಂದೆ, ತಿಳಿದು ಮಾಡಿದರೆ ಅಪರಾಧವಂತೆ, ತಿಳಿಯದೆ ಮಾಡಿದರೆ ಅದು ಪ್ರಮಾದವಂತೆ. ನಿಮ್ಮ ಮೇಲಿನ ಅತೀವವಾದ ಪ್ರೀತಿಯೋ ಏನೋ ತಿಳಿಯಲಿಲ್ಲ ತಂದೆ. ದಿವ್ಯ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ಸ್ಥಿತಿಗೆ ಕಾರಣ ಆ ಪರೀಕ್ಷಿತನೆಂಬುದನ್ನು ತಿಳಿದು ಹಿಂದೆ ಮುಂದೆ ಯೋಚಿಸಿದೆ, ಆತನನ್ನು ಶಪಿಸಿದೆ ತಂದೆ. ಇದು ತಿಳಿಯದೇ ಆದದು ಜನಕ, ಮನ್ನಿಸಬೇಕು ಮನ್ನಿಸಬೇಕು. ಮಗನೇ, ಅಪ್ಪ, ನಿನ್ನ ಅರೆಗಳಿಗೆಯ ಕ್ರೋಧದಿಂದ ಆದ ಅನಾಹುತ ಏನೆಂಬುದನ್ನು ನೀನು ಅರಿತೆಯಲ್ಲ ಕಂದ. ಹೌದು ಅಪ್ಪ. ಚಿಂತಿಸಬೇಡ. ಕುವರ ಮರುಗಿದರೇನು ಫಲವಿದೆ, ಕುವರ ಕುವರ ಮರುಗಿದರೇನು ಫಲವಿದೆ, ಜವತಿ ಜನ ಬಗೆ ಕರುಗಿ ವಾರ್ತೆಯ, ಜವದಿ ಜನ ಬಗೆ ಕರುಗಿ ವಾರ್ತೆಯ, ಭೂಮಿಗೆ ಬಂದ ಪದವ ಕಳೆಯುವ ಹವಣ ನೋಡ್ಪೇ, ಭೂಮಿಗೆ ಬಂದ ಪದವ ಕಳೆಯುವ ಹವಣ ನೋಡ್ಪೇ, ಹವಣ ನೋಡ್ಪೇ. ಕುವರ ಮರುಗಿದರೆ ಫಲವಿದೆ, ಕುವರ ವತ್ಸ ಶೃಂಗಿ, ಅಪ್ಪ, ನಡೆದು ಹೋದಂತಹ ಘಟನೆಗೆ ಚಿಂತಿಸಿ ಫಲವಿಲ್ಲ. ಮುನಿವಚನವನ್ನು ಯಾರಿಂದಲೂ ಹಿಂಪಡೆಯುವುದಕ್ಕೂ ಆಗುವುದಿಲ್ಲ. ಹೌದು. ಹಾಗೆಂದು ಪರೀಕ್ಷಿತನಂತಹ ಮಹಾರಾಜ ಇನ್ನೂ ಈ ಭುವಿಯಲ್ಲಿ 100 ಕಾಲಗಳಷ್ಟು ಕಾಲ ಬಾಳಬೇಕು, ಆತನ ಆಡಳಿತವಾಗಬೇಕು. ಅದಕ್ಕಿರುವಂತಹ ದಾರಿ ಒಂದೇ. ಏನು? ನೀನು ಎಷ್ಟು ಕಾಲಾವಧಿಯನ್ನು ಕೊಟ್ಟೆ? 7 ದಿನಗಳು. ಹೌದು, 7 ದಿನಗಳವರೆಗೆ ತಕ್ಷಕನ ಸಂಪರ್ಕ ಏರ್ಪಡದಂತೆ ಆತನಲ್ಲಿ ಎಚ್ಚೆತ್ತುಕೊಳ್ಳುವಂತೆ ತಿಳಿಸತಕ್ಕದ್ದು. ಅದಕ್ಕಾಗಿ ನೀನು ಹೋಗುವುದಲ್ಲ, ಈ ವಿಚಾರವನ್ನು ನಮ್ಮ ಶಿಷ್ಯನಾದಂತಹ ಗೌರವಮುಖನಿದ್ದಾನಲ್ಲ, ಹೌದು, ಆತನೇ ಈ ವಿಚಾರವನ್ನು ಆತನಿಗೆ ಪರೀಕ್ಷಿತನಿಗೆ ತಿಳಿಸತಕ್ಕದ್ದು. ಇನ್ನು ಮುಂದೆ ದೈವ ಇಚ್ಛೆ ಏನಿದೆಯೋ ನೋಡೋಣ ನೋಡೋಣ. ಹಾಗೆ ಆಗಲಿ ತಂದೆ, ಹಾಗೆ. ಹರಿಯು ಮಂಗಲ ಕರುಣಿಸಲಿ ಎಂದೊರಿದು ಮುನಿತಾ ತೆರಳಿ, ಜನಪನು ಭರಿತ ಪಶ್ಚಾತ್ತಾಪದುಳ್ ವನವೃತ್ತವನು ನೆನೆದು ಪಶ್ಚಾತ್ತಾಪದುಳು ಮುರಗರನ ಪತಿತನಾದಿ ಪರಮ ರುಚಿಯ ತೇಜವಲ್ಲಿ, ಮುರಗರನ ಪತಿತನಾದಿ ಪರಮ ರುಚಿಯ ತೇಜವಲ್ಲಿ, ಅರಿಯದಾದಿ ದುರಿತವನ್ನೇ ಭರದಿ ಪಿಡಿಯಿತೆ, ಅರಿಯದಾದಿ ದುರಿತವನ್ನು
ಭರದಿ ಪಿಡಿಯಿದೆ ಮೃಗಯ ವ್ಯಸನದಿ ಮರೆತೆನು ಯುಗ ಪುರುಷನ ಕೊರಳುರುಳನು ಅಗಲಿದಳಿ ಸಿರಿಯಲ್ಲನು ಹಗುರವಾದಿನಿ ಹಗುರವಾದಿನಿ ನಾಗಗುರವಾದಿನಿ ಮುರಕರನೋ ಪತಿತನಾದೆ ಪರಮ ರುಚಿಯ ತೀಜವನ್ನೇ ಅರ್ಯದಾದಿ ಕುರಿತ ಮುನ್ನ ಭರದಿ ಪಿಡಿಯಿತೆ ಹರಿಯೇ ಮುರಹರ, ಏನಿದು ನನ್ನ ಬಾಳಿನ ಪರಿಭವ? ಏನನ್ನು ನಾನು ಕೇಳುತ್ತಾ ಇದ್ದೇನೆ? ಇನ್ನೇಳು ದಿನದಲ್ಲಿ, ಇನ್ನು 7 ದಿನದಲ್ಲಿ ತಕ್ಷಕನಿಂದ ನನಗೆ ಮರಣವೇ? ಛೆ, ಪತಿತನಾದೆನಲ್ಲ ದೇವ, ಪತಿತನಾದೆ. ಮುನಿವರಿಯರ ಪರಮ ತೇಜಸ್ಸನ್ನು ಅರಿಯದೆ ಎಂತಹ ಅನಾಚಾರವನ್ನು ಮಾಡಿಬಿಟ್ಟೆ ನಾನು. ಪ್ರಜಾಜನರ ಕರ್ತವ್ಯ ಪಾಲನ, ಅದನ್ನು ಪಾಲಿಸುವಂಥದ್ದು ಈ ಭುವಿ ಪಾಲಕನದು. ಆದರೆ ತಪಸ್ವಿಗಳು ಏನು ಮಾಡ್ತಾರೆ? ತಮ್ಮ ತಪಸ್ಸಿನ ಮೂಲಕ ರಾಜ್ಯದ ರಕ್ಷಣೆಯನ್ನು ಮಾಡುವವರು. ಅಂತಹ ಮುನಿಗಳನ್ನು ಗೌರವಿಸುವುದು, ಪೂಜ್ಯ ಭಾವದಿಂದ ಕಾಣುವುದು ಈ ಅರಸನ ಕರ್ತವ್ಯ. ಆದರೆ ನನ್ನಿಂದ ಏನಾಗಿ ಹೋಯಿತು ಅದನ್ನೂ ಮರೆತು ಬಿಟ್ಟೆನಲ್ಲ. ಆದರೆ ಕ್ಷಣದ ಹೊತ್ತಿಗೆ ನನ್ನ ಮನಸ್ಸಿಗೆ ಯಾವ ರೀತಿಯ ಮಂಕು ಬಡೀತೋ ನಾನರಿಯೇ. ಹರಿಯೇ, ಏನು ಮಾಡಲಿ ನಾನು? ವಿನಾಶ ಕಾಲ ಬಂದಾಗ ಬುದ್ಧಿಯೂ ಕೆಡುತ್ತದಂತೆ, ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ಮುನಿವರಿಯರ ಪರಮ ತೇಜಸ್ಸನ್ನು ಅರಿಯದೆ ಅವರನ್ನು ಅವಮಾನಿಸಿದೆ, ನಿಂದಿಸಿದೆ. ಮೃತ ಸರ್ಪವನ್ನು ಅವರ ಕೊರಳಿಗೆ ಹಾಕಿ ಎಂತಹ ದುರ್ವರ್ತನೆ ನನ್ನದು. ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಆ ಶೃಂಗಿ. ಆದರೂ ಶಮಿಕ ಮಹರ್ಷಿಗಳ ಉದಾರತೆ ಏನು? ಶೃಂಗಿ ನನ್ನನ್ನು ಶಮಿಸಿದರು. ಆ ದುರ್ವರ್ತನೆಗೆ ಆತನನ್ನು ಶಪಿಸಿದರು. ಶಮಿಕ ಮಹರ್ಷಿಗಳು ನನ್ನನ್ನು ಕ್ಷಮಿಸಿದರಲ್ಲ. ಅರಸನೇ, ನೀನು ಈ ದೇಶಕ್ಕೆ ಬೇಕೇ ಬೇಕು, ನಿನ್ನ ಅಗತ್ಯವಿದೆ. ಹಾಗಾಗಿ ಇನ್ನು ಉಳಿದ 7 ದಿನಗಳಲ್ಲಿ ತಕ್ಷಕನ ದಂಶನನಿಂದ ತಪ್ಪಿಸಿಕೋ, ನೀನು ಬದುಕುವ ದಾರಿಯನ್ನು ಕಂಡುಕೋ ಎನ್ನುವ ಹಾಗೆ ತನ್ನ ಶಿಷ್ಯನಾದ ಗೌರವಮುಖನಲ್ಲಿ ಹೇಳಿ ಕಳಿಸಿದರಲ್ಲ. ಅವರ ಉದಾರತೆಗೆ, ಅವರ ಹೃದಯವಂತಿಕೆಗೆ, ಅವರ ಯೋಗ್ಯತೆಯ ಮುಂದೆ ಈ ಚಕ್ರೇಶ್ವರ ಪರೀಕ್ಷಿತ ಅನ್ನುವಂತಹ ನಾನು ತೀರ ಸಣ್ಣವನಾಗಿ ಹೋದೆ. ಶೃಂಗಿ ನನ್ನನ್ನು ಶಪಿಸಿ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಯಾಕೆಂತ ಹೇಳಿದ್ರೆ ನನ್ನ ಅನಾಚಾರಕ್ಕೆ, ನನ್ನ ಅಪರಾಧಕ್ಕೆ ದೊರೆತ ಶಿಕ್ಷೆ ಇದು ನನಗೆ ಪಾಠವೇ. ಆದರೆ ಇನ್ನು ಮುಂದೇನು? ಇರುವಂತಹ 7 ದಿನದಲ್ಲಿ ನಾನೇನು ಮಾಡಲಿ? ಈ ರೀತಿಯಾಗಿ ಸಚಿವರೊಡನೆ ಚಿಂತಿಸಿದಾಗ ಅವರು ಏನು ಹೇಳಿದ್ರು? ಅಚಲಾಧಿಪತಿ ಅಮಾತ್ಯರ ಮಾತಿ ಗೊತ್ತಿದನು. ಹೌದು, ಅವರು ಹೇಳಿದ್ದೇ ಸರಿ. ಅಚಲಾಧಿಪತಿ ಅಮಾತ್ಯರ ಮಾತಿ ಗೊತ್ತಿದನು. ಆಗಲಿ ಅನ್ನುವ ಹಾಗೆ ಒಪ್ಪಿಗೆ ಕೊಟ್ಟವನು ನಾನು. ಅಚಿರದಿ ವಿನಿರ್ಮಿತೆ ಕಸ್ತಂಭ ಸದನವರು. ಅಚಿರದಿ ವಿನಿರ್ಮಿತೆ ಕಸ್ತಂಭ ಸದನವರು. ಅಚಲ ವಂಶಾರಿ ಮಿತ್ರಗದಾಯ್ತು ದುರ್ಗ ಮಂತ್ರ ಜರು ಕಾಯ್ದಿರಿ.
ಮಂತ್ರೋಷಧಜ್ಞರು ಕಾದಿರೆ ಅಚಲಾಧಿಪತಿ ಅಮಾತ್ಯದ ಮಾತಿಗೊಪ್ಪಿದನು ನನಗೆ ಒದಗಿದಂತಹ ಶಾಪದ ವಿಚಾರವಾಗಿ ಅಮಾತ್ಯರೊಡನೆ ಚಿಂತನೆ ನಡೆಸಿದಾಗ ಅವರು ಏನು ಹೇಳಿದ್ರು? ಅರಸ, ಪಶ್ಚಾತ್ತಾಪಕ್ಕಿಂತ ಬೇರೆ ಪ್ರಾಯಶ್ಚಿತ್ತವಿಲ್ಲ. ಹಾಗಂತ ಬ್ರಾಹ್ಮಣರ ಶಾಪವನ್ನು ಕಡೆಗಣಿಸುವ ಹಾಗೂ ಇಲ್ಲ. ಆದರೆ ನಿನ್ನಂತ ಅರಸನ ಅವಶ್ಯಕತೆ ನಮಗಿದೆ, ಈ ದೇಶಕ್ಕಿದೆ. ಹಾಗಾಗಿ ತಕ್ಷಕನ ದಂಶನದಿಂದ ತಪ್ಪಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆದ್ದರಿಂದ ಗಂಗಾ ನದಿಯ ಮಧ್ಯದಲ್ಲಿ ಒಂದೇ ಬಾಗಿಲಿನ ಏಕಸ್ತಂಭ ಭವನವನ್ನು ನಾವು ನಿರ್ಮಿಸಿದ್ದೇವೆ. ಅದರ ಸುತ್ತಲೂ ಒಂದು ಕ್ರಿಮಿಯು ಒಳ ಹೋಗದಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಒಂದು ವೇಳೆ ತಕ್ಷಕನಿಂದ ಕಡಿತಕ್ಕೊಳಗಾದರೂ ಆ ವಿಷ ನಿವಾರಣೆಗಾಗಿ ಬೇಕಾದಂತಹ ವಿಷಹರ ಔಷಧ, ಮಂತ್ರೌಷಧ ವೈದ್ಯರನ್ನು ನಾವು ನೇಮಿಸಿದ್ದೇವೆ. ಆದ್ದರಿಂದ ನೀನು ಆ ಭವನದೊಳಗಿದ್ದು ಹರಿನಾಮ ಸ್ಮರಣೆ ಮಾಡುತ್ತಾ ಇರು. ತಕ್ಷಕನ ದಂಶನದಿಂದ ತಪ್ಪಿಸಿಕೊಳ್ಳುವಂತಹ ದಾರಿಯನ್ನು ಆ ಶ್ರೀಹರಿಯೇ ನಿನಗೆ ಕರುಣಿಸುತ್ತಾನೆ. ದಯವಿಟ್ಟು ಒಪ್ಪಿಕೋ ಮಹಾರಾಜ ಅನ್ನುವ ಹಾಗೆ ಪರಿಪರಿಯಾಗಿ ಬೇಡಿಕೊಂಡಾಗ ಅವರ ಮಾತನ್ನು ಉಪೇಕ್ಷಿಸದೆ ಆಗಲಿ ಎನ್ನುವ ಹಾಗೆ ಒಪ್ಪಿಗೆಯನ್ನು ಕೊಟ್ಟವನು ನಾನು. ಅವರೊಡನೆ ಮಾತನಾಡುತ್ತಾ ಇರುವಾಗ ಇದೇನು, ರಾಜಾಂಗಣದಲ್ಲಿ ಎಲ್ಲ ಪ್ರಜಾ ಜನರು ಸಪರಿವಾರ ಸಮೇತರಾಗಿ ಬಂದಿದ್ದಾರಲ್ಲ, ಅಳುತ್ತಾ ಇದ್ದಾರೆ, ಅಂಗಲಾಚುತ್ತಾ ಇದ್ದಾರೆ, ಬೇಡಿಕೊಳ್ಳುತ್ತಾ ಇದ್ದಾರೆ. ಅರಸ, ನೀನು ಹೋದರೆ ನಾವು ಅನಾಥರಾಗುತ್ತೇವೆ, ಹಾಗಾಗ ಕೂಡದು. ನೀನು ಬಾಳಬೇಕು, ನಮ್ಮನ್ನು ನಿರ್ಗತಿಕರನ್ನಾಗಿ ಮಾಡಿ ಹೋಗಬೇಡ. ನೀನು ಉಳಿಯಬೇಕು, ಅದಕ್ಕಾಗಿ ಬೇಕಾದರೆ ನಾವು ತಕ್ಷಕನ ದಂಶನಕ್ಕೆ ಒಳಗಾಗುತ್ತೇವೆ, ನೀನು ಉಳಿಯಬೇಕು ಮಹಾರಾಜ ಅನ್ನುವ ಹಾಗೆ ಕೇಳಿಕೊಂಡಾಗ ಆಹಾ, ಆ ಮಂದಿಯ ಪ್ರೀತಿಗೆ ನಾನೇನು ಹೇಳಲಿ? ಎಷ್ಟು ಹೇಳಿದರು, ಎಷ್ಟು ರಕ್ಷಣೆಯನ್ನು ಮಾಡಿಕೊಂಡರು, ಮುನಿಶಾಪದಿಂದ ವಿಮೋಚನೆ ಸಿಗುತ್ತದೆಯೇ ಹೇಳಿ? ಆ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಹೇಳಿ? ಆದರೂ ಕೂಡ ಅವರನ್ನು ಸಮಾಧಾನಿಸಿ ಬಂದವರಿಗೆಲ್ಲ ರಾಜ್ಯದ ಬೊಕ್ಕಸದಿಂದ ಬಂಗಾರದ ನಾಣ್ಯಗಳನ್ನು, ಸಿರಿಯನ್ನು, ದ್ರವ್ಯವನ್ನು ಎಲ್ಲವನ್ನು ಉಡುಗೊರೆಯಾಗಿ ಕೊಟ್ಟೆ. ದಾನ ದಕ್ಷಿಣೆಗಳನ್ನು ಮಾಡಿ ಎಲ್ಲರನ್ನು ಸಮಾಧಾನಿಸಿದೆ. ಕೊನೆಗೊಂದು ಬಾರಿ ಎಲ್ಲರನ್ನು ಕಣ್ತುಂಬಿಕೊಂಡೆ. ಅವರೆಲ್ಲರನ್ನೂ ಸಮಾಧಾನ ಪಡಿಸಿ ಆಯಿತು. ಆದರೆ ಇನ್ನೂ ಒಬ್ಬಳಿದ್ದಾಳಲ್ಲ, ನನಗಾಗಿ ದುಃಖಿಸುವವಳು, ನನಗಾಗಿ ಪರಿತಪಿಸುವವಳು, ನನಗಾಗಿ ಜೀವಿಸುವವಳು, ನನ್ನ ಮಡದಿ ಇರಾವತಿ. ಅವಳನ್ನು ಸಂತೈಸಬೇಕಲ್ಲ, ಅದು ಅಷ್ಟು ಸುಲಭದ ವಿಚಾರವಲ್ಲ. ಅವಳಲ್ಲಿ ಮಾತನಾಡುವುದಕ್ಕಾಗಿ, ಅವಳನ್ನು ಸಂತೈಸಿ ಆ ಬಂಧನದಿಂದ ಬಿಡಿಸಿಕೊಂಡು ಬರುವುದಕ್ಕಾಗಿ ಅವಳ ಅಂತಃಪುರದತ್ತ ಸಾಗುತ್ತೇನಂತೆ. ಗಿಳೆಯರ ತಮ್ಮಳ ಮನೆಗೆ ಬರುದಿರಿ, ಗಿಳೆಯರ ತಮ್ಮಳ ಮನೆಗೆ ಬರುದಿರೇ, ಹಳಿದು ದುರ್ವಿಧಿಯನ್ನು ಅಳಲುತಿಗ ಜನಜನೇತ್ರಿ, ಇರಾವತಿಯು ಕಾಂತನನು ಕಾಣುತ್ತ ಅಳಲುತಿಗ ಜಲಜನೇತ್ರಿ, ಇರಾವತಿಯು ಕಾಂತನನು ಕಾಣುತ್ತ ಓ ಪ್ರಾಣಕಾಂತ, ಇರಾವತಿ
ಸದ್ಗುಣಾಕರ ಭಾಗ್ಯದಾಯಕ ಸದ್ಗುಣಾಕರ ಭಾಗ್ಯದಾಯಕ ಸಕ್ಕವಿರುದಿಗೆ ಕುಕ್ಕಿ ಕುಸಿದುದೇ ಸಕ್ಕವಿರುದಿಗೆ ಕುಕ್ಕಿ ಕುಸಿದುದೇ ಕಾಂತ ಎನ್ನಯ ನೋಂತ ಬದುಕಲು ಕಾಂತ ಎನ್ನಯ ನೋಂತ ಬದುಕಲು ಕ್ಲಾಂತ ಗೈದನಿ ಕಾಂತವಾಣಿಯ ಮುಂದಿನ್ನೇತಗೆ ಮುಂದ ಬಾಗಿನಿ ನಿಂದು ಬಾಳುದು ಒಂದು ಭುವಿಗೆಯೇ ಕಾಂತ ಸದ್ಗುಣಾಕರ ಕಾಂತ, ಇರಾವತಿ, ಎಂದಿನಂತೆಯೇ ನೀವು ಅರಮನೆಯನ್ನು ಪ್ರವೇಶಿಸಿ ಬರುವಾಗ ಹರ್ಷೋಲ್ಲಾಸದಿಂದ ಬರುತ್ತಿದ್ದವರು. ಆದರೆ ಇಂದು ಹಾಗಲ್ಲ. ನನ್ನನ್ನು ನೋಡಿಯೂ ನೋಡದವರಂತೆ ನಿಮ್ಮ ದೃಷ್ಟಿಯನ್ನು ಎಲ್ಲಿಯೋ ಹರಿಸುತ್ತಾ ಏನನ್ನೋ ಆಲೋಚಿಸುತ್ತಾ ನಿರುತ್ಸಾಹದಿಂದ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಬರುತ್ತಿದ್ದೀರಿ. ಸ್ವಾಮಿ, ನಿಮ್ಮ ನಡಿಗೆಗೂ ಎಂದು ಧಣಿವಾಯಿತೆ. ಸದ್ಗುಣಾಕರ ಭಾಗ್ಯದಾಯಕ ಎಂದು ಪ್ರಜೆಗಳೆಲ್ಲರೂ ಮುಕ್ತ ಕಂಠದಿಂದ ನಿಮ್ಮನ್ನು ಹೊಗಳುತ್ತಿರುವಾಗ ನನ್ನ ಮನಸ್ಸು ಅದೆಷ್ಟು ಮುದಗೊಳ್ಳುತ್ತಿತ್ತು, ನನ್ನ ಹೃದಯವೆಷ್ಟು ಸಂತೋಷವಾಗುತ್ತಿತ್ತು. ಆದರೆ ಈಗ ಏನಾಯಿತು ಸ್ವಾಮಿ? ಒಂದು ಕ್ಷಣ ವಿವೇಕವನ್ನು ಕಳೆದುಕೊಂಡು ಕೋಪಾವೇಶದಿಂದ ಮುನಿಕುಮಾರನಾದಂತಹ ಶೃಂಗಿ ಕೊಟ್ಟಂತಹ ಶಾಪ ಮುಂದೇನು ಪರಿಣಾಮ ಆಗುತ್ತದೋ ಎನ್ನುವ ಭಯ ನನ್ನನ್ನು ಆವರಿಸಿದೆ. ನನಗದನ್ನು ಯೋಚಿಸುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ನಿನ್ನ ಅಲ್ಲಿಯವರೆಗೆ ವಿಷಯ ಮುಟ್ಟಿತಲು? ಹೌದು, ರಾಜಾಂಗಣದಲ್ಲಿ ನಡೆದಂತಹ ವಿಚಾರವನ್ನು ನಾನು ಕೇಳಿಸಿಕೊಂಡೆ ಸ್ವಾಮಿ. ಅಸಂಖ್ಯ ಪ್ರಜೆಗಳನ್ನು ಹೊಂದಿ ಪುತ್ರ ವಾತ್ಸಲ್ಯದಿಂದ ಎಲ್ಲರನ್ನೂ ಪರಿಪಾಲಿಸುತ್ತಾ ಧರ್ಮ ನಿಷ್ಠೆಯಿಂದ ನಡೆದುಕೊಂಡವರು ನೀವು. ಹಸ್ತಿನಾವತಿಯ ಚಕ್ರವರ್ತಿಯ ಸತಿಯಾಗಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ಸಂತೋಷದಿಂದ ನೆಮ್ಮದಿಯಿಂದ ನಿಮ್ಮ ಜೊತೆಯಲ್ಲೇ ಬಾಳಿ ಬದುಕಿದಂತಹ ನನಗೆ ಮುಂದೆ ಎಲ್ಲ ಯೋಗ ಭಾಗ್ಯಗಳನ್ನು ಕಳೆದುಕೊಳ್ಳುವಂಥ ದುಸ್ಥಿತಿ ಬರುತ್ತದೆ ಅಂತಾದರೆ ಇದನ್ನು ವಿಧಿಯಾಟ ಎನ್ನದೆ ಬೇರೆ ನನ್ನಲ್ಲಿ ಸ್ವಾಮಿ, ಬೇರೆ ನನ್ನಲ್ಲಿ. ಹೆಣ್ಣಾದವಳು ಪುಣ್ಯವತಿ ಆದರೆ ಆಕೆಯ ಕೈ ಹಿಡಿದ ಪತಿ ಭಾಗ್ಯವಂತನಾಗುತ್ತಾನಂತೆ. ಆದರೆ ನತದೃಷ್ಟಳಾದ ನನ್ನ ಕೈ ಹಿಡಿದು ನಿಮಗೆ ಇಂತಹ ದುಸ್ಥಿತಿ ಪ್ರಾಪ್ತಿಯಾಯಿತಲ್ಲ ಸ್ವಾಮಿ. ಹತಭಾಗ್ಯಳಾಗಿ ಹೋದೆ ಸ್ವಾಮಿ, ನಾನು ಹತಭಾಗ್ಯಳಾಗಿ ಹೋದೆ. ಇನ್ನು ಈ ಭೂಮಿಯಲ್ಲಿ ನಾನು ಬದುಕಿರುವುದಾದರೂ ಯಾರಿಗಾಗಿ, ಯಾಕಾಗಿ ಸ್ವಾಮಿ, ಯಾಕಾಗಿ? ಇರಾವತಿ ಸ್ವಾಮಿ, ಯಾವಾಗಲೂ ನಾನು ಒಳ ಬರುವಾಗ ನನ್ನ ಕಾಲಿಗೆ ನಮಸ್ಕರಿಸಿ ನನಗೆ ಪ್ರೀತಿಯ ಅಪ್ಪುಗೆಯನ್ನು ನೀಡುವವಳು ನೀನು. ಹೌದು. ಆದರೆ ಇಂದು ದುಃಖಿಸುತ್ತಲೇ ನೀನು ಇರುವುದನ್ನು ಕಂಡಾಗ ನನಗೂ ಬಹಳ ಪರಿತಾಪವಾಯಿತು. ಆದರೆ ಏನು ಮಾಡಲಿ ಹೇಳು? ಏನಾಯ್ತು? ಚಿಂತಿಸುವ ಅಗತ್ಯವಿಲ್ಲ, ಕಾರಣವನ್ನು ಹೇಳುತ್ತೇನೆ ನಾನು ಅದಕ್ಕೆ. ಏನಾಯ್ತು? ನೀದು ಮಾನದಿ ಬಳಲುಟಿಗೆಯ
ಜಾಣೆ ಧೈರ್ಯವ ತಾಳಿವೆ ಓ ಜಾಣೆ ಧೈರ್ಯವ ತಾಳಿವೆ ಏನಮಯನಿ ನಂಬಿದವರ ವೇಣುಧರ ಕೈ ಬಿಡವನೇ ಏನನಯನಿ ನಂಬಿದವರ ವೇಣುಧರ ಕೈ ಬಿಡುವನೇ ಹರುವಾಣವದ ಕೈ ವರ್ತಕನ ಗೀರ್ವಾಣನುದನ ಭಜಿಸುತ್ತಾನೆ ಗೀರ್ವಾಣನುದನ ಭಜಿಸುತ್ತಾನೆ ಮಾನಿನಿ ರಮ್ಯೆ ನೀ ತುಮ್ಮಾ ನದಿ ಬಡನುತಿಗೆಯ ರನ್ನೇ ರನ್ನೇ ಜೀವನ ಅನ್ನುವಂಥದ್ದು ನಾವು ಅಂದುಕೊಂಡ ಹಾಗಲ್ಲೂ ಅಲ್ಲ ಇರಾವತಿ. ಅಲ್ಲ ಸ್ವಾಮಿ. ಹರಿ ಚಿತ್ತದಂತೆ ನಡೆಯುವಂಥದ್ದು. ಹಾಗಿರುವಾಗ ಇದು ನಿನಗೆ ತಿಳಿಯದ್ದೇನಲ್ಲ. ಜಾತಸ್ಯಂ ಮರಣಂ ಧ್ರುವಂ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನ್ನುವುದು ಕಟ್ಟಿಟ್ಟ ಬುತ್ತಿ. ಆದರೆ ಮರಣ ಅನ್ನುವಂಥದ್ದು ಹೇಗಿರಬೇಕು? ಸುಖ ಮರಣವಾಗಿರಬೇಕು. ಹೌದು. ಆದರೆ ನನಗೆ ಒದಗಿದ್ದಂಥದ್ದು ನನ್ನ ಅಪರಾಧಕ್ಕೆ ಒದಗಿದಂತಹ ಶಿಕ್ಷೆ ಅಪಮೃತ್ಯು. ಹೌದು. ಅದನ್ನು ಕೇಳುವಾಗಲೇ ನನಗೆ ಭಯ ಆವರಿಸಿದೆ. ಇಲ್ಲ ಇರಾವತಿ, ಆ ಅಪಮೃತ್ಯುವಿನಲ್ಲೂ ಕೂಡ ಹರಿ ಕರುಣೆಯನ್ನು ಪಡೆಯಬೇಕು ಅನ್ನುವ ಹಾಗೆ ನಾನು ಯೋಚಿಸಿದವನು ನಾನು. ಅದಕ್ಕಾಗಿ ಅಮಾತ್ಯರೆಲ್ಲರೂ ಸೇರಿ ಏಕಸ್ತಂಭ ಭವನವನ್ನು ನಿರ್ಮಿಸಿದ್ದಾರೆ. ಆದರೆ ಈ ದುಃಖವನ್ನೆಲ್ಲ ನೀನು ಪಡುತ್ತಾ ಹೋದರೆ ಇನ್ನು ಮುಂದೆ ಬಾಳುವುದು ಹೇಗೆ ಹೇಳು ನೀನು? ಹಾಗಿರುವಾಗ ದುಮ್ಮಾನವನ್ನು ಬಿಡು. ಹರಿ ಇದ್ದಾನಲ್ಲ ಸ್ವಾಮಿ. ಎಲ್ಲ ವಿಚಾರಗಳನ್ನು ವಿಮರ್ಶಿಸಿ ನೀವೊಂದು ದೃಢವಾದ ನಿರ್ಧಾರಕ್ಕೆ ಬಂದು ನಿಂತಿದ್ದೀರಿ ಅಲ್ವೇ? ಕಷ್ಟ ಅನ್ನುವಂಥದ್ದು ನಮಗಲ್ಲದ ಇನ್ನಾರಿಗೆ ಬರಲಿಕ್ಕೆ ಸಾಧ್ಯ? ಸ್ವಾಮಿ, ದೃಢ ನಿರ್ಧಾರ ಮಾಡಲೇಬೇಕಾಗಿದೆ. ನಿಮ್ಮೊಂದಿಗೆ ನಿಮ್ಮ ಕೈ ಹಿಡಿದು ಸಪ್ತಪದಿ ತುಳಿದು ನಿಮ್ಮ ಜೊತೆಯಾಗಿ ಅರಮನೆಯ ಹೊಸಿಲನ್ನೇರಿ ಬಂದವಳು ನಾನು. ಪತಿಯೇ ಪರದೈವವೆಂದು ತಿಳಿದು ಹೇಳುವಂಥದ್ದು ನೀನು ಹೌದು, ಪತಿಯೇ ಪರದೈವ ಅನ್ನುವ ಹಾಗೆ. ಆದರೆ ಒಂದು ವಿಚಾರವನ್ನು ನೆನಪಿಟ್ಟುಕೋ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ಎಲ್ಲಿಯವರೆಗೆ ನಮಗೆ ಈ ಋಣ ಇರುತ್ತದೋ ಅಲ್ಲಿಯವರೆಗೆ ಮಾತ್ರ ನಾವು ಜೊತೆಯಾಗಿ ಇರುವವರು. ಆ ಋಣವನ್ನು ಕಳೆದುಕೊಂಡು ಬಿಟ್ಟರೆ ಒಂದು ಅರೆಕ್ಷಣವೂ ನಾವು ಈ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ವಿಧಿಯ ಕರೆಗೆ ನಾವು ಓಗೊಡಲೇಬೇಕಾಗುತ್ತದೆ. ಹಾಗಿರುವಾಗ ಈ ಚಿಂತೆ ಯಾಕೆ? ನಮ್ಮನ್ನು ಇಲ್ಲಿಯವರೆಗೆ ಪೊರೆದವನೂ ಆ ಕೃಷ್ಣ, ಮುಂದೆ ಪೊರೆಯುವವನೂ ಆತನೇ. ಭವ ಸಾಗರವನ್ನು ದಾಟಿಸುವ ಅಂಬಿಗನ ಹಾಗೆ ಆ ವೇಣುಧರ ಕೃಷ್ಣ ಇದ್ದಾನಲ್ವಾ, ಆತನನ್ನೇ ನಂಬು, ಆತನನ್ನೇ ಭಜಿಸು, ದುಃಖಿಸದಿರು. ಆತನೇ ನಿನಗೊಂದು ದಾರಿಯಲ್ಲೂ ಕರುಣಿಸುತ್ತಾನೆ. ಸ್ವಾಮಿ, ನಿಮಗೆ ಹೇಳುವುದಕ್ಕೆ ಸುಲಭ, ಆದರೆ ಈ ದುಃಖವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ ಸ್ವಾಮಿ, ಹೇಗೆ ಸಹಿಸಿಕೊಳ್ಳಲಿ? ಪತಿಯೇ ಪರದೈವವೆಂದು ಹುಟ್ಟಿದ ತವರು ಮನೆಯನ್ನು, ಒಡ ಹುಟ್ಟಿದವರನ್ನು, ಬಂಧು ಬಾಂಧವರನ್ನು ಎಲ್ಲರನ್ನು ತ್ಯಜಿಸಿ ನಿಮ್ಮೊಂದಿಗೆ ಬಂದವಳು ನಾನು. ಯಾಕೆ? ನಿಮ್ಮ ಪ್ರೀತಿಯ ಆಸರೆಗಾಗಿ, ನಿಮ್ಮ ಒಲವಿನ ಆಶ್ರಯಕ್ಕಾಗಿ. ಬಾಲ್ಯದಲ್ಲಿ ಹೆಣ್ಣಾದವಳಿಗೆ ತಾಯಿ ತಂದೆಯ ಆಶ್ರಯ, ಯೌವನದಲ್ಲಿ ಪತಿಯ ಆಶ್ರಯ, ವೃದ್ಧಾಪ್ಯದಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರಬೇಕಾದವಳು. ಆದರೆ ಇದೀಗ ನೀವು ನನ್ನನ್ನು ಬಿಟ್ಟು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ಮೃತ್ಯು ಸಮೀಪಿಸುತ್ತಾ ಇದೆ, ನನ್ನನ್ನು ಹೋಗುವುದಕ್ಕೆ ಬಿಡು ಬಿಡು ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ಬಾಳುವ ಶಕ್ತಿ ನನಗಿಲ್ಲ ಸ್ವಾಮಿ, ನನಗಿಲ್ಲ ಸ್ವಾಮಿ. ವಲ್ಲಭಾನಿ ಎಲ್ಲ ಬಿಟ್ಟು ಸಲ್ಲಬೋಗಲೀಗ ಬರುವೆ. ನಾನು ಬರ್ತೇನೆ ಸ್ವಾಮಿ ನಿಮ್ಮ ಜೊತೆಯಲ್ಲೇ.
ವಲ್ಲಭನಿ ಎನ್ನ ಬಿಟ್ಟು ಸಣ್ಣ ಪೋಗನೀಗ ಬರುವೆ ಕೊಲ್ಲ ಕೊಲ್ಲಗೆ ತಬಿಜಗಿ ಸಲ್ಲುವುದುದಾಗಿ ಪರಗೆ ಕೊಲ್ಲ ಕೊಲ್ಲಗೆ ತಬಿಜಗಿ ಸಲ್ಲುವುದುದಾಗಿ ಪರಗೆ ವಲ್ಲಭ ವಲ್ಲಭ ಎನ್ನ ಬಿಟ್ಟು ಸಲ್ಲ ಹೋಗ ಈಗ ಬರುವೆ ವಲ್ಲಭ ರಮಣ ವಲ್ಲಭ ವಲ್ಲಭ ವಲ್ಲಭೆ, ಈ ಪ್ರಪಂಚದಲ್ಲಿ ಸತಿಯಾದವಳು ಬಯಸುವುದೇನನ್ನು? ಮಾಂಗಲ್ಯ ಭಾಗ್ಯವನ್ನು, ತನ್ನ ಮಾಂಗಲ್ಯ ಸ್ಥಿರವಾಗಿ ಇರಬೇಕು ಎಂದು. ಹಾಗೆಯೇ ಭಗವಂತನಲ್ಲಿ ಪ್ರಾರ್ಥಿಸುವುದೇನನ್ನು? ತನ್ನ ಪತಿಯ ಆರೋಗ್ಯ, ಆಯುಷ್ಯ ಹಾಗೂ ಯಶಸ್ವಿಗಾಗಿ ಆಕೆ ಪ್ರಾರ್ಥಿಸುತ್ತಾಳೆ. ಸಾವು ಬರುವುದಿದ್ದರೆ ನನಗೇ ಮೊದಲಾಗಿ ಬರಲಿ ಎಂದು ಆಶಿಸುತ್ತಾಳೆ. ಮುತ್ತೈದೆ ಸಾವೇ ಬರಲಿ ಅಂತ. ಯಾಕೆ? ಪುಣ್ಯಲೋಕ ಪ್ರಾಪ್ತಿಯಾಗುತ್ತದೆ ಎಂದು. ಆ 5 ಮುತ್ತುಗಳು ಯಾವುದು? ಹಣೆಗೆ ಧರಿಸುವಂತಹ ಕುಂಕುಮ, ಕಿವಿಯ ಓಲೆ, ಕೈಯಲ್ಲಿ ಬಳೆ, ಕುತ್ತಿಗೆಯಲ್ಲಿ ಕೋರಳ ಮಾಂಗಲ್ಯ ಸರ, ಹಾಗೆಯೇ ಕಾಲ ಬೆರಳಿನಲ್ಲಿ ಉಂಗುರ. ಇದು ಮಾಂಗಲ್ಯದ ಸಂಕೇತ. ಆದರೆ ಮುಂದೆ ಅದಕ್ಕೆಲ್ಲಿ ಚ್ಯುತಿ ಬರುತ್ತದೋ ಎಂದು ನನಗೆ ಭಯವಾಗುತ್ತಿದೆ, ದುಃಖವಾಗುತ್ತಿದೆ ಸ್ವಾಮಿ. ಅಂದು ಜನಕ ಮಹಾರಾಜ ಸೀತೆಯನ್ನು ವಿವಾಹ ಮಾಡಿಕೊಡುವ ಸಂದರ್ಭದಲ್ಲಿ ಹೇಳಿದನಂತೆ, ಇವಳು ನಿನ್ನ ಛಾಯಾನುವರ್ತಿಯಂತೆ ಇರುವವಳು ಎಂದು. ಹೌದು, ಅವರ ಆದರ್ಶದಂತೆಯೇ ನಾನು ಇರಬೇಕೆಂದು ಬಯಸಿದವಳು. ನಿಮ್ಮ ನೆರಳಿನಂತೆಯೇ ನಿಮ್ಮ ಜೊತೆ ಜೊತೆಯಾಗಿ ಬಾಳಬೇಕೆಂಬ ಆಸೆಯನ್ನು ಇಟ್ಟುಕೊಂಡವಳು ಸ್ವಾಮಿ. ಆದರೆ ಅಳಿವು ಉಳಿವು ಎಲ್ಲವೂ ಭಗವಂತನ ಕೈಯಲ್ಲಿದೆ. ನೀನು ಧೈರ್ಯದಿಂದ ಮನಸ್ಸು ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮನ್ನು ಬಿಟ್ಟು ಹೇಗೆ ಇರುವುದು ಸ್ವಾಮಿ? ನಾನು ಹೇಗೆ ಇರುವುದು? ಅಥವಾ ನಿಮ್ಮನ್ನು ಕಳಿಸಿಕೊಡುವುದಾದರೂ ಹೇಗೆ ಸ್ವಾಮಿ? ಹೇಗೆ? ತಕ್ಷಕನಿಂದಲೇ ನಿಮ್ಮ ಅಳಿವು ಆಗ್ತದೆ ಅಂತಾದ್ರೆ ಆ ಹಾವು ನಿಮ್ಮನ್ನು ಕಚ್ಚುವ ಮೊದಲಾಗಿ ನಾನು ಮುಂದಾಗಿ ಹೋಗಿ ನನ್ನ ಹಸುವನ್ನು ಅರ್ಪಿಸ್ತೇನೆ ಸ್ವಾಮಿ, ನಮ್ಮ ಹಸುವನ್ನು ಅರ್ಪಿಸ್ತೇನೆ. ಇರಾವತಿ, ತಡೆ, ಸ್ವಲ್ಪ ನನ್ನ ಮಾತನ್ನು ಕೇಳು. ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ನಾವು ಅನುಭವಿಸಲೇಬೇಕಾದದ್ದು. ದುಃಖಿಸಿ ಏನೂ ಪ್ರಯೋಜನ ಇಲ್ಲ. ನಮ್ಮ ತಾತಂದಿರಾದಂತಹ ಪಾಂಡವರಿಗೆ ಕಷ್ಟ ತಪ್ಪಿತೇ ಹೇಳು. ಆ ಕೃಷ್ಣ ಅನುಗ್ರಹ ಕೃಷ್ಣನ ಜೊತೆಯಲ್ಲಿದ್ದರೂ ಕೂಡ ಅವರವರ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ತೀರಿದರು ತಾನೆ. ಹೌದು, ಹಾಗೆಯೇ ಇದು ಕೂಡ. ನಿನ್ನನ್ನು ಸಮಾಧಾನ ಪಡಿಸುವಷ್ಟು ಸಾಮರ್ಥ್ಯ ನನ್ನದಿಲ್ಲ. ಆದರೂ ಒಂದು ವಿಚಾರ, ನಿನ್ನ ಕರ್ತವ್ಯವನ್ನು ಮರೆತು ಮಾತನಾಡ್ತಿದ್ದೀಯೇ ನೀನು. ಏನದು? ಗುಣಿಯು ನಿನಗೆ ಚಿಣ್ಣರ ಪೊರೆಯೇ ಮುಂದೆ ಮನ್ನಿಸುವರು ನಿನ್ನನು. ಇನ್ನು ನಾ ಶ್ರೀ ಪದುಮನಾಭ ಸನ್ನಿಧಿ ಸೇರ್ದಡಿ, ಇನ್ನು ನಾ ಶ್ರೀ ಪದುಮನಾಭ ಸನ್ನಿಧಿ ಸೇರ್ದಡಿ, ರಾಜವನ್ನು ಜನಮಿದೆಯಗೆ ನೀಡು ಮುನ್ನಡೆಸಿ ಕರುಣದಿ ಪಾಲಿಸಲೇ. ಶ್ರೀ ಪದ್ಮನಾಭ ಸನ್ನಿಧಿ ಸೇರ್ದಡೆ
ಸತ್ಯ ಧರ್ಮ ಕಾಮದಿಂದ ನನ್ನ ಜೊತೆಯಾಗಿದ್ದುಕೊಂಡು ನನ್ನ ಸಹಧರ್ಮಿಣಿಯಾಗಿ ನಡೆದವಳು ನೀನು. ನನ್ನ ಯಶಸ್ಸಿನ ಪ್ರತಿ ಹೆಜ್ಜೆಯಲ್ಲೂ ಕೂಡ ನನಗೆ ಪ್ರೋತ್ಸಾಹಗಳಾಗಿ ನನ್ನ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕಿದವಳು ನೀನು. ಹೌದು ಸ್ವಾಮಿ. ಹಾಗಿರುವಾಗ ನಿನ್ನ ಪತಿಭಕ್ತಿಯನ್ನು ನೀನು ತೋರಬೇಕಾದದ್ದು. ಆದರೆ ಆ ಪತಿಭಕ್ತಿ ನನಗೆ ಮೆಚ್ಚುವಂಥದ್ದೇ ಆದರೂ ಕೂಡ ನೀನು ಕರ್ತವ್ಯವನ್ನು ಮರೆತು ವರ್ತಿಸ್ತಾ ಇದ್ದೀಯಲ್ಲ. ಏನದು ಸ್ವಾಮಿ? ಇರಾವತಿ, ನನ್ನ 4 ಮಂದಿ ಮಕ್ಕಳು. ಹೌದು, ಪುತ್ರ ರತ್ನರು. ಹೌದು. ಅವರ ಒಂದು ಬೆಳೆಸುವಂತಹ, ಅವರನ್ನೊಂದು ದಾರಿಗೆ ತರುವಂತಹ ಹೊಣೆಗಾರಿಕೆ ನನ್ನಿಂದ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಿರುವಾಗ ನಾನಿಲ್ಲದ ಸಮಯದಲ್ಲಿ ಅವರನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಿನ್ನದೇ ತಾನೆ. ನೀನು ನನ್ನ ಜೊತೆ ಬಂದರೆ ಮಕ್ಕಳು ಅನಾಥರಾಗುವುದಿಲ್ವೇ? ಬೇಡ ಸ್ವಾಮಿ, ಬೇಡ ಸ್ವಾಮಿ, ನಮ್ಮ ಮಕ್ಕಳು ಅನಾಥರಾಗಬಾರದು. ಹಾಗೆ ಆಗಬಾರದು ತಾನೆ. ಹೌದು. ಹಾಗಾಗಿ ಆ 4 ಮಕ್ಕಳನ್ನು ನೀನು ಸರಿಯಾದ ದಾರಿಯಲ್ಲಿ ಬೆಳೆಸಿ ಮುಂದೆ ನಾನು ಪದಮನಾಭನ ಪದಯುಗವನ್ನು ಸೇರಿದ ಬಳಿಕ ಹಿರಿಯ ಮಗನಾದಂತಹ ಜನಮೇಜಯನಿಗೆ ಪಟ್ಟವನ್ನು ಕಟ್ಟು ಧರ್ಮಯುತವಾಗಿ ನ್ಯಾಯಯುತವಾಗಿ ರಾಜ್ಯಭಾರವನ್ನು ನಡೆಸುವ ಹಾಗೆ ರಾಜಮಾತೆಯಾಗಿದ್ದುಕೊಂಡು ನಿರ್ದೇಶಿಸುತ್ತಾ ಮಾರ್ಗದರ್ಶನವನ್ನು ನೀಡುತ್ತಾ ನೀನು ಬಾ. ಆಗ ನನ್ನ ಕರ್ತವ್ಯವನ್ನು ನಾನು ಪೂರೈಸಿದ ಹಾಗೆ ಆಗುತ್ತದೆ, ನಿನ್ನ ಕರ್ತವ್ಯವನ್ನು ನೀನು ನೆರವೇರಿಸಿದ ಹಾಗೆ ಆಗುತ್ತದೆ. ಆದ್ರೆ ಒಂದು ವಿಚಾರ ಇರಾವತಿ. ಏನದು? ನನ್ನ ಮಕ್ಕಳಿಗೆ ನಿನ್ನ ತಂದೆ ಮುನಿಗಳ ಶಾಪದಿಂದಲೋ ತಕ್ಷಕನ ದಂಶನದಿಂದಲೋ ಸತ್ತರು ಅನ್ನುವ ಅಂತ ವಿಚಾರವನ್ನು ಮಾತ್ರ ತಿಳಿಸಬೇಡ. ಯಾಕೆ ಸ್ವಾಮಿ? ಮೊಗ್ಗರಳಿ ಹೂವಾಗುವಂತಹ ಮನಸ್ಸು ಆ ಮಕ್ಕಳದ್ದು. ಹಾಗಿರುವಾಗ ಒಂದು ವೇಳೆ ಆ ವಿಚಾರವು ತಿಳಿದರೆ ಮುನಿಗಳ ಬಗೆಗಿನ ತಾತ್ಸಾರವೋ ಸರ್ಪಗಳ ಬಗೆಗಿನ ದ್ವೇಷವೋ ಉಂಟಾಗುತ್ತದೆ. ಆ ಹೂವಿನಂತ ಮನಸ್ಸುಗಳ ಮನಸ್ಸಲ್ಲಿ ಪ್ರಸನ್ನ ಚಿತ್ತರಾಗಿ ಇರಬೇಕೇ ಹೊರತು ದ್ವೇಷದ ಮೂಟೆಯನ್ನು ತುರಿಸಬಾರದು ಅಲ್ವೇ? ಹೌದು. ಆ ದ್ವೇಷದ ಬೀಜವನ್ನು ಬಿತ್ತಬಾರದು. ಹಾಗಿರುವಾಗ ಅಂತಹ ವಿಚಾರವನ್ನೊಂದು ಮಾತ್ರ ನೀನು ಹೇಳದಿರು. ಇರಾವತಿ, ನಾನೀಗ ಏಕಸ್ತಂಭ ಭವನದೊಳಗೆ ಸಮೀಪಿಸುವಂತಹ ಪ್ರವೇಶಿಸುವಂತಹ ಸಮಯ ಸನ್ನಿಹಿತವಾಗಿದೆ. ಹಾಗಾಗಿ ಕೃಷ್ಣನನ್ನೇ ಸ್ಮರಣೆ ಮಾಡುತ್ತಾ ಅವನೇ ನಿನಗೆ ದಾರಿ ತೋರಿಸುತ್ತಾನೆ, ನನಗೂ ಒಂದು ದಾರಿಯನ್ನು ಕರುಣಿಸುತ್ತಾನೆ. ಆದ ಕಾರಣ ನೀನು ನನ್ನ ಮಕ್ಕಳನ್ನು ನೋಡಿಕೊಂಡು ಅವರನ್ನು ಸರಿಯಾದ ದಾರಿಯಲ್ಲಿ ನೋಡಿಕೋ ಇರಾವತಿ. ಪತಿದೇವ, 4 ಮಕ್ಕಳ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಇರಿಸಿದ್ದೀರಿ. ಮಾತ್ರವಲ್ಲ, ಮಕ್ಕಳ ಮನದ ಮೇಲೆ ವಿಷದ ಬೀಜವನ್ನು ಬಿತ್ತಬಾರದು ಎನ್ನುತ್ತಿದ್ದೀರಿ. ಇಷ್ಟೆಲ್ಲ ಹೇಳಿ ನೀವೇನೋ ಹೊರಟು ನಿಂತಿದ್ದೀರಿ. ಆದರೆ ನನ್ನ ಹೆಗಲ ಮೇಲೆ ಬಹುದೊಡ್ಡ ಭಾರವನ್ನೇ ಹೊರಿಸಿಬಿಟ್ಟಿದ್ದೀರಲ್ಲ ಸ್ವಾಮಿ. ಹಾಗಲಿ ನಿಮ್ಮ ಆಜ್ಞೆಯನ್ನು ಪಾಲಿಸೋದು ನನ್ನ ಕರ್ತವ್ಯವಾಗಿದೆ. ಯಾಕೆ, ನಾನು ಹೆತ್ತು ಹೊತ್ತು ಸಾಕಿದವಳು, ಸಲಹಿದವಳು. ಮಕ್ಕಳು ಅನಾಥರಾಗಬಾರದು. ನಿಮ್ಮ ಇಚ್ಛೆಯಂತೆಯೇ ನಡೆದುಕೊಳ್ಳುತ್ತೇನೆ. ಮುಂದೆ 7 ದಿನಗಳೊಳಗಾಗಿ ನೀವು ಬರುತ್ತೀರಿ ಎನ್ನುವ ನಿರೀಕ್ಷೆಯಲ್ಲೇ ಇರುತ್ತೇನೆ. ಆ ದೇವರ ಅನುಗ್ರಹ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ನಾನು ಮುಂದುವರಿಯುತ್ತೇನೆ ಸ್ವಾಮಿ, ನಾನು ಮುಂದುವರಿಯುತ್ತೇನೆ. ಆಗಲಿ ಇರಾವತಿಯನ್ನು ಸಂತೈಸಿ ಅವಳ ಹೊಣೆಯನ್ನು ಅವಳಿಗೆ ನೆನಪಿಸಿ ಹರಿಯ ಕರುಣೆಯನ್ನು ಬೇಡು ಎನ್ನುವ ಹಾಗೆ ಅವಳಿಗೆ ಹೇಳಿದವನು ನಾನು. ಈಗ ಇನ್ನು ಗಂಗಾ ನದಿಯ ಮಧ್ಯದಲ್ಲಿರುವ ಭವನವನ್ನು ಪ್ರವೇಶಿಸ್ತೇನಂತೆ. ಆ ಹರಿಚಿತ್ತದಂತೆ ಆಗಲಿ. ಹವಿ ಸ್ವಚ್ಛ ಚರಿತ ಮುಕುಂದ ಅರ್ಚಿತ ಮಹೇಶ ಇಂತು ದೈವವನು ತೀತಿ ಬಂದ ಮುನಿ ಕುಂಗವರ ಬೃಂದವನು ಕಳ್ತಿತ್ತು ನೃಪತಿ ವಂದಿಸುತ್ತ ವಿವಿಧ
ಮನ್ನಿಸುತ್ತ ವಂದಿಸುತ್ತ ವಿವಿಧೋಪಚಾರಗಳು ಮನ್ನಿಸುತ್ತ ಅಂದೊಳೆದ ಮುಂದು ವಚನಗಳು ಏಕಸ್ತಂಭ ಭವನದೊಳಗೆ ಬಂದಂತಹ ನಾನು ದರ್ಭಾಸನದಲ್ಲಿ ಕುಳಿತು ಪದ್ಮಾಸನ ಯುಕ್ತವಾಗಿ ನಾನು ಕುಳಿತವನಿದ್ದೇನೆ. ಶ್ರೀಕೃಷ್ಣನ ಪಾದೋದಕವನ್ನು ಸೇವಿಸಿ ಸರ್ವಸಂಗ ಪರಿತ್ಯಾಗನಾಗಿ ಮುನಿಧರ್ಮವನ್ನು ಆಚರಿಸುತ್ತಾ ಕೈಗೊಂಡವನು ನಾನು. ಪ್ರಾಯೋಪವೇಶ ವೃತದೀಕ್ಷೆಯನ್ನು ಪಡೆದು ಇನ್ನೇನು ಏಕೋಭಾವದಿಂದ ಹರಿಯನ್ನೇ ಧ್ಯಾನಿಸುತ್ತಾ ಇರುವಾಗ ಆಹಾ ಆಹಾ ಇದಾರು ಬರುತ್ತಿರುವುದು? ಮುನಿ ಋಷಿ ಸಮೂಹಗಳೇ ಬರುತ್ತಾ ಇದ್ದಾರಲ್ಲ. ಅತ್ರಿ, ವಸಿಷ್ಠ, ಭೃಗು, ಪರಶುರಾಮ, ವಿಶ್ವಾಮಿತ್ರ, ನಾರದ ಮಹರ್ಷಿಗಳು. ಆಹಾ, ಬ್ರಹ್ಮ ಋಷಿ, ರಾಜಋಷಿ, ದೇವಋಷಿಗಳ ಆಗಮನವೇ ಆಗುತ್ತಾ ಇದೆ. ಹಾಗಾದ್ರೆ ಇದು ನನ್ನ ಭಾಗ್ಯ ಅಲ್ಲದೆ ಇನ್ನೇನು? ಬಂದವರನ್ನೆಲ್ಲ ಪೂಜಿಸಿ ಉಪಚರಿಸಿ ಸಾಷ್ಟಾಂಗ ವಂದಿಸಿಕೊಂಡಿದ್ದೇನೆ. ಮಾತ್ರವಲ್ಲ, ಸಜ್ಜನರ ಸಂಘವನ್ನು ದೊರಕಿಸಿದ ನನಗೆ ಆ ಶೃಂಗಿಗೆ ನಾನು ಧನ್ಯವಾದವನ್ನು ಹೇಳಲೇಬೇಕು. ಯಾಕೆಂದ್ರೆ ಅವನ ಶಾಪವಾಗದೆ ನನಗೆ ವರವಾಗಿದೆ. ಬಂದಂತಹ ಬ್ರಾಹ್ಮಣೋತ್ತಮರಲ್ಲಿ ನಾನು ಕೇಳಿದ್ದಿಷ್ಟೇ, ಇನ್ನು ಉಳಿದ ದಿನಗಳಲ್ಲಿ ನನ್ನ ಪದ್ಮನಾಭನ ಪದಯುಗವನ್ನು ಕರುಣಿಸುವುದಕ್ಕಾಗಿ ಏನು ಮಾಡಬೇಕು, ಯಾವ ಕರ್ಮ ಮಾರ್ಗವನ್ನು ಅನುಸರಿಸಬೇಕು ಎಂದು ಕೇಳುತ್ತಾ ಇರುವಾಗ ಮತ್ತೊಬ್ಬ ಮುನಿಶ್ರೇಷ್ಠರು ಬರ್ತಾ ಇದ್ದಾರಲ್ಲ. ಯಾರದು? ಬಂದನಾಗ ಶುಕಮುನಿ ಬಂದನಾಗ ಶುಕಮುನಿಗಳು ಬಂದನು. ಬಂದನಾಗ ಶುಕಮುನಿ ಬಂದನಾಗ ಬಂದನ ಚಿರಷೋಡಶದ ಮುನಿ ಇಂದು ಗಾಂಧಿಯ ಜಿಲ್ಲೆ ನೃಪತಿಗೆ ಬಂದ ಬವಣಿಯ ಪರಿಗರಿಸಲಾನಂದದಿಂದನೆ ಎತ್ತಲಾಗಿದಗೇನು ಭಾಗ್ಯವು ನೃಪತಿಯರೇನು ಭಾಗ್ಯವು ಏನು ಭಾಗ್ಯವು ನೃಪತಿಯದೇನು ಭಾಗ್ಯವು ಬಂದನಾಗ ಚಕ್ರವರ್ತಿ ಪರೀಕ್ಷಿತ. ಶುಕಮುನಿಗಳು? ಹೌದು ಮುನಿವರ್ಯ, ನಿಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಂಗ ವಂದಿಸಿಕೊಂಡಿದ್ದೇನೆ. ಎದ್ದೇಳಯ್ಯ, ಶ್ರೇಯಸ್ಸಾಗಲಿ. ಭಗವಾನ್ ಪುತ್ರರಾದಂತಹ ನೀವು ನಿಮ್ಮನ್ನು ಕಾಣುವುದು ಬಹು ದುರ್ಲಭ. ಯಾಕೆಂದ್ರೆ ನೀವು ಬೇಕೆಂದಾಗ ಸಿಗುವವರೂ ಅಲ್ಲ, ಅಲ್ವೇ ಅಲ್ಲ, ಕರೆದಾಗ ಬರುವವರೂ ಅಲ್ಲ. ನಿಮ್ಮ ಬರುವಿಕೆಗಾಗಿ ಯಾರು ಎಷ್ಟು ಕಾಯ್ದರೋ, ಆದರೆ ನನಗೆ ಇಂತಹ ಅವಕಾಶ, ಇಂತಹ ಭಾಗ್ಯ ಕೇವಲ ನಾನು ಕರೆಯದೆ ನೀವು ನನ್ನ ಬಳಿಗೆ ಬಂದಿದ್ದೀರಿ ಅಂತಾದ್ರೆ ಇದು ಭಗವಂತನ ಪ್ರೇರಣೆ ಅಲ್ಲದೆ ಇನ್ನೇನು ಸ್ವಾಮಿ. ಕೃಪಾಲ, ನಾನು ಬರುತ್ತಿದ್ದಂತೆಯೇ ಪ್ರಜೆಗಳೆಲ್ಲರೂ ಆಡಿದಂತಹ ಮಾತುಗಳನ್ನು ಕೇಳಿದೆಯ. ನೃಪತಿಯದು ಏನು ಭಾಗ್ಯವೋ, ಏನು ಭಾಗ್ಯವೋ, ಭಾಗ್ಯದ ಬಾಗಿಲೇ ತೆರೆದಂತಾಯಿತು ಎನ್ನುವಂತೆ. ಹೌದೇ ಹೌದು ಮುನಿವರ್ಯ. ಪರೀಕ್ಷಿತ ಸ್ವಾಮಿ, ಹರಿಭಕ್ತನಾದ ನಿನ್ನ ಬವಣೆಯನ್ನು ಅರಿತು ನಿನ್ನ ಅಂತರಂಗವನ್ನು ಶುದ್ಧಗೊಳಿಸಿ ನಿನ್ನ ಮನಸ್ಸಿನಲ್ಲಿ ಹರಿಭಕ್ತಿಯನ್ನು ಲೀನವಾಗುವಂತೆ ಮಾಡುವುದಕ್ಕಾಗಿ ಬಂದವನಿದ್ದೇನೆ ಸ್ವಾಮಿ. ನೀವು ಹೇಳುವುದು ಹೌದು, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ನೋವು. ಏನದು?
ನನ್ನ ಅಪಚಾರಕ್ಕೆ ಒದಗಿದಂತಹ ಶಿಕ್ಷೆ ನನಗೆ ಸ್ವಾಮಿ. ಹೌದೇ, ಏನಾಯ್ತು? ಅಪಮೃತ್ಯುಗೆ ಒಳಗಾಗಿದ್ದೇನೆ ನಾನು. ಓಹೋ, ಸಾವಿಗಾಗಿ ಭಯ ಪಡುತ್ತಿದ್ದೀಯಾ? ಏನು ಮಾಡಲಿ ಸ್ವಾಮಿ, ಇನ್ನೇಳೆ 7 ದಿನ. ಸಾವು ಬರುತ್ತಿಲ್ದಿಲ್ದು ಪರಮಾರ್ಥವನು ತಿಳಿಯೇ ಗಂಧಿನಿಯ ಮಾಯಾ ವಿಲಾಸವ ಮೀರಿಯೋಚಿಸುತ್ತ ಜೀವನಿಹದೊಳಗಿ ಬಲುತರ ನೋವು ನಲಿಬುಗಡಿಗುದು ಸಗಜವು ಭಾವ ಶುದ್ಧಿಯ ತಳೆದು ದೇಹದ ಬಂಧ ಬಿಡನರಿವೆ ನೃಪನೇ ನೊಂದೆಯ ನೊಂದೆಯ ನೃಪತಿ ಸ್ವಾಮಿ, ಭಯ ಮತ್ತು ಆತಂಕದಿಂದ ನಿನ್ನ ಮುಖವೇ ಕಳಹೀನವಾಗಿದೆ, ಕಂಗಳಲ್ಲಿ ಕಣ್ಣೀರು ತುಂಬಿದೆ, ನಿನ್ನ ಒಡಲು ನಡುಗುತ್ತಿದೆ. ಅಯ್ಯ, ಸಾಕಯ್ಯ ದುಃಖ, ಧೈರ್ಯದಿಂದಿರು. ಪರೀಕ್ಷಿತ ಸ್ವಾಮಿ, ಈ ಪ್ರಪಂಚದಲ್ಲಿ ಮಾನವ ಜನ್ಮ ಎನ್ನುವುದು ಅತ್ಯಮೂಲ್ಯವಾದದ್ದು. ಈ ಜೀವನದಲ್ಲಿ ಭಗವತ್ ಚಿಂತನೆಯನ್ನು ಬಿಟ್ಟು ಕೇವಲ ಕ್ಷಣಿಕವಾದ ಲೌಕಿಕ ಅಪೇಕ್ಷೆಗೆ ಬಲಿಯಾಗಬಾರದು. ಲೌಕಿಕ ಸುಖ ಕೇವಲ ಭೋಗಕ್ಕಾಗಿ, ಆದರೆ ಪಾರಮಾರ್ಥಿಕ ಸುಖ ಭೋಗ ಮೋಕ್ಷಗಳಿಗಾಗಿ. ಯಾರ ಅಂತರಂಗ ಶುದ್ಧವಾಗಿರುತ್ತದೋ, ದೃಢವಾಗಿರುತ್ತದೋ, ಆತ ಭಗವಂತನಲ್ಲಿ ಲೀನವಾಗುವುದಕ್ಕೆ ಸಾಧ್ಯ. ಸಾವಿಗೆ ಅಂಜದೆ ನಿರ್ಭಯನಾಗಿ ವೈರಾಗ್ಯವೆಂಬ ಅಸ್ತ್ರದಿಂದ ಈ ಬಾಹ್ಯಲೋಕದ ನಂಟನ್ನು ತೊರೆದಾಗ ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಸಾಧ್ಯ. ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಮಾನ ಅಪಮಾನ ಇದೆಲ್ಲವೂ ಜೀವನದಲ್ಲಿ ಸಹಜ. ಆದರೆ ಅದನ್ನೆಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ನಿತ್ಯ ನಿರಂತರವಾಗಿ ಭಗವಂತನ ನಾಮ ಸ್ಮರಣೆಯನ್ನು ಮಾಡಿದಾಗ ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ. ಅದುವೇ ಶ್ರೇಷ್ಠವಾದ ಧರ್ಮವಾಗಿದೆ. ಆಗ ಭಕ್ತನ ಇಷ್ಟಾರ್ಥವನ್ನು ಭಗವಂತನೇ ಮಾಡುತ್ತಾನೆ. ಇನ್ನಾದರೂ ರಾಗ ದ್ವೇಷಗಳಿಂದ ತುಂಬಿದಂತಹ ಈ ಮಾಯಾ ಲೋಕವನ್ನು ತ್ಯಜಿಸಿ ನಿರ್ವಿಕಾರನು ನಿರ್ಮಲನು ಆದಂತಹ ಆ ಭಗವಂತನ ಸ್ಮರಣೆಯನ್ನು ಮಾಡಿದರೆ ನೀನು ಮೋಕ್ಷ ಪದವಿಯನ್ನು ಹೊಂದುವುದಕ್ಕೆ ಸಾಧ್ಯ. ಮಾತ್ರವಲ್ಲ, ಜೀವನಾನಂದವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಹಾಗಾಗಿ ಕರ್ಮ ಬಂಧನವನ್ನು ಬಿಡು, ಮಾಯೆಯನ್ನು ತ್ಯಜಿಸಿ ನಾನು ಹೇಳುತ್ತಿರುವುದನ್ನು ಕೇಳುವುದಕ್ಕೆ ಸಿದ್ಧನಾಗು. ಹೌದು ಸ್ವಾಮಿ, ಆದರೆ ನಾನು ಮೃತ್ಯುವಿಗಾಗಿ ಭಯಪಡುವವನಲ್ಲ. ಮನುಷ್ಯನ ಜೀವನ ಅನ್ನುವಂಥದ್ದು ಸಾಧನೆಗಾಗಿಯೇ ಶ್ರೀಹರಿ ಕರುಣಿಸಿದ್ದು. ಹೌದು. ಹಾಗಿರುವಾಗ ಈಗ ಈ ಸಮಯದಲ್ಲಿ ಸಾಯುವ ಕೊನೆಯ ಕ್ಷಣದಲ್ಲಿ ನಾರಾಯಣನ ಸ್ಮರಣೆ ಮಾಡಬೇಕಂತೆ. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಹೌದು. ಆದರೆ ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಭಗವಂತನ ಸತತ ಚಿಂತನೆಯಿಂದ ಇದು ಆಗುವಂಥದ್ದು. ಆದರೆ ನನಗೆ ಉಳಿದಿರುವುದು ಕೇವಲ 7 ದಿನದ ಆಯುಸ್ಸು ಸ್ವಾಮಿ. ಈ ಕಡಿಮೆ ಅವಧಿಯಲ್ಲಿ, ಈ 7 ದಿನದಲ್ಲಿ ನಾನು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ನಾನು ಏನು ಮಾಡಬೇಕು ಸ್ವಾಮಿ? ರಾಜ, ಸಾಧನಾ ಮಾರ್ಗದಲ್ಲಿ ಮುಂದುವರಿಯುವುದಕ್ಕೆ ದೀರ್ಘವಾದ ಆಯುಷ್ಯವೇನು ಬೇಕು ಅಂತ ಇಲ್ಲ, ಅಲ್ಪ ಸಮಯವಿದ್ದರೂ ಸಾಕು. ಹಿಂದೆ ಅರಸ ಕೇಳ್ಕತ್ವಾಗನೆಂಬ ರಾಜರ್ಷಿತ ನರಿತು ಬಾಳ್ವೆಯನ್ನು ಇವು ಹರದಿ ಬಂಧನವಾಗಿ ತೊಗೆದು ಭಕ್ತಿಯೊಳದು ಹರಿಮಯವನ್ನು ಸೇರಿದನು. ಅದರಿಂದ ನೀನಿಗಳು ಬಯಸುತ್ತಿಗಳಿಂದ ಪದುಮನಾಭನ ಕಥೆಯ ಮುದದೋಳಾಲಿಸೆ ಮಾಯೆ ಬರೆಯುತ್ತ ಶ್ರೀಗರಿ ಪದವನು ಸೇರುವೆಯ. ಈ ಪೂರ್ವದಲ್ಲಿ ನಡೆದಂತಹ ಒಂದು
ಕಥೆಯನ್ನು ನಿನಗೆ ಹೇಳುತ್ತೇನೆ. ಹಿಂದೊಮ್ಮೆ ದೇವಲೋಕಕ್ಕೆ ದೈತ್ಯ ದಾನವರು ದಾಳಿ ಮಾಡಿದಾಗ ಖಟ್ವಾಂಗನೆಂಬ ಪರಾಕ್ರಮಿಯಾದಂತಹ ಭೂಪತಿ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿದ್ದ ದಾನವರನ್ನೆಲ್ಲ ಸದೆಬಡಿದು ದೇವತೆಗಳ ಪ್ರೀತಿಗೆ ಪಾತ್ರನಾದ. ಆಗ ಒಲಿದಂತಹ ದೇವೇಂದ್ರ ನಿನಗೇನು ಬರಬೇಕು ಎಂದು ಕೇಳಿದಾಗ ನನಗೆ ಯಾವುದೇ ಅಭಿಲಾಷೆಗಳಿಲ್ಲ, ಆದರೆ ನನ್ನ ಆಯುಷ್ಯ ಇನ್ನೆಷ್ಟು ಸಮಯವಿರುವುದು ಎಂದು ಕೇಳಿದಾಗ ಎಲ್ಲವನ್ನು ತಿಳಿದುಕೊಂಡಂತಹ ದೇವೇಂದ್ರ ಆಲೋಚಿಸಿ, ಒಂದೇ ಒಂದು ಮುಹೂರ್ತವಿರುವುದು, ನಿನ್ನ ಸಾವು ಸಮೀಪಿಸುತ್ತಿದೆ ಎಂದು ಹೇಳಿದ ಆ ಕ್ಷಣವೇ ಭಯಗೊಳ್ಳದೆ ದುಃಖಿಸದೆ ತನ್ನ ರಾಜ್ಯಕ್ಕೆ ಬಂದು ತನ್ನ ಸಿರಿ ಸಂಪತ್ತುಗಳನ್ನೆಲ್ಲ ಇಚ್ಛಾನುಸಾರವಾಗಿ ದಾನ ಮಾಡಿ ಶ್ರೀಹರಿಯ ಪಾದ ಪದ್ಮಗಳಲ್ಲಿ ದೃಷ್ಟಿಯನ್ನಿರಿಸಿ ಭಗವಂತನ ನಾಮ ಸ್ಮರಣೆಯನ್ನು ಭಕ್ತಿಯಿಂದ ಭಜಿಸಿ ಮೋಕ್ಷವನ್ನು ಹೊಂದಿದ. ಹಾಗೆಯೇ ಅವನಿಗಾದರೂ ಒಂದು ಮುಹೂರ್ತ ಮಾತ್ರ ಇದ್ದದ್ದು, ಆದರೆ ನಿನಗೆ ಹಾಗಲ್ಲ, 7 ದಿನಗಳ ಕಾಲಾವಕಾಶವಿದೆ. ಆದ್ದರಿಂದ ನೀನೀಗ ಏನು ಮಾಡಬೇಕು ಗೊತ್ತೇ? ಅದರಿಂದ ನೀನಿಗಲು ಬಗೆ ಶುದ್ಧಿಗಳಿಂದ ಪದುಮನ ಬನಕತೆಯ ಮದದೊಳಲಿಸೆ ಮಾಯೆ ಪರೆಯುತ್ತ ಶ್ರೀಕರಿ ಪದವನು ಸೇರುವೆಯ ಅರಸ. ಅರಸ ಮುನಿವರ್ಯ, ಈ ಜಗತ್ತನ್ನು ಉದ್ಧರಿಸುವುದಕ್ಕಾಗಿ ಪೂರ್ಣ ಅವತಾರಿಯಾಗಿ ಧರೆಗಿಳಿದು ಬಂದಂತಹ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ಅದ್ಭುತವಾದ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ನಿನ್ನ ಮೈ ಮನಗಳು ಶ್ರೀಹರಿಯಲ್ಲಿ ಒಂದಾಗಬೇಕಿದೆ. ಆದ್ದರಿಂದ ಈ ಲೌಕಿಕ ಜಗತ್ತಿನ ಎಲ್ಲ ಬಂಧನಗಳಿಂದ ನಿರ್ಮುಕ್ತನಾಗಿ ನಿಶ್ಚಲವಾದ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಧ್ಯಾನಾಸಕ್ತನಾಗಿ ನಾನು ಹೇಳುವುದನ್ನು ಕೇಳುತ್ತಾ ಇರು. ಹಾಗಾದರೆ ನಾನು ಏನು ಮಾಡಬೇಕು? ರಾಜ, ತನ್ನ ಮಹಿಮೆಯನ್ನು ಕೇಳಬೇಕೆ? ಹೌದು. ದೇವಕೀ ದೇವಿಯ ಗರ್ಭಾಂಬುದಿಯಿಂದ ಜನಿಸಿ ಬಂದು ಗೋಪಿಕೆಯರನ್ನು ಗೋವಳರನ್ನು ಕಾಯ್ದಂತಹ, ಪೂತನೆಯನ್ನು ಸಂಹಾರ ಮಾಡಿದಂತಹ, ಗೋವರ್ಧನೋಧರಣವನ್ನು ಮಾಡಿದಂತಹ, ಹಾಗೆಯೇ ಚಾಣೂರ ಮುಷ್ಟಿಕಾಸುರ ಎಂಬ ಖಳರನ್ನು ಧ್ವಂಸ ಮಾಡಿದಂತಹ, ಕೌರವಾದಿಗಳನ್ನು ಮರ್ದನ ಮಾಡಿದಂತಹ, ಕುಂತಿ ಕುಮಾರರನ್ನು ಸಂರಕ್ಷಿಸಿದಂತಹ ಲೀಲಾ ವಿಲಾಸವಾದ ಈ ಕಥಾಮೃತವನ್ನು ನಿನಗೀಗ 7 ದಿನಗಳ ಕಾಲದಲ್ಲಿ ಹೇಳುತ್ತೇನೆ. ಮುಂದೆ ಇದು ಭಾಗವತ ಸಪ್ತಾಹ ಎಂದು ಲೋಕದಲ್ಲಿ ಪ್ರಸಿದ್ಧವಾಗಲಿ. 9 ವಿಧ ಭಕ್ತಿಗಳಲ್ಲಿ ಶ್ರವಣವೂ ಒಂದಾದ್ದರಿಂದ ಈ ಭಾಗವತ ಕಥಾಶ್ರವಣವನ್ನು ಯಾರು ಮಾಡುತ್ತಾರೋ ಅವರ ಮನಸ್ಸು ಶ್ರೀಹರಿಯಲ್ಲಿ ನೆಲೆಯಾಗುತ್ತದೆ. ಹಾಗೆಯೇ ಸದಾ ನೀನು ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಾ ಇರು. ಸದಾ ನಿನಗೆ ಶ್ರೇಯಸ್ಸಾಗಲಿ, ಶ್ರೇಯಸ್ಸಾಗಲಿ. ಭಗವಾನ್ ವ್ಯಾಸಪುತ್ರರ ಮುಖವಾಣಿಯಿಂದ ಬರುವಂತಹ ಭಾಗವತ ಕಥಾಶ್ರವಣ, ಪಾಪ ಹರಿಪ ಮುಕ್ತಿ ನೀಡುವಂತಹ ಭಾಗವತ ಕಥೆ, ಆಹಾ, ಶ್ರವಣ ಮಾಡುವಂತಹ ಭಾಗ್ಯ ಕೇವಲ ನನ್ನದು ಮಾತ್ರ ಅಲ್ಲ, ಇಲ್ಲಿ ನೆಲೆದಿರುವ ಎಲ್ಲರದ್ದೂ ಸೌಭಾಗ್ಯವಾಗಿದೆ. ಆದದ್ದೆಲ್ಲ ಒಳಿತೇ ಆಯಿತು. ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆಗಲಿ, ಭಾಗವತ ಸಪ್ತಾಹ ಆರಂಭವಾಗಲಿ, ಆರಂಭವಾಗಲಿ. ಪರಮ ಬಿಜ ವೈದ್ಯನಗ ಧರಣಿ ದುರಕಾಶಪನು ಗಿರಲು ಕೇಕದೊಳಬನ ಕರೆದಳು ಸುಶೀಲೇ. ಮನುಷ್ಯನ ಜೀವನ
ಜೀವನದಲ್ಲಿ ಅದೃಷ್ಟದ ಬಾಗಿಲು ಯಾವಾಗ ತೆರೀತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಅದಕ್ಕೆ ಸಾಕ್ಷಿ ನಾನೇ. ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳಲ್ಲಿ ಶ್ರೇಷ್ಠವಾದ ಬ್ರಾಹ್ಮಣ ವಂಶದಲ್ಲಿ ಜನಿಸಿದವನು ನಾನು. ಕಾಶ್ಯಪ ನನ್ನ ನಾಮಧೇಯ. ಆದರೆ ಹುಟ್ಟಿದ್ದು ಬಡತನದಲ್ಲಿ, ಬೆಳೆದದ್ದು ಬಡತನದಲ್ಲಿ. ಸಿರಿತನವನ್ನು ನಾನು ಇಂದಿನವರೆಗೆ ಕಂಡವನಲ್ಲ. ವಿವಾಹವೂ ಆಯಿತು, ಮಕ್ಕಳೂ ಆಯಿತು. ಕೆಲವರಿಗೆ ವಿವಾಹ ಆದ ಮೇಲಾದರೂ ಅದೃಷ್ಟ ಕುಲಾಯಿಸುವುದಂತ ಉಂಟು. ಆದರೆ ನನ್ನ ವಿಷಯದಲ್ಲಿ ಅದು ಆಗಲಿಲ್ಲ. ಒಂದೇ ಪರಿಸ್ಥಿತಿ. ಕೆಲವು ಸರಿ ಹೇಳೋದಂತ ಉಂಟು, ಊಟಕ್ಕೆ ಇಲ್ಲ, ಬಟ್ಟೆಗೆ ಇಲ್ಲ, ನಿಮ್ಮನ್ನು ಕಟ್ಟಿಕೊಂಡು ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ ಅಂತೇಳಿ. ಏನು ಮಾಡುದು ಹೇಳಿ? ಪುರಾಣ, ಧರ್ಮ, ಶಾಸ್ತ್ರ, ಮೀಮಾಂಸೆ ಎಲ್ಲದರಲ್ಲೂ ಪರಿಣಿತ ನಾನು. ಆದರೆ ಪುಸ್ತಕದ ಬದನೆಕಾಯಿ ಯಾವುದಕ್ಕೂ ಉಪಯೋಗಕ್ಕೆ ಬರಲಿಲ್ಲ. ಊಟಕ್ಕಿಲ್ಲದ ಉಪ್ಪಿನಕಾಯಿ ಹಾಗೆ. ಆದರೆ ಒಂದು ವಿಷಯದಲ್ಲಿ ನಾನು ಹೆಸರು ಮಾಡಿದ್ದೇನೆ, ವಿಷವೈದ್ಯ ಎಂಬುದಾಗಿ. ಎಂಥ ಕಾರ್ಕೋಟಕ ವಿಷವಾದರೂ ಸರಿ, ನಾನು ಆ ವಿಷವನ್ನು ಇಳಿಸಿ, ಸರ್ಪ ಕಚ್ಚಿರ್ತದಲ್ಲ ಅಂಥವರನ್ನು ನಾನು ಬದುಕಿಸಬಲ್ಲೆ. ಹಾಗೆ ಅದು ಒಂದು ಸ್ವಲ್ಪ ನನ್ನ ಉಪಯೋಗಕ್ಕೆ ಬಂದಿದೆ. ಆದರೆ ಅದರಲ್ಲೂ ದೊಡ್ಡ ಉಪಯೋಗ ಏನು ಹೇಳುವಂಥದ್ದಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಕಚ್ಚಿಸಿಕೊಂಡವ್ರು ನನ್ನ ಹತ್ರ ಬರ್ತಾರೆ, ಔಷಧಿ ತಗೊಳ್ತಾರೆ, ಗುಣ ಆಗ್ತದೆ, ಹೋಗ್ತಾರೆ. ಹೋಗುವಾಗ ಭಟ್ರೆ ನಾಳೆ ಕಾಣುವ ಆಯ್ತಂತ. ನಾಳೆ ಯಾಕೆ ಹೇಳಿದ್ರೆ ದಾಕ್ಷಿಣ್ಯ ಪ್ರವೃತ್ತಿಯವ ನಾನು. ಯಾಚಿಸಿ ತೆಗೆದುಕೊಳ್ಳುವ ಬುದ್ಧಿ ನನ್ನದಲ್ಲ. ಕೊಟ್ರೆ ತಗೊಳ್ತೇನೆ ಅಷ್ಟೇ. ಅದಕ್ಕೆ ಹೆಂಡತಿ ಕೂಡ ಯಾವಾಗಲೂ ಬೈಯುವುದು ನನಗೆ. ಏನು ಮಾಡುದು ಹೇಳಿ, ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿ ಇರ್ತದೆ. ಆದರೆ ಈಗ ನನಗೆ ಒಂದು ಸಮಾಚಾರ ಸಿಕ್ಕಿದೆ. ನಮ್ಮ ಮಹಾರಾಜರಿದ್ದಾರಲ್ಲ, ಪರೀಕ್ಷಿತ ಮಹಾರಾಜರು, ಅವರಿಗೆ ಏನೋ ಆಪತ್ತಂತೆ, ಋಷಿಕುಮಾರರ ಶಾಪವಂತೆ, ತಕ್ಷಕನಿಂದ ಮರಣವಂತೆ ಅಂತ. ಇದು ಒಂದು ಸಂದರ್ಭ ನನಗೆ, ನನ್ನ ವೃತ್ತಿ ಧರ್ಮ ಪರೀಕ್ಷಿಸ್ಲಿಕ್ಕೆ. ಯಾಕೆ ಹೇಳಿದ್ರೆ ಎಂಥ ವಿಷವನ್ನಾದ್ರೂ ನಾನು ಇಳಿಸಬಲ್ಲೆ ಅಂತ ಇರುವಾಗ ನಾನು ಅರಮನೆಗೆ ಹೋಗಿ ಮಹಾರಾಜರನ್ನು ಉಳಿಸಿದೆ ಎಂದಾದರೆ ನಾನು ಕೇಳಿದಷ್ಟು ಸಂಪತ್ತು ನನಗೆ ಸಿಕ್ಕಿತು. ಅಷ್ಟು ಮಾತ್ರ ಅಲ್ಲ, ಇಮ್ಮಡಿ ಮುಮ್ಮಡಿ ಕೊಟ್ಟಾರು. ನನ್ನ ಬಡತನವೂ ನೀಗಿತ್ತು, ಮಹಾರಾಜರ ಪ್ರಾಣವೂ ಉಳಿದೀತು. ಹಾಗೆ ಇವತ್ತು ನನ್ನ ಹೆಂಡತಿಗೆ ಹೇಳಿದ್ದೇನೆ, ಇನ್ನು ನೀನು ಚಿಂತಿಸಬೇಕಾದ ಅಗತ್ಯವಿಲ್ಲ. ಇವತ್ತ ನಾನು ಅರಮನೆಗೆ ಹೋಗ್ತೇನೆ, ಬರುವಾಗ ದೊಡ್ಡ ಚೀಲ ಹಿಡ್ಕೊಂಡು ಬರ್ತೇನೆ ಅಂತ ಹೇಳಿ ಹಾಗೆ ಹೊರಟಿದ್ದೇನೆ ಅರಮನೆಯ ಕಡೆಗೆ. ಅಂದು ಬಲ್ಲಗರಾಜ ತಕ್ಷಕ ತಕ್ಷಕ ಅಂದು ಬಲ್ಲಗರಾಜ ತಕ್ಷಕ ಮುಂದುಗಾಣದಿ ತನ್ನ ಪಾಡಿದು ನಿಂದಿತವದ ಚಂದುಗಾಡದಿ ನಿಂದು ಕುಣಿತ ತಕ್ಷಕ ಬ್ರಹ್ಮ ಮಾನಸ ಪುತ್ರನಾದ ಕಶ್ಯಪ ಬ್ರಹ್ಮನೇ ನನ್ನ ಪಿತನು. ಕದ್ರು ತಾಯಿ ಹಲವಾರು ಮಕ್ಕಳನ್ನು ಪಡೆದವಳು. ಅದರಲ್ಲಿ ನಾನು ತಕ್ಷಕನಿದ್ದೇನೆ. ನನ್ನ ಸಹೋದರರು ಆದಿಶೇಷ, ಕಾರ್ಕೋಟಕ, ವಾಸುಕಿ, ಶಂಖಪಾಲ, ಧನಂಜಯ, ಹೀಗೆ 10 ಮಕ್ಕಳು. ಅವರು ನಾನಾ ರೀತಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದವರೇ ಇದ್ದಾರೆ. ನಾನು ಪನ್ನಗರಾಜ ಎನ್ನುವ ನಾಮಧೇಯವನ್ನು ಪಡೆದವನು. ಆದರೆ ಪ್ರಯೋಜನ ಏನು ಹೇಳಿ? ನನ್ನ ಯಾವುದೇ ಕೆಲಸವನ್ನು ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಹೌದು, ಕಾರಣ ಇಷ್ಟೇ, ತಪಶಕ್ತಿಯ ಪ್ರಭಾವದಿಂದ ಶೃಂಗಿ ಕೊಟ್ಟಂತ ಶಾಪ. ಅದನ್ನು ನಾನೀಗ ಈಡೇರಿಸಬೇಕು. ಸಮಯ ಕಾಯ್ತಾ ಇದ್ದೇನೆ. ಈ ಪ್ರಸಂಗದಲ್ಲಿ ನನ್ನದು ಕೊನೆಯ ಪಾತ್ರ. ಪ್ರಸಂಗ ಮುಗಿಬೇಕು ಅಂತಾದ್ರೆ ನಾನು ಪ್ರವೇಶ ಆಗ್ಲೇಬೇಕು. ಆಗಿದ್ದೇನೆ, ಕೊನೆ ಮಾಡುದು ಹೇಗೆ ಅಂತ ಈಗ ಯೋಚನೆ ನನ್ನದು. ಯಾಕೆ? ರಾಜ ಕೂತದ್ದೆಲ್ಲಿ? ಏಕಸ್ತಂಭ ಮಾಡಿ ಅದರಲ್ಲಿ ಅರಮನೆಯನ್ನು ಕಟ್ಟಿ ಕೂತಿದ್ದಾನಂತೆ. ಹರಿ ಭಜನೆ ಮಾಡ್ತಾ ಇದ್ದಾನೆ. ಊರ್ಧ್ವಮುಖಿಗಳು ನಾವು ಮೇಲಿಂದ ಬಂದು ಇಳಿಯುವ ಅಂತ ಹೇಳಿದ್ರು ಆಗುದಿಲ್ಲ, ಕೆಳಗಿಂದ ಹೋಗುವ ಅಂತ ಹೇಳಿದ್ರು ಆಗುದಿಲ್ಲ.
ವಾಯು ವಿಹಾರಕ್ಕೂ ಅಲ್ಲಿ ಆಸ್ಪದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನೀಗ ವ್ಯಾಕುಲ ಚಿತ್ತನಾಗಿದ್ದೇನಲ್ಲ, ಹೇಗೆ ಹೋಗುವುದು? ಈ ಪ್ರಸಂಗವನ್ನು ಮುಗಿಸುವುದು ಹೇಗೆ? ನನ್ನ ಕೆಲಸ ಆಗುವುದು ಹೇಗೆ? ಕಾರ್ಯ ತತ್ಪರನಾಗಲೇಬೇಕು. ಇಲ್ಲಾಂದ್ರೆ ಹೇಳಿ ಯಾರು ಜನ ಸೋಮಾರಿ, ಅವನಿಂದ ಮಾಡ್ಲಿಕ್ಕಾಗಲಿಲ್ಲ ಅಂತ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೇನೆ, ಏನು ಮಾಡೋದು? ಹಾ ಒಂದು ಉಪಾಯ ಉಂಟು. ಮತ್ತೆ ಮುನಿಗಳು ಮರಳಿ ಶಾಪವ ಸತ್ಯಗೊಳಿಸುವ ಸಮಯ ಬಂತೆಂದು ಅರ್ತಿಗಳು ಮತ್ತೆ ಮುನಿಗಳ ಶಾಪವನ್ನು ನಾನು ಈಡೇರಿಸುವುದಕ್ಕೆ ಶತ ಪ್ರಯತ್ನವನ್ನು ಮಾಡಲೇಬೇಕು. ಹಾಗಾಗಿ ಯೋಚನೆ ಮಾಡಿದ್ದು ನಾನೀಗ. ರೂಪಾಂತರ ಆದರೆ ಹೇಗೆ? ನಮಗೆಲ್ಲ ಬೇರೆ ಬೇರೆ ರೂಪಾಂತರ ಮಾಡುವಂತಹ ಅಭ್ಯಾಸ ಇದೆ. ಹಾಗಾಗಿ ನಾನು ಬ್ರಾಹ್ಮಣ ರೂಪವನ್ನು ಅಂತೂ ಆ ಅರಮನೆಯತ್ತ ಹೋದರೆ ಹೇಗೆ ಅಂತ. ಅದೇ ಸರಿ, ನನ್ನ ನಿರ್ಧಾರಕ್ಕೆ ಪುಷ್ಟಿಯನ್ನು ಕೊಟ್ಟಿದ್ದೇನೆ. ಅರಮನೆಯತ್ತ ಸಾಕ್ತೇನೆ ಅಂತ ಸಾಕ್ತೇನೆ. ಬರದಿ ವಿಷ ವೈದ್ಯನ ಕಾಚಬಲು ಬದುಕಿದಿರು ಬರುವುದನ್ನು ಕಂಡ ದಕ್ಷಕನು ತೆರೆಯ ಮರ ಬೀಜದಳು ಕೇಳ್ದ ಕಣವನು ಅವನೊಡನೆಯೇ ಪರಿಗಮನ ಜಾಗರೇನೆಂದು ಬಹಳ ಬುದ್ಧಿವಂತಿಕೆಯಿಂದ ಕಟ್ಟಿದಂತಹ ಅರಮನೆ. ಆ ಅರಮನೆಯತ್ತ ನನ್ನ ಪಾದವನ್ನು ಬೆಳೆಸಿದ್ದೇನೆ. ನೋಡ್ತಾ ಇದ್ದೇನಲ್ಲ, ಕೆಲವರು ಬಹಳ ವೇಗವಾಗಿ ಹೋಗ್ತಾ ಇದ್ದಾರೆ, ಬರುವವರು ಬಹಳ ಭಾರವಾದ ಹೆಜ್ಜೆಯನ್ನು ಇಡ್ತಾ ಬರ್ತಾ ಇದ್ದಾರೆ. ಯಾಕೆ? ದಾನ ಧರ್ಮವನ್ನು ಪಡೆದುಕೊಂಡು ಬರ್ತಾ ಇರೋದು. ಬಹಳ ಒಳ್ಳೆಯದು. ರಾಜನ ಅಂತ್ಯಕಾಲ ದಾನ ಧರ್ಮವನ್ನು ಮಾಡಬೇಕಾದವನೇ ಪುಣ್ಯ ಕಟ್ಟಿಕೊಳ್ಳಬೇಕಾದದ್ದೇ. ಅದು ಸರಿ. ಓ, ಇಲ್ಲಿ ಒಬ್ರು ಕಾಣ್ತಾ ಇದ್ದಾರಲ್ಲ, ನನಗೆ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಅವರ ಮುಖ ಅರಮನೆಯತ್ತ ಹೋಗುವ ಹಾಗೆ ಉಂಟು. ಹಾಗಾದ್ರೆ ಇವರನ್ನು ವಿಚಾರಿಸಬೇಕು. ನೋಡಿದ್ರೆ ಬಹಳ ತೇಜಸ್ಸು ಪೂರ್ಣವಾದಂತಹ ಮುಖ, ವಿದ್ವತ್ಪೂರ್ಣವಾದಂತಹ ಮುಖಚರ್ಯೆ. ಹಾಗಾಗಿ ಇವರು ಯಾರು ಇರ್ಬೋದು ಅಂತ ನನ್ನ ಒಂದು ಮನಸ್ಸಿನ ಒಳಗೆ ಯೋಚನೆ. ನಾನು ಯಾರು ಅಂತ ನಿಮ್ಗೆ ಗೊತ್ತುಂಟಲ್ಲ, ಬಹುಶಃ ಏನೋ ಮಂತ್ರ ತಂತ್ರ ಗೊತ್ತಿರುವವರಾಗೆ ನನಗೆ ಅನ್ನಿಸ್ತಾ ಉಂಟು. ಹಾಗಾಗಿ ಇವರನ್ನು ಮಾತಾಡಿಸಬೇಕು. ನಾನೇ ಯೋಚನೆ ಮಾಡೋದು ಯಾಕೆ, ಸಮಯ ವ್ಯರ್ಥ ಆಗ್ತದೆ. ವೀಣೆಯನ್ನು ಮೀಟಿದ್ರೆ ಮಾತ್ರ ಸ್ವರ ಬರುದು ನೋಡಿ. ಹಾಗಾಗಿ ಮೀಟುತ್ತೇನೊಮ್ಮೆ, ಮಾತಾಡಿಸ್ತೇನೆ. ಸ್ವಾಮಿ ನಮಸ್ಕಾರ. ಬಂತು ಕೊಡುವ ಅಭ್ಯಾಸ ಇಲ್ಲ ಇವರಿಗೆ. ಅಂದ್ರೆ ತಿರುಗಾಟ ಮಾಡ್ತಾ 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 ಹೋಗಿ ಹೋಗಿ ತಕೊಂಡೆ ಅಭ್ಯಾಸವ ಅಂತ. ಅಲ್ಲ, ಮೊದಲು ತಿರುಗಾಟದ ಅಭ್ಯಾಸ ಇತ್ತು, ಈಗ ಇಲ್ಲ. ಹೌದಾ? ಮತ್ತೆ ಎಂತ ಗೊತ್ತುಂಟ, ಒಂದು ಜಾತಿಯ ಮೇಲೆ ಅಭಿಮಾನ. ಓಹೋ, ನೀನು ಬ್ರಾಹ್ಮಣನೇ? ಹಾಕೊಳ್ಳಿ. ಬ್ರಾಹ್ಮಣರೇ ಅಂತ ಕೇಳಬಾರ್ದ ನಿಮಗೆ? ಅಲ್ಲ, ಕೇಳಬಹುದು. ಆದ್ರೆ ನೀನು ವಯಸ್ಸಿನಲ್ಲಿ ನನಗೆ ಕಿರಿಯವನಾಗೆ ಕಾಣ್ತಾ ಇದ್ದಿ. ಓಹೋ, ಆದ ಕಾರಣ ನಮಸ್ಕಾರ ಬೇಡ, ಆಶೀರ್ವಾದ ಮಾಡ್ತೇನೆ. ಆಗ್ದಾ? ಅದಾದೀತು, ನಿಮ್ಮ ಆಶೀರ್ವಾದ ಪಡ್ಕೊಳ್ತೇನೆ. ಆದ್ರೆ ಒಂದು, ಬ್ರಾಹ್ಮಣರನ್ನು ವಯಸ್ಸು ಅದೆಲ್ಲ ನೋಡ್ಲಿಕ್ಕಿಲ್ಲ, ಅವರ ವಿದ್ವತ್ತು ಸ್ವಲ್ಪ ನೋಡಿದ್ರೆ ಒಳ್ಳೇದ ಅಂತ. ಹಾಗಾದ್ರೆ ನಾನು ವಿದ್ವಾನ್ ಅಲ್ಲ ಅಂತೇಳಿ ನಿನ್ನ ಅಭಿಪ್ರಾಯ ಇರ್ಬೇಕಲ್ವಾ? ಹೌದು. ನೀವು ಹೊರಟದ್ದು ಎಲ್ಲಿಗೆ ಅಂತ? ಅಲ್ಲ ಮಾರಾಯ, ನಾನು ಅವಸರದಲ್ಲಿದ್ದೇನೆ, ಹೊರಡ್ತಾ ಇದ್ದೇನೆ. ಹೌದು. ಇನ್ನು ಗುರಿ ತಲುಪಬೇಕು. ಅಷ್ಟೊತ್ತಿಗೆ ನೀನು ಹೀಗೆ ಅಪಶಕುನ ಮಾತಾಡುದಾ? ಹಾಗಾಯ್ತಾ? ಅಲ್ಲ, ಹೋಗಿ ಹೋಗಿ ಎಲ್ಲಿಗೆ ಅಂತ ಕೇಳುದು ನಿನಗೆ ಹೇಳಿಕೊಡ್ಲಿಲ್ವಾ? ಬ್ರಾಹ್ಮಣನಾಗಿ ಹೊರಡುವಾಗ ಎಲ್ಲಿಗೆ ಆದ್ರೂ, ಯಾರಾದ್ರೂ ಹೊರಡುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ. ನಿಂಗೆ ಗೊತ್ತಿಲ್ಲದಿದ್ರೆ ನನ್ನ ಮನೆಗೆ ಬಾ, ಒಂದು 3-4 ದಿವಸ ಇದ್ರೆ ಆಚಾರ ವಿಚಾರ ನಡೆ ನುಡಿ ಎಲ್ಲ ನಾನು ಹೇಳಿಕೊಡ್ತೇನೆ. ಓಹೋ, ನನ್ನ ಗುರುಗಳಿಂದ ನನಗೆ ಬೇಕಾದಷ್ಟು ಪಾಠ ಆಗಿದೆ. ಆದ್ರೆ ಇದನ್ನು ಕೇಳಬಾರ್ದು ಅಂತ ಗೊತ್ತಿರ್ಲಿಲ್ಲ. ಇರ್ಲಿ, ನಿಮಗೆ ಮನಸ್ಸಿಗೆ ನೋವಾಗೋದು ಬೇಡ. ಅಲ್ಲ, ನಾನು ಹೇಳಿಕೊಡ್ತೇನೆ. ಈಗ ಹೋಗುವಾಗ ಎಲ್ಲಿಯಾದ್ರೂ ಹೊರಡುವಾಗ ಎಲ್ಲಿಗೆ ಅಂತ ಕೇಳೋ ಬದಲು ದೂರ ಅಂತಾದ್ರೂ ಕೇಳಬಾರ್ದಾ? ಆದೀತು, ನನ್ನ ಕೆಲಸ ಆಗ್ಬೇಕಲ್ಲ. ಕೈ ಮುಗಿದು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನೀವು ಹೊರಟದ್ದು ದೂರ ಅಂತ. ಮೊದ್ಲು ದೂರ ಇತ್ತು, ಈಗ ಇಷ್ಟು ಬಂದಿದ್ದೇನಲ್ಲ, ಹತ್ರ ಆಗಿದೆ. ಹೌದಾ? ಹೌದು. ನೋಡಲ್ಲಿ ಕಾಣ್ತದಲ್ಲ,
ಕಾಣ್ತಾ ಉಂಟು. ಗಂಗಾ ನದಿಯ ಮಧ್ಯದಲ್ಲಿ ಎಂತ ಉಂಟು? ಅದೇ ಏಕಸ್ತಂಭದಲ್ಲಿ ಒಂದು ಅರಮನೆ ಕಟ್ಟಿದ್ದಾರೆ. ಏನು ಪ್ರವೇಶೋತ್ಸವ ಉಂಟ? ಹೌದಯ್ಯ, ಅಲ್ಲಿಗೆ ತೆರಳ್ತಾ ಇದ್ದೇನೆ. ರಾಮನೇ ಕಿಂದೆಮ್ಮ ದೊರೆಯ ತಕ್ಷಕ ಕಚ್ಚಲಿಗನು ಎಮ್ಮ ದೊರೆಯ ತಕ್ಷಕ ಕಚ್ಚಲಿಗನು ಮರಣ ಬಂಧುವ ಬೇಡಿ ವರಮೌಚದಿಂದ ಮರಣ ಹೊಂದುವ ಬೇಡಿ ವರಮೌಚದಿಂದ ಪರದಿ ರಕ್ಷಿಸನುಂದು ಹೊರಟಿ ಅಯ್ಯ. ನಿನ್ನನ್ನು ನೋಡಿದ್ರೆ ಮಾತಾಡುವ ಚಟ ಬಾರಿ ಉಂಟು ಅಂತ ಕಾಣ್ತದೆ. ಅಲ್ಲ, ನನಗೊಂದು ಮಾತು ನಿಮ್ಮಿಂದ ಬಂದ್ರೆ ಒಳ್ಳೇದಿತ್ತು. ಅಲ್ಲ, ನನಗೆ ಈಗ ಪುರ್ಸೋತಿಲ್ಲ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ. ಆಯ್ತು, ನಿಮ್ಮ ಸಮಯ ಹಾಳು ಮಾಡುದಿಲ್ಲ, ನನಗೆ ಬೇಕಾದಷ್ಟು ಉತ್ತರ ಸಿಕ್ಕಿದ್ರೆ ಸಾಕು. ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಆದೀತು, 10 ವಾಕ್ಯ. ಅದೇ, ಅದು ಸಂಕ್ಷಿಪ್ತವಾಗಿ ಹೇಳಿದ್ರೆ ವಿಷಯ ಸಿಕ್ಕಿದ್ರೆ ಸಾಕು ಅಲ್ವಾ? ಹೌದು. ಹಾಗೆ ನಾನೀಗ ಹೊರಟದ್ದು ಅಲ್ಲಿ ನೋಡು, ಗಂಗಾ ನದಿಯ ತಟದಲ್ಲಿ ಒಂದು ಅರಮನೆ ಆಗಿದೆ ಏಕಸ್ತಂಭದ ಮೇಲೆ. ಹೌದು, ಕಾಣ್ತಾ ಉಂಟು. ಹೌದು, ಅದು ಆಗೀಗ ಎಷ್ಟು ದಿವಸ ಆಯ್ತು ಅಂತ ಗೊತ್ತುಂಟ ನಿನಗೆ? ಎಷ್ಟು ದಿವಸ ಆಯ್ತು? 6 ದಿವಸ ಆಯ್ತು. 6 ದಿವಸ? ಓ, ನೂತನ ಅರಮನೆ. ಇದು ಈಗ 7ನೇ ದಿವಸ. ಹಾಗೆ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಏನಂತೆ, ಸಪ್ತಾಹ ಏನಾದ್ರೂ ಉಂಟಾ? ಸಪ್ತಾಹ ಅಲ್ಲ, ಯಾಕೆ ಹೇಳಿದ್ರೆ ನಾಳೆ ನಾನು ಅಲ್ಲಿಗೆ ಹೋದ್ರೆ ಉಂಟಲ್ಲ ಏನು ಪ್ರಯೋಜನ ಇಲ್ಲ. ಯಾಕೆ? ಅದಕ್ಕೆ ನಾನು ಈಗ ಹೊರಡ್ತಾ ಇದ್ದೇನೆ. ಹೌದಾ? ನಿನಗೆ ಇನ್ನು ವಿಷಯ ಗೊತ್ತಿಲ್ಲ ಕಾಣ್ತದಲ್ಲ? ನನಗೆ ವಿಷಯ ಗೊತ್ತಿಲ್ಲ ಸ್ವಾಮಿ, ವಿಷ ಆದ್ರೆ ಗೊತ್ತುಂಟು. ಅಲ್ಲ, ವಿಷಕ್ಕೂ ನಿನಗೂ ಏನು ಸಂಬಂಧ ಅಂತ ನಾನು ಕೇಳುದು. ಏನಾಯ್ತು? ನಿನ್ನ ಕಣ್ಣು ನೋಡಿದ್ರೆ ಕೂಡ ಒಂದು ತರ ಅನುಮಾನ ಬರುವ ಹಾಗೆ ಉಂಟು. ಹೌದಾ? ನಾಲಿಗೆ ಬೇರೆ ಆಗಾಗ ಹೊರಗೆ ಹಾಕ್ತಾ ಇದ್ದಿ. ಸ್ವಲ್ಪ ದೂರದಿಂದ ಬಂದದ್ದು, ಧೂಳು, ಆಮೇಲೆ ಬಾಯಾರಿಕೆ, ಮತ್ತೆ ಬುಸ್ 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 ಅಂತ ಉಸಿರು ಬಿಡ್ತಾ ಇದ್ದಿ. ಅದು ಬಹಳ ವೇಗವಾಗಿ ಬಂದದ್ದು, ಹಾಗೆ ಏದುಸಿರು ಬರುತ್ತೆ ಇರೋದು ನನಗೆ. ಮತ್ತೆ ಹಾವು ಹೋದಾಗೆ ಓರೆ ಓರೆ ಹೋಗ್ತಾ ಇದ್ದೀಯಲ್ಲ. ಬಹಳ ಆಯಾಸ ಆಗಿದೆ ಬ್ರಾಹ್ಮಣರೇ. ಇರ್ಲಿ ಬಿಡು, ನಿನ್ನ ಸಂಗತಿ ಏನಾದ್ರೂ ಇರ್ಲಿ, ಹಸಿವು ಕೂಡ ಆಗ್ತಾ ಉಂಟು. ನಂಗೆ ಅದರ ಅವಶ್ಯಕತೆ ಇಲ್ಲ. ನನ್ನ ಕೆಲಸ ನಾನು ಮಾಡ್ಬೇಕಲ್ಲ. ನಿಂಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ದಲ್ಲ? ಗೊತ್ತಿಲ್ಲ. ಹೌದು, ನಮ್ಮ ಮಹಾರಾಜರು ಪರೀಕ್ಷಿತರು, ಅವರಿಗೆ ಋಷಿಕುಮಾರನ ಶಾಪವಂತೆ ಕೇಳಿದ್ದೇನೆ. ಹೌದು ಹೌದು. ಇನ್ನು 7 ದಿನಗಳೊಳಗಾಗಿ, ಅಂದ್ರೆ ಇವತ್ತು 7ನೇ ದಿನ, ಇವತ್ತು ಕೊನೆಯ ದಿನ, ತಕ್ಷಕನಿಂದ ಮರಣ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ನಾನು ಅರಮನೆಗೆ ಹೊರಟದ್ದು. ತಕ್ಷಕನಿಂದ ಮರಣ? ಹೌದು. ಓಹೋ. ಹಾಗೆ ಅರಮನೆಗೆ ಹೊರಟು. ಅರಮನೆಯಲ್ಲಿ ಅಲ್ಲಿ ನಿಮಗೇನು ಕೆಲಸ? ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ. ನಾನು ವಿಷವೈದ್ಯ, ಊರಲ್ಲೆಲ್ಲ ಹಾಗೆ ಪ್ರಸಿದ್ಧಿ. ವಿಷವೈದ್ಯರು 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 ಅಂತ. ಹೌದು ಹೌದು. ಹಾಗೆ ತಕ್ಷಕನೇನಾದರೂ ಬಂದು ನಮ್ಮ ಮಹಾರಾಜರಿಗೆ ಕಚ್ಚಿದರೆ ಆ ವಿಷವನ್ನು ತೆಗೆದು ನಾನು ಮಹಾರಾಜರನ್ನು ಗುಣಪಡಿಸಬಲ್ಲೆ. ಹೌದೇ? ಮಹಾರಾಜರನ್ನು ಬದುಕಿಸಬಲ್ಲೆ. ಅದಕ್ಕೆ ನಾನೀಗ ಅಲ್ಲಿಗೆ ಹೊರಟದ್ದು. ಹೌದಾ? ತಕ್ಷಕ ನೀವು ಬಹಳ ಜನ, ಭಯಂಕರ ಜನ ಮಾರ್ರೆ. ನಿನಗೆ ಗೊತ್ತಿಲ್ಲ, ತಕ್ಷಕಲ್ಲ. ತಕ್ಷಕನ ಅಪ್ಪ ಬಂದ್ರು ನಾನು ಬಿಡುವವನಲ್ಲ. ಹೌದಾ? ಹೌದು. ಅಲ್ಲ, ನೀವು ಹೇಳಿದ್ರಿ ನೀವು ಕಾಶ್ಯಪ ಬ್ರಾಹ್ಮಣ ಅಂತ ಹೇಳಿದ್ರಿ. ತಕ್ಷಕ ಯಾರು? ಕಾಶ್ಯಪ ಸಂತಾನದವ. ಹಾಗಾಗಿ ಕಾಶ್ಯಪ ಅಪ್ಪ ಬರ್ಲಿಕ್ಕಿಲ್ಲ, ಬಂದ್ರೆ ತಕ್ಷಕನೇ ಬರ್ಬೇಕು. ಬರ್ಲಿ. ಹಾಗಾಗಿಯೇ ನಿಮ್ಮ ಮಾತನ್ನೀಗ ಕೇಳುವಾಗ ನನಗೆ ಅಳಬೇಕು ನಗಬೇಕು ಏನು ಅಂತ ಅರ್ಥ ಆಗುದಿಲ್ಲ. ಎಲೆ ವಿಪ್ರೋತ್ತಮ, ತೊಲಗಲು ತಕ್ಷಕನ ಹಾಲ ಹಲ ಸೋಗಿದೆಲ್ಲ ವಸ್ತುಗಳು ಕ್ಷಣದಲ್ಲಿ ಪದ್ಮದ ರಾಜಿ ಗೆಲ್ಲಲು ಪ್ರಮಲ್ಕದಿ ಸ್ವಲ್ಪ ಬೀಜ ಬದು ತೊಲಗಲು ಬದು ತಕ್ಷಕನ ಸಜಾತಿ ವಿಪ್ರೋತ್ತಮ, ಹೇಳು. ಸೂರ್ಯ ಮುಳುಗುವಾಗ ದೀಪ ಹೇಳಿತಂತೆ, ಇದು ಬೆಳಕಿಗೆ ಈಗ ನಾನೇ ರಾಜ ಅಂತ. ಹೌದು. ಹಾಗಾಯ್ತು ಈಗ ನಿಮ್ಮ ಸ್ಥಿತಿ. ಹೌದಾ? ಹೌದು. ಇದು ನೀವು ಎಷ್ಟು ಹಾವುಗಳನ್ನು ನೋಡಿದ್ದೀರಿ ನಿಮ್ಮ ಊರಲ್ಲಿ? 1 2 ಲೆಕ್ಕ
ಇಲ್ಲದಷ್ಟು. ಅಷ್ಟು ಹಾವುಗಳು ಕಚ್ಚಿದ್ದಕ್ಕೆ ಮದ್ದು ಕೊಟ್ಟಿದ್ದೀರಲ್ಲ? ಹೌದು. ಅಲ್ಲ ಹಾಗಾದ್ರೆ ನೀವು ಬಹಳ ಇದೀಗ ಇಲ್ಲಿಗ ನೀವು ಮದ್ದು ಕೊಡ್ಲಿಕ್ಕೆ ಬಂದದ್ದು? ಮದ್ದು ಕೊಡ್ಲಿಕ್ಕೆ ಬಂದದ್ದು ಅಂತ ಹೇಳಿದ್ರೆ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ. ಕೆಲವು ಹಾವು ಕಚ್ಚಿದ್ರೆ ಉಂಟಲ್ಲ, ಕಾಶ್ಯಪ ಬ್ರಾಹ್ಮಣ ಅಂತ ಹೆಸರು ಹೇಳಿದ್ರು ಸಾಕು. ಮತ್ತೆ ಕೆಲವಕ್ಕೆ ಉಂಟಲ್ಲ, ನಾನು ಹೀಗೆ ನೋಡಿದ್ರು ಸಾಕು ಹಾವುಗಳು ಸತ್ತೋಗ್ತದೆ. ಮತ್ತೆ ಕೆಲವುದಕ್ಕೆ ಮಾತ್ರ ನಾನು ಮದ್ದು ಕೊಡಬೇಕಾಗ್ತದೆ. ಈಗ ಮತ್ತೆ ತಕ್ಷಕನಿಂದ ಸಾವು ಅಂತ ಹೇಳಿದಾರಲ್ಲ, ಹೌದು, ಕಾರ್ಕೋಟಕ ವಿಷ, ಭಯಂಕರ ವಿಷ ಅಂತೆ. ಅದಕ್ಕೆ ನಾನು ಮದ್ದು ಕೊಡಬೇಕಾದೀತು, ಅದಕ್ಕೆ ಬಂದದ್ದು. ಅದೇನೀಗ ನಾನೀಗ ನಿಮ್ಮಲ್ಲಿ ಹೇಳ್ತಾ ಇರೋದು, ಸರ್ಪ ಜಾತಿಯಲ್ಲೇ ಬಹಳ ಶ್ರೇಷ್ಠನಾದಂತಹ ಆ ತಕ್ಷಕ, ಅವನು ಯಾರು? ಪೂಜನೀಯನೂ ಹೌದು, ಹಾಗೆ ಇಂದ್ರನಿಗೆ ಮಿತ್ರನೂ ಹೌದು. ಅಂತಹ ತಕ್ಷಕ ನೋಡಿದ್ರೆ ಸಾಕು ಭಸ್ಮದ ರಾಶಿ ಬಿದ್ದಾಯ್ತು. ಮತ್ತೆ ಕಚ್ಚಿದ್ರೆ ಆ ಪರೀಕ್ಷಿತ ಸಾಯದೆ ಇರ್ತಾನೋ ಹೇಳಿ. ಶಿವ ಸಮುದ್ರ ಮತನಾದಂತ ಸಮಯದಲ್ಲಿ ಶಿವ ಹಾಲಾಹಲವನ್ನು ಕುಡಿಲಿಕ್ಕೆ ಬಂದಂತೆ. ಆಗ ಪಾರ್ವತಿ ದೇವಿಗೆ ಹೆದರಿಕೆಯಾಗಿ ಅವಳು ಓಡಿ ಬಂದು ಕುತ್ತಿಗೆ ಹಿಡಿದ್ಲು. ಅದಕ್ಕೆ ನೀಲಕಂಠ ಅಂತ ಕರೆಯುವುದು. ಹೌದು, ಅವಳಿಗೆ ಒಂದು ಭಯ ಇತ್ತು ಅಂತ. ಇದೊಂದು ಉಪಮೆ ಕೊಡುದು ಅಷ್ಟೇ ಅಲ್ಲ, ಆ ಭಯ ನಂಗಿಲ್ಲ. ಹಾಗಾಗಿ ಈಗ ನಿಮ್ಮಲ್ಲಿ ನಾನು ಹೇಳ್ತಾ ಇರೋದು, ಬ್ರಾಹ್ಮಣರು ನೀವು, ಹೌದು, ಅಲ್ಲಿ ಹೋಗಿ ನೀವು ಮದ್ದು ಅರಿಯುವುದು ಅದು ಆಗದೇ ಇರುವುದು ನಿಮ್ಮ ಮರ್ಯಾದೆಯ ಪ್ರಶ್ನೆ. ನಾನೊಬ್ಬ ವಿಪ್ರನಾಗಿ ನಿಮ್ಮೊಟ್ಟಿಗೆ ಹೇಳುದು, ಹೋಗಬೇಡಿ ಅಲ್ಲಿಗೆ ಅಂತ ಆಡಂಬರದ ಮಾತನ್ನು ಮಾತಾಡ್ತಾ ಇದ್ದೀರಿ. ಈಗ ನಾನು ಹೇಳುದು, ನೇರ ನೀವು ನಿಮ್ಮ ದಾರಿಗೆ ಸುಂಕ ಇಲ್ಲ ಅಂತ ಹೋಗುದು ಒಳ್ಳೇದು. ಏನಾದ್ರೂ ರಾಜ ಕೊಡ್ತಾನೆ ಅಂದ್ರೆ ದಾನ ಧರ್ಮ ಪಡ್ಕೊಂಡು ಹೋಗಿ. ಅಲ್ಲ, ಮರ್ಯಾದೆ ಹೋಗುವಂತ ದೊಡ್ಡ ಮರ್ಯಾದೆ ನನ್ನಲ್ಲಿ ಇಲ್ಲ. ನೀನುಂಟಲ್ಲ ಮರ್ಯಾದೆ ಹೋಗುವ ದೊಡ್ಡ ಮರ್ಯಾದೆ ನನ್ನಲ್ಲಿಲ್ಲ ಅಂತ. ಮತ್ತೆ ಉಂಟಲ್ಲ, ನೀನು ಬ್ರಾಹ್ಮಣ ಅಲ್ವಾ ಈಗ? ಹೌದು. ಬ್ರಾಹ್ಮಣನಾಗಿ ಬ್ರಾಹ್ಮಣನಿಗೆ ಪ್ರೋತ್ಸಾಹ ಕೊಡದೆ ನನ್ನನ್ನು ಓಡಿಸೋ ತಯಾರಿ ನೀನು ಮಾಡ್ತಾ ಇದ್ಯಲ್ಲ ಮಾರಾಯ. ಎಂತ ತಕ್ಷಕ ನಿನ್ಗೆ ಸಂಬಂಧಿಕನ? ಅಲ್ಲ, ಏನಾದ್ರೂ ಕೊಡ್ತೇನೆ ಅಂತ ಏನಾದ್ರೂ ಹೇಳಿದನ? ನೀನು ಹೇಳಿದ್ದಲ್ಲ, ಕಶ್ಯಪನ ಕಾರ್ಕೋಟಕ ವಿಷವನ್ನು ತೆಗಿಲಿಕ್ಕೆ ನಿಂಗೆ ಆಗ್ಲಿಕ್ಕಿಲ್ಲ ಅಂತ. ಇದು ಎಂತ ಕೈಯಲ್ಲಿ? ಉದಕ. ಇಷ್ಟು ಸಾಕು. ಏನ್ ಮಾಡ್ತೀರಿ ಅದನ್ನು? ಅದಕ್ಕೇನು ಭಸ್ಮಕ್ಕೆ ಉದಕವ ಪೋಚಿಸಿ ಮೊದಲಂತೆ ಜೀವಗೊಳಿಪೆನು. ಅದಕ್ಕೆ ತಕ್ಷಕ ಉದಕಿ ನಿಜವದು ಬೆದರದೆ ಬಾ ಸ್ಪರ್ಧೆಗೆ ನಾನು. ನಾನು ಆಗದಿಂದ ನೋಡ್ತಾ ಇದ್ದೇನೆ. ಏನಾಯ್ತು? ನಿಂಗೇನು ಸಾಧ್ಯ ಇಲ್ಲ, ನಿಂಗೇನಾಗುದಿಲ್ಲ, ನಿಂಗೆ ಕಷ್ಟ ಅಂತ ನನ್ನನ್ನು ಹಿಂದೆ ಹೋಗುವಾಗೆ ಮಾಡ್ತಾ ಇದ್ದಿ. ಹೌದು. ಆದ್ರೆ ನನಗೆ ಆತ್ಮವಿಶ್ವಾಸ ಉಂಟು, ನನ್ನ ವಿದ್ಯೆಯ ಮೇಲೆ ನಂಗೆ ನಂಬಿಕೆ ಉಂಟು. ನನಗೊಂದು ಸಜಾತಿ ಬ್ರಾಹ್ಮಣ ಅಲ್ಲ, ಒಂದು ಎಲ್ಲ ಆದ್ರೆ ನನಗೆ ಒಂದು ಉಂಟು. ಯಾಕೆ ಹೇಳಿದ್ದೆ, ಬ್ರಾಹ್ಮಣರು ಯಾವಾಗ್ಲೂ ಒಳ್ಳೇದಾಗ್ಲಿಂದಲೇ ಆಲೋಚನೆ ಮಾಡುವವರು. ನಮ್ಮ ಮಹಾರಾಜರಲ್ಲ, ಅವರನ್ನು ಉಳಿಸಬಲ್ಲೆ ಅಂತ ಹೇಳುವ ಧೈರ್ಯ ನಂಗುಂಟು. ಆದ ಕಾರಣ ನನ್ನನ್ನು ತಡಿಬೇಡ, ನಾನು ಹೋಗ್ತಾ ಇದ್ದೇನೆ. ಓಹೋ, ಬಹಳ ಆತ್ಮವಿಶ್ವಾಸದಿಂದ ದೃಢ ನಿರ್ಧಾರದಿಂದ ನೀವು ಹೇಳ್ತಾ ಇದ್ದೀರಲ್ಲ? ಖಂಡಿತ. ಹಾಗಾದ್ರೆ ನಿಮಗೆ ಹೇಗೆ ಕಾಣ್ತದೆ ನನ್ನನ್ನು ನೋಡುವಾಗ? ಕಣ್ಣು ಕೆಂಪು ಕಾಣ್ತದಲ್ಲ? ಅಲ್ಲೋ, ಮತ್ತೆ ನಾಲಿಗೆ ಹೊರಗೆ ಹಾಕಿದ್ದೇನೆ. ಹೌದು. ಮತ್ತೆ ಓರೆ ಹೋಗ್ತಾ ಇದ್ದೇನೆ. ಹೌದು, ಅದಕ್ಕೆ ನಾನು ಕೇಳಿದ್ದು. ನಾನು ಯಾರಂತ ನೋಡ್ಬೇಕಾ ನಿಮಗೆ? ಯಾರು ನಾನು? ನೋಡು ತಕ್ಷಕನೇ ನಾನು. ಎಲ್ಲ ವೇಷಧಾರಿಯೇ. ನಿಂಗೆ ಹೋಗಿ ಬೇರೆ ಯಾವ್ದು ವೇಷ ಸಿಕ್ಲಿಲ್ವ ಹಾಕ್ಲಿಕ್ಕೆ? ಬ್ರಾಹ್ಮಣರು ಏನು ಮಾತಾಡುದಿಲ್ಲ ಅಂತ ಬ್ರಾಹ್ಮಣರ ವೇಷ ಹಾಕಿ ಬ್ರಾಹ್ಮಣರನ್ನೇ ಭಂಗ ಮಾಡುದ ನೀನು? ಪರೀಕ್ಷೆ ಮಾಡ್ಬೇಕಿತ್ತು, ಅದಕ್ಕೆ ಈ ವೇಷ. ಆಗ್ಬಹುದು ಮಾರಾಯ, ಆದ್ರೆ ನಿನ್ನ ಈ ವೇಷಕ್ಕೆ ನಾನು ಹೆದರುವವನಲ್ಲ. ಹೆದರಿಕೆ ಆಗುದಿಲ್ವಾ ನನ್ನ ನೋಡುವಾಗ? ಭಯ ಆಗುದಿಲ್ಲ? ನಿನ್ನಂತ ಎಷ್ಟೋ ಮಂದಿಯನ್ನು ನಾನು ನೋಡಿದ್ದೇನೆ. ಹೌದಾ? ಆದ ಕಾರಣ ನಿನಗೆ ಹೆದರಿ ನಾನು ಹಿಂದಕ್ಕೆ ಹೋಗುವಂತ ನೀನು ಭಾವಿಸುದು ಬೇಡ. ಹಾಗಾದ್ರೆ ಈಗ ಪರೀಕ್ಷೆ ಆಗ್ಲೇಬೇಕು. ಪರೀಕ್ಷೆ ಆದ ಮೇಲೆ ನಿನ್ನನ್ನು ನಾನು ಬಿಡುದು. ಈಗೆಂತ ಪಂಥವನ? ಹೌದು, ಪಂಥವೇ. ನಡೀಲಿ, ಹಾಗಾದ್ರೆ ನಾನು ತಯಾರಿದ್ದೇನೆ. ನೋಡು ಅಲ್ಲಿ ಏನ್ ಕಾಣ್ತಾ ಉಂಟು ನಿನ್ಗೆ? ಹಚ್ಚ ಹಸಿರಾದ ಬೃಹದಾಕಾರದ ಮರ. ಹೌದು. ಆ ಮರಕ್ಕೆ ನಾನು ಕಚ್ಚುತ್ತೇನೆ. ಕಚ್ಚುವಾಗ ಏನಾಗ್ತದೆ? ಭಸ್ಮದ ರಾಶಿ. ಹೌದಾ? ಹೆದರಿಕೆ, ಸ್ವಲ್ಪ ಜಾಗ್ರತೆ ಮಾಡು. ಆಯ್ತಪ್ಪ, ನಿರ್ಧಾರ ಮಾಡಿ ಈಗಲೇ. ಸರಿ. ಹಾಗಾಗಿ ಕಚ್ಚುತ್ತೇನೆ ನೋಡು. ಅರೆ ಹೇಗಿದ್ದ ಮರ ಹೇಗಾಗಿ ಹೋಯ್ತು ನೋಡಿದೆಯಲ್ಲ ಅಲ್ವಾ? ಭಸ್ಮದ ರಾಶಿ. ಹೌದು ಅಲ್ವಾ? ಒಂದು ಗೋಣಿ ಅಲ್ಲ, ಎರಡು ಗೋಣಿ ಅಲ್ಲ, ಬೇಕಾದಷ್ಟು ಉಂಟು. ಎಷ್ಟು ಗೋಣಿ ಸಾಗ್ಲಿ. ಈಗ ಗೋಣಿ ಭಸ್ಮವನ್ನು ಹೇಗೆ ಮಾಡ್ತೇನೆ ಅಂತ ನೀನ್ ನೋಡು. ಹೇಳೋದೆಂತದ್ದು, ನೀನು ಮನೆಗೆ ಹೋಗುಂತಲ್ಲ. ಹೌದು. ನಿನ್ನ ಈ ವಿದ್ಯೆಗೆ ಹೆದ್ರಿ ನಾನು
ವಾಪಸ್ ಹಿಂತಿರುಗಿ ಮನೆಗೆ ಹೋಗುವವನಲ್ಲ. ಯಾಕೆ? ನಿನ್ನ ಶಕ್ತಿ ಏನು ಅಂತ ನಂಗೆ ಗೊತ್ತಾಯ್ತು. ನನ್ನ ಶಕ್ತಿ ಏನು ಅಂತ ನಿನಗೆ ತೋರಿಸಿ ಗೊತ್ತಾಗ ಅಲ್ವಾ? ಹೌದು. ನೋಡಿ ಈಗ ಓ ಅಕ್ಕ ಇನ್ನ ಗೋಣಿ ಗೋಣಿ ಬಸ್ ಮೇಲೆ ಉಂಟೀಗ. ಹೌದು ನೋಡಲ್ಲಿ ಮೆಚ್ಚಿದೆ ಭೂಸುರನೇ ನಾ ಕಚ್ಚಿದರು ಅಚ್ಚರಿದು ನಿಗಮ ತರಬೇತಿಗೆ ಚಿನವನು ನೀ ಬಿಚ್ಚುವ ಜನವಿದು. ಮೆಚ್ಚಿದೆ 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 ನೈ ಭೂಸುರನೇ. ಎಂತ ಮೆಚ್ಚಿದೆ ನೈ ಭೂಸುರನೇ ಅಂತ? ನೀನು ಮೆಚ್ಚಿ ನನಗೆ ಎಂತ ಆಗ್ಬೇಕಯ್ಯ? ಪುಣ್ಯಾತ್ಮ, ನಾನು ಯಾರು? ಯಾರು? ಭಕ್ತಾದಿಗಳಿಂದ ಆರಾಧನೆ ಮಾಡಿಸಿಕೊಳ್ಳುವವ ನಾನು, ತಕ್ಷಕ ಇರಬಹುದು. ಆದಿಶೇಷ, ವಾಸುಕಿ, ಕರ್ಕೋಟಕ ಎಲ್ಲ ಇದ್ದಾರೆ. ಹಾಗಾಗಿ ನಿನಗೆ ನಾನು ಮೆಚ್ಚಿ ಏನಾದರೂ ಒಂದು ಕೊಡಬೇಕು ಅಂತ ಆಸೆ ಆಗಿದೆ. ಯಾಕೆಂದ್ರೆ ಅಲೌಕಿಕವಾದಂಥ ಶಕ್ತಿಯನ್ನು ಪಡೆದವನು ನಾನು. ಹಾಗಾಗಿ ನೀನು ಏನು ಕೇಳ್ತೀಯ ಅದನ್ನು ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ ಅಂತ. ಹಾಗೆ ಯಾಚಿಸುವ ಅಭ್ಯಾಸ ನನಗಿಲ್ಲ. ಮಾಡಿದ ಕೆಲಸಕ್ಕೆ ಪ್ರತಿಫಲ ಮಾತ್ರ ನಾನು ತಗೊಳ್ಳುದು. ಓಹೋ, ನಿನ್ನಲ್ಲಿ ಯಾಕೆ ಕೇಳುದು ನಾನು? ಈಗ ನಾನು ಪರೀಕ್ಷಿತ ಮಹಾರಾಜರಲ್ಲಿ ಹೋಗಿ ಅವರನ್ನು ನಿನ್ನ ವಿಷದಿಂದ ಪಾರು ಮಾಡಿದೆ ಅಂತ ಹೇಳಿದ್ರೆ ನಾನು ಕೇಳಿದಷ್ಟಲ್ಲ, ಅದರಿಂದ ಜಾಸ್ತಿಯೇ ಕೊಡ್ತಾರೆ ಅವರು. ನಿನ್ನಲ್ಲಿ ಯಾಕಯ್ಯ ನಾನು ತಗೊಳ್ಬೇಕು? ವಿಪ್ರೋತ್ತಮ, ನಾನು ಹೇಳೋದಕ್ಕೆ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಏನು? ಈಗ ಪರೀಕ್ಷಿತ ಮಹಾರಾಜ ಶಮೀಕನಿಗೆ ಮಾಡಿದಂತ ಅಪಮಾನ ಹೌದು, ಶೃಂಗಿ ಕೊಟ್ಟಂತ ಶಾಪ ಹೌದು. ಶೃಂಗಿ ಯಾರು? ಯಾರು? ಸರ್ಪವ ಅಲ್ಲ. ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ? ಯಾವುದು ಅಲ್ಲ. ಅವನು ಒಬ್ಬ ಬ್ರಾಹ್ಮಣನೇ ಅಲ್ವಾ? ಹೌದೇ ಹೌದು. ಆ ಬ್ರಾಹ್ಮಣ ಕೊಟ್ಟಂತ ಶಾಪ ಅದು ಈಡೇರ್ಬೇಕಾದ್ದು ಸತ್ಯವೇ? ಅದನ್ನು ಸುಳ್ಳಾಗಿಸುವುದಕ್ಕೆ ನೀನೀಗ ಹೊರಟಿದ್ದೀಯಲ್ಲ. ಇನ್ನೊಂದು, ಶೃಂಗಿ ತಾಪಸಿ, ಅವನ ನೀನು ಹಾಗೆ ಸುಳ್ಳಾಗಿ ಮಾಡಿದ್ರೆ ಆ ತಪಸ್ಸಿಗೆ ಶಕ್ತಿ ತಪಫಲ ಏನು ಅಂತ ನನ್ನ ಪ್ರಶ್ನೆ. ನಿನ್ನ ಭಾವನೆ ಏನೋ ಒಳ್ಳೇದೇ, ಯಾಕೆಂದ್ರೆ ಪ್ರಜೆ ನೀನು, ರಾಜನನ್ನು ಉಳಿಸಬೇಕಾದ್ದು ನಿನ್ನ ಕರ್ತವ್ಯ. ಬ್ರಾಹ್ಮಣ ಇರುವುದು ಯಾಕೆ? ಸರ್ವೇ ಜನೋ ಸುಖಿನೋ ಭವಂತು ಅಂತ ಯೋಚನೆ ಮಾಡುವವ, ಅದು ಒಳ್ಳೇದೆ. ಆದರೆ ನಿನ್ನ ಶಕ್ತಿ ಸಾಮರ್ಥ್ಯ ಅಲ್ಲಿ ಒಂದು ವೇಳೆ ಆಗದೇ ಹೋದಲ್ಲಿ ಸಂಶಯ. ಹೌದು. ಯಾಕೆ? ಮನುಷ್ಯನ ಆಯುಷ್ಯ ಎಷ್ಟು? ಮನುಷ್ಯನ ಆಯುಷ್ಯ ಎಷ್ಟು ಅಂತ ಯಾರು ತಿಳಿದದ್ದಿಲ್ಲ. ಮನುಷ್ಯನ ಜೀವನ ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ. ಹಾಗಾಗಿ ಅವನ ಜೀವನದಲ್ಲಿ ಅನೇಕ ಘಟನಾವಳಿಗಳು ನಡೀತಾ ಹೋಗ್ತದೆ. ಹೌದು. ಅವನ ಅಂತ್ಯಕಾಲಕ್ಕೆ ನಡೆಯುವಂಥ ಘಟನೆ ಏನಿದೆ ಅದು ಅವನ ಕೊನೆ ಅಂತ ಯೋಚನೆ ಮಾಡಬೇಕು. ಹಾಗಾಗಿ ಈಗ ತಕ್ಷಕನಿಗೂ ಕೂಡ ಶೃಂಗಿಯ ಶಾಪವೇ ಒಂದು ಕೊನೆ. ಹಾಗಾಗಿ ಆ ಶಾಪದ ಕೊನೆಯನ್ನು ಅಂತ್ಯಗೊಳಿಸುವುದಕ್ಕೆ ನೀನು ಆಸ್ಪದ ಮಾಡಿಕೊಡಬೇಕು ಅಂತ ನಿನ್ನಲ್ಲಿ ಯಾಚಿಸ್ತಾ ಇದ್ದೇನೆ ನಾನು. ಅಂತೂ ಒಳ್ಳೆ ಸಂದಿಗ್ಧಕ್ಕೆ ಸಿಲುಕಿಸಿದ್ದಿ ನೀನು ನನ್ನನ್ನು. ಗಾಢವಾಗಿ ಆಲೋಚನೆ ಮಾಡುವಾಗ ನೀನು ಹೇಳಿದ್ದು ಸತ್ಯವೇ. ಒಂದು ವೇಳೆ ನಾನು ಮಹಾರಾಜರನ್ನು ಬದುಕಿಸಲು ಹೋಗಿ ನನ್ನ ವಿದ್ಯೆಯಲ್ಲಿ ವಿಫಲನಾದರೆ ನನ್ನ ಜೀವನೋಪಾಯವೇ ನಷ್ಟ. ಯಾಕೆ ಅಂತ ಹೇಳಿದ್ರೆ ವಿಷವೈದ್ಯ ಎಂದು ಪ್ರಖ್ಯಾತಿಯನ್ನು ಪಡೆದವನು ನಾನು. ಅದೇ ಎಲ್ಲಾದ್ರೂ ವಿಫಲವಾದ ನನ್ನ ಹತ್ರ ಮತ್ತೆ ಯಾರು ಬರ್ಲಿಕ್ಕಿಲ್ಲ. ನನ್ನ ಸ್ಥಿತಿಯು ಸುಧಾರಿಸಿತು, ಮಹಾರಾಜರು ಉಳಿದಾರು ಅಂತ ಹೇಳಿ ಒಂದು ಭ್ರಮೆಯಲ್ಲಿ ನಾನು ಹೊರಟದ್ದು ಹೌದು. ಆದ್ರೆ ನೀನು ಹೇಳಿದ ಹಾಗೆ ಬ್ರಾಹ್ಮಣರ ವಿರೋಧ ಕಟ್ಟಿಕೊಂಡ್ರೆ ಜಾತಿಗೆ ಜಾತಿಯ ಶತ್ರು ಅಂತ ಹೇಳಿ ನನ್ನನ್ನು ಮತ್ತೆ ಅವರು ಬಹಿಷ್ಕಾರ ಹಾಕ್ಲಿಕ್ಕಿಲ್ವಾ? ಮತ್ತೆ ವಿಧಿಲಿಖಿತವನ್ನು ಯಾರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹುಟ್ಟು ಸಾವು ನಮ್ಮ ಕೈಯಲ್ಲಿ ಇಲ್ಲ. ಹಾಗೆ ಋಷಿಕುಮಾರನ ಶಾಪದಿಂದ ಪರೀಕ್ಷಿತ ಮಹಾರಾಜರಿಗೆ ನಿನ್ನ ಕೈಯಲ್ಲೇ ಸಾವು ಎಂದಾದರೆ ನಾನೇನು ಮಾಡುವಂತಿಲ್ಲ. ಆದ ಕಾರಣ ನಿನ್ನ ಕೆಲಸ ನೀನು ಮುಂದುವರಿಸು, ನಾನು ನನ್ನ ಮನೆ. ಅಷ್ಟಕ್ಕೂ ಒಂದು ವೇಳೆ ನಾನು ಈ ಶೃಂಗಿ ಕೊಟ್ಟಂತ ಶಾಪವನ್ನು ಈಡೇರಿಸದಿದ್ದಲ್ಲಿ ನನಗೆ ಮತ್ತೆ ಶಾಪ ಬಂದಿತ್ತು ಶೃಂಗಿ ಮುನಿಯಿಂದ. ಹಾಗಾಗಿ ನನ್ನ ದಾರಿಯನ್ನು ನಾನು ಶುದ್ಧಗೊಳಿಸಬೇಕಾದ್ದು ಅತಿ ಅಗತ್ಯ. ಒಪ್ಪಿಗೆ ಸಿಕ್ಕಿದೆ. ನಿನ್ನ ಈ ಒಪ್ಪಿಗೆಗೆ ನಾನೇನಾದ್ರೂ ಸಹಕಾರ ಮಾಡಲೇಬೇಕು. ನಾನು ತಕ್ಷಕ, ನಿಧಿಗಳಿಗೆ ರಾಜನಿದ್ದೇನೆ. ಹಾಗಾಗಿ ನಿನಗೆ ನಿನ್ನ ಇಷ್ಟ ಪ್ರಕಾರ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಸಂತೋಷವಾಗಿ ನಿನಗೆ ಕೊಟ್ಟಿದ್ದೇನೆ. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ನಾನು ಯಾಚಿಸುವವನಲ್ಲ, ನೀನಾಗಿ ಕೊಟ್ಟರೆ ಮಾತ್ರ ಸಂತೋಷದಿಂದ ಕೊಟ್ಟದ್ದು. ಅರ್ಥವಿಲ್ಲ. ಹೌದು,
ಆದ್ರೆ ಇದು ವಿಷಯ ಹೊರಗೆಲ್ಲೂ ಹೇಳಬಾರ್ದು. ಇಲ್ಲ, ಯಾಕೆಂತ ಹೇಳಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಅಲ್ವಾ? ಹೌದು. ನಾನು ನಿನ್ನನ್ನು ನೋಡ್ಲಿಲ್ಲ, ನೀನು ನನಗೆ ಏನು ಕೊಡ್ಲಿಲ್ಲ. ಇಲ್ಲ, ನೀನು ಅರಮನೆಗೆ ಹೋಗು, ನಾನು ನನ್ನ ಮನೆಗೆ ಹೋಗ್ತೇನೆ. ಆದೀತು ಆದೀತು ಆದೀತು. ಚಿನ್ಮಯ ಧ್ಯಾನ ತುಳಿ ನರಪತಿ ತನ್ಮಯನು ಬಯಸಿದನು ತನ್ನಯ ನನ್ಮಯದಡಿ ಬವರು ತೊರೆಯಲು ಸಮ್ಮತಿಯುಳು. ಶುಕಮುನಿಗಳಿಂದ ಸ್ಫುರಿತವಾದಂತಹ ಭಾಗವತ ಸಪ್ತಾಹದ ಮಂಗಳೋತ್ಸವ ಇಂದು 7ನೆಯ ದಿನ. ವಿಪ್ರೋತ್ತಮರಿಂದ ಆದಂತಹ ಭಗವಂತನ ಸಾರವನ್ನು ಶ್ರವಣ ಮಾಡಿ, ಆಹಾ, ಭಗವಂತನ ನಾನಾರೂಪವನ್ನು ಕಂಡೆನಲ್ಲ ನಾನು. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಇನ್ನೇನು ಬೇಕು ನನಗೆ? ಇನ್ನು ಯಾವ ಮರಣದ ಭಯವೂ ಇಲ್ಲ ನನಗೆ. ತಕ್ಷಕ ಬಂದ್ರೆ ಏನು ಮಾಡಿಯಾನೋವ? ನನ್ನನ್ನು ಕಚ್ಚಿ ಕೊಲ್ಲುತ್ತಾನೋ, ಸುಡ್ತಾನೋ? ಸುಡಲಿ, ಕೊಲ್ಲಲಿ. ಅವನು ಸುಟ್ಟರೆ ನನ್ನ ಈ ದೇಹ ಮಾತ್ರ, ಈ ಆತ್ಮ ಹಾಗೇ ಇರ್ತದೆ. ಅದು ಪರಮಾತ್ಮನಿಗೆ ಸೇರುವಂಥದ್ದು. ಹಾಗಾಗಿ ಈ ಮಂಗಳೋತ್ಸವದ ದಿನದಂದು ವಿಪ್ರೋತ್ತಮರೆಲ್ಲ ಬಂದು ನನಗೆ ವಿಶೇಷವಾದ ಫಲ ಸಮರ್ಪಣೆ ಮಾಡಿದ್ದಾರೆ. ಅದನ್ನೆಲ್ಲ ಭಗವತ್ ಪ್ರಸಾದ ಅಂತ ನಾನು ಸ್ವೀಕರಿಸಬೇಕು. ಹಾಗಾಗಿ ಅದರಲ್ಲಿದ್ದಂಥ ಒಂದು ಹಣ್ಣನ್ನು ತೆಗೆದು ಹೋಳು ಮಾಡುತ್ತೇನಂತೆ. ಇದೇನದು? ಹೋಳು ಮಾಡಲು ಕಂಡನದರುಳು ನೀಳಗುಳ ಜಡಬಡಿದೆ ನೆನೆದನು. ಹುಳವೊಂದು ಕಾಣಿಸ್ತಾ ಇದೆಯಲ್ಲ. 7ನೆಯ ದಿನದವಧಿ ಮುಗಿಯುವ ಸಮಯ ಬಂತೆಂದು ಹೇಳಿದನು ವಾಕ್ಯವೆನ್ನಯ. ಹೇಳಿದನು ಮುನಿ ವಾಕ್ಯವೆನ್ನಯ. ಬಾಳಿನು ಕುತಿಯಾಯಿತೆಂಬ ಹಾಳು ನುಡಿ ಬರದಿರಲಿ ಎಂದವನು ಅಚಲ ಮನದಿಂದ ವಿಪ್ರೋತ್ತಮರು ನೀಡಿದಂತಹ ಹಣ್ಣನ್ನು ಹೋಳು ಮಾಡುವಾಗ ಅದರಲ್ಲಿ ಕಾಣುವುದೇನು? ಒಂದು ಕರಿಯ ನೀಳವಾದಂತ ಹುಳವೊಂದು ಕಾಣಿಸ್ತಾ ಇದೆಯಲ್ಲ, ಚಡಪಡಿಸ್ತಾ ಇದೆ. ನೋಡುತ್ತಿದ್ದಂತೆ ಬೆಳೆಯುತ್ತಾ ಇದೆ. ಹಾಗಾದರೆ ಇದು ತಕ್ಷಕನು ಹೌದೇ ಹೌದು. ಬ್ರಾಹ್ಮಣರ ಶಾಪ ಹುಸಿ ಆಗಲಿಲ್ಲ, ಹುಸಿ ಆಗಲೂಬಾರದು. ಭಗವಂತನ ಪಾದ ಯುಗವನ್ನು ಸೇರುವಂತಹ ಕಾಲ ಸಮೀಪವಾಯಿತು. ಆಗಲಿ, ತನುವು ನಿನ್ನದು, ಜೀವನ ನಿನ್ನದು. ನೀನಿತ್ತ ಜೀವ ನಿನಗೆ ಅರ್ಪಿಸಲು ಸಿದ್ಧನಾಗಿದ್ದೇನೆ ದೇವ, ಸಿದ್ಧನಾಗಿದ್ದೇನೆ. ಹಾಗಾಗಿ ಆ ನೀಳ ಹುಳವನ್ನು ನನ್ನ ಕೊರಳಲ್ಲಿರಿಸಿದ್ದೇನೆ. ತಕ್ಷಕ, ನಿನ್ನ ಕಾರ್ಯವನ್ನು ಮುಂದುವರಿಸು. ಪರೀಕ್ಷಿತ ಮಹಾರಾಜ, ನೀನೇ ಆಹ್ವಾನಿಸಿದಂತಹ ತಕ್ಷಕ ನೋಡು ನೋಡು ನಿನ್ನ ಮುಂದೆ ವಿದ್ಯುಲ್ಲತೆಯಂತೆ ಏರಿ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ನೀನೇ ಆಹ್ವಾನಿಸಿದ ಕಾರಣ ಶುಕಮುನಿಯ ತಪಸ್ ಆ ಒಂದು ಶಾಪದಂತೆ ನಿನ್ನ ಕುತ್ತಿಗೆಯನ್ನು ಕಟ್ಟಿದ್ದೇನೆ ಕಟ್ಟಿದ್ದೇನೆ ಕಟ್ಟಿದ್ದೇನೆ. ಆನಂದ ಗೋವಿಂದ ನಾರಾಯಣ ನಾರಾಯಣ ನಾರಾಯಣ. ಶ್ರೀ ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ ನಮಿಸುತ್ತಾ, ಯಕ್ಷಶ್ರೀ ಮಹಿಳಾ ಹವ್ಯಾಸಿ ಬಳಗ ಪುತ್ತೂರು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ ಪ್ರಸಂಗ ರಾಜ ಪರೀಕ್ಷಿತ. ಇದು ನಮ್ಮ ಚೊಚ್ಚಲ ಪ್ರದರ್ಶನ. ಈ ಪ್ರಸಂಗವನ್ನು ಇಷ್ಟು ತನಕ ನಾವು ಮಾಡಿರಲಿಲ್ಲ. ಇದೇ ಶ್ರೀ ಮಹಾವಿಷ್ಣು ದೇವರಿಗೆ ಇದನ್ನು ನಾವು ಅರ್ಪಿಸಿದ್ದೇವೆ. ಇದರ ಒಪ್ಪು ತಪ್ಪುಗಳು ಸರಿತಪ್ಪುಗಳು ಏನಿದ್ರೂ ದೇವರು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸ್ತಾನೆ ಅನ್ನುವ ನಂಬಿಕೆ ನಮಗಿದೆ. ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ನಿಮಗೆಲ್ರಿಗೂ ಪರಿಚಿತರೇ ಆಗಿರುವಂತಹ ಶ್ರೀ ಚಿನ್ಮಯ್ ಭಟ್ ಕಲ್ಲಡ್ಕ ಇವರಿಗೆ ಸಂಘದ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ
ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಚೆಂಡೆ ಮದ್ದಳೆಯಲ್ಲಿ ಶ್ರೀಯುತ ಮುರಳೀಧರ್ ಕಲ್ಲುರಾಯರವರು, ಸರ್ ನಿಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮದ್ದಳೆಯಲ್ಲಿ ಪದ್ಯಾಣ ಶ್ರೀ ಜಯರಾಮ್ ಭಟ್ ಅವರು ನಮಗೆ ಸಹಕರಿಸಿದ್ದಾರೆ. ಸರ್ ನಿಮಗೂ ಸಂಘದ ಪರವಾಗಿ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಮ್ಮೇಳದಲ್ಲಿ ರಾಜ ಪರೀಕ್ಷಿತನ ಪಾತ್ರದಲ್ಲಿ ಶ್ರೀಮತಿ ಆಶಾಲತಾ ವಿಕೆ ಅವರು ತಮ್ಮ ಪಾತ್ರ ನಿರ್ವಹಿಸಿದ್ದಾರೆ. ಹಾಗೂ ತಕ್ಷಕನಾಗಿ ಶ್ರೀಮತಿ ವೀಣಾ ಸರಸ್ವತಿಯವರು, ಇರಾವತಿ ಮತ್ತು ಶುಕಮುನಿಯ 2 ಪಾತ್ರಗಳಲ್ಲಿ ಶ್ರೀಮತಿ ವೀಣಾ ನಾಗೇಶ್ ತಂತ್ರಿಯವರು, ಶಮಿಕನಾಗಿ ಶ್ರೀಮತಿ ಮಂಗಳಾ ಗೌರಿಯವರು, ಕಾಶ್ಯಪನ ಪಾತ್ರದಲ್ಲಿ ಶ್ರೀಮತಿ ರಮಾದೇವಿಯವರು, ಶೃಂಗಿಯ ಪಾತ್ರದಲ್ಲಿ ಕುಮಾರಿ ರೇಷ್ಮಾ ರಾವ್ ಹಾಗೂ ಕಲಿಯ ಪಾತ್ರದಲ್ಲಿ ನಾನು ಗೀತಾ ಕರಾಯ. ಪ್ರಸಂಗದ ಪ್ರಾರಂಭದಲ್ಲಿ ಭಾಗವತಿಗೆ ಮಾಡಿದವರು, ಚೆಂಡೆ ಮದ್ದಳೆಯಲ್ಲಿ ಸಹಕರಿಸಿದವರು ಈ ಊರಿನವರೇ ಅಂತ ಭಾವಿಸಿದ್ದೇನೆ. ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಸರ್ ನಿಮಗೂ ಸಹ ನಿಮ್ಮ ಆಸಕ್ತಿಗೆ, ನಿಮ್ಮ ಕಲಾರಾಧನೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಿಲಿ. ಹಾಗೂ ಅವಕಾಶ ನೀಡಿದಂತಹ ಶ್ರೀ ಕ್ಷೇತ್ರ ಹಾಗೂ ಕ್ಷೇತ್ರದ ಆಡಳಿತ ವರ್ಗ ಹಾಗೂ ಪ್ರೇಕ್ಷಕ ವರ್ಗ ಸರ್ವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮಂಗಳಕ್ಕಾಗಿ ಭಾಗವತ್ರಿ ಹಾಗೂ ಉತ್ತಮ ಧ್ವನಿವರ್ಧಕ ನೀಡಿದ ನಿಮ್ಮ ತಂಡಕ್ಕೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಛಾಯಾಚಿತ್ರಗ್ರಾಹಕರು ಇದನ್ನು ಲೈವ್ ಆಗಿ ತೋರಿಸಿಕೊಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ನಿಮಗೂ ಸಹ ಧನ್ಯವಾದಗಳು. ವೇದಿಕೆ ಭಾಗವತರಿಗಾಗಿ ಆತ್ಮೀಯರೇ, ಹೊಸ ಪ್ರಸಂಗವನ್ನು ನಾವು ಅರ್ಪಿಸಿದ್ದೇವೆ ಅಂದ್ರಿ. ಆದರೆ ಕಲಾವಿದರೆಲ್ಲ ಭಾಳ ಸೀನಿಯರ್ಸ್, ನೀವು ತುಂಬ ಅನುಭವ ಇರತಕ್ಕಂಥವ್ರು. ಆ ಕಾರಣದಿಂದ ನಮಗಿದು ಹೊಸ ಹಳತ್ತಂತ ಗೊತ್ತಾಗಲಿಲ್ಲ. ಭಾಳ ಚೆಂದ ಇತ್ತು, ಭಾಳ ಚೆನ್ನಾಗಿತ್ತು, ಕೇಳುಗರಿಗೆ ಭಾಳ ಖುಷಿಯಾಗಿತ್ತು. ಜನ ಕಡಿಮೆ ಅಂತ ಹೇಳಿ ಅನ್ನಿಸಿರ್ಬೋದು, ಆದರೆ ಈ ಹೊತ್ತಿನಲ್ಲಿ ನಮ್ಮ ಕಾರ್ಯಕರ್ತರು ನೀವು ಇಲ್ಲಿಂದ ಅಲ್ಲಿ ತನಕ ಹೋದರೂ ಕೂಡ ಅಲ್ಲಲ್ಲಿ ಅವರ ಕರ್ತವ್ಯದಲ್ಲಿದ್ದಾರೆ. 1 ಕಿಲೋಮೀಟರ್ವರೆಗೆ ನಮ್ಮ ಮೈಕಗಳಿವೆ. ಆದ ಕಾರಣ ಈ ಪರಿಸರದ ಎಲ್ಲ ಪ್ರದೇಶಗಳಿಗೂ ಕೂಡ ಅದು ಕೇಳುತ್ತದೆ. ಬಹಳ ಸೊಗಸಾಗಿತ್ತು. ಅದಕ್ಕಾಗಿ ಮತ್ತೊಮ್ಮೆ ಹೃದಯ ತುಂಬಿದ ಅಭಿನಂದನೆಗಳನ್ನು ನಮ್ಮ ಕಡೆಯಿಂದಲೂ ಕೊಡ್ತೇವೆ. ಇವರು ಶ್ರೀಯುತ ಸುಬ್ರಹ್ಮಣ್ಯರು, ಯುವ ಕಲಾವಿದ. ಥ್ಯಾಂಕ್ ಯು. ತಂಡಕ್ಕೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಕಲಾವಿದರಿಗೂ ಶಾಲು ಹಾಕಿ ಗೌರವಿಸಬೇಕೆಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರಾದಂತಹ ಅರುಣ್ ರಾಜ್ ಇವರು ನಿವೃತ್ತ ಪ್ರಾಧ್ಯಾಪಕರಾದಂತಹ ರವೀಂದ್ರ ಟಿ ಹಾಗೂ ಅವರ ಪತ್ನಿ ಸರೋಜಾ ಟಿ ಅವರನ್ನು ವೇದಿಕೆ ಕರೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸರ್ ಹೇಳಿದಾಗ ನಮಗೆ ಚೊಚ್ಚಲ ಪ್ರದರ್ಶನ ಅಂತ ಅನ್ನಿಸ್ಲೇ ಇಲ್ಲ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಧನ್ಯವಾದಗಳು ಸರ್. ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ನೆನಪಿನ ಕಾಣಿಕೆಯನ್ನು ಎಲ್ಲ ಕಲಾವಿದರ ಪರವಾಗಿ ಭಾಗವತರಾದಂತಹ ಚಿನ್ಮಯ ಭಟ್ಟಿಯವರು ಸ್ವೀಕರಿಸಲಿದ್ದಾರೆ. ಅವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 6ಕ್ಕೆ ಕುಮಾರಿ ಅದಿತಿ ಮೊಗೇರೋಡಿ ಇವರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ತುಳು ನಾಟಕ ಬೊಳ್ಳಿಮಲೆತ ಶಿವಶಕ್ತಿಲು. ಎಲ್ಲ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ.
ಮತ್ತೊಮ್ಮೆ ಎಲ್ಲ ಕಲಾವಿದರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕತೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಾದಂಥ ಚಿನ್ಮಯ ಭಟ್ಟಿಯವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕರದುಳು ಪರಚು ಪಾಚಾಕುಶಧಾರಿಗೆ ಹರುಚದಿ ಭಗುತರ ಪುರಿವಗೆ ಉರಗಭೂಷಣನ ಕುಮಾರ ಗಜವರನ ಚರಣಗಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರೆ ಗಜಮುಖದ ಬಗೆಗಳ ಬಗೆ
ಲೋಕಖ್ಯಾತನೇ ಏಕದಂತನೇ ಲೋಕಖ್ಯಾತನೇ. ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ. ವಕ್ರತುಂಡನೇ ಮಹಾಕಾಯನೇ ವಕ್ರತುಂಡನೇ ಮಹಾಕಾಯನೇ ಅರ್ಧಕೋಟಿ ಪ್ರದೀಪನೇ ಅರ್ಧಕೋಟಿ ಪ್ರದೀಪನೇ ಚಕ್ರಧಾರ ಹರ ಬ್ರಹ್ಮ ಪೂಜಿತ ಚಕ್ರಧಾರ ಹರ ಬ್ರಹ್ಮ ಪೂಜಿತ ರಕ್ತವಸ್ತ್ರ ಧಾರಣೆ ಶರಣು ಬೆನಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೇ ಶರಣು ಬೆನಕಣೆ ಕನಕ ರೂಪಣೆ ಶರಣು ಬೆಳಗಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೇ ಕಾಮಿನಿ ಸಂಗದೂರನೇ. ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ ಓಂ ಗಂಗಣಪತಯೇ ನಮಃ. ಮೂಷಿಕಾಸುರ ಶೇಷಭೂಷಣ ಮೂಷಿಕಾಸುರ ಶೇಷಭೂಷಣ ಆಶೇಷ ವಿಘ್ನ ವಿನಾಯಕ ಆಶೇಷ ವಿಘ್ನ ವಿನಾಶಕ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ವಿಠ್ಠಲೇಶನ ದಾಸ ಪುರಂದರ ಗುಣಗಳ ಪಗಳುವೆ ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೇ ಶರಣು ಬೆಳಕಣೆ ಕನಕ ರೂಪಣೆ ಕಾಮಿನಿ ಸಂಗದೂರನೇ. ಓಂ ಗಂಗಣಪತಯೇ ನಮಃ 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 ಓಂ ಗಂಗಣಪತಯೇ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಆನೆ ಬಂತಾನೆ ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಕದಲಿಯ ಕಾನನ ಮುರಿಯುತ್ತ ದಾನವ ಕದಲಿಯ ಕಾನನ ಮುರಿಯುತ್ತ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಗುಂಗುರು ಗುರುಲ ನೀಲಾಂಗ ಚಿರುವಾನೆ
ಗುಂಗೂರು ಗುರುಳ ನೀಲಾಂಗ ಚೆಲುವಾನೆ ಗುಂಗೂರು ಗುರುಳ ನೀಲಾಂಗ ಚೆಲುವಾನೆ ಗುಂಗೂರು ಗುರುಳ ನೀಲಾಂಗ ಚೆಲುವಾನೆ ಗಂಗುಲಿಯುವ ವ್ಯಾಗಾಂಗುಲಿಯಾನೆ ಗಂಗುಲಿಯುವ ವ್ಯಾಗಾಂಗುಲಿಯಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಬಂಗಾರದನು ಗಂಟೆ ಶೃಂಗಾರದಾನೆ ಮಂಗಲ ತಿಲಕದ ರಂಗಾನೆಂಬಾನೆ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದನವ ಕದಳಿಯ ಕಾನನ ಮುರಿಯುತ್ತ ದನವ ಕದಳಿಯ ಕಾನನ ಮುರಿಯುತ್ತ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಕೆಳದಿ ಗೋಪಿಯರಲು ಗೆಳೆತನದಾನೆ ಕೆಳದಿ ಗೋಪಿಯರಲು ಗೆಳೆತನದಾನೆ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಸುಲಭದಿಂದೊಲಿಯುವ ಎಲೆ ಮರಿಯಾನೆ ಗಲಿರು ಗಲಿರುವಾದಿ ನಲಿದಾಡುವಾನೆ ಗಲಿರು ಗಲಿರುವಾದಿ ನಲಿದಾಡುವಾನೆ ಬರೆದ ಬಣ್ಣದ ಮ್ಯಾಲೆ ಕುಣಿದಾಡುವಾನೆ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದನವ ಕದಳಿಯ ಗಾನನ ಮುರಿಯುತ್ತ ದನವ ಕದಳಿಯ ಗಾನನ ಮುರಿಯುತ್ತ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಳಿಜವರಿಗೆ ಸಿಲುಗದಾನೆ ಅಳಿಜವರಿಗೆ ಸಿಲುಗದಾನೆ ಅಳಿಜವರಿಗೆ ಸಿಲುಗದಾನೆ ಅಳಿಜವರಿಗೆ ಸಿಲುಗದಾನೆ ಒಲವಿಂದ ಬಕುತರ ಸಲಹುವಾನೆ ಒಲವಿಂದ ಬಕುತರ ಸಲಹುವಾನೆ ಹಲವು ಕವಿಗಳಿಗೆ ನಿಲುಗಾದಾನೆ ಹಲವು ಕವಿಗಳಿಗೆ ನಿಲುಗಾದಾನೆ ಹಲವು ಕವಿಗಳಿಗೆ ನಿಲುಗಾದಾನೆ ಹಲವು ಕವಿಗಳಿಗೆ ನಿಲುಗಾದಾನೆ ಬಲ ಪ್ರಸನ್ನ ವೆಂಕಟ ನಿಲಯ ಬಲ ಪ್ರಸನ್ನ ವೆಂಕಟ ನಿಲಯ ನೆಪ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದನವ ಕದಳಿಯ ಕಾನನ ಮುರಿಯುತ್ತ ದನವ ಕದಳಿಯ ಕಾನನ ಮುರಿಯುತ್ತ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅಣ್ಣೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ತೋಳು 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 ರಂಗ ತೋಳು ರಂಗ ತೋಳನ್ನಾಡೇ ತೋಳು 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 ರಂಗ ತೋಳು ರಂಗ ತೋಳನ್ನಾಡೇ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೇ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೇ ತೋಳು 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 ರಂಗ ತೋಳು ರಂಗ ತೋಳನ್ನಾಡೇ ತೋಳು 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 ರಂಗ ತೋಳು ರಂಗ ತೋಳನ್ನಾಡೇ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೇ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೇ ಹುಲಿಯುಗುರರಲೆಲೆ ಮಾಗಾಯಿಗಳ ನಿಟ್ಟ ತೋಳನ್ನಾಡೇ ಹುಲಿಯುಗುರರಲೆಲೆ ಮಾಗಾಯಿಗಳ ನಿಟ್ಟ ತೋಳನ್ನಾಡೇ ಗಳಿರುಗಳಿರೆಂಬ ಗೆಜ್ಜೆಲಿ ನಲಿಯುತ್ತ ತೋಳ
ತೋಳನ್ನಾಡಿ ಗಳಿರು ಗಳಿರೆಂಬಗೆ ಗೆಲಿರಲಿಯುತ್ತ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ಹುಲಿಯು ಗುರರಳೆಲೆ ಮಗಾಯಿಗಳ ನಿಟ್ಟ ತೋಳನ್ನಾಡಿ ಹುಲಿಯು ಗೊರಲಳೆ ಮಗಾಯಿಗಳ ನಿಟ್ಟ ತೋಳನ್ನಾಡಿ ಗಳಿರುಗಳಿರೆಂಬ ಗೆಜ್ಜೆಲಿ ನಲಿಯುತ್ತ ತೋಳನ್ನಾಡಿ ಗಳಿರು ಗಳಿರೆಂಬಗೆ ಚೆಲಿನಲಿಯುತ್ತ ತೋಳನ್ನಾಡಿ ನಿಲುವಿಗೆ ನಿಲುಕದ ಹೊರಳ ತಂದಿಟ್ಟ ತೋಳನ್ನಾಡಿ ನಿಲುವಿಗೆ ನಿಲುಕದ ಹೊರಳ ತಂದಿಟ್ಟ ತೋಳನ್ನಾಡಿ ಚೆಲುವ ಮಕ್ಕಳ ಮುದ್ದು ಮಣಿಕ್ಯವೆ ತೋಳನ್ನಾಡಿ ಚೆಲುವ ಮಕ್ಕಳ ಮುದು ಮಣಿಕ್ಯವೆ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡಿ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡಿ ಅರ್ಜುನನ ರಥ ಸರಸ್ಯ ಮಾಡಿದ ತೋಳನ್ನಾಡಿ ಅರ್ಜುನನ ರಥ ಸರಸ್ಯ ಮಾಡಿದ ತೋಳನ್ನಾಡಿ ಲಜ್ಜೆಗಿಡಾದ ದ್ರೌಪದಿ ಕಾಯ್ದ ತೋಳನ್ನಾಡಿ ಲಜ್ಜೆಗಿಡಾದ ದ್ರೌಪದಿ ಕಾಯ್ದ ತೋಳನ್ನಾಡಿ ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡಿ ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ನಕದಿಂದ ಹಿರಣ್ಯ ಕಣುದರ ವಸೀಲಿದ ತೋಳನ್ನಾಡಿ ನಕದಿಂದ ಹಿರಣ್ಯ ಕವುದರಣ ಸೀಲಿದ ತೋಳನ್ನಾಡಿ ಸುಖದಿಂದಲಿ ಪ್ರಹ್ಲಾದನ ಕಾಯ್ದ ತೋಳನ್ನಾಡಿ ಸುಖದಿಂದಲಿ ಪ್ರಹ್ಲಾದನ ಕಾಯ್ದ ತೋಳನ್ನಾಡಿ ವಿಕಲಿತಗೊಳಿಸಿದ ಗೋಪ ಸ್ತ್ರೀಯರ ತೋಳನ್ನಾಡಿ ವಿಕಲಿತಗೊಳಿಸಿದ ಗೋಪಿಸಿಯರ ತೋಳನ್ನಾಡಿ ಸುಖತೀರ್ಥರ ಪತಿ ಪುರಂದರ ವಿಠಲ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ತೋಳು 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 ರಂಗ ತೋಳು ರಂಗ ತೋಳನ್ನಾಡಿ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ ವರ್ಣದ ಬಾಲಕೃಷ್ಣನೇ ತೋಳನ್ನಾಡಿ
ಓಂ ಶ್ರೀ ವಿಷ್ಣುಮೂರ್ತಿಯೇ ನಮಃ ಅಂಚೆ ಕೊಣಲ್ ದೇವತೆಯೇ ನಮಃ. ಇನ್ನಿಕ್ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಕೊಣಲ್ ದೇವತೆನ ಅಂಚನೆ ವಿಷ್ಣುಮೂರ್ತಿ ದೇವರನ ಬ್ರಹ್ಮಕಲಶ ಅಂಚನೆ ಪ್ರತಿಷ್ಠೆ ಇನ್ನಿಕ್ ನಮ್ಮ 5ನೇ ದಿನದ ಕಾರ್ಯಕ್ರಮ ಎಲ್ಲ 6ನೇ ದಿನದ ಕಾರ್ಯಕ್ರಮ ನೆಟ್ಟು ವಿಶೇಷ ಆದದ ಪಂಡ ಎಂಕ್ಲು ರಿಕ್ಷಾ ಚಾಲಕ್ಕೆ ಆಟೋ ಮಾಲಕ್ಕೆ ಎರ್ನಕ್ಲ ಐನ ನಿರ್ಧಾರ ಎಂಕ್ಲು ಒಂಜಿ ಉಚಿತ ಸೇವೆ ಆವಡ್ ಪಂಡ ಒಂಜಿ ನಿರ್ಧಾರಕ್ಕೆ ಬತ್ತಿತ್ತ ಅವೆಲ್ಲ ಕೊಡು ಪಂಡ ಮುಲ್ಪ ಪೆರ್ಲ ದೇವಸ್ಥಾನ ಬ್ರಹ್ಮಕಲ ಸಾಪನ ಪೊರ್ತುಗು ಎಂಕ್ಲ ಒಂಜಿ ದ್ವಾರದ ಸೇವೆನ ಕೊರ್ದಿತ್ತ ಒಂಜಿ ಪಸ್ಸಾರೊಟ್ಟ ರಿಕ್ಷಾ ಚಾಲಕರನ್ನ ಹೊರತು ಕೊರ್ದು ಬಾಕಿದ ಹಣದ ವ್ಯವಸ್ಥೆನ ಅಲ್ಪರ್ದು ಕೊರಿಯರ್ ಅಂಚನೆ ಎಂಕ್ಲಿಗೆ ತಿರ್ಲೆಗ್ಲ ಒಂಜಿ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ದ್ವಾರ ಕೊರೊಲಿ ಆದಾಯ್ತು ಅಂತ ಕೇಂದಿತ್ತೇರು ಅಂಚೆ ಎಂಕ್ಲು ರಿಕ್ಷಾ ಚಾಲಕ ಮಾಲಕರು ಒಂಜಿ ಚರ್ಚಿಸನ ಪೊರ್ತುಗು ಮಾಂತೆರ್ನ ಅಭಿಪ್ರಾಯಂಚೆ ಬತ್ತನಂದು ಪಂಡ ದುಡ್ಡು ಕೊರೋನಂದಾಂಡ ಅವೆಲ್ಲ ಮಾಜಿದು ಒಪ್ಪು ಎಂಕ್ಲು ನಮ್ಮ ಒಂಜಿ ಉಚಿತ ಸೇವೆ ಮಲ್ಪುಕೊಂಡು ಅನ್ಪ ಒಂಜಿ ಅಭಿಪ್ರಾಯ ಬತ್ತನು ಅಂಚ ಇನ್ನು ಎಂಕ್ಲು ಡ್ರೈವರ್ನಾಗ್ಲು ಪೂರ ಸೇರ್ದು ಚರ್ಚಿಸದು ಅಪಗ ಒಂಜಿ ಬ್ರಹ್ಮಕಲಸದಾನಿ 10ನೇ ತಾರೀಕು ದಾನಿ ಉಚಿತ ಸೇವೆ ಮಲ್ಪಣ ಅಂದ್ರೆ ತೀರ್ಮಾನ ಮಲ್ತ ಅವು 8 ಗಂಟೆ ಪಂಡ ಬೊಲ್ಪ 6 ಗಂಟೆ ಇರ್ದು ಕತ್ತಲೆ ಒಂಜಿ 7 ಗಂಟೆ ಹೊರತುಬಿಟ್ಟ ಉಚಿತ ಸೇವೆ ಕೊರ್ಪಣ ನಿಗಂಡು ಮಲ್ತದ ಅಂಚನೆ ಐಕೆಂಕ್ಲು ರೂಟ್ ಪರ್ಮಿಷನ್ ಒಂಜಿ ಮಲ್ತೊಂದು ದಯಪಂಡ ಗೋಳಿ ತೊಟ್ಟು ತಿರ್ಲ ದೇವಸ್ಥಾನ ಹೊಡ್ತು ಗೋಳಿ ತೊಟ್ಟುಗು ಅಂಚನೆ ತಿರ್ಲ ದೇವಸ್ಥಾನ ಹೊಡ್ತು ಚಿಲುಮೆ ಬಸ್ ಸ್ಟ್ಯಾಂಡ್ ಅಲ್ಪರ್ದು ಇಡೇ ಬಸ್ ಸ್ಟ್ಯಾಂಡ್ ಬುಕ್ಕ ಪ್ರಯಾಣಿಕರಿಗೆ ಹೆಚ್ಚಿನ ದರ ಕೊರ್ದು ಅಕ್ಲಕ್ಲ ಇಲ್ಲಡೆಗೆ ಬಿಡೋಡು ಬೇತ ನೆಲ್ಲಿಯಡಿಗೆ ಬಿಡೋಡು ಉಬರ್ಗೆ ಬಿಡೋಡು ಪಂಡೇರ್ನಂಡ ಅವು ಐಕ್ಲ ರೂಟ್ ನಿಗಣು ಅಂತ ಉಬರ್ಗೆ ಬಿಡೋಡ್ನಂಡ ತಿರ್ಲೆರ್ದು ದೇವಸ್ಥಾನ ಹೊಡ್ತು ಗೋಳಿ ತೊಟ್ಟು ಪೋಯಿನ ಡೇಟ್ ಅದ ಬಾಡಿಗೆಜ್ಜಿ ಅಲ್ಪರ್ದು ಉಬರ್ಗೆ ಪೋಯಿನ ಬಾಡಿಗಂಡು ಅಂಚನೆ ನೆಲ್ಲಿಯಡಿಗೆ ಪೋಪುಂಡ್ಲ ಅಂಚ ನೆಲ್ಲಿಯಡಿಗೆ ಪೋಯಿನ ಬಾಡಿಗಂಡು ತಿರ್ಲೆರ್ದು ಗೋಳಿ ತೊಟ್ಟು ತೋಯಿನ ಬಾಡಿಗೆ ನಿನ್ನ ಕರಿತದು ಬಾಡಿಗೆ ತೊನಿಯರ ಅಂಚಂದು ಎಂಕ್ಲು ನಿರ್ಧಾರ ಮಲ್ತದಿಲ್ಲ ಐಕೆ ಎಂಕ್ಲ ಊರ್ದಾಗ್ಲ ಸಹಕಾರಲ್ಲ ಪೂರ ತಿಕ್ಕೊಂದು ನಂಚನೆ ದೇವಸ್ಥಾನದ ಆಡಳಿತ ಕಮಿಟಿ ತಗೊಳ್ಟಲ್ಲ ಪಾತಿರ್ದು ಇಂಚೆಂಚ ಎಂಕ್ಲ ಒಂಜಿ ಉಚಿತ ಸೇವೆ ಕೊರ್ಪದು ಹೊರಗೆ ಇಂಚೆಂಚ ದಲ ಇಜ್ಜಿಂದ ಅವು ಅಕ್ಲು ಅವು ಮಾಡಿದ ಮನಸ್ಸು ಒತ್ತೊಂದೇರಿ ಅಂಚದಿ ಪುಣಗ ಎಂಕ್ಲೆಗೆ ಆಡು ಎಂಕ್ಲ ರಿಕ್ಷಾ ಚಾಲಕರಿಗೆ ಆಡು ಒಬ್ಬೇ ಬರ್ಪಣ ಗಂಡ ಅಂತಾರೆ ಇತ್ತಿಲ್ಲ ಅಂಕ್ಲು ಮಲ್ಪಣ ಉದ್ಯೋಗಿಗಳು ಸಮಸ್ಯೆ ಇತ್ತಿಲ್ಲ ಐಕ್ ಆ ಮಹಾವಿಷ್ಣುಮೂರ್ತಿ ಅಂಚನೆ ಕೊಣಲ ದೇವತೆ ಎಲ್ಲ ದಲ ಸಮಸ್ಯೆ ಬರ ಅಂದಲೆಕ್ಕ ಮಿತ್ತಿಗೆ ರಿಕ್ಷಾ ಚಾಲಕರ ಅಭಿವೃದ್ಧಿ ಆ ಒಂದು ಪೋಪ್ಲೆಕ್ಕ ಹಣ ದೇವರ ಅನುಗ್ರಹ ಮಲ್ತು ಕೊರಬಂಡದು ಆ ದೇವರ ಬ್ರಹ್ಮಕಲಸದ ಪ್ರವಾದ ಅಂಚನೆ ಸುದ್ದಿ ನ್ಯೂಸ್ ಲಯದ ಪ್ರವಾದ ಕೇಳೊಂದಿಲ್ಲ. ಜಿನೇಶನ ಭಜನೆ ಮಾಡೋಣ ಬನ್ನಿರೋ ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತಾರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತಾರು ನಾವು ನೀವು ಶತಕೋಟಿ ಪಾಪವನ್ನು ಮಾಡಿದ ಮಹಾಪತಿತಾರು ನಾವು ನೀವು ಪತಿತ ಪಾವನನೆಂಬ ಬಿರುದುಲ್ಲ ದೇವನು ಪತಿತ ಪಾವನನೆಂಬ ಬಿರುದುಲ್ಲ ದೇವನು ಪತಿತ ಪಾವನನೆಂಬ ಬಿರುದುಲ್ಲ ದೇವನು ಸಿರಿಯೋಲೋತ್ತಮ ಗತಿ ತೋರೆನ್ನ ಚಿನ್ನ ಭಜನೆ ಮಾಡೋಣ ಬನ್ನಿರೋ ಗಣೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ಗಣೇಶನ ಭಜನೆ ಮಾಡೋಣ ಬನ್ನಿರೋ ಕಷ್ಟ ಕರ್ಮಗಳ ನೋಡಿ ಹರಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಕಷ್ಟ ಕರ್ಮಗಳ ನೋಡಿ ಹರಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಕಷ್ಟ ಕರ್ಮಗಳ ನೋಡಿ ಹರಕ್ಷಣದಿ ಸುಟ್ಟು ನಿರ್ಮಲವ ಮಾಡಿ ಇಷ್ಟಾರ್ಥಗಳನಿತ್ತು ಕರುಣಾದಿ ಪಾಲಿಪ ಇಷ್ಟಾರ್ಥಗಳನಿತ್ತು ಕರುಣಾದಿ ಪಾಲಿಪ ಇಷ್ಟಾರ್ಥಗಳನಿತ್ತು ಕರುಣಾದಿ ಪಾಲಿಪ ಅಷ್ಟಾದಳದ ಪದ್ಮದಲ್ಲಿರುವ ಭಜನೆ ಮಾಡೋಣ ಬನ್ನಿರೋ ಗಣೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ ಮಾಡೋಣ ಬನ್ನಿರೋ ಗಣೇಶನ ಭಜನೆ ಮಾಡೋಣ ಬನ್ನಿರೋ ಕರುಣಾರಸವನ್ನೇ ಬೀರಿ ಯೋಗ ತತ್ವ ನಿರ್ಶಾಂತಿ ವಿರತಿ ತೋರಿ ಕರುಣಾರಸವನ್ನೇ ಬೀರಿ ಯೋಗ ತತ್ವ ನಿರ್ಶಾಂತಿ ವಿರತಿ ತೋರಿ ಕರುಣಾರಸವನ್ನೇ ಬೀರಿ ಯೋಗ ತತ್ವ ನಿರ್ಶಾಂತಿ ವಿರತಿ ತೋರಿ ದರೆಯೋಲೋ ವಿಜ್ಞಾನ ಬೋಧಿಸಿ ಪೊರೆಯುವ ದರೆಯೋಲೋ ವಿಜ್ಞಾನ ಬೋಧಿಸಿ ಪೊರೆಯುವ ದರೆಯೋಲೋ ವಿಜ್ಞಾನ ಬೋಧಿಸಿ ಪೊರೆಯುವ ಪರಮಾಸ್ತಿ ಪುರುಷನಿವ ಚಿನ್ನ ಭಜನೆ ಮಾಡೋಣ ಬನ್ನಿರೋ ಗಣೇಶನ ಭಜನೆ ಮಾಡೋಣ ಬನ್ನಿರೋ ಭಜನೆ
ದಿನೇಶನ ಭಜನೆ ಮಾಡೋಣ ಬಂದಿರೋ, ಭಜನೆ ಮಾಡೋಣ ಬಂದಿರೋ, ದಿನೇಶನ ಭಜನೆ ಮಾಡೋಣ ಬಂದಿರೋ, ಭಜನೆ ಮಾಡೋಣ ಬಂದಿರೋ, ದಿನೇಶನ ಭಜನೆ ಮಾಡೋಣ ಬಂದಿರೋ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವು ನಿಂತರೆ ನಲಿವು ನಲಿದರೆ ಒಳಿವೆ ನಿಮಗೆಂಬ ಸುಲಭ ಮನೋಹರಿ ತನ್ನವರ ಅರೆಗಳಿಗೆ ಬಿಟ್ಟಗಳೋ ರಮಾ ಮಾಧವನ ಒಳಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ 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 ಹರಿ ಕುಣಿದ ನಮ್ಮ ಹರಿ ಕುಣಿದ, 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 ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಲಂಕ ಚರಿತ ಮಕರ ಕುಂಡಲದರ ಸಕಳರ ಪಾಲಿಪ ಹರಿ ಕುಣಿದ, ಅಕಲಂಕ ಚರಿತ ಮಕರ ಕುಂಡಲದರ ಸಕಲರ ಪಾಲಿಪ ಹರಿ ಕುಣಿದ, ಸಕಳರ ಪಾಲಿಪ ಹರಿ ಕುಣಿದ, ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ 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 ಹರಿ ಕುಣಿದ. ದುಗೆ ಹೆರಳೇಲೆ ಬಿಂದೊಲೆ ಬಾಪುರಿ ಚಂದದಿ ನಳಿಯುತ್ತ ಹರಿ ಕುಣಿದ, ಅಂದುಗೆ ಅರಳೇಲಿ ಬಿಂದುಲೆ ಬಾಪುರಿ ಚಂದದಿ ನಳಿಯುತ್ತ ಹರಿ ಕುಣಿದ, ಚಂದದಿ ನಳಿಯುತ್ತ ಹರಿ ಕುಣಿದ, ಚಂದದಿ ನಳಿಯುತ್ತ ಹರಿ ಕುಣಿದ, ಹರಿ ಕುಣಿದ ನಮ್ಮ 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 ಹರಿ ಕುಣಿದ. ಹರಳೆಳೆ ಮಾಗಾಯಿ ಕೊರಳ ಮುತ್ತಿನ ಸರ ಕರಳೆಯರೊಡಗೂಡಿ ಹರಿ ಕುಣಿದ, ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸಾರ ತೆರೆಯರೊಡಗೂಡಿ ಹರಿ ಕುಣಿದ, ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸರ ಕರಳೆಯರೊಡಗೂಡಿ ಹರಿ ಕುಣಿದ, ಹರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸಾರ ಕರಳೆಯರೊಡಗೂಡಿ ಹರಿ ಕುಣಿದ, ಕರಳೆಯರೊಡಗೂಡಿ ಹರಿ ಕುಣಿದ, ಕರಳೆಯರೊಡಗೂಡಿ ಹರಿ ಕುಣಿದ, ಹರಿ ಕುಣಿದ ನಮ್ಮ 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 ಹರಿ ಕುಣಿದ, ಮುಟ್ಟ ಬಟ್ಟೆಯ
ಸದನ ಮುಕುಂದ ಸದನಕ ಬಂದ ತದಿಯ ಮೀಸಲು ಬೆಣ್ಣೆ ತಿಂದ ತದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ 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 ಮೊದಲೇ ಮುಕುಂದ ಸದನಕ ಬಂದ ಮೊದಲಿ ಮುಕುಂದ ಸದನಕ ಬಂದ ಮೊದಲೇ ಮುಕುಂದ ಸದನಕ ಬಂದ ಮೊದಲಿ ಮುಕುಂದ ಸದನಕ ಬಂದ ನದಿಯ ಮೀಸಲು ಬೆಣ್ಣೆ ತಿಂದ ನದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ 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 ಮಾರಣ ಪಿತತ ಮನೆಯೋಲು ಬೊಕ್ಕ ಮಾರಾಣ ಪಿತತ ಮನೆಯೋಲು ಬೊಕ್ಕ ಮಾರಣ ಪಿತತ ಮನೆಯೋಲು ಬೊಕ್ಕ ಮಾರಾಣ ಪಿತತ ಮನೆಯೋಲು ಬೊಕ್ಕ ಹಿರಿಯ ಹೋದರೆ ಕೈಗೆ ಸಿಕ್ಕ ಹಿರಿಯ ಹೋದರೆ ಕೈಗೆ ಸಿಕ್ಕ ನೋಡಿ ನಕ್ಕ ಬಾರೆ ನಕ್ಕ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಕುಮಾರ ಸುಕುಮಾರ ಹರೆಯದ ಪೋರಿ ಜಗದ ಕಣ್ಣೋರೆ ಹರೆಯದ ಪೋರಿ ಜಗದ ಕಣ್ಣೋರಿ ಹರೆಯದ ಪೋರಿ ಜಗದ ಕಣ್ಣೋರೆ ಹರೆಯದ ಪೋರಿ ಜಗದ ಕಣ್ಣೋರಿ ಹರದಿಂದ ಸೀರೆಯ ಸೆಳೆದ ಪದದಿಂದ ಸೀರೆಯ ಸೆಳೆದ ಕದವ ಪಿಡಿದ ಮಾಡ ಕಳೆದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ 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 ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀಧರ ವಿಠಲ ನಾಟ ಚಂದ ಶ್ರೀಧರ ವಿಠಲನಾಥ ಚಂದ್ರ ನಯನಾನಂದ ಆನಂದ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಗೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ 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 ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ
नंदन राम 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 दशरथ नंदन राम 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 दशरथ नंदन राम 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 दशरथ नंदन राम 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 दशमुख मर्दन राम 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 दशरथ मर्दन राम 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 पशुपति रंजन 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 राम 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 पाप विमोचन राम 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 पाप विमोचन राम 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 जय राम 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 जय राम 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 जय राम 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 जय राम 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 अनाथ रक्षक राम 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 अनाथ रक्षक राम 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 आपद बांधव राम 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 आपद बांधव राम 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 अनाथ रक्षक राम 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 अनाथ रक्षक राम 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 आपद बांधव राम 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 आपद बांधव राम 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 मैथिली नंदन राम 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 नैपिली रंजन राम 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 मैथिली नंदन राम 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 नैपिली रंजन राम 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 मारुति वंदित राम 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 मारुति वंदित राम 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 जय राम 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 जय राम 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 जय राम 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 जय राम 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 दशरथ नंदन राम 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 दशरथ नंदन राम 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 दशमुख मर्दन राम 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 दशमुख मर्दन राम 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 पशुपति रंजन राम 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 पशुपति रंजन राम 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 पाप विमोचन राम 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 पाप विमोचन राम 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 जय राम 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 जय 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 राम 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 ये रम्मा పుర్లు కఠిలి దక్షేత్రుడు నిలయాయిన పొర్లు తులువెరినాడు కులుదిన పొర్లు మల్లిగెద కమ్మెనుగు మరులాయిన పొర్లు ఏరమ్మా ఈరు ఏరమ్మా ఈరు ఏరమ్మా ఈరు ఏరమ్మా ఏరమ్మా ఈరు ఏరమ్మా ఈరు ఏరమ్మా ఈరు ఏరమ్మా ఏరమ్మా ఈరు కులుదిన పొర్లు ఏరమ్మా ఈరు కులుదిన పొర్లు కటిలు దక్షేత్రుడు నిలయాయిన పొర్లు కటిలు దక్షేత్రుడు నిలయాయిన పొర్లు తులువెరినాడు కులోది
కొలువైన పొర్లు తులువెరనాడడ కొలువైన పొరులు మల్లిಗೆದ ಕಮ್ಮೆನಗು ಮರುಳಾಯಿನ పొర్లు ఏరమ్మ ఈరు ఏరమ్మ ఈరు ఏరమ్మ ఈరు ఏరమ్మ భక్తిడుతోడ భగవతి పొర్లు భక్తిడుతోడ భగవతి పొర్లు భక్తిడుతోడ మూగాంబೆ పొర్లు భక్తిడుతోడ మూకాంబೆ పొరులు భక్తిడుతోడ భగవతి పొర్లు భక్తిడుతోడ భగవతి పొర్లు భక్తిడుతోడ మూగాంబೆ పొర్లు భక్తిడుతోడ మూకాంబೆ పొరులు శక్తిడుతోడ రక్తేశ్వరి పొర్లు శక్తిడుతోడ రక్తేశ్వరి పొర్లు శక్తిడుతోడ రాజేశ్వరి పొర్లు శక్తిడుతోడ రాజేశ్వరి పొరులు మల్లిಗೆದ ಕಮ್ಮೆನಗು ಮರುಳಾಯಿನ పొర్లు ఈరమ్మ ఈరు ఏరమ్మ ఏరు ఏరమ్మ ఏరు ఏరమ్మ అమ్మ ఈరు ఏరమ్మ ఈరు ఏరమ్మ ఈరు ఏరమ్మ మనసుడుతోడ మహాలక్ష్మి పొర్లు మనసుడుతోడ మహాలక్ష్మి పొర్లు మాయుడుతోడ మహమాయే పొర్లు మాయుడుతోడ మహమాయే పొర్లు మనసుడుతోడ మహాలక్ష్మి పొర్లు మనసుడుతోడ మహాలక్ష్మి పొర్లు మాయుడుతోడ మహమాయే పొర్లు మాయుడుతోడ మాయే పొరులు నిత్యలతోడ జలదుర్గే పొర్లు నిత్యలతోడ జలదుర్గే పొర్లు నిత్యలతోడ జలదుర్గే పొర్లు నిత్యలతోడ జలదుర్గే పొర్లు మల్లిಗೆದ ಕಮ್ಮೆನಗು ಮರುಳಾಯಿನ పొర్లు ఏరమ్మ ఈరు ఏరమ్మ ఈరు ఏరమ్మ ఈరు ఏరమ్మ ఏరమ్మ ఈరు ఏరమ్మ ఈరు ఏరమ్మ ఈరు ఏరమ్మ విద్యుడుతోడ సరస్వతి పొర్లు విద్యుడుతోడ సరస్వతి పొర్లు బుద్ధిడుతోడ భువనేశ్వరి పొర్లు విద్యుడుతోడ భువనేశ్వరి పొరులు విద్యుడుతోడ సరస్వతి పొర్లు విద్యుడుతోడ సరస్వతి పొర్లు బుద్ధిడుతోడ భువనేశ్వరి పొర్లు విచలంపడుతోడ భువనేశ్వరి పొర్లు శాంతిడుతోడ శాంభవి పొర్లు శాంతిడుతోడ శాంభవి పొరులు శాంతిడుతోడ శాంభవి పొర్లు శాంతిడుతోడ శాంభవి పొరులు మల్లిಗೆದ ಕಮ್ಮೆನಗು ಮರುಳಾಯಿನ పొర్లు ఈరమ్మ ఈరు ఏరమ్మ ఈరు ఏరమ్మ ఈరు ఏరమ్మ ఈరమ్మ ఈరు ఏరమ్మ ఈరు ఏరమ్మ ఈరు ఏరమ్మ ಅಧರ್ಮನು ಕಳೆದೆ ಧರ್ಮನು ವರಿಪರಗಾದೆ ಪತ್ತವತಾರ ಪಡೆಯೊಂದು ಭಕ್ತಿನೇರ್ಗ ನಮನ ಮಾತ ಕಾಪುನ ಶ್ರೀರಾಮ ದೇವಿರೆತ್ತಿಗ ಶ್ರೀರಾಮ ದೇವಿರೆತ್ತಿಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ತೊಲೈ ಇಪ್ಪುನೇರ್ಗ ಕಣ್ಬುಡುದು ನೇ ತೊಲೈ ಉಪ್ಪುನೇರ್ಗ
ಪಂಪೆಗೆಲ್ಲೆ ಮತ್ಯ ದೇವಿರತ್ತೆಗ ಅನ್ನೆ ಪಂಪೆಗೆಲ್ಲೆ ಮತ್ಯ ದೇವಿರತ್ತೆಗ ಪರ್ವತೋನ ಬೆರಡದೆ ತೆರ್ತಿನೇರ್ಗ ಪರ್ವತೋನ ಬೆರಡದೆ ತೆರ್ತಿನೇರ್ಗ ಸರ್ವಲೋಕ ದೊಡೆಯ ಕೋಟು ದೇವಿರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ನೀರು ಕಡಲ ಕಟ್ಟಿ ಕಟ್ಟಿನೇರ್ಗ ಉಪ್ಪು ನೀರು ಕಡಲ ಕಟ್ಟಿ ಕಟ್ಟಿನೇರ್ಗ ಸರ್ಪಸಾಯಿ ಪಂಪೆ ರಾಮ ದೇವಿರತ್ತೆಗ ಸರ್ಪಸಾಯಿ ಪಂಪೆ ರಾಮ ದೇವಿರತ್ತೆಗ ಅರ್ಜುನಾಗ ಸಾರ ತತ್ವ ಮಲ್ತಿನೇರ್ಗ ಅರ್ಜುನಾಗ ಸಾರ ತತ್ವ ಮಲ್ತಿನೇರ್ಗ ಜರಾದಿ ಮಹಿಮೆ ಕೃಷ್ಣ ದೇವಿರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಬಡುದು ಬತ್ತಲೆಡು ಉಂತಿನೇರ್ಗ ಉಂಟು ಬಡುದು ಬತ್ತಲೆಡು ಉಂತಿನೇರ್ಗ ಸತ್ಯ ಪಂಪೆ ಬೌದ್ಧರೆಂಬ ದೇವಿರತ್ತೆಗ ಸತ್ಯ ಪಂಪೆ ಬೌದ್ಧರೆಂಬ ದೇವಿರತ್ತೆಗ ಕುದುರೆ ಮೆತ್ತ ಕತ್ತೆ ಪತ್ತ ತಿರುಗಿನೇರ್ಗ ಕುದುರೆ ಮೆತ್ತ ಕತ್ತೆ ಪತ್ತ ತಿರುಗಿನೇರ್ಗ ಕಲ್ಕಿ ಹಯ ಬದನ ದೇವಿರತ್ತೆಗ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ ಲೇ 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 ಗಾ. ಹರಿ ಓಂ. ಓಂ ಶ್ರೀ ವಿಷ್ಣುಮೂರ್ತಿಯೇ ನಮಃ. ಓಂ ಶ್ರೀ ಕೊನಾಳು ದೇವತೆಯೇ ನಮಃ. ಶ್ರೀ ಮಹಾವಿಷ್ಣು ದೇವರನ ಸನ್ನಿಧಿಡು ಬ್ರಹ್ಮ ಕಲಶೋತ್ಸವದ 5ನೇ ದಿನದ ಸಂಭ್ರಮಡು ನಮ್ಮ ಮಾತೆರ್ಲವುಳ್ಳ ಇನ್ನಿತೆ ಬಯ್ಯದ ಕಾರ್ಯಕ್ರಮಡು ಶ್ರೀ ಸಿದ್ಧಿವಿನಾಯಕ ಭಜನಾ ಮಂಡಳಿ ಇಚ್ಚಲಂಪಾಡಿ ಮೆಕ್ಕಲು ಬಾರಿ ಪೊರ್ಲುಡು 1 ಗಂಟೆ ಮಿತ್ತು ದೇವರಿಗೆ ಭಜನೆ ಸೇವೆಯನ್ನು ಸಮರ್ಪಣೆ ಮಾಡ್ತಿದ್ದಾರೆ. ಸಮರ್ಪಣೆ ಮಲ್ತನಂಚಿನ ಸೇವೆ ಆ ಭಗವಂತನ ಪಾದಗೂ ಸಮರ್ಪಣೆ ಅವಡು ಯಾರು ಮಾತ ಭಕ್ತಿಡು ಆ ದೇವರನ ಸೇವೆಯನ್ನು ಮಲ್ತಾರ ಈಗಲೇ ಮಾತಿರಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಅಂಚನೆ ಅಷ್ಟ ಐಶ್ವರ್ಯ ಒದಗಾಡು ಅಂಚನೆ ದುಂಬುಗಳ ನೆನ್ನೆರ್ದು ಹೆಚ್ಚಿನ ಸೇವೆ ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರಡು ಭಜನಾ ಮಂದಿರಡು ದೇವಸ್ಥಾನಡು ಪೋದು ಸೇವೆ ಮಲ್ಪನಲ್ಪ ಒವ್ವೇ ರೀತಿಯ ಸಮಸ್ಯೆ ಸಂಕಷ್ಟ ಅಡ್ಡಿ ಆತಂಕ ಕಷ್ಟ ಕಾರ್ಪಣ್ಯ ಬರಂದೆ ದುಂಬುಗಳ ಎಡ್ಡೆ ರೀತಿ ನಿಗಳ ಭಜನೆ ಸೇವೆ ನಡಪಡದು ಮಾತಿರಲ್ಲ ಒಟ್ಟಾದ ಆ ಭಗವಂತನ ಪಂಡ ಮಹಾವಿಷ್ಣು ದೇವರಡ ಪ್ರಾರ್ಥನೆ ಮಲ್ತನುಗ ಅಂಚನೆ ನನ್ನ ತುಂಬುದ ನವರಾತ್ರಿದ ಸಂದರ್ಭಡು ಶಿವಾಜೆ ಅಪ್ಪೆ ಬಂಟದರ್ಕ ದೇವಿನ ಸೇವೆ ಮಲ್ತೊಂದು ಬತ್ತೊಂದಿಪ್ಪು ಆ ಪುಣ್ಯ ಕ್ಷೇತ್ರದ ಭಜನ ಮಂಡಳಿ ಈ ಸನ್ನಿಧಿಗೆ ಆಗಮಿಸದಂಡು ಇತ್ತನೆ ನನ್ನ ತುಂಬಗು 5 ಗಂಟೆ 6 ಗಂಟೆ ಮುಟ್ಟ ಶ್ರೀ ದುರ್ಗಾ ಪರಮೇಶ್ವರಿ ಭಜನ ಮಂಡಳಿ ಮಂಟದರ್ಕ ಮೆಕ್ಕಲು ಭಜನೆ ಸೇವೆ ನಡಪಾದ ಕೊರಳು.
ತಮ್ಮ ಸಂಗೀತದ ರಸ ಸಿದ್ಧೆಯನ್ನು ಹರಿಸಿದ ಎಲ್ಲ ಮಕ್ಕಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಮೊದಲಾಗಿ ಹೇಳ್ತಾ ಇದ್ದೇನೆ. ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯಕರವಾದಂತಹ ಒಂದು ಸಂಗೀತ ಸೇವೆ ಮೊದಲಾಗಿ ವೇದಿಕೆಗೆ ಬಂದು ಈ ಮಕ್ಕಳಿಂದ, ಈ ಪುಟ್ಟ ಮಕ್ಕಳಿಂದ ನಡೆಸಲ್ಪಟ್ಟಿದೆ. ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೆ ಇವತ್ತೇ ನೇರವಾಗಿ ನೀವು ವೇದಿಕೆಗೆ ಬಂದು ಈಗ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಅಂದರೆ ಇದು ನಿಮ್ಮ ನಿಜವಾದ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ಸಾಧನೆಯನ್ನು ನಿರಂತರವಾಗಿ ಮುಂದುವರಿಲಿ. ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಒಣಾಲು ದೇವತೆಯ ಸಂಪೂರ್ಣ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಇಂದು ವಯಲಿನ್ನಲ್ಲಿಯೂ ಸಹಕರಿಸಿದಂತಹ ಮಾಸ್ಟರ್ ಶ್ರೇಯಸ್ ಕೃಷ್ಣ, ಯುವ ಕಲಾವಿದ, ಮುಂದೆ ಉನ್ನತ ಭವಿಷ್ಯವನ್ನು ಖಂಡಿತ ಹೊಂತಾನೆಂತ ನಾನು ಆಶಿಸ್ತೇನೆ. ಯಾಕಂದರೆ ಆ ಸಾಧನೆ ತೋರ್ತಾ ಉಂಟು. ಆ ನುಡಿಸುವಾಗಿರುವಂತಹ ಸೌಂದರ್ಯ, ಆ ಮೃದುವಾದಂತಹ ನಡೆಗಳು ಖಂಡಿತ ಅವನಲ್ಲಿ ಇದೆ. ಇನ್ನು ಹೆಚ್ಚು ಎತ್ತರಕ್ಕೆ ಬೆಳೆಯುವಂತಹ ಅನುಗ್ರಹವನ್ನು ದೇವರು ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥಿಸೋಣ. ಮೃದಂಗದಲ್ಲಿ ಮಾಸ್ಟರ್ ಆದಿತ್ಯ AR ಭಟ್ ಉತ್ತಮ ರೀತಿಯಲ್ಲಿ ಶ್ರುತಿರ್ಮಾತ ಲಯಃಪಿತ ಅಂತ, ಅಂದರೆ ಲಯ ಅಂತ ಹೇಳೋದು, ಶ್ರುತಿಯು ಹೇಳೋದು ಸೇರಿಕೊಂಡು ಯಾವಾಗ ಒಂದು ಸಂಗೀತ ಬರ್ತದೆ ಅದು ಸೌಖ್ಯವನ್ನು ಕೊಡ್ತದೆ, ಕರ್ಣಾನಂದಕರವಾಗಿರ್ತದೆ. ಹಾಗೆ ಶುದ್ಧ ಲಯವನ್ನು ವಾದ್ಯದ ಮುಖಾಂತರ ನುಡಿಸಿ ತೋರಿಸಿದಂತಹ ಆದಿತ್ಯ ಗಣೇಶ ಇವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಟ್ಟಾಗಿ ಜ್ಯೋತಿರ್ವೈದ್ಯ ಸಂಗೀತದ ಮೊದಲ ವೇದಿಕೆಯ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ. ಇಂತಹ ಒಂದು ವಿಶೇಷವಾದ ಅವಕಾಶವನ್ನು ಮಾಡಿಕೊಟ್ಟವರು ನಮ್ಮ ಈ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಎಲ್ಲರೂ ಸೇರಿಕೊಂಡು ಇಂತಹ ಅವಕಾಶವನ್ನು ನೀಡಿದ್ದಕ್ಕಾಗಿ ವಿಶೇಷವಾಗಿ ಎಲ್ಲರಿಗೂ, ಸಮಿತಿಯವರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದಂತಹ ಭಕ್ತಾಭಿಮಾನಿಗಳು, ಸಂಗೀತ ರಸಿಕರು, ನಿಮಗೂ ಮಾಧ್ಯಮದ ಮಿತ್ರರಿಗೂ, ಧ್ವನಿವರ್ಧಕ ಸಹಾಯವನ್ನು ನೀಡಿದಂತಹ ಧ್ವನಿವರ್ಧಕದ ಗೆಳೆಯರಿಗೂ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಹರಿವು. ಮಕ್ಕಳನ್ನು ನಿರಂತರವಾಗಿ ಸಂಗೀತಕ್ಕಾಗಿ ಮಾನವ ಸಂಪನ್ಮೂಲ ನಿಗಮ IAS ಸದಸ್ಯರು, ಧಾರ್ಮಿಕ ಪರಿಷತ್, ಕರ್ನಾಟಕ ಸರ್ಕಾರ, ಪದ್ಮರಾಜ ಕೋಶಾಧಿಕಾರಿ ಶ್ರೀ ಗೋಕರ್ಣಾಧೀಶ್ವರ ದೇವಸ್ಥಾನ ಕ್ಷೇತ್ರ ಕುದ್ರೋಳಿ, ಉಡೈ ವಿನ್ಯಾಸಿ ಜಯರಾಮನಲ್ಲಿದ್ದಾರೆ. ಪ್ರಾದೇಶಿಕ ನಿರ್ದೇಶಕರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಕಲಾವಿದರಿಗೆ ಮೃದಂಗದಲ್ಲಿ ಮಾಸ್ಟರ್ ಆದಿತ್ಯ AR ಭಟ್.
ಇದ್ದೇವೆ. ನಡೆಸಿಕೊಟ್ಟಂತಹ ಮಾಸ್ಟರ್ ಶ್ರೇಯಸ್ ಕೃಷ್ಣ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಸಂಗೀತ ವಾದ್ಯವನ್ನು ಕರಗತ ಮಾಡಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯ. ನಿರಂತರ ಶ್ರದ್ಧೆ, ತಪಸ್ಸು, ಇದರಿಂದ ಮಾತ್ರ ಅದನ್ನು ತನ್ನದಾಗಿಸಿಕೊಳ್ಳಬಹುದು. ನಮ್ಮ ಉಸಿರಿನಂತೆ ಅದನ್ನು ನಾವು ಅನುಭವಿಸಿ ಕಲಿತಾಗ ಮಾತ್ರ ಅದು ನಮ್ಮ ಒಂದು ವಿದ್ಯೆ ಆಗಬಹುದು. ಇಂದಿನ ಈ ಮೊಬೈಲ್ ಯುಗದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಒಂದು ಸಂಗೀತವನ್ನು ಕಲಿಯುವಂತಹ ಒಂದು ಪಣ ತೊಟ್ಟಿರುವಂತಹ ನಿಮಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮೃದಂಗದಲ್ಲಿ ಆದಿತ್ಯ ಗಣೇಶ, ವಿದ್ವಾನ್ ವಸಂತ ಕೃಷ್ಣ
ಕಾಂಚನ ಅವರಲ್ಲಿ ಮೃದಂಗ ಅಭ್ಯಾಸವನ್ನು ನಡೆಸುತ್ತಿದ್ದಾರೆ. ಉತ್ತಮ ರೀತಿಯಲ್ಲಿ ಮೃದಂಗವನ್ನು ನುಡಿಸಿದ್ದಾರೆ. ಇನ್ನಷ್ಟು ಎತ್ತರಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಏರಿ ಮಿನುಗುವ ನಕ್ಷತ್ರ ಆಗುವಂತಾಗಲೆಂದು ಎಲ್ಲರೂ ಸೇರಿ ಹಾರೈಸೋಣ. ಇಲ್ಲಿಗೆ ನಮ್ಮ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ. ವೇದಿಕೆಯ ಪಕ್ಕದಲ್ಲಿ ವಾಹನಗಳು, ಕಾರುಗಳು ನಿಂತಿದೆ. ಇನ್ನೇ ಬೇರೆ 2-3 ದೊಡ್ಡ ವಾಹನಗಳು ಬರಲಿಕ್ಕಿರುವ ಕಾರಣ ವೇದಿಕೆಯ ಪಕ್ಕದಲ್ಲಿರುವ ವಾಹನಗಳನ್ನು ಪಾರ್ಕಿಂಗ್ ಏರಿಯಾಕ್ಕೆ ಸ್ಥಳಾಂತರಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿ ಓಂ.
ಹರಿ ಓಂ. ಶ್ರೀ ಮಹಾವಿಷ್ಣು ದೇವಸ್ಥಾನ ತಿರ್ಲೆ ಕೋಣಾಲು ಗ್ರಾಮ 5ನೇ ದಿನದ ಸಭಾ ಕಾರ್ಯಕ್ರಮದ ಒಂದು ಸಂದರ್ಭ ಸನ್ನಿಹಿತ ಆಗ್ತಾ ಇದೆ. 6:30ಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅದಕ್ಕೂ ಮುಂಚಿತವಾಗಿ ನೃತ್ಯ ಕಾರ್ಯಕ್ರಮ ಕುಮಾರಿ ಅದಿತಿ ಮೊಗೆರೋಡಿ ಇವರಿಂದ. ಕುಮಾರಿ ಅದಿತಿ ಮೊಗೆರೋಡಿ ಇವರು ಶ್ರೀಮತಿ ಮಂಜುಳಾ ಮತ್ತು ಪುರುಷೋತ್ತಮ ಮೊಗೆರೋಡಿ ಇವರ ಸುಪುತ್ರಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ನೀ ಟು ಎಲ್ಬೋ ಪುಷ್ಅಪ್ಸ್ ಇನ್ 1 minute ನಲ್ಲಿ 180 ಕ್ರಂಚಸ್ ದಾಖಲೆಯನ್ನು ಮಾಡಿರುತ್ತಾರೆ. ಭರತನಾಟ್ಯದಲ್ಲಿ ಡಾಕ್ಟರ್ ವಿದ್ವಾನ್ ಸುದರ್ಶನ್ ML ಭಟ್ ಇವರ ಶಿಷ್ಯೆ ವಿದುಷಿ ಡಿಂಪಲ್ ಶಿವರಾಜ್ ಇವರು ಶ್ರೀ ಶಾರದಾ ಕಲಾಶಾಖೆ ಪದ್ಮುಂಜದಲ್ಲಿ ನೃತ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪದ್ಮುಂಜ ಇಲ್ಲಿಯ 5ನೇ ತರಗತಿಯ ವಿದ್ಯಾರ್ಥಿ. ಸರ್ಕಾರಿ ಶಾಲೆ ಆದರೂ ಯಾವುದಕ್ಕೂ ತಾನು ಕಡಿಮೆ ಇಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಕುಮಾರಿ ಅದಿತಿ ಮೊಗೆರೋಡಿ ಇವರು. ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳನ್ನು, ಕಲಾ ಪೋಷಕರನ್ನು ಪ್ರೀತಿಪೂರ್ವಕವಾಗಿ ಸಭಾಂಗಣಕ್ಕೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿಕೊಂಡು ಕುಮಾರಿ ಅದಿತಿ ಮೊಗೆರೋಡಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ನೀ ಟು ಎಲ್ಬೋ ಪುಷ್ಅಪ್ಸ್ ನಲ್ಲಿ 1 ಮಿನಿಟ್ ನಲ್ಲಿ 180 ಕ್ರಂಚಸ್ ದಾಖಲೆಯನ್ನು ಮಾಡಿದಂತಹ ಸರ್ಕಾರಿ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ ಈಗ ನಿಮ್ಮ ಮುಂದೆ ನಾಟ್ಯದಲ್ಲಿ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರೆದಗಲದ ಕಿವಿ ಕೋರೆದಾಡೆಯ ನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರೆದಗಲದ ಕಿವಿ ಕೋರೆದಾಡೆಯ ನ್ಯಾರಮ್ಮ. ಮೂರು ಕಣ್ಣನ ಸೂತ ಮುರಿದೀಟ ಚಂದ್ರನ ಧೀರತ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಹುಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟತಾನಿವನ್ಯಾರಮ್ಮ. ಹುಟ್ಟದಟ್ಟಿಯು ಬಿಗಿದುಟ್ಟ ಚಲ್ಲಣದ ದಿಟ್ಟತಾನಿವನ್ಯಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಹೊಟ್ಟೆಯ ಗಣನಾಥನೇ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವನ್ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದೆ ಕೇಶವದಾಸ ಕಣೆ ಅಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ನಿಮ್ಮೊಳಗಿಹನ್ಯಾರಮ್ಮ.
प्रिये जात श्रिया आरोग्यमाविराजोपमानं मह्यते धान्यं धनं पशुं बहुकीर्तिलाभं शतसंवत्सरं दीर्घायुः अनुग्रहप्राप्तिरस्तु। हर हर शंभु शंभु शिव महादेव
ರೆಕಾರ್ಡ್ ಮಾಡಿದವಳು ಅವಳು. ಇನ್ನೂ ಕೂಡ 5ನೇ ತರಗತಿಯ ವಿದ್ಯಾರ್ಥಿನಿ. 5ನೇ ತರಗತಿ ಅಂದರೆ 11 ವರ್ಷ, ಜಾಸ್ತಿ ಇಲ್ಲ, 11 ವರ್ಷ. ಅವಳ ಸಾಹಸಕ್ಕೆ ಮೆಚ್ಚಬೇಕು. ಪ್ರಾಥಮಿಕ ಶಾಲೆ ಬಚ್ಚಣ್ಣ ಸರಿ ಬಾಯಿ ಬಿಟ್ಟು ಅವ್ರಿಗೆ ಹೋದ್ರಿ ಈಗ ಬರೋ ಅದೇ ಹನ್ನೆರಡು ಬನ್ನಿ. ನಗುತ್ತಿವೆ ನೋಡು ಪರಿಚಯ ಪರಿಧಿ ಮೀರು ವರುಷ ಪರಿಣಯ ಪದವ ಹಾಡು ಹರುಷ ಆರಾಧಿಸೋ ನೀಲಮೇಘ ಶ್ರಾವಣೋ ರಮೆಯ ರಮಿಸವಂದನು ಕಂಟಿನ್ಯೂ ಪಾಡಿ ಪಾಡಿ ಕೃಷ್ಣನ ಪ್ರೇಮಕ್ಕೆ ಮೇರೆಯೇನು ಕೊಳದಲ್ಲಿ ಕುಮುದೆಗೂ ಈಶೆ ಕಾಣು ಕೊಳಲಿನ ಕೊರಳಲು ನೀನು ಆರಾಧಿಸೋ ನೀಲಮೇಘ ಶ್ರಾವಣೋ ರಮೆಯ ರಮಿಸವಂದನು ನೀನು ಆರಾಧಿಸೋ ನೀಲಮೇಘ ಶ್ರಾವಣೋ ಮಾನವ
गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुदैव सकाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोचरप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಹಲೋ ಕುಮಾರಿ ಅದಿತಿ ಅವರೇ, ಒಮ್ಮೆ ವೇದಿಕೆಗೆ ಬನ್ನಿ. ಬಹಳ ಚೆಲುವಾದಂತಹ ನೃತ್ಯ ಮಾಡಿದಂತಹ ನಿಮ್ಮನ್ನು ಹಾಗೆ ನಾವು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಇಷ್ಟೊಂದು ಜನ ಸೇರಿದ ಸಭೆಯಲ್ಲಿ ನಿಮ್ಮನ್ನು ಗೌರವಿಸಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ. ಸ್ವಲ್ಪ ನಡುವಿಗೆ ಎದುರಿಗೆ ಬನ್ನಿ. ನಿಮ್ಮನ್ನು ಗೌರವಿಸಬೇಕು ಅಂತ ಹೇಳಿ ನಮ್ಮೊಂದಿಗೆ ಖ್ಯಾತ ಗಾಯಕಿ, ಎಲ್ಲ ದಿವಸದ ಭಜನೆಗಳಿಗೆ ಸ್ವರವನ್ನು ದಾನ ಮಾಡ್ತಾ ಇರ್ತಕ್ಕಂತಹ ವೀಣಾ ರಾಮಕೃಷ್ಣ ಮೇಡಮ್, ತಾವು ಆ ಮಗುವಿಗೆ ಇದನ್ನು ಕೊಂಡು ಹೋಗಿ ಆಶೀರ್ವಾದ ಮಾಡಬೇಕು. ಹಾಗೆ ನೀನು ಕೂಡ ಜಾಣೆ ಆಗಬೇಕು, ಕಲಿಯೋದ್ರಲ್ಲಿ ಹುಷಾರಾಗಬೇಕು. 5ನೇ ಕ್ಲಾಸು ಆಯ್ತಾ? ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಹೇಗೆ ವೆಸ್ಟರ್ನ್ ಮ್ಯೂಸಿಕ್ನೊಂದಿಗೆ ಡ್ಯಾನ್ಸ್ ಮಾಡ್ತಾರೆ, ವ್ಯಾಯಾಮ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಇವಳು ಹಾಗೆಲ್ಲ ಗಣಪತಿಯ ಹಾಡಿನೊಂದಿಗೆ ಈ ಒಂದು ವ್ಯಾಯಾಮ ಡ್ಯಾನ್ಸ್ ಅನ್ನು ಮಾಡಿಕೊಟ್ಟಿದ್ದಾಳಲ್ಲ, ಇದು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಹಾಗೆ ಕಲಿಕೆಯಲ್ಲಿ ಕೂಡ ಜಾಣೆ ಆಗಬೇಕು. ಶುಭವಾಗಲಿ, ವಿಷ್ಣುಮೂರ್ತಿ ನಿನ್ನನ್ನು ಹರಸ್ಲಿ ಅಂತ ಹೇಳಿ ಅಕ್ಕ ವೀಣಾ ಅವರು ಹೇಳ್ತಾ ಇದ್ದಾರೆ. ಅಭಿನಂದನೆಗಳು, ಖುಷಿಯಲ್ಲಿರು.
ಅವ ಎಂಕ್ಲ ಇಲ್ಲ ಕಾರು ಆತೇ ನಾನೆಗ್ಲ ಸರಿ ಪಂಡರಟ ಪಂಡರ ಇಜ್ಜನ ಗೆಸ್ಟ್ ನ ಕಾರುಗಳ ಬಟ್ಟುಜಿ ಏರ್ನ ಕಾರು ಬರಿ ಅಲ್ಲೋ ಅಲ್ಲಿ ದೂರ ಇಡ ಮಟ್ಟ ಎಂತಡೆ ಏನೋ ಕಾರು ಬರಿ ಇದು ಮಾಡ್ಬೋಣ ಇದೆ ಬುಟ್ಲಿ ಆರತಿ ಮಾತಕ್ಕೆ ಬರಕ ಅಣ್ಣ ಚೂರು शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगहृद्यानं ಫೆಬ್ರವರಿ 9, 2025 ಆದಿತ್ಯವಾರ ಶ್ರೀ ಕ್ಷೇತ್ರ ತಿರ್ಲೆಯಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತಾ ಪರಮ ಪೂಜ್ಯ ಆದಿಚುಂಚನಗಿರಿ ಶಾಖಾಮಠದ ಧರ್ಮ ಗುರುಗಳು, ನಮ್ಮೆಲ್ಲರ ಆತ್ಮೀಯರು,
ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಈ ದಿವಸ ಒಡಿಯೂರು ಸಂಸ್ಥಾನದ ಪರಮ ಪೂಜ್ಯ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ಕೊಡಲಿಕ್ಕೆ ಶ್ರೀ ಅಂಬಾವನ ಧರ್ಮ ಶಿಕ್ಷಣ ಕ್ಷೇತ್ರ ಉಳ್ಳಾಲ ಇದರ ಪ್ರಧಾನ ಸಂಚಾಲಕರಾದ ಗೌರವಾನ್ವಿತ ಅರುಣ್ ಉಳ್ಳಾಲ್ರವರು ಆಗಮಿಸುವವರಿದ್ದಾರೆ. ಈ ದಿವಸದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಡಿ ವಿ ಸದಾನಂದ ಗೌಡರು, ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರಾದ ಗೌರವಾನ್ವಿತ ರಮಾನಾಥ ರೈ ಅವರು, ಮಾನವ ಸಂಪನ್ಮೂಲ ನಿಗಮದ IAS ಅಧಿಕಾರಿಗಳಾದ ಗೌರವಾನ್ವಿತ ಶ್ಯಾಮ್ ಭಟ್ರವರು, ಧಾರ್ಮಿಕ ಪರಿಷತ್ ಕರ್ನಾಟಕ ಸರ್ಕಾರ ಇದರ ಸದಸ್ಯರಾದ ಶ್ರೀಮತಿ ಮಲ್ಲಿಕಾ ಪಕಳ, ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೋಶಾಧಿಕಾರಿ ಶ್ರೀಯುತ ಪದ್ಮರಾಜರವರು, ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಗೌರವಾನ್ವಿತ ಜಯರಾಮ ನೆಲ್ಲಿತ್ತಾಯರು, ಕಾಂಚನದ ಮೃದಂಗ ವಿದ್ವಾನ್ರಾದ ಗೌರವಾನ್ವಿತ KV ಕಾಂಚನ್ ಕಾರಂತ್ರವರು, ಇಸ್ರೋ ಬೆಂಗಳೂರು ಇದರ ಸೈಂಟಿಸ್ಟ್ ಡೆಪ್ಯೂಟಿ ಡೈರೆಕ್ಟರ್ ಗೌರವಾನ್ವಿತ ಶಿವಪ್ರಸಾದ್ ಕಾರಂತರು, ನಮ್ಮವರೇ ಆದ ಅಡೂರಿನ ARS ವಿಜ್ಞಾನಿ PhD ಪದವಿತ ಡಾಕ್ಟರ್ ಲಕ್ಷ್ಮೀನಾರಾಯಣ ಸರಳಾಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಅಧ್ಯಕ್ಷರಾದ ಈಶ್ವರ ಭಟ್ ಪಂಜಬೆಟ್ಟು, ಗೌರವಾನ್ವಿತ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ರಾಧಾಕೃಷ್ಣ ನಾಯಕರವರು, ಉದ್ಯಮಿಗಳಾದ ಅಜಿತ್ ರೈ ಮನವಳಿಕೆ, ಗಿರಿಜಾ ಕ್ಲಿನಿಕ್ ಉಪ್ಪಿನಂಗಡಿ ಇದರ ದಂತವೈದ್ಯರಾದ ಡಾಕ್ಟರ್ ರಾಜಾರಾಮ್ KV, ಕೋಡಿ ಚೆನ್ನಯ್ಯ ಜೋಡಕೆರೆ ಕಂಬಳ ಸಮಿತಿ ಅಧ್ಯಕ್ಷರಾದ ಚಂದ್ರಾಸ ಶೆಟ್ಟಿಯವರು, ಬೆಂಗಳೂರಿನ ಉದ್ಯಮಿ ಅಜಿತ್ ರೈ ಮರ್ತಳ, ಶ್ರೀ ದುರ್ಗಾಂಬ ವಿದ್ಯಾವರ್ತಕ ಸಂಸ್ಥೆ ಆಲಂಗಾರು ಇದರ ರಮಣ ದಯಾನಂದ ರೈ ಮನವಳಿಕೆ, ಸಂಗೀತ ವಿದುಷಿ ಹೇಮಾ ಸುಬ್ಬಾರಾವ್ ಅವರವರು, ನಿವೃತ್ತ ಸಂಸ್ಕೃತ ಮುಖ್ಯೋಪಾಧ್ಯಾಯರಾದಂತಹ ಸೂರ್ಯಪ್ರಕಾಶ್ ಉಡುಪರು, ಶ್ರೀಯುತ ಉದ್ಯಮಿ ಬಾಲಕೃಷ್ಣ ನೇಮಿಂಚ್ ಅವರು, ಗ್ರಾಮ ಪಂಚಾಯತ್ ಗೋಳತಟ್ಟಿನ ಸದಸ್ಯರಾದ ನೋಣೇಗೌಡ ಅವರು, ಗ್ರಾಮ ಪಂಚಾಯತ್ ಗೋಳತಂಡ ಸದಸ್ಯರಾದ ಹೇಮಲತಾ ಮುರಿಯಲ್ಲು, ಗ್ರಾಮ ಪಂಚಾಯತ್ ಸದಸ್ಯೆ ಜಾನಕಿ ನಕ್ಕಿರೆ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಕಾರತರು, ಪ್ರಧಾನ ಕಾರ್ಯದರ್ಶಿಗಳಾದ ಅಜಿತ್ ಕುಮಾರ್ ಅವರು, ಪ್ರಚಾರ ಸಮಿತಿಯ ಸಂಚಾಲಕರಾದ ರಾಜಶೇಖರ ಹೊಸಮನೆ, ಜೊತೆ ಕಾರ್ಯದರ್ಶಿಗಳಾದಂತಹ ಸುರೇಶ್ ತಿರ್ಲಾ. ದಯವಿಟ್ಟು ಇಷ್ಟು ಮಂದಿ ವೇದಿಕೆಗೆ ಬಂದು ಆಸೀನರಾಗಿ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಅನುವು ಮಾಡಿಕೊಡಬೇಕಾಗಿ ತಮ್ಮನ್ನು ನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀಯುತ ಸುರೇಶ್ ತಿರ್ಲೆ, ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿಗಳು, ರಾಜಶೇಖರ ಹೊಸಮನೆ, ಪ್ರಚಾರ ಸಮಿತಿಯ ಸಂಚಾಲಕರು ಕೂಡ ವೇದಿಕೆಯಲ್ಲಿ ಇರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಬಾಲಕೃಷ್ಣ ನೈಮಿಷ ಉದ್ಯಮಿಗಳು ಕೊಕ್ಕಡ ಈ ದಿವಸದ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಜೊತೆಗೆ ಸಹಕರಿಸಲಿಕ್ಕೆ ಇರುವವರು ಕೂಡ ವೇದಿಕೆ ಬರಬೇಕು ಅಂತೇಳಿ ಬಂಧುಗಳೇ, ಸನಾತನ ಹಿಂದೂ ಧರ್ಮದ ಜಾಗೃತಿಗಾಗಿ ಇಂದು ವಿಶ್ವವೇ ಭಾರತದ ಕಡೆಗೆ ನೋಡ್ತಾ ಇರುವಂತಹ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಉತ್ತರ ಪ್ರದೇಶದಲ್ಲಿ ನಡೆದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಗ್ರಾಮೀಣ ಪ್ರದೇಶ ಅಂತ ಗುರುತಿಸಿಕೊಂಡ್ರು ಕೂಡ ಶ್ರೀ ಮಹಾವಿಷ್ಣು ದೇವಸ್ಥಾನ ತಿರ್ಲೆ, ಕೋಣಾಲು ಗ್ರಾಮ, ಕಡಬ ತಾಲೂಕು, ಇಲ್ಲಿಯ ಬ್ರಹ್ಮಕಲಶೋತ್ಸವ
ಇಂದು ನಾಡಿಗೆ ಹೆಮ್ಮೆಯನ್ನು ತರುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಲ್ಪಟ್ಟಂತಹ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ. ಬಂಧುಗಳೇ, ಫೆಬ್ರವರಿ 9ನೇ ತಾರೀಕು ಆದಿತ್ಯವಾರ ಶುಭ ಮುಂಜಾನೆಯ ಈ ಸಂದರ್ಭದಲ್ಲಿ ಧರ್ಮ ಚಾವಡಿಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲೂ ಕೂಡ ಸಭಾ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕೆ ಅನುಮತಿಯನ್ನು ಕೇಳಿಕೊಳ್ಳುತ್ತಾ, ಬಂಧುಗಳೇ, ಮಾನವ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ. ಆದ್ದರಿಂದ ಭಗವಂತನ ಪ್ರಾರ್ಥನೆ ಇಲ್ಲದಿದ್ದರೆ ನಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗುರು ಹಿರಿಯರು ದೈವ ದೇವರು ಅನ್ನುವಂತಹ ರಥದ 4 ಚಕ್ರ ಇದ್ದಾಗೆ ಜೀವನದ ಚಕ್ರ ಕೂಡ. ಆದ್ದರಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಮತಿ ರಾಮಕೃಷ್ಣ ಭಟ್ ಅಂಜರ, ಉಷಾ ಪಾರ್ವತಿ, ವೈಶಾಲ್ಯ, ಶ್ರೀಮತಿ ಶುಭಲಕ್ಷ್ಮಿ ಅವರು ವೇದಿಕೆಗೆ ಬಂದು ದೇವತಾ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ನಾಂದಿಯನ್ನು ಹಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ, ಪರಮ ಪೂಜ್ಯ ಸ್ವಾಮೀಜಿಗಳು ಉಪಸ್ಥಿತರಿರ್ತಾರೆ. ಉಳಿದವರೆಲ್ಲರೂ ಎದ್ದು ನಿಂತು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಮಹಾಗಣಪತಿಂ ಮನಸಾ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕದಿ ಪ್ರಿಯಂ ಮಹಾಕಾವ್ಯನಾಟಕದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯನಾಟಕದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿ ಮಹಾಗಣಪತಿಂ. ಸುಶ್ರಾವ್ಯ ಕಂಠಸುರಿಯೊಂದಿಗೆ ದೇವತಾ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ನಾಂದಿಯನ್ನು ಹಾಡಿದಂತಹ ವೀಣಾ ರಾಮಕೃಷ್ಣ ಭಟ್, ಉಷಾ ಪಾರ್ವತಿ, ವೈಶಾಲ್ಯ, ಶುಭಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಬಂಧುಗಳೇ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಮಾತೃ ವಾತ್ಸಲ್ಯಕ್ಕಾಗಿ ಅಮ್ಮ, ವ್ಯವಹಾರ ಜ್ಞಾನಕ್ಕಾಗಿ ಅಪ್ಪ, ಗುರು ಮತ್ತು ಗುರಿ ಎರಡನ್ನು ಸಾಧಿಸಲಿಕ್ಕಾಗಿ ಆಚಾರ್ಯರು, ಶುಭ ಸಮಾರಂಭಕ್ಕಾಗಿ ಅತಿಥಿಗಳು. ಬಂದವರನ್ನೆಲ್ಲ ಅತ್ಯಂತ ಪ್ರೀತಿಯ ಮಾತುಗಳೊಂದಿಗೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಸಭಾ ನಿರ್ವಹಣಾ ಸಮಿತಿಯ ಸಹ ಸಂಚಾಲಕರಾದ ಗೌರವಾನ್ವಿತ ಬಾಲಚಂದ್ರ ಪಾತ್ರಪಾಡಿಯವರು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ, ಅವರ ಜೊತೆಯಲ್ಲೇ ಸ್ವಾಗತದ ಜೊತೆಯಲ್ಲೇ ವೇದಿಕೆಯಲ್ಲಿದ್ದಂತಹ ಪರಮ ಪೂಜ್ಯ ಸ್ವಾಮೀಜಿಗಳನ್ನು ಮತ್ತು ಗೌರವಾನ್ವಿತ ಅತಿಥಿಗಳನ್ನು ಶಾಲು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತೇಳಿ ಸಮಿತಿಯ ಇತರ ಪದಾಧಿಕಾರಿಗಳನ್ನು ವಿನಂತಿ ಮಾಡಿಕೊಂಡು ಬಾಲಕೃಷ್ಣ ಮಾತ್ರಪಾಡಿಯವರು ದಯವಿಟ್ಟು ಎಲ್ಲರನ್ನು ಪ್ರೀತಿಯ ಮಾತುಗಳೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿದ್ದಾರೆ. ಸುರುಕಾದು ಇಡೀ ಗ್ರಾಮಕ್ಕೆ ನೆರಳು ಕೊರ್ಪಿಲೆಕ ತೋಜಿನ ಮಾಮಲ್ಲ ಅಶ್ವತ್ಥ ಮರದ ನೆರಳು ನಂಬಿ ಭಕ್ತರಿಗೆ ಇಂಬು ಕೊರದು ಕಾಪಿನ ಮಹಾವಿಷ್ಣು ದೇವರನ್ನು ಭಕ್ತಿಡು ಕೈ ಮುಗಿಯೊಂದು ಕ್ಷೇತ್ರ ದೇವತೆ ಕೊಣಾಲು ದೇವತೆಯನ್ನು ಮನಸ್ಸಿಡು ಎನ್ನೆಂದು ಇನಿ ಈ ಧರ್ಮಸಭೆ ತಲೇಸಿಗೆ ಬತ್ತಿನ ಮುಖ್ಯ ಭಿನ್ನೇರನು ಅಂಚನೆ ಸ್ವಾಮಿ ದ್ವೈರನು
ಈ ಧರ್ಮಸಭೆ ತಲೇಸಿಗೆ ಎದ್ಕೊಂಡು ನಾವು ನಮ್ಮ ಧರ್ಮ ಸುರುಕಾದು ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡೆಯೂರು ಮೇರ್ನ ಪಾದಾರವಿಂದೋಗು ತರೆತಗ್ಗಾದು ಬೆರಿಬಗ್ಗಾದು ಸಾಷ್ಟಾಂಗ ಅಡ್ಡ ಉರಿದು ಈ ಸೇರಿದಿನ ಭಕ್ತ ಜನತೆದ ಪರವಾದ ಭಕ್ತಿ ಪ್ರೀತಿದ ಸ್ವಾಗತ. ಅವರಿಗೆ ಗೌರವಾನ್ವಿತ ಪ್ರವೀಣ್ ಭಂಡಾರಿಯವರು ಪುರ ಅವರ ಧರ್ಮಪತ್ನಿ ಶ್ರೀಮತಿ ಜಯಲಕ್ಷ್ಮಿ ಇವರು ಜೊತೆಯಾಗಿ ಇದ್ದುಕೊಂಡು ನಮ್ಮ ಸಮಿತಿಯ ಗೌರವವನ್ನು ಸಂದಾಯ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಅವರ ಜೊತೆಯಲ್ಲಿ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಘಟಕದ ಅಧ್ಯಕ್ಷರು ಗೌರವಾನ್ವಿತ ರವಿಚಂದ್ರ ಅವರು, ಅದರ ಜೊತೆಗೆ ಸಂಯೋಜಕ ಕಾರ್ಯದರ್ಶಿಗಳಾದ ಯಶವಂತರವರು, ಗೋಳಿತೊಟ್ಟು ಘಟಕದ ಸಂಯೋಜಕಿ ಶ್ರೀಮತಿ ಭಾರತಿಯವರು ಕೂಡ ಗೌರವದ ಅರ್ಪಣೆಯನ್ನು ಕೊಟ್ಟು ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅಂಚನೆ ಇನ್ನಿತ ಧರ್ಮಸಭೆ ತಲೇಸಿಗೆ ನಂಗೆ ಪೂರ ಆಶೀರ್ವಚನ ಮಲ್ಪೆರೆ ಬತ್ತನ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಶಾಖಾ ಮಠ ಮಂಗಳೂರು ಮೇರ್ನ ಪಾದದ್ವಯಲಿಗೆ ಸೇರಿದ ಭಕ್ತ ಜನತೆಯ ಪರವಾದ ಭಕ್ತಿ ಪ್ರೀತಿದ ವಂದನೆಯನ್ನು ಸಲ್ಲಿಸ ಒಂದು ಆರೇಳು ಧರ್ಮಸಭೆ ತಲೇಸಿಗೆ ಪ್ರೀತಿ ಎದ್ಕೊಂಡಲ್ಲ. ಅವರಿಗೆ ಹೊರೆ ಕಾಣಿಕೆ ಸಮಿತಿಯ ಸಂಚಾಲಕರು ಗೌರವಾನ್ವಿತ ನೋಣೇಗೌಡ ಡೆಬ್ಬೇಲಿ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಇಂದಿರಾ ಅವರು, ಜೊತೆಯಲ್ಲಿ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಅಜಿತ್ ಕುಮಾರ್ ಪಾಲೇರಿಯವರು ಕೂಡ ಜೊತೆಯಾಗಿ ಇದ್ದುಕೊಂಡು ಗೌರವದ ಸ್ಮರಣಿಕೆಯನ್ನು ಮತ್ತು ಫಲಪುಷ್ಪ ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಸಮಿತಿ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಒಕ್ಕಲಿಗ ಸೇವಾ ಸಮಿತಿಯ ಕೋಣಾಲು ಇದರ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಲಕ್ಷ್ಮಣ ಗೌಡರು ದಯವಿಟ್ಟು ಬಂದು ಸ್ವಾಮೀಜಿಯವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಆಶೀರ್ವಾದವನ್ನು ಪಡೆಯುವಂತೆ ವಿನಂತಿ. ಗೋಳಿದೊಟ್ಟು ಕುಶಲಪ್ಪ ಗೌಡರು ಕೂಡ ವೇದಿಕೆಗೆ ಬರಬಂದು ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಫಲಪುಷ್ಪ ತಾಂಬೂಲವನ್ನು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಅಂಚನೆ ಈ ಧರ್ಮಸಭೆಯ ದೇಶದ ಗುರಿಕಾರರಾದ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳು ಸದಾನಂಕ ಮಾರ್ಗದರ್ಶಿಯರಾಯಿನ ಮಾಧವ ಸರಳಯರನ್ನು ನಮ್ಮ ಭಕ್ತಿ ಪ್ರೀತಿದ ಸ್ವಾಗತ. ಅಂಜನೆ ಇನ್ನಿತ ಸಭೆ ತಲೇಸಿಗೆ ಧಾರ್ಮಿಕ ಗೌರವ ಉಪಸ್ಥಿತಿಡು ಶ್ರೀ ಜಯರಾಮನೆಲ್ಲಿತ್ತಾಯರು ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮೈಸೂರು ಮೇರನು ಕ್ಷೇತ್ರದ ಒತ್ತಿಡಿದು ಬಾರಿ ಭಕ್ತಿ ಪ್ರೀತಿಡು ಎದ್ಕೊಂಡಲ್ಲ. ಅವರಿಗೆ ಶ್ರೀಧರ ಗೌಡ ತಿರ್ಲೆ ಇವರು ಬಂದು ಗೌರವದ ಸ್ಮರಣಿಕೆಯನ್ನು ಕೊಟ್ಟು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಧರ ಗೌಡ ತಿರ್ಲೆ ಅವರಿಂದ ಗೌರವಾನ್ವಿತ ಜಯರಾಮ ನೆಲ್ಲಿತ್ತಾಯರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ.
ಮೈಸೂರು ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪ್ರಾದೇಶಿಕ ನಿರ್ದೇಶಕರು, ನಮ್ಮೆಲ್ಲರ ಆತ್ಮೀಯರು, ಇಂತಹ 10 ಹಲವು ಬ್ರಹ್ಮಕಲಶವನ್ನು ಮಾಡಿದಂತಹ ಅಪಾರ ಅನುಭವಿಗಳು ಕೂಡ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಮುಂದುವರಿಸ್ತಾ ಇದ್ದೇವೆ. ಅಂಚನೆ ಶ್ರೀ ಕೆ.ಬಿ. ಕಾಂಚನ ಮೇರೆಗಳ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳು ಅಂಜನೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಮೋಕೆದ ಸ್ವಾಗತ. ವಿದ್ವಾನ್ ಕಾಂಚನ್ ಕೆ.ವಿ. ಕಾರಂತರು ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಆನಂದ ತೋಟ ಅವರು ನಮ್ಮೆಲ್ಲರ ಪರವಾಗಿಯೂ ಅವರನ್ನು ವೇದಿಕೆಯಲ್ಲಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಆನಂದ ತೋಟ ಅವರು ಕೆ.ವಿ. ಕಾರಂತರು ಅವರನ್ನು ಶಾಲು ಹೊದಿಸಿ ಗೌರವಿಸಿ ಸ್ಮರಣಿಕೆಯನ್ನು ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ. ಅಂಚನೆ ಮಾನ್ಯ ಮಾಜಿ ಸಂಸದರಾಯಿನ ಮಂಗಳೂರು ಲೋಕಸಭಾ ಕ್ಷೇತ್ರದ ಡಿ.ವಿ. ಸದಾನಂದ ಗೌಡರು ಇನ್ನು ನಮ್ಮೊಟ್ಟಿಗೆ ಈ ಬ್ರಹ್ಮಕಲಶೋತ್ಸವದ ಧರ್ಮಸಭೆ ತಲೆಸಿಗೆ ಪಾಲ್ಗೊಳ್ಳುವ ನೆರವೇರಿದರು. ಆರೆಲ್ಲ ಈ ಸೇರಿದಿನ ಭಕ್ತ ಜನತೆಯ ಪರವಾದ ಬಾರಿ ಮೋಕೆಡಿ ಎದ್ಕೊಂಡಿಲ್ಲ. ಅವರನ್ನು ಗೌರವಾನ್ವಿತ ಅರುಣ್ ರಾಜ್ ಸರಳೆಯರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಭಾಗದ ಅತ್ಯಂತ ಜನಪ್ರತಿನಿಧಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಘನ ಸರ್ಕಾರವನ್ನು ಮುನ್ನಡೆಸುವುದರ ಮೂಲಕ ಈ ಭಾಗದ ಅಭಿವೃದ್ಧಿಯ ರೂವಾರಿಗಳಾದಂತಹ ಗೌರವಾನ್ವಿತ ಡಿ.ವಿ. ಸದಾನಂದ ಗೌಡ ಸರ್ ಅವರಿಗೆ ಅರುಣ್ ರಾಜ್ ಸರಳಾಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಸೇವೆ ಮಲ್ತನಂಚಿನ ಬೇತೆ ಬೇತೆ ಪದಾಧಿಕಾರಿಗಳು ಉಳ್ಳೇರು. ಪ್ರತಿದಿನಲ ಕೆಲವು ಜನಕುಲೇನು ಲೆತ್ತದು ವೇದಿಕೆ ಲೆತ್ತದು ಅಕ್ಲೆ ಗೌರವನು ಕೊರಪಣಂಚಿನ ಕಾರ್ಯಕ್ರಮ ನಡೆತೋದುಂಡು. ಇನಿ ಅಂಚನೆ ರಾಜಶೇಖರ್ ಗೌಡ ಹೊಸಮನೆ ಮೆರಳು ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಚಾರ ಸಮಿತಿಯ ಸಂಚಾಲಕರು ರಾಜಶೇಖರ್ ಗೌಡ ಹೊಸಮನೆ ಮೆರಳು ತೇಜಸ್ ಶಾಂತಿನಗರ ಗೌರವಿಸುವ ಪಡೆದು ವಿನಂತಿ ಮಾಡಿಕೊಂಡಿಲ್ಲ. ಪ್ರಚಾರ ಸಮಿತಿಯ ಸಂಚಾಲಕರು ರಾಜಶೇಖರ ಗೌಡ ಹರಿಪ್ರಸಾದರ ವೇದಿಕೆಗೆ ಬರುವಂತೆ ಪಾತ್ರ ಮಾಡಿದ ಹರಿಪ್ರಸಾದರ ರಾಜಶೇಖರನ್ನು ಗೌರವಿಸುವುದನ್ನು ಪಡೆದು ಅಂಚನೆ ಸುರೇಶ್ ತಿರ್ಲೆ ಮೇರೆಲ್ಲ ಧರ್ಮಸಭೆ ತಲೆಸಿಗೆ ಆರೇನು ವಿಠಲ ಗೌರ್ಲೆ ಗೌರವಿಸೋದು ಪಡೆದು ವಿನಂತಿ ಮಾಡಿಕೊಂಡ್ರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಜೊತೆ ಕಾರ್ಯದರ್ಶಿ ಗೌರವಾನ್ವಿತ ಸುರೇಶ್ ತಿರ್ಲೆ ವಿಠಲ್ ಗೌರ್ಲೆ ಗೌರವಿಸೋದು ಪಡೆದು ವಿನಂತಿ ಮಾಡಿಕೊಂಡ್ರೆ ಅಂಚನೆ ಧರ್ಮಸಭೆ ತಲೆಸಿಗೆ ಪಾಲ್ಗೊಳ್ಳುವ ಭಕ್ತನ ಊರದ ಪರವೂರದ ಮಾತ ಭಕ್ತಾಭಿಮಾನಿ ಬಂಧುಗಳನ್ನು ಭಾರಿ ಮೋಕೆಡಿ ಎದ್ಕೊಂಡು ಮಾಧ್ಯಮ ಮಿತ್ರರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಭಾರಿ ಮೋಕೆಡಿ ಎದ್ಕೊಂಡು ಒಂದು ವೇಳೆ ಮಾತರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತಿಸ ಬಾಲಚಂದ್ರ ಮಾಡಿ ಮೇರೆಗಳ ಗೌರವಪೂರ್ವಕ ವಂದನೆಯನ್ನು ಸಮರ್ಪಿಸದು ನ್ಯೂಸ್ ಚಾನೆಲ್ ನೇರ ಪ್ರಸಾರಗೊಂಡು ಸಾವಿರಾರು ಜನ ನೇನು ವೀಕ್ಷಣೆ ಮಾಡ್ಕೊಂಡುಳ್ಳೇರು ಅಕ್ಲೆಗಳ ಸ್ವಾಗತ ಕೋರುವುದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡುಳೆ. ಇನಿ ಭಾರತ ವಿಶ್ವಗುರು ನೆಕ್ ಭಾರತೋಡ ಇತ್ತನಂಚಿತ್ತನ ಸನಾತನ ಧರ್ಮನು ಭಾರತ ವಿಶ್ವಂಗು ಪೂರ ಪ್ರಚಾರ ಮಾಡ್ಪಡಂಚಿತ್ತನ ಧರ್ಮ ಗುರುಕುಳೇನ ಪಾತ್ರ ಅತ್ಯಂತ ಶ್ರೇಷ್ಠವಾಯ. ಟಿಬೇಟೆಡ್ ಸರಸ್ವತಿನ ಪೂಜೆ ಮಾಡಪು ಬೇರು ಥಾಯ್ಲೆಂಡ್ ಏರ್ಪೋರ್ಟ್ಗೂ ಸುವರ್ಣ ಭೂಮಿಯಿಂದ ಪುದರ್ದೀತೇರು. ಇಂಡೋನೇಷ್ಯಾದ ರಿಯೋಡಿಯೋಡು ಬೊಲ್ಪು ಲಕ್ಕದ ಗಾಯತ್ರಿ ಮಂತ್ರ ಬರ್ಪುಂಡು
ಜರ್ಮನಿಡು ವೇದಗಳು ಅಧ್ಯಯನ ಮಾಡ್ಕೊಂಡುಳ್ಳೇರು ರಷ್ಯಾದ ಪಂಡ ಧರ್ಮಾಧಿಕಾರಿಗಳು ಧರ್ಮ ಗುರುಗಳು ಸ್ವಾಮೀಜಿಗಳು ಇಂಚಿತ್ತಿನ ಸ್ವಾಮೀಜಿಗಳು ಓರ್ವೇರು ನಂಗೆ ತುಳುಟ್ಟು ಪಾತೆರ ಪಂಡದು ತುಳುವಪ್ಪೆ ಜೋಕ್ಲು ನಮ್ಮನ್ನು ಮಾತೆರೆಲ್ಲ ಒಟ್ಟಿಗೆ ಮಾಡುತ್ತೆ ನಂಚಿತ್ತಿನ ಒಡಿಯೂರ್ದ ಸ್ವಾಮಿಗಳು ಅಂತ ಪಂಡ ಆರ್ನ ಪದ್ಯ ಆರ್ನ ದಾಟಿ ಆರು ಬಣ್ಪುಣಂಚಿತ್ತನ ಪ್ರವಚನ ಐಟಿ ಪುಣಂಚಿತ್ತನ ತಿರುಳು ಮಾತ ನರಮನಿ ಅಲ್ಲ ಅತ್ಯಂತ ಪ್ರೀತಿ ಪೂರ್ವಕವಾದ ಧಾರ್ಮಿಕ ಶ್ರದ್ಧೆದ ಕಡೆಗೂ ಕೊಡಪುಣಂಚಿತ್ತನ ಪಾತೆರ ಅಂಚಿತ್ತನ ಪರಮ ಪೂಜ್ಯ ಸ್ವಾಮಿಗಳು 2 ದಿನ ದುಂಬೆ ಬರೋಡಾಂಡ್ ಕಾರ್ಯನಿಮಿತ್ತವಾದ ಇನಿ ಬೈದೇರು ಅವು ನಮ್ಮ ಪುಣ್ಯ ದಾಯಪಳ್ಳಿ ಎಲ್ಲ ದಿನದ ಬ್ರಹ್ಮ ಕಲಶದ ದುಂಬೆ ನಾನಿ ಇಂಚಿನ ಪಾತ್ರವನ್ನು ನಮ್ಮ ಕೈಗೊಂಡ ನಮ್ಮ ಮನಸ್ಸಲ್ಲ ಅರಳುಂಡು ಆ ದೇವರ ಕಡೆಗೆ ಹೋಗುವುದು ಅಂಚಿತನ ಧರ್ಮದ ಚಾವಡಿ ಹಿಡ್ಕೊಳ್ಳಲು ಪರಮ ಪೂಜ್ಯ ಒಡಿಯೂರು ಸ್ವಾಮಿಗಳು 2 ಪೊರ್ಲದ ಪಾತ್ರದ ಮೂಲಕ ನಮ್ಮ ಮನಸ್ಸನ್ನು ಅರಳಿಸಿ ಹೊಡೆದುಕೊಂಡು ಆರ್ನ ಪಾದ ಚರಣಾರವಿಂದ ವಂದಿಸಲು ಆರ್ನ ಪೊರ್ಲದ ಆಶೀರ್ವಾದದ್ದು ಕಿವಿಯಾದವುಲ್ಲೋ ಈ ವೇದಿಕೆ ಧರ್ಮ ಚಾವಡಿ ಆವಡು ಮಾತೆರೆಗಳ ಪೊರ್ಲದ 2 ಆಶೀರ್ವಾದ ಕೊರಡೋದು ಸ್ವಾಮೀಜಿ ವಿನಂತಿ ಮಾಡ್ತಾರೆ. ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತಃ ರಾಕ್ಷಸಾಂತಕಂ. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಸಾಯಂ ಸಂಧ್ಯಾ ಕಾಲಡು ನಮ್ಮ ಮಾತ ಓಜಿಗರಿಟ್ಟು ಸೇರೊಂದ ಏನಿಂದ ದಿನಾಲ ಕಾರ್ಯಕ್ರಮ ಆ ಒಂದು ಪುಣ್ಣು ಸಾಯಂ ಸಂಧ್ಯಾ ಕಾಲ ಅಂತ ಪಂಡ ಈಗ ಪಂಡ್ಪೇರು ಪ್ರಾತಃ ಸಂಧ್ಯಾ ಮಾಧ್ಯಾಹ್ನಿಕ ಸಾಯಂ ಸಂಧ್ಯಾ ನೆನಲು ಒಂಜಿ ಸಂಧಿ ಕಾಲ ಉಂಡ ಈಗ ತುರಿಯಾ ಸಂಧಿಯಿಂದಲ ನಂಜಿ ಪುದಾರು ಉಂಡು ಅವು ಸಾಧುಲೆಗೆ ಮಾತ ತೇರಿನ ಅಂಚಿನ ವಿಚಾರ ಇನಿ ಪೊರ್ಲುದ ಒಂಜಿ ಲೇಸಿಡ್ ನಮ್ಮ ಮಾತ ಪಾಲ್ಪಡೆ ಒಂದುಲ್ಲ ಏನ ಪುದರ್ ನೆಟ್ಟು ಕೋಡೆ ಎಂದಿತ್ತುಂಡು ಅಂಡ ಪಂಡನ ಪ್ರಕಾರ ಇನಿಕೆ ಹೆಂಗೆ ಸೇರೋಡ ಅದು ಬರ್ತಂಡು ಕೋಡೆ ಅಂತ ಅನಿವಾರ್ಯ ಜಾತ್ರೆದ ಒತ್ತಡ ಹಿಡಿದಾದು ಬರೆಯರೆಗೆ ಆತಿಜಿ ಇನ್ನಿತ್ತ ಈ ಒಂಜಿ ಸಂದರ್ಭಡು ಎಂಕ್ಲ ಒಂಜಿ ಎಡ್ಡೆ ಸಮಾಧಾನ ಏನಂಚನ ಪೊರ್ತು ಉಂದು ಒಂಜಿ ಬ್ರಹ್ಮಕಲಶದ ಗೌಜಿ ಆಂಡು ದಾಂಡ ನೆನೊಂಜಿ ಸ್ವಾಮಿಲು ತಿಕ್ಕನ ಬೊಕ್ಕಲು ಒಂಜಿ ಎಡ್ಡೆ ಆಂಡು ಎಂಕ್ಲ ಒಟ್ಟಿಗೆ ಯಾರಿಗೆ ಒಂಜಿ ಕುಡೋರು ಎಂಕ್ಲೆ ಪಾತ್ರೆ ಒಂಜಿ ಅವಕಾಶ ಆಂಡು ಉಂಟು ಎಡ್ಡೆ ಸಮಯಡು ನಮ್ಮ ಮೊತ್ತ ಮುಲ್ಪ ಸೇರ್ನಂಚಿನ ಪೊರ್ತುಗು ಸ್ವಾಮಿಲು ಬೊಕ್ಕ ಸ್ವಾಮಿಲು ಬಹುಶಃ ಒಂಜಿ ಎಡ್ಡೆ ಆತ್ಮೀಯರು ಆರ್ನ ಅಲ್ಪ ಇಪ್ಪನಂಚಿನ ಕಾವೂರ್ದ ಶಾಖಾ ಮಠ ಅಂದ ಅಡಿಗೊಂಡು ಅಲ್ಪ ಕಾಲೇಜ್ ಮಾತುಂಡು ಐಟ್ ಮಾತ ಏನನ್ನ ಲೆಪ್ಪಡಾದಿರಿ ಪಂಡಪಣಿಕ್ ಎಂಗೆಡ್ಡೆ ಸಮಾಧಾನ ಉಂಡು ಐಟ್ ಅವಳು 2 ಸರ್ತಿ ಅನ್ಪೋತೆ ಆ ಕಾರ್ಯಕ್ರಮಕ್ಕೂ ಬೆಳದಿಂಗಳು ಒಂಜಿ ಕಾರ್ಯಕ್ರಮ ದಿದ್ದೀತಿ ರೈಟ್ಲ ಲೆಪ್ಪಡಾದಿರಿ ಅಂಚ ಅಂದು ಇದು ಬೊಕ್ಕ 21 ವರ್ಷದ ಬೊಳ್ಳಿ ಪರ್ಬೋಡ್ಲ ಏನ ಲೆಪ್ಪಡಾದಿರು ಬೊಕ್ಕಲ ಒಂಜಿ ರಾಮೇಗೌಡರನ ಪ್ರತಿಮೆಂದು ಅನ್ಪಣಗಳ ಲೆಪ್ಪಡಾದಿರು ಒಂಜಿ ರೀತಿದ ಆತ್ಮೀಯತೆ ಇತ್ತಿನಂಚಿನ ಸ್ವಾಮಿಲು ಆ ಬಾಗೋಡು ಇತ್ತುಂಡಲ್ಲ ಈ ಬಾಗೋಡು ಒಂಜಿ ರೀತಿದ ಹೊಂದಾಣಿಕೆದ ಮಿತ್ರತ್ವಂದು ಇವನಂಚಿನ ಒಂಜಿ ಸ್ವಾಮಿಲೆಗೆ ಒಂಜಿ ನಿಜವಲ್ಲ ತಾಟಿ ಪಾಂಡೆ ಹೆಚ್ಚಾವಂದು ಇಂಕ ತೋಜುನು ಈ ಒಂಜಿ ಕಾರ್ಯಕ್ರಮ ನಮ್ಮ ಮಾತಲ್ಲ ಬದುಕು ಅಂದು ಪಂಡ ಎಂಚ ಅಂತ ಯಾನ್ ಪಂಡ ಸೈಕಲ್ ಸವಾರಿ ಮಂತಲೆಕ್ಕ ಅನೆ ಬದುಕು ಅಂತ ಪಂಡ ಸೈಕಲ್ ಸವಾರಿ ಮಂತಲೆಕ್ಕ ಎಂಚವು ಸೈಕಲ್ ಸವಾರಿ ಮನ್ಪಣೆ ಅಂತ ಪಂಡ
ಸೈಕಲ್ ದುಂಬು ಪೋಂದೆ ಬ್ಯಾಲೆನ್ಸ್ ಆಪುಜಿ ನಮ್ಮ ಬದುಕಲು ಅಂಚನೆ ದುಂಬು ಪೋಡುಂದಾಣ ದುಂಬು ಪಜ ದೀವಂದೆ ತುದ ತಲಕ ನಮ್ಮ ದುಂಬು ಪಜ ದೀನ ಮಾತ್ರ ಒಂಜಾತು ಬ್ಯಾಲೆನ್ಸ್ ಆಪುಂಡು ಸಮತೋಲನ ಆಪುಂಡು ಅಂಡ ಬದುಕದ ಅಂಚಿನ ಒಂಜಿ ಸಾದಿ ಹೋಗುಂದಕ್ಕೆಂಡ ಅವು ಅವಡು ಒಂದಾಂಡ ಈಗ ಸಾದಿ ನಂಗೆ ಧರ್ಮನು ಬುಡ್ದು ದುಂಪುವರೆಗೆ ನಂಗೆ ಸಾಧ್ಯತೆ ಇಜ್ಜಿ ಧರ್ಮನು ತೆರಿದು ಬದುಕೊಡು ಇನಿ ತೂವೊಂದುಲ್ಲ ನಮ್ಮ ಮಾತ ಸಮಾಜಡು ದಾದ ಒಂದುಂಡು ಒರ ಕಣ್ಣರಲ್ದು ತೋಳಿ ನಂಗೆ ಬರ್ಪುನಂಚಿನ ಮಾತ ವಾರ್ತೆಗಳು ಮಾತ ಬೇತೆ ಬೇತೆನೇ ಬರೊಂದುಂಡು ಮಾನವೀಯ ಮೌಲ್ಯಗಳು ಮಾತ ಬಚ್ಚಿನಂತನ ಪೊರ್ತು ಮನುಷ್ಯನ ಒತ್ತು ನೆರೆತಾಯಿರಿಜ್ಜಿ ದ್ವೇಷ ಭಾವಗಳು ಇಪ್ಪುಣೆ ರಾಗದ್ವೇಷಗಳು ದಿಂಜಿನಂಚಿನ ಪೊರ್ತು ಆಂಡ ಐಕ ನಿವಾರಣೆಗೆ ಒಂಜೇ ಸಾದಿ ರಾಗದ್ವೇಷನು ಮೀರೋಡು ಅಲ್ಪ ಪ್ರೀತಿ ಉಂಡಾಯರೆ ಸಾಧ್ಯತೆ ಉಂಡು ಆ ಪ್ರೀತಿ ಭಾವ ಬತ್ತಿ ಪೆಟ್ಟಿಗೆ ಸಮಾಜದ ಒಂಜಿ ಜಾತಿ ಎಡ್ಡೆ ಪುದಿಪೆರೆ ಸಾಧ್ಯತೆ ಉಂಡು ತಿರ್ಲೆದ ಈ ಮಣ್ಣಿಗೆ ನಮ್ಮ ಬೈದ ಮೂಳು ದೇವೇರದಾಲ ಇನಿ ಕೊಡನ ಏಪನೆ ಉಪ್ಪುನಾರು ವಿಶ್ವ ಅರಿಗೆ ಪುದರೆ ಅಂಚನೆ ಮಹಾವಿಷ್ಣು ಒಂದು ವಿಷ್ಣು ಪಂಡ ವಿಶ್ವವನ್ನು ವ್ಯಾಪಿಸಿಕೊಂಡವನು ಒಂದು ಅರ್ಥ ಉಂಡು ವಿಶ್ವನೇ ದಿಂಜೊಣ್ಣ ಏರಂದಿಕೇನು ವಿಷ್ಣು ದೇವರ ಅದಕ್ಕೆ ಮಹಾವಿಷ್ಣು ಒಂದು ಪುದರುಂಡು ಅಂಚ ಅಂದು ಮೂರುತಿಯಿಂದ ಪಂಡ ಆಕಾರವು ಬತ್ತಿ ಹಿಡಿದಾದ ಮೂರುತಿಯಿಂದ ನಮ್ಮ ತೂಪ ಈ ಸೃಷ್ಟಿ ಆಪುಂಡು ಸ್ಥಿತಿ ಆಪುಂಡು ಲಯ ಆಪುಂಡು ಐಕ್ ಸ್ಥಿತಿತ ಅಧಿಕಾರ ಎರಡು ಉಂಡು ಅಂದ್ಕೇನು ವಿಷ್ಣು ದೇವರ ನಿಯಂತ್ರಣ ಮತ್ತೊಂದುಲ್ಲ ಇರಲಿಲ್ಲ ಇನಿ ತಿರ್ಲೆದ ಮಣ್ಣಿಡು ದಾದ ಉಂಡು ಅಂದ್ಕೇಂಡ ಧರ್ಮದ ತಿರುಳುಂಡು ಸಂಸ್ಕೃತಿದ ಪುರುಳುಂಡು ದಾಲ ಸಂಶಯಗಳು ಜಿ ಮೂಳು ತೂಪುನಂಚಿನ ಜನಗಳಿನ ತುಣಗ ಎಂಗೆ ತೋಜಿನ ನನ್ನ ಕೈತಲು ಸರಳ ಇರುಳ್ಳಿ ಈ ಸರಳಗೂ ನೆನಂಜುಪುದಾರ ಸರಳ ಇರು ಅರ್ಣ ಸರಳದನ ದಾದ ಅಂದು ನಮ್ಗೆ ಗೊತ್ತಾವು ಯಾಕಾಯ್ತು ಮನಿ ರಾರನಾಥಗೆ ಒಪ್ಪೇರು ಬೋರ್ಡಿಂದಾನ ಎಂಚ ಬೋಡೇನು ಮಣ್ಪೇರು ಐಕ್ಯ ತಕ್ಕದ ಸಾಮರ್ಥ್ಯ ಎರಡ ಉಂಡು ಇನಿ ಎಡ್ಡೆ ಒಂಜಿ ಸಂದರ್ಭಡು ಈ ದೇವಾಲಯದ ಒಂಜಿ ಜೀರ್ಣೋದ್ಧಾರ ಎಂಗೆ ತೋಜನೆ ಊರ್ದ ವಿಶ್ವಗೆ ಒಂಜಿ ಹೃದಯ ಉಂಡು ಅಂದಾಂಡ ಉಡಲು ಉಂಡು ಅಂದಾಂಡ ಅವು ಭಾರತ ದೇಶ ದಾನಿಕೆಂಡ ಬಾಕಿ ದೇಶಡು ಮಾತ್ರ ನಂಗೆ ಧರ್ಮಾನುಷ್ಠಾನ ಮಣ್ಪೇರಿಗೆ ಸಾಧ್ಯತೆ ಇಜ್ಜಿ ಅಂಡ ಭಾರತ ದೇಶದ ಐಕ್ ಮಾತ ಅವಕಾಶಗಳು ಉಂಡು ಅಂಡ ಮಾತ ದೇಶಲ ನಿಲ್ಕದು ತೂಪಣೆ ಓಡೆ ಎಂದಿಕೆಂಡ ಭಾರತ ಒಂದು ತೂಪಣು ಭಾರತೋಡು ದಾದ ಉಂಡು ನಿಮ್ಮ ಶಾಂತಿ ನೆಮ್ಮದಿಯ ಗುಟ್ಟೇನು ಇದಕ್ಕೆಂಡ ಭಾರತ ಪಣ್ಪುಂಡು ಆಧ್ಯಾತ್ಮಿಕತೆ ಎಂದು ಪಣ್ಪುಂಡು ಅವಾಗ ಮೂಳು ಆಧ್ಯಾತ್ಮಿಕತೆ ಇತ್ತು ನೀಡಿದವರ ಪೊರ್ಲುಡು ನಮ್ಮ ಬದುಕಿಯರೆ ಸಾಧ್ಯತೆ ಆತನೆ ಇನಿ ತೂಳಿ ಒಂಜಾತು ವಿಶ್ವಗೂ ಒಂಜಾತು ಉಡಲು ಉಂಡು ಅಂದಾಂಡ ಭಾರತ ಆಂಡು ಅಂದಾಂಡ ಒಂಜಿ ಗ್ರಾಮದ ಉಡಲು ಒಂದು ಕೆಂಡ ಇಂಚಿನ ದೇವಾಲಯ ಈ ದೇವಾಲಯಗಳು ಜೀರ್ಣೋದ್ಧಾರ ಆದಿತ್ತು ಅಂದಾಂಡ ಊರ್ದಕ್ಲ ಸೌಖ್ಯ ಉಂಟು ಓಡು ಅಂದಾಂಡ ಅವು ಊರ್ದ ದೇವಾಲಯ ನಿಂತ್ಕೊಂಡೆ ಯಾರಿಗೆ ಅವು ಸರಿಯಾದ ನಡತೊಂದು ಉಂಡು ಅಂದಾಂಡ ನಮ್ಮ ಶರೀರೊಡ್ಲ ಹೃದಯ ಅಂದು ಉಂಡು ಅವು ಸರಿ ನಡಪುಜಿಂದಾಂಡ ವ್ಯತ್ಯಾಸ ಆತನು ಒಂಜಿ ಸ್ಕ್ಯಾನಿಂಗ್ ಮನ್ಪೆರಲ್ಲ ಎತ್ತೊಂದು ಪೋಪೇರು ದಾದ ಆತನಿಗೆ ಎಂದು ಅಂಚ ಒಂದು ಊರ್ದ ದೇವಾಲಯಗಳು ಜೀರ್ಣೋದ್ಧಾರ ಆಯ್ಜಿಂದಾಂಡ ಅಲ್ಪ ಊರ್ದಕ್ಲಿಕ್ಕೆ ತೊಂದರೆಗಳು ಪ್ರಾಪ್ತಿ ಆಗ್ತದೆ ಅವು ಮಾತ್ರ ನಿವಾರಣೆ ಆವುಡುಂದಾಂಡ ಜೀರ್ಣೋದ್ಧಾರದ ಕಾರ್ಯವು ಕೈಪಾಡುವುದು ಮೂಳು ಒಂಜಿ ಮಲ್ಲ ಸಮಿತಿ ಮಲ್ತೊಂದು ಜೀರ್ಣೋದ್ಧಾರ ಕೈಪಾಡೊಂದು ಇತ್ತೆ ಎಲ್ಲ ಕುಳ್ಳವನಂಚಿನ ಸಮಯ ಎಲ್ಲ ಅಂತ ಕಲಶ ಮತ್ತು ನಡಪಣಾಯನಂಚಿನ ಸಮಯ ಈ ತಿರ್ಲೆದ ಮಣ್ಣಿಡು ಒಂಜಾತು ದೈವಿಕತೆ ಇಂಚ ದಿಂಜೊಂದುಂಟು ಇಡೆ ಬಣ್ಣನೇ ಗೊತ್ತಾಪನು ಪ್ರಕೃತಿದ ಪೊರ್ಲು ನಂಕುವರೆಗೆ ಸಾಧ್ಯತೆ ಆಪುಂಡು ವಾರೀತಿರು ಉಂಡು ಒಂದು ಈ ಭಾಗಗೂ ಈ ಪುದರ್ ಬರಲ್ಲ ಒಂಜಿ ಕಾರಣ ಉಪ್ಪೇರಲ್ಲ ಯಾರು ಸಂಶೋಧಕರ ಐತ ಬಗೆಟ್ ದಿಂಜ ವಿಮರ್ಶೆ ಮಲ್ತದ ಪಾತ್ರ ನಂಚಿನ ಸಂಗತಿ ಎಲ್ಲ ಉಂಡು ದಾನೆಪಾಡು ಅಂತೂ ಈ ಭಾಗಕ್ಕೆ ಬಣ್ಣಗ ಬೇತೆ ಬೇತೆ ರೀತಿ ನಂಗೆ ಸಂತೋಷನ್ ಕೊರ್ಪುನಂಚಿನ ಒಂಜಿ ಜಾಗೆ ಉಂಡು ಅಂದಾಂಡ ಅವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಪನ್ಪೇರು ಮಾತ ಧಾರ್ಮಿಕ ಶ್ರದ್ಧಾ ಕೇಂದ್ರ ದಾದ ಮಲ್ಪಡುವುದಕ್ಕೆಂಡ ಧಾರ್ಮಿಕವಾಯಿನ ಶಿಕ್ಷಣ ಕೊರೊಂದು ಪುಣ್ಯ ನಮಕ್ಕೇನೊಂದಿಲ್ಲ ಅವಳು ಮಂಕ ಸೊರಕೇಂಡು ಧರ್ಮ ಶಿಕ್ಷಣ ಅಂತ ನಿಜವಾದ ನೀ ಬೇತೊಂಜಿ ಸಮಿತಿ ಬೋಡ್ತಿದ್ದು ಈ ಧರ್ಮ ಶ್ರದ್ಧಾ ಕೇಂದ್ರ ಅವು ಕೇಂದ್ರನೇ ಒಂಜಾತ್ ನಂಗೆ ಧರ್ಮ ಶಿಕ್ಷಣ ಕೊರ್ಪಲೆಕ್ಕ ಆವಡು ಮುಳು ಬಣ್ಣಗಡೆ ನಂಗೆ ಆಚಾರ ವಿಚಾರಗಳನ್ನು ತೆರೆಯೊಂದು ನಮ್ಮ ದೇವಸ್ಥಾನಕ್ಕೂ ಬರಡು ಒಂದು ದೇವಸ್ಥಾನದ ಬಣ್ಣಗ ನಿಗಲು ತುಯರಿತ್ತೆ ಅಲ್ಪ ಉಳೈಡಿತ್ತು ನಂಚಿನ ದೇವೇರ್ಲ ಕಲ್ಲಲ್ಲ ಮುಟ್ಟಿಗಲ್ಲ ಪಾತ್ರೆ ಹೆಸರು ಮಲ್ತನಿಗೆ ಮುಟ್ಟಿಗಲ್ಲ ಉಳೈದ ದೇವೇರ್ಲ ಪಾತ್ರೆಗತಾನೆ ಮುಟ್ಟಿಗಲ್ಲ ಬಂಡ್ಪುಣಿಗೆ ಅಂದು ಏಪಲ ಬರ್ಪುಣ ಅರ್ಚಕೆರ್ಲ ಹಿಂಗೆ ದೊಂಕೊಂದೇ ಪೋಪುಣೆ ಅಂಚ ಅಂದು ತಂತ್ರಿಗಳ ಅಪರೂಪಡು ಬರ್ಪುಣೆ ಆರ್ಲ ದೊಂಕೊಂದೇ ಪೋಪುಣೆ ಇಂಕ್
ಅಂಚಾದು ನಿಕ್ಕು ಏತು ಅಭಿಷೇಕ ಏತು ಗಂಧ ಅಮೂಲ್ಯವಾದ ಸೊತ್ತುಗಳಿನ ಮಾತ್ರ ನಿಕ್ಕು ಅರ್ಪಣೆ ಮನ್ಪೇರು ಲೇಪನ ಮನ್ಪೇರು ಎಂಕ್ ದೊಂಕೊಂದೇ ಪೋಪುನೆ ಎಂದು ದಾನೆ ಎಂದು ಪಾತ್ರೆ ಕಥಾನೆಗೆ ಉಳೈದ ದೇವೇರಿ ಪನ್ಪೇರಿಗೆ ಯಾನ್ಲ ನಿನ್ನ ಲೆಕ್ಕನೆ ಒಂಜಿ ಚಿದಿಲಿದ ಪೆಟ್ಟು ತಿಂದು ಯಾನು ಉಳೈಬೈದೆ ನಿಕ್ಕು ಅಂತೆ ಕಮ್ಮಿ ಪೆಟ್ಟು ಬೂರ್ದು ನೀ ಮುಟ್ಟಿ ಕಲ್ಲುಗಾತ ನೆನೊಂತೆ ಐಡಲ ಕಮ್ಮಿ ಪೆಟ್ಟು ತಿಂದು ಈ ಜಾಲ್ಗಾತೆ ಅಂಗನೊಡುಲ್ಲೆ ಅಂಚಾದ ಯಾನು ಉಳಯಾತ್ರೆ ಅಂಚಾಂದ ಕೇಂಡ ಯಾನು ಸರಿ ಪೆಟ್ಟು ತಿಂದು ಉಳೈ ದೇವರಾತೆ ಮೂರ್ತಿ ಆತೆ ಎಂದು ಪನ್ಪುಣಿಗೆ ನಮಲಂಚನೆ ಬದುಕಿನ ನಂಕ್ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ಸುಖಾನಚ ದುಃಖಾನಚ ಅಂತ ಉಂಟು. ನಮ್ಮ ಸುಖತ ಬಿರವೇ ಪೋಂದುಪ್ಪ ಐಕ್ ಭಾಗವತದೊಳಗೆ ವಿಚಾರ ಬರ್ಪುಂಡು ಎಂಚಾಂದಿಕೆಂಡ ಕಳೆದು ಓದುವುದಕ್ಕೆ ದುಃಖ ಇಲ್ಲ. ಅವರಿಗೆ ಪಾಂಡವರಿಗೆ ಪಂಡೊಂದುಪ್ಪುಂಡು ಪಾಂಡವರಿಗೆ ಆ ದುಃಖದಲ್ಲ ಕಳೆದು ಓದುವುದಕ್ಕೆ ದುಃಖವಿಲ್ಲ, ಚಿಂತೆ ಇಲ್ಲ. ಆದರೆ ಇನ್ನು ಪಡೆಯಬೇಕೆನ್ನುವ ಹಂಬಲವೂ ಇಲ್ಲ. ಅವಳೆಜ್ಜಿಗೆ ನನ್ನ ಬರುಡಿನ ಅಂಚಾಂದ ಸಂಚಾರಡುಲ್ಲೇರಾಕ್ಲಿ ಕಡೇತ ಮಿಂಟಿಡ್ ತೂನಗ ಕೃಷ್ಣದೇವರಿಗೆ ದಾನೆ ಮಾಡ್ಪೇರ್ನಿ ಕೃಷ್ಣದೇವರ ದಾಯ ಒಟ್ಟಿಗೆ ಇತ್ತನೆ ಎಂದು ಪಂಡ ಅಕ್ಲೆಡ ಮೋಹವಿಲ್ಲ, ಮೋಹ ಇಜ್ಜ ಅಕ್ಲೆಡ ವ್ಯಾಮೋಹವಿಲ್ಲ ಅಂಚಾಯನಿಗರನ್ನ ಮೋಹ ಕ್ಷಯವಾಗದೆ ಮೋಕ್ಷ ದೊರೆಯದು ಒಂದು ಪಾತ್ರ ಉಂಟು. ಶ್ರೀಮದ್ ಭಾಗವತದಲ್ಲಿ ಬರ್ಪಂಚಿ ನೆಡ್ಡೆ ಒಂಜಿ ಚಿಂತನೆ ನಮ್ಮ ಮಾತ ಮೋಹಡು ಮುರ್ಕುದುಪ್ಪ ಅವು ಒಂದು ಎಟ್ಟು ಮುರ್ಕುಬ ಅಂಡ ಅಕ್ಲೆಗೆ ದಾನೆ ಅಂಡ ಆ ಪಾಂಡವರಿಗೆ ಎಂಚ ಅನ್ಕಂಡು ಅಧಿಕಾರದ ಒಂಜಿ ಮೋಹಲಜ್ಜಿ ಅವು ಬೋಡು ಅವು ದಾಲ ಇಜ್ಜ ಅಕ್ಲೆಡ ಇಜ್ಜಂದ್ ಹಿಡಿದ ಅವರ ಅಕ್ಲ ತೃಪ್ತಿ ಇತ್ತು ಹಿಡಿದಾದ ಕೃಷ್ಣದೇವರು ಒಟ್ಟಿಗೆ ಉಳ್ಳೇರು. ಇನ್ನು ನಂಕಲ್ ಅಂಚನೆ ಸಮಾಜಡು ಒಂಜಾತಿ ಎಡ್ಡೆ ಪುದಿಪವುಡು ನಾಂಡ ಇಂದ್ರಿಯ ಗೋಚರವಾಯನಂಚಿನ ವಿಷಯಡು ನಮ್ಮ ಮುರ್ಕುದುಪ್ಪ ಐಟೇ ಓ ಶಾಶ್ವತ ಸುಖ ಅಂದ್ ಗ್ರಹಿತುಪ್ಪ ಐಟ್ ಶಾಶ್ವತ ಸುಖ ಇಜ್ಜೆ ನಿಜವಾಯನ ಓಳು ಸುಖ ಉಂಡು ಅಂದ್ ಕೆಂಡ ಅಂತರಂಗದ ಸುಖ ಅಂದು ಒಂಜುಂಡು. ಐಕ್ ಆತ್ಮಚಿಂತನೆಯಿಂದ ನಮ್ಮ ಮಲ್ಪೆರೆ ಶುರು ಮಲ್ತಂದಾಂಡ ಆಧ್ಯಾತ್ಮದ ಪಾಠಾಪ ಅಲ್ಪ ನಂಗೆ ಒಂಜಾತ ಆತ್ಮಾನಂದನು ಪಡೆಯರಿಗೆ ನಂಗೆ ಸಾಧ್ಯತೆ ಉಂಡು ಅಂತ. ಇನಿ ಆನಂದ ಅಂದ್ಪಣ್ಣಾಗ ನಂಗೆ ಸದಾನಂದ ಗೌಡ್ರ ನೆನಪಾವುಡು ಮಾಜಿ ಮುಖ್ಯಮಂತ್ರಿಗಳು ಒಂದು ಎರಡಲ್ಲೊಂದು ಆನಂದ ಉಂಟು ಆರ್ನಲ್ಲ ನಮ್ಮ ಒಂತೆ ತೂಂಡುಂದಾಂಡ ಮುಳ್ಮತ ಆನಂದನೇ ತೋಜು ನಂಚೆಂಚಿಡು ಅಂದ ಆನಂದ ಬೊಕ್ಕ ಸಂತೋಷ ಅಂದು ರಡ್ಡು ಶಬ್ದಗಳುಲ್ಲ. ಆನಂದ ಬೇತೆ ಸಂತೋಷ ಬೇತೆ. ಸಂತೋಷ ಓಲಾಪುಂಡು ಕೇಂಡ ನಮ್ಮ ತೂಪ ನೋಡಿದ್ದೇನೆ ಕಾಣಲಿಲ್ಲ ಅಂದು ಪಣ್ಪ ಎಂಚಿನ ತುಯ್ಯ ತೋಜುಜಿ ಇಂದ್ರಿಯಗಳಿಗೆ ಸಮಾನವಾದ ನಮ್ಮತ್ತೂ ಒಂದಿಲ್ಲ ಅಂದ ಅವು ತೋಜಿಜಿ ಇಂದ ಆಡ ಕಾಣಲಿಲ್ಲ ಅಂದ್ಪಂಡ ಉಳೈಗಳ ತೋಜಿ ಒಳಗಣ್ಣಿಗೂ ಕಾಣಲಿಲ್ಲ ಅಂತ. ಗುರುವ ಪೂಜಿಸೇ ಬನ್ನಿರಣ್ಣ ತೆರೆದು ನೋಡುತ್ತಾ ಒಳಗಣ್ಣ ಅಂತ. ಆರು ಎಂಜಪ್ಪೇರು ದೇವೇರು ನಮ್ಮ ಮಾತು ಓಳುಳ್ಳೇರು ದೇವೇರಂದು ಐಟುಳ್ಳೇರು ದೇವರು ನೆಟ್ಟುಳ್ಳೇರು ನಮ್ಮ ತೂತ ನರಸಿಂಹ ಅವತಾರನಾಗ ದಾನತನ ಕಂಬದೊಳಗೆ ಬಿಂಬದೊಳಗಿಂದ ಬತ್ತದೇ ಇರತ್ತ ದೇವರು ಪುಡತ್ತು ಬತ್ತಿಜರ ಅಂಚನೆ ಹಾಲಲಿ ತುಪ್ಪವು ಮೇಳೈಸಿದ ಪರಿಲೀಲ ಮಾನುಷ ಜಗದ ಆಲಯದ ಒಳಗಿರೆ ದೇವರೆಂಜೊಪ್ಪೇರು ತುಲೆ ಪೇರಡು ಒಂಜಾತು ನೇಯಿತ್ತು ಲೆಕ್ಕ ಉಳ್ಳೇರಿಗೆ ತುಳಿಪಂದೆ ದಾಲಾಂಡ ಕೊಜಪು ಮಣ್ಪಂದೆ ತುಳಿಪಂದೆ ದಾಲಾಂಡ ಬುಳ್ನೇತಿಕೆರೆ ಸಾಧ್ಯತೆ ಉಂಡ ಖಂಡಿತ ಸಾಧ್ಯಜ್ಜಿ. ಹಣ್ಣಿನ ಸಿಹಿಯಂತೆ ಕಣ್ಣಿಗೆ ಕಾಣನು ಉನ್ನತ ನಿಧಿ ಚಿನ್ನ ಆತ್ರೇಯನ ಎಲ್ಲಿ ನಾವು ಹುಡುಕಾಡಲಿ ಆ ಭಗವಂತನ ಓಳ್ನಾಡಲು ನಂಗೆ ಈ ಪ್ರಕೃತಿ ದಿಂಜಿನಂಚಿನ ಪರಮಾತ್ಮನ ತೂಯರ ನಂಗೆ ಉಳೈದ ಕಣ್ಣು ಅರಳೊಡು ಅಂತ ಪಣ್ಪೇರೆ ಗೇನದ ಕಣ್ಣುದ ಅಂತೆ ಆಯನ ತೂಯರಿಗೆ ನಂಗೆ ಬರ್ಪುಜಿ ನೀ ಬಾರಿ ಮಲ್ಲ ಮಟ್ಟದೊಂದು ಮುಳು ಬೇಲೆ ಆಗ್ತಿಲ್ಲ ಯಾನು ಒಂಜಿ ಅಭಿನಂದನೆ ಪಣ್ಯರ ಇಚ್ಛೆ ಪಡೆಪೆ ಮುಲ್ಪ ಮಾತ ಜವ್ವನರೆ ಕೂಟ ನಂಗೆ ತುಯರಿಗೆ ಸಾಧ್ಯತೆ ಆತಂದು ಆ ಜವ್ವನರೆ ಕೂಟ ಒಂಜಿ ನಿಜವಾದ ಒಂಜಿ ತಾಟಿ ಪಾಡೋಡು ಜವ್ವನರಿ ಕೆಲಸ ಮಾಡ್ತಿದ್ದ ಅಂಡ ದೇಶ ಕಟ್ಟಿಯರೆ ಸಾಧ್ಯತೆ ಇಜ್ಜಿ ಈಶ ಪ್ರೇಮದ ಜೊತೆಗೆ ದೇಶ ಕಟ್ಟುವುದು ಅಂತ ಅವು ಕೆಲಸ ಆವಡು ಅವು ಮುಲ್ಪ ಆ ಒಂದು ಉಂಡು ತೋಜುದು ನೆನಂಜು ಬಾಗೋಡು ಅಪ್ಪೆನಕ್ಲು ಜಾಗೃತಿನ ಒಂಜಾತ್ ಕಾರ್ಯ ಮನ್ಪುಣಂಚಿನ ಅಪ್ಪೆಲ್ಲೇ ಕೂಟಗಳು ಒಂಜಿ ತಾಟಿ ಪಾಡೋಡು ಅಂಚಾಂದ ತವಳೆ ಮುಳೆ ಪೋಣಾಗ ಏನು ಉಂತದಿದ್ದಕ್ಕೇನು ನಮಗೇನು ಇಲ್ಲೋ ಅವರಿಗೆಲ್ಲ ಚಪ್ಪಾಳೆ ಆಯ್ತಲ್ಲೋ ನಮಗಿಲ್ಲವ ಅಂತ ಆ ಜೋಕ್ಲೆ ಇಲ್ಲ ದುಮ್ಮದ ಜನಾಂಗಗಳೊಂದು ಚಪ್ಪಾಳೆ ಬೋಡು ನಿಜವಾದ ಬೋಡು ಅಕ್ಕನ ದೇಶ ಕಟ್ಟ ಒಂಜಾತ್ ನಮಡ ಧರ್ಮ ಪ್ರಜ್ಞೆ ಉಂಡು ಒಂದಾಂಡ ಪುರ್ಲಕಂಠದ ಬದುಕು ಮನ್ಪೆರೆ ಸಾಧ್ಯತೆ ಹಾಕೊಂಡು ಪಂಡೊಂದು ಇನಿ ಸೇರ್ನಂಚಿನ ಮಾತರಿಗಿಲ್ಲ ನೆಟ್ಟಿ ಕಾಕಜಿ ಉಪ್ಪೋಡು ಬಹುಶಃ ಯಾನು ಕೋಡೆ ಉಪ್ಪಡಾಯನೆ ಇಂಕೊಂತೆ ಪಂಡದಿತ್ತೆ ಯಾನು ಒರ್ಮಗೊಂದು ಬರೀತೀರಿ ಇಂಕಿ ಕಾಕಜಿ ಮಣ್ಣಗೆ ಏನು ಮಾಡಿ ಉಂಡುಂಡು ಅಂಡಂತೆ ಕ್ಷೇತ್ರದ
ಜಾತ್ರೆದವಂತೆ ಒತ್ತಡ ನೀಡಿದಾದ ಇಂಚು ಬರ್ರೆಗೆ ಒತ್ತಡ ಆದಿತ್ತಂದು ಇನಿ ಎಂಕ್ಲ ಇನಿ ಬತ್ತಿರೆಂಟು ನೆನೊಂಜಿ ಲಾಭ ಅಲ್ಲ ಅಣ್ಣ ಎಂಕ್ಲು ಸ್ವಾಮಿಲ ಕೈತಲ್ಲ ಒಂಜಿ ಪಾತ್ರೆ ಇರಲ್ಲ ಅಣ್ಣ ಎಂಕ್ಲಿಗೆ 6 ಲಾಡಿ ಲೆಪ್ಪಿದ್ರೆ 6 ನಮ್ಮಡೆಲ್ಲ ಬೈದಿರು ಒಂಜಿ ರೀತಿ ಆತ್ಮೀಯತೆ ನಿಂಗ್ಲಿ ಪಟ್ಟೋಣಿ ಇರಲ್ಲ ಒಂಜಿ ಅವಕಾಶ ಮಂತ್ರ ನಿಕ್ಲಿಗೆ ಇಂಜಿ ಎಡ್ಡೆಪ್ಪುನಿ ಈ ಸಂದರ್ಭಣಿ ಅನ್ನು ಬೈಕೊಂದುಲ್ಲೆ ಈ ಪಾಂಡಲ್ಲ ನನ್ನ ಧರ್ಮ ಸಭೆ ಇಟ್ಟು ಓಲಾಂಡ ನೆಕ್ ಒಂಜಿ ವಿಷಯದಿಂದ ಉಡುಂದಾಂಡ ರೆಡಿ ಆತಾರೆ ಡಾಕ್ಟ್ರು ರೆಡಿ ಆಗ್ತಾರೆ ಐತ ಬಗ್ಗೆ ಇಟ್ಟು ಎಡ್ಡೆ ಪೊಳಬುಂಡಾರೆಡ ಬಾರಲ ಹಾಕಿದ ಚಿಂತನೆ ನಿಕ್ಲದ ಮುದಿಯರಿಗೆ ಸಾಧ್ಯತೆ ಉಂಟು. ಮೈ ಮನಸ್ಸು ನಿರ್ಮಲೋಡು ಭಾಮಿತೋನು ಬುಳೆ ಪಾದೆ ಮೈ ಮನಸ್ಸು ನಿರ್ಮಲೋಡು ಭಾಮಿತನು ಬುಳೆ ಪಾದೆ ಬುದ್ಧಿ ಸಿದ್ಧಿದ ಸಾದಿ ಸುತ್ತ ಮಲ್ತೋ ನೋಡು ನಮ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಪಾಪ ಪುಣ್ಯದ ಬಿತ್ತು ಕೊಡಿ ಪುತೂಲ ದಕ್ ನಂಚಿನ ಬಿತ್ತು ಕೆಯಿ ಕುರಲಿಡು ಅರ್ಲುಂಡು ಪಾಪದ ಕುಚಣನು ಜಾದು ದೀಲ ಬಹುಶಃ ಮುಲ್ಪ ನಿರ್ಮಲದ ಮನಸ್ಸು ದಕ್ಕನಂಗೆ ತೋಜೊಂದುಲ್ಲೇರಿ ಮಾತ ಪೊರ್ಲ ಆವಡುಂದಾಂಡ ಮಾತಿರ ಒಂಜಿ ಎಡ್ಡೆ ಸಂಘಟನೆ ಬೋಡು ಒಂಜಿ ಊರುಡು ಒಂಜಿ ಬ್ರಹ್ಮಕಲಶ ಆವಡು ಉಂದಾಂಡ ಐಕ್ ಪಂಪೆರು ತುಂಡಾಯನಂಚನ ಮನಸ್ಸು ಗೊಟ್ಟು ಮನ್ಪೆರೆ ಈ ಬ್ರಹ್ಮಕಲಶ ಅಂತ ಒಂಜಿ ಐಟು ಆ ಮೂಲಕ ಬದನ ಮಾತ ಸೇರೊಂದು ಒಂಜಿ ಆತು ಒಗ್ಗಟ್ಟಡು ಮುಲ್ಪ ಅಕ್ಲು ಮಕ್ಕಳು ಒಂದು ತಾಲ ತೋಜಿನಕ್ಕೆ ನಮ್ಮ ಮಕ್ಳು ಇಂಪಿನೊಂಜಿ ಭಾವನೆ ದಿಂಜ ಒಂದು ಈ ಕಾರ್ಯಡು ಮಾತ ಪಾಲ್ಪಡೆ ಒಂದುಲ್ಲೇರು ಮಾತ ಪೊರ್ಲ ಕಂಟು ನಡಪಡುವುದು ದೇವರೆಡ ಪ್ರಾರ್ಥನೆ ಮಲ್ತೊಂದು ಸೇರ್ನಂಚಿನ ಮಾತ್ರೆಗಳು ದಿಂಜಿನ ಸಭೆ ಏನ ಊರ್ದಾರ ಅಕ್ಕಿ ಉಳ್ಳೇರು ಬತ್ತ ಸೇರೊಂದೇ ರೀತೆ ಅಂಚ ಅದು ದಿಂಜ ಜನಗಳು ಏನು ಪನೋಡು ನಮ್ಮ ಎಂಕ್ ಪಂಡೊಂದು ಪಂಡ ಏನು ಸಮಯ ತಿನ್ನಡಾಪುಂಡು ಐಕೆ ಏನು ಮನಸ್ಸು ಮಲ್ಪುಜಿ ಒಂಜಿ ಪಾತೆರ ಪಂಡುದು ಎನ್ನ ಪಾತೆರ ಮಂತಾವಡಿಯಾನು ಒಂಜಿ ದೂರದ ಬಾಗೋಡು ಪೇಂಟದ ಉಳೈಡು ಒಂಜಿ ಬೇರದ ಅಂಗಡಿ ದಿದ್ದೀತೇರಿಗೆ ಬೇರದ ಅಂಗಡಿಯ ಅಂಚಿನಿಂಚಿನ ಸಾಮಾನತ್ತು ಬುದ್ಧಿಯು ಮಾರಾಟಕ್ಕಿದೆ ಬುದ್ಧಿ ಮಾರ್ಯಾರುಂಡು ಏರೆಂಡ ಬೋಡಂಡದೇ ತೊಗೊಳ್ಳಿ ಬಲೆ ಒರಿ ದಾನೆಮಂತೆ ಸಿರಿವಂತೆ ಒರಿ ಬತ್ತೆ ಒಂಜಿ ಈತ್ ಮಲ 4 ಪಣವನ್ನು ಕಟ್ಟದು ಬೇಲೆದಾನೆಗೆ ಇಟ್ಟು ಕೊರಿಯೆ ಓ ಅಲ್ಪ ಒಂಜಿ ಅಂಗಡಿ ಉಂಡು ಐಟು ಈ ಪಣವು ಏತು ತಿಕ್ಕೊಂಡ ಆ ಬುದ್ಧಿನೂ ಪತ್ತೊಂದು ಬಲ ಇಂಬೆ ಪಂಡಿಲೆಕ್ಕನೆ ಕೇಂಡೆ ಆ 4 ಪಣವನ್ನು ಪತ್ತೊಂದು ಪೋದು ಆರ್ನ ಕೈಟ್ಟು ಕೊರಿಯೆ ಅಂದೆ ಎಂಕೊಂಜಿ ಅಗತ್ಯ ಉಂಡು ಎನ್ನ ದನಿಕುಲು ಗಡಪುಡ್ದನೆ ನೆಕ್ಕದಾಲ ಏತು ಬುದ್ಧಿ ತಿಕ್ಕೊಂಡು ఆయన ಕೊರ್ಲೆ ಬುದ್ಧಿನಿ ಕೊರ್ಲೆ ಅಂಚ ಪೋದು ಆರದಾನೆ ಅಂತಾರೋ ಅಂತ ಆಲೋಚನೆ ಬೈದಿ ಅಂತ ಪಂಡು ಒಂದು ಈತು ಮಲ್ಲ ಗಂಟು ಕಟ್ಟದ ಅಡ ಕುರಿಯರು ನೆಟ್ಟು ಉಂಡು ಕಟ್ಟು ಮಲ್ತು ದೀತಾನೆ ಈ ಕಟ್ಟನ್ನು ಕೊಂಡದು ಆಯ್ಕೊಡಿ ಈ ಸಾದರಿಗೆ ಇಚ್ಚದ ಮಾತ್ರ ತುಯರಿಗೆ ಬಲ್ಲೆ ಅವ ಜಾಗ್ರತೆ ಅಂದ್ಕೊಂಡೆ ಈ ಗಂಟನ್ನು ಪತ್ತೊಂದು ಆಯ್ ಸೀದಾ ಪೋಯ್ ದನಿಕುಲೆ ಕೊರ್ತೇರಿ ಎಂಚಿನುಂಡೆ ಈರೇ ತೂಡು ದೇ ತೊಲ್ನೆ ಐನು ಪತ್ತೊಂದು ಪೋದು ಆಯ್ ಗಿಚ್ಚದು ತೂನಗ ಕಜವದ ಗಂಟವು ದಾಲಜಿ ಕಜ ಉಂಡಾಯ್ತೊಲೆ ಮಾತ ಕಜವನು ಒಂಜೊಂಜೊಂಜೊಂಜು ದಕ್ಕೆ ಕಡೇಕ್ ತೂನಗ ಎಲ್ಲ ಚೀಟು ಬರೆದಿತ್ತು ಲೈಟ್ ಮಡಿತದ ಒಂದು ಚೀಟಿತ್ತು ಆ ಚೀಟು ದಾನೆ ಮನ್ಪುಣೊಂದು ಕೆಂಡ ಈ ನೀನು ಏನನ್ನಾದರೂ ಗಳಿಸು ಅಣ್ಣ ಒಯ್ಲು ಮಂಡಲ ಗಳಿಕೆ ಮನ್ಪಲ ಅಣ್ಣ ನೆನಪು ಪಡು ನಿನಡ ಈ ಒಲ್ತು ಬತ್ತದ ಓಡಿಗೆ ಪೋಪ ಎನಿಪಿನೊಂದು ನೆನಪು ಪಡು ನಿನಡ ಅಂತ ಪಂಡೇರಿಗೆ ಆಯ್ದಾನೆ ಮಲ್ತೆ ಒಂದು ಸತ್ಯವಾದ ವಿಚಾರ ಅಂತಂದು ನಾನು ಇಲ್ಲದ ಗೋಡಿಡೆ ಬರಿದು ಬಾಡಿಯಾಗ ಇಲ್ಲಿ ಮೂಳದಾಲ ಶಾಶ್ವತ ತೆಂಕ್ಲು ಕೋಣಗದಾಲ ಕೊಂಡೇರಿಗೆ ಲಾಪುಜಿ ಐಕೆ ಸುಲಭದೊಂಜಿ ಸಾದಿ ಉಂಡು ಕೊಂಡೋಡುಂದ ಅಂಡ ಒಂಜಿ ಎಡ್ಡೆ ಸಾದಿ ಉಂಡು ಎಡ್ಡೆ ಒಂಜಿ ಸಾದಿ ಉಂಡು ಎಂಚಿನ ಸಾದಿಯಿಂದ ಕೆಂಡ ಮುಲ್ಪೈ ಬರ್ಪುನಂಚಿನ ಸಂಪತ್ತು ನಮ್ಮ ಅಮೇರಿಕೋಡು ಪೋಡುದಂಡ ಡಾಲರ್ ಮಲ್ತು ನಮ್ಮ ಕನ್ವರ್ಟ್ ಮನ್ಪಡಾಪು ದುಡ್ಡುಲಿನ ಮಾತ ಅಂಚನೆ ಮುಲ್ಪೈತಿನ ಸಂಪತ್ತನ್ನು ಸೀದಾ ಪತ್ತೊಂದು ಪೋರೆಗೆ ಆಪುಜಿ ಕನ್ವರ್ಟ್ ಮನ್ಪುಂಜಿ ಕೆಲಸ ಆವಡು ಪರಿವರ್ತನೆ ಮಲ್ತನ ಮಾತ್ರ ನಂಗೆ ಪೋಣಗ ಪತ್ತೊಂದು ಪೋರೆಗೆ ಆಪುಂಡು ಅವು ಪುಣ್ಯ ಸಂಚಯನ ಮನ್ಪೆರೆಗೂ ಸಾದಿ ಮಂತ್ರ ಕೊರ್ಪುಣ ಒಂದು ಪಂಡೊಂದು ಸೇನಂಚಿನ ಮಾತ್ರೆಗಳ ದೇವರೆಡ್ಡೆ ಪುದೀಪಾವಡು ಸ್ವಾಮಿಲಿ ಕುಡೋರ ಇಂಕ್ಲ ಆತ್ಮೀಯತೆಯನ್ನು ಪಟ್ಟೊಂದು ನಾನು ಸ್ವಲ್ಪ ತುಳುವಲ್ಲಿ ಮಾತಾಡಿದ್ದೇನೆ ಅವರಿಗೆ ಅರ್ಥ ಪುಣದ್ ಪಂಡಿರಿ ಯಾನ್ ಪಂಡೆಗೆ ಮಾತ್ರ ತರೆ ಆಡ ಒಂದಿತ್ತೀರ
ಅರ್ಥ ಪಡೋದು ಗೊತ್ತಾಗ್ತದೆ ಅರ್ಥ ಇರಾಗ ಅಂಡಾತೆ ಅಂಡ ಭಗವಂತಡ ಪಾತ್ರ ಈ ಭಾಷೆ ಮಾತ ನಂಗೆ ಯಾರು ಜಿ ಐಕ್ ಉಡಲ್ದ ಭಾಷೆ ಬೋಡು ಐಕ್ ಆಧ್ಯಾತ್ಮ ಭಾಷೆ ನೆನಜಿಪುದರುಂಡು ಎಂಗ್ಲು ಉಳ್ಳಾಡಿ ಪಾತ್ರ ಎಂಗ್ಲ ಅವಕಾಶ ಆತಂಡು ನಿಜವಾದ ಸೇರ್ನ ಮಾತ್ರ ದೇವರೇ ಡೆಪ್ಪುದಿ ಪಾವಡೊಂದು ಕೂಡೋರ ಪ್ರಾರ್ಥನೆ ಮತ್ತೊಂದು ಲೋಕೊಡು ಶಾಂತಿ ನೆಮ್ಮದಿ ನೆಲೆ ಆವಡುಂದನ್ನ ಧರ್ಮದ ಮಾರ್ಗೋಡು ನಮ್ಮ ನಡಪೋಡು ಒಂದು ಪಂಡು ನೆನ ಪಾತ್ರ ಅಂತಾವೆ ಅವಧೂತ್ ಚಿಂತನ್ ಗುರುದೇವದ ಧರ್ಮದ ಮಾರ್ಗೋಡು ನಡಪರ ಮಾರ್ಗದರ್ಶನ ಕೊರನಂಚಿತನ ಪರಮ ಪೂಜ್ಯ ಸ್ವಾಮಿಳಿಯಜಿಗೆ ಶಿರ ಸಾಷ್ಟಾಂಗ ಪ್ರಣಾಮದ ಒಟ್ಟುಗೂ ಧನ್ಯವಾದವನ್ನು ಸಮರ್ಪಣೆ ಮಾಡ್ತದ್ದು. ವೇದಿಕೆಗೆ ಇತ್ತೆ ಬತ್ತನಂಚಿತನ ನಮ್ಮ ಬಿನ್ನೇರು ಶ್ರೀ ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ಉಳ್ಳಾಲ ನೆತ ಪ್ರಧಾನ ಸಂಚಾಲಕರು ಇನ್ನಿನಂಕ ಧಾರ್ಮಿಕ ಉಪನ್ಯಾಸ ಮಂಟಪರ ಇತ್ತನಂಚಿತನ ಉತ್ತಮ ವಾಗ್ಮಿ ಗೌರವಾನ್ವಿತ ಅರುಣ್ ಉಳ್ಳಾಲ ಮೇರೆಗೆ ಪ್ರೀತಿಪೂರ್ವಕ ಸ್ವಾಗತ ಕೋರೋಣದು ಕುಮಾರನ್ ಪಾಂಡಿಬೆಟ್ಟು ಆರ ವೇದಿಕೆಗೆ ಬತ್ತದು ಆರೆಗೆ ಶಾಲೆಯನ್ನು ಪೊದೆತ್ತದು ನಮ್ಮ ಸ್ಮರಣಿಕೆಯನ್ನು ಕೊರೆದು ಗೌರವಪೂರ್ವಕ ಸ್ವಾಗತವನ್ನು ಕೋರೋಡು ಒಂದು ಪಂಡದು ವಿನಂತಿ ಮಾಡ್ಕೊಂಡ ಇನ್ನಿತ್ತ ಪ್ರಧಾನ ಧಾರ್ಮಿಕ ಉಪನ್ಯಾಸಕರು ಗೌರವಾನ್ವಿತ ಅರುಣ್ ಉಳ್ಳಾಲ್ ಮೇರೆಗೆ ಅಂಚನೆ ಕರ್ನಾಟಕ ಘನ ಸರ್ಕಾರದ ಧಾರ್ಮಿಕ ಪರಿಷತ್ತದ ಸದಸ್ಯೆ ನಮ್ಮ ಊರ್ದ ಅಕ್ಕೆ ಗೌರವಾನ್ವಿತ ಶ್ರೀಮತಿ ಮಲ್ಲಿಕಾ ಪಕ್ಕಳ ಮೆರ್ಲಾ ಇತ್ತೆ ತಾನೆ ಬತ್ತೇರು ಆರೆಗೆ ಶ್ರೀಮತಿ ಹೇಮಲತಾ ತಿರ್ಲೆ ಮೇರು ಶಾಲು ಪುದೆತ್ತದು ಗೌರವದ ಸ್ಮರಣಿಕೆಯನ್ನು ಕೊರೆದು ಈ ವೇದಿಕೆಗೆ ಆರೇನು ಎದುರುಕೊಂಡೋಡು ಪಂಡದು ವಿನಂತಿ ಮಾಡ್ಕೊಂಡಲ್ವೇ ಗೌರವಾನ್ವಿತ ಶ್ರೀಮತಿ ಮಲ್ಲಿಕಾ ಪಕ್ಕಳ ಮೇರೆಗ್ಲ ಪ್ರೀತಿಪೂರ್ವಕ ಸುಸ್ವಾಗತ. ನಣೂರಿ ಬಿನ್ನೆ ದಂತ ವೈದ್ಯರು ಉಜಿರದ ನಮ್ಮ ಕಕ್ಕೆಪದವದ ಕಣ್ಮಣಿ ಎನ್ನ ಸ್ನೇಹಿತರು ಗೌರವಾನ್ವಿತ ಡಾಕ್ಟರ್ ರಾಜಾರಾಮ್ ಕೆಬಿ ಇನ್ನಿತ ವೇದಿಕೆ ಉಳ್ಳೇರು ಆರೆಗ್ಲ ಪ್ರೀತಿಪೂರ್ವಕ ಸ್ವಾಗತ ಕೋರೋಂಡದು ಶ್ರೀಯುತ ಸಂದೀಪ್ ಎಣ್ಮೆ ಮೇರೆ ವೇದಿಕೆ ಬತ್ತದು ಆರೆಗೆ ಶಾಲು ಪದೆತ್ತದು ಗೌರವದ ಸ್ಮರಣಿಕೆ ಕೊಡದು ಗೌರವಿಸೋಡು ಈ ವೇದಿಕೆಗೆ ಆರೇನು ಬರಮಾನ ಮಾಡ್ಕೊಡೋದು ಪಂಡದು ವಿನಂತಿ ಮಾಡ್ಕೊಂಡುಳ್ಳೆ ಬಂದುಳೆ. ಬಹುಶಃ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂದು ಪಂಡೇರು ಸ್ವಾಮಿ ಪಂಡೇರು ಆಧ್ಯಾತ್ಮಿಕ ಚಿಂತನೆ ಇಡೀ ವಿಶ್ವಡೇ ಉಂಡು ಎಂದು ಪಂಡೇರು ನಮ್ಮ ಪೂರ ಪಂಪ ಬ್ರಿಟಿಷರು ವ್ಯಾಪಾರಗೂ ಶ್ರೇಷ್ಠ, ಅಮೇರಿಕಾದಕ್ಲ ಚೀನಾದಕ್ಲ ಕ್ರೀಡೆಗೆ ಶ್ರೇಷ್ಠ ಅಂಚನೆ ಮಹಾ ಯುದ್ಧಡು ಸರ್ವನಾಶ ಆಯ್ನಂಚಿತನ ಜಪಾನ್ ಕೌಶಲ್ಯಕ್ಕೆ ಶ್ರೇಷ್ಠ ಅಂಚಂಡ ನಮ್ಮ ಪೂರ ಅರ್ಥ ಮಾಡ್ತಾ ನೋಡು ಬಂದುಳೆ. ಪರಮ ಪೂಜ್ಯ ಪುತ್ತಿಗೆದ ಸ್ವಾಮಿಗಳು ವಿದೇಶಕ್ಕೂ ಹೋದು ಚರ್ಚ್ಲೇನು ಖರೀದಿ ಮಾಡ್ತದು 13 ದಿಕ್ಕಡು ಶ್ರೀಕೃಷ್ಣನ ಮಂದಿರನು ಕಟ್ಟಿಯರು ಒಂದು ಎಂಚ ಸಾಧ್ಯ ಅಂದ ಪಂಡ ನಮ್ಮ ಇನಿತ್ತ ಸ್ವಾಮಿಗಳು ಆದಿಚುಂಚನ ಗಿರಿತ ಶಾಖಾಮಠ ಮಂಗಳೂರು ನೆತ್ತ ಸ್ವಾಮೀಜಿಲಾಯ್ನ ಡಾಕ್ಟರ್ ಧರ್ಮಪಾಲ ನೇಮಿಜಿ ಸ್ವಾಮೀಜಿಗಳು ಶಿಕ್ಷಣದ ರೂಪದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕವಾಗಿ ಅನೇಕ ವಿದ್ಯಾರ್ಥಿಗಳನ್ನು ಧರ್ಮಕ್ಷೇತ್ರಕ್ಕೆ ಪ್ರೋತ್ಸಾಹಿಸಿದರು. ಅಂತಹ ವಿದ್ಯಾರ್ಥಿಗಳೇ ಇವತ್ತು ಭಾರತದಾದ್ಯಂತ ನಮ್ಮ ಧರ್ಮದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಅವರ ಜೀವನವನ್ನು ಉದ್ದೀಪನಗೊಳಿಸುವುದರ ಮೂಲಕ ಸನಾತನ ಸಂಸ್ಕೃತಿ ಏನುಂಟು ಅದನ್ನು ಪ್ರಚಾರಪಡಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಶಿಕ್ಷಣವೇ ಪ್ರಧಾನ. ಆ ಶಿಕ್ಷಣದ ಮೂಲಕ ಯಾರೆಲ್ಲ ತನ್ನ ಅಭ್ಯುದಯವನ್ನು ಮಾಡಿಕೊಂಡಿದ್ದಾನೋ ಅವನೇ ಅವನ ಸಂಪಾದನೆಯ ಸ್ವಲ್ಪ ಭಾಗವನ್ನು ಸಮಾಜಕ್ಕೆ ಕೊಡ್ತಾ ಇರೋದು. ಅಂತಹ ಧರ್ಮ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಧರ್ಮ ಶಿಕ್ಷಣದ ಮೂಲ ಉದ್ದೇಶವನ್ನು ತಿಳಿಪಡಿಸುವುದರ ಮೂಲಕ ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಹೇಗೆ ನಡೆದುಕೊಳ್ಬೇಕು ಅಂತೇಳಿ ಮಾರ್ಗದರ್ಶನವನ್ನು ಮಾಡಬೇಕು ಅಂತೇಳಿ ಅವರ ಪಾದಗಳಿಗೆ ವಂದಿಸಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. जय श्री गुरुदेव. चंडिकां श्वेतवर्णां तां शिवरूपां च सिंहगां दंष्ट्रा च वर्तुलार्त्यक्षां डमरुशूलधारिणी खड्गं बिभ्रांतींश्च दक्षां
ಅನ್ನಪಾತ್ರ ಭಯಾನ್ವಿತ ಸರ್ವಶಕ್ತಿಕರೀ ದೇವಿ ಚಿಂತಯೇತ್ ಮೋಕ್ಷದಾಯಿನಿ ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾ ಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಾನ್ನಿಧ್ಯ ಕ್ಷೇತ್ರದ ದೇವರಾಗಿರ್ತಕ್ಕಂಥ ಮಹಾವಿಷ್ಣುವನ್ನು ಹೃದಯಾಂತರಾಳದಲ್ಲಿ ಸ್ಮರಿಸಿಕೊಂಡು ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭೆಯಲ್ಲಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಮಹಾಸ್ವಾಮೀಜಿಯವರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ, ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿನ ಇದು. ಅನೇಕ ಬಾರಿ ಇದೇ ರಸ್ತೆಯಲ್ಲಿ ತಿರುಗಾಡ್ತಾ ಇರ್ತೇವೆ. ಆ ತಿರ್ಲೆ ಮಹಾವಿಷ್ಣು ದೇವಸ್ಥಾನ ಎಲ್ಲಿದೆ ಅಂಥೇಳಿ ಗೊತ್ತಾಗಿರಲಿಲ್ಲ. ಆದರೆ ಇವತ್ತು ಆ ಗೋಳಿ ತೊಟ್ಟಿಯಿಂದಲೇ ಗೊತ್ತಾಗುತ್ತೆ ಮಾರ್ಗಸೂಚಿ ಎಲ್ಲೆಲ್ಲಿದೆ ಅಂತ. ಅಂದರೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಒಂದು ದೇವಲೋಕದ ನಗರಿಯೇ ಇಲ್ಲಿ ಸೃಷ್ಟಿಯಾಗಿದೆ ಅಂತೇಳಿ ಗೊತ್ತಾಗುತ್ತೆ. ಒಂದು ರೀತಿಯಲ್ಲಿ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ನಂಬಿಕೆ ಮತ್ತು ವಿಶ್ವಾಸ ಮತ್ತು ನನ್ನದು ನಮ್ಮದು ದೇವಸ್ಥಾನ ಅಂತಕ್ಕಂಥ ಭಾವನೆಗಳನ್ನು ಇಟ್ಟುಕೊಂಡು ಭಾಳ ಸುಂದರವಾಗಿರ್ತಕ್ಕಂತಹ ಒಂದು ಶ್ರಮದಾನದ ಮುಖಾಂತರ ನಿಮ್ಮ ಭಕ್ತಿಯ ಸಮರ್ಪಣೆಯನ್ನು ನೋಡಿ ನನಗೆ ಬಹಳ ಖುಷಿಯಾಗಿದೆ. ಇದು ಬಹಳ ಬೇಕು. ನಮ್ಮ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಧರ್ಮದ ಪುನರುತ್ಥಾನ ಅಂತ ನಾವು ಕೇಳಿದ್ದೇವೆ. ಧರ್ಮದ ಪುನರುತ್ಥಾನ ಅಂತೇಳಿ ನಶಿಸಿ ಹೋಗಿರ್ತಕ್ಕಂತಹ ಅನೇಕ ದೇವಸ್ಥಾನಗಳನ್ನು, ಮಠಮಂದಿರಗಳನ್ನು ಪುನಶ್ಚೇತನಗೊಳಿಸಿ ನಾವೀನ್ಯ ಪ್ರಜ್ಞೆಯನ್ನು ಮೂಡಿಸುವ ಮುಖಾಂತರ ಜನರಲ್ಲಿ ಧರ್ಮಪ್ರಭೆಯ ಹೊನಲನ್ನು ಹರಿಸುವ ಮುಖಾಂತರ ಧರ್ಮ ಜಾಗೃತಿಯ ಸಂಕೇತಗಳೇ ದೇವಸ್ಥಾನಗಳು ಅಂತ. ಈ ದೇವಸ್ಥಾನಗಳಿಂದ ಏನಾಗತ್ತೆ ಅಂತ ಹೇಳಿದ್ರೆ ಈ ದೇಹ ಶುದ್ಧಿ ಆಗತ್ತೆ ಅಂತ. ಈ ದೇಹ ಶುದ್ಧಿ ಆಗತ್ತೆ, ಅಂತರಂಗ ಶುದ್ಧಿ ಆಗತ್ತೆ. ಅಂತರಂಗ ಶುದ್ಧಿಯಿಂದ ಒಂದು ನವಚೈತನ್ಯವನ್ನು ಪಡ್ಕೊಳ್ತಾ ಇರತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಸಾಗುತ್ತೆ. ಬಹುಶಃ ಮಾನವೀಯ ಮೌಲ್ಯಗಳನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಧರ್ಮ ಮಾಪಕವಾಗಿರ್ತಕ್ಕಂತಹ ಈ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಧರ್ಮ ಸಾಧನೆಗಾಗಿ ಬಂದಿರುವಂಥದ್ದು ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಯಾವುದಪ್ಪ ಅಂದರೆ ಮನುಷ್ಯನ ಶರೀರ. ಯಾಕೆ ಅಂತೇಳಿದ್ರೆ ಅವನಿಗೆ ಚಿಂತನೆ ಮಾಡುವಂಥ ಶಕ್ತಿ ಇದೆ, ಯೋಚಿಸುವಂಥ ಶಕ್ತಿ ಇದೆ, ಮಾತನಾಡಬಲ್ಲ, ಕೇಳಬಲ್ಲ, ನಗಿಸಬಲ್ಲ, ಆನಂದಿಸಬಲ್ಲ. ಈ ಎಲ್ಲ ತತ್ವಗಳ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದಾದ್ರೂ ಒಬ್ಬ ಜೀವಿ ಇದ್ದಾನೆಂದರೆ ಅವನು ಮನುಷ್ಯ. ಅದಕ್ಕೆ ಮತ್ವ ಕರೋತಿತಿ ಮಾನವ ಅಂತ ಕರೀತಾರೆ. ಆ ಮನುಷ್ಯ ಏನೇ ಮಾಡಿದರೂ ತಿಳಿದು ಮಾಡ್ತಾನೆ, ಅರಿತು ಮಾಡ್ತಾನೆ ಅಂದರೆ. ಆದರೆ ಅರಿಯುವ ಪ್ರಜ್ಞೆಯ ಅನ್ವೇಷಕನಾದಾಗ ಮಾತ್ರ ಸಾಧ್ಯವಾಗುತ್ತೇವೆ, ಇಲ್ಲ ಆಗೋದಿಲ್ಲ. ಮನುಷ್ಯನ ಬದುಕೇ ಒಂದು ಅನ್ವೇಷಣೆ. ಪ್ರತಿದಿನ ಪ್ರತಿ ಕ್ಷಣ ಹುಡುಕುವಂತಹದ್ದು, ಕೆದಕುವಂತಹದ್ದು. ಅಲ್ಲಿ ಏನಿದೆ, ಇಲ್ಲಿ ಏನಿದೆ, ಬದುಕೇನಿದೆ, ಏನಿದೆ ಎಲ್ಲ ತನ್ನ ಬದುಕಿನ ಅನ್ವೇಷಣೆಗಳನ್ನು ಮಾಡ್ತಾ 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 ಕಡೆಗೆ ಸ್ವಯಂ ವಿಷ್ಣುವೇ ತಾನಾಗುವಂಥದ್ದೇನಿದೆಯಲ್ಲ ಅದೇ ನಿಜವಾದ ಜೀವನದ ಉದ್ದೇಶ ಮತ್ತು ಗುರಿ ಆಗಿರ್ತಕ್ಕಂಥದ್ದು.
ಹಾಗಾಗಿ ಅದನ್ನೆಲ್ಲ ಕಂಡುಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಬಹು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ದೇವಾಲಯಗಳು ಬೇಕು. ಈ ದೇವಾಲಯಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಮನಸ್ಸಿಗೆ ಆನಂದ, ನೆಮ್ಮದಿ ಸಿಗುತ್ತೆ ಅಂತ. ದೊಡ್ಡ ಆನೆ ಸಿಗುತ್ತೆ ಅಂತ. ಏನು ಸಿಗುತ್ತೆ? ಆನೆ ಸಿಗುತ್ತೆ ಅಂತ ಕೇಳಿದರೆ ಆನೆ ಸಿಗಬೇಕು ಎಲ್ರಿಗೂ. ಏನು ಬೇಕು? ದೇವ್ರ ಹತ್ರ ಬಂದುಕೊಂಡು ಇಷ್ಟುದ್ದ ಚೀಟಿ ಹಿಡ್ಕೊಂಡು ಬರ್ತಾರೆ. ಎಲ್ಲ ದೇವ್ರ ಹತ್ರ ಬಂದು ನನಗೆ, ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಉದ್ಧಾರ ಮಾಡು ಅಂತೇಳಿ ದೇವ್ರ ಹತ್ರ ಸ್ಲಿಪ್ ಹಿಡ್ಕೊಂಡು ಬರೋದು. ಆದರೆ ದೇವ್ರ ಹತ್ರ ಬರೋದು ಯಾಕೆಂದರೆ ಮನಸ್ಸಿಗೆ ಶಾಂತಿ ಕೊಡು, ನೆಮ್ಮದಿ ಕೊಡು, ಆನೆ ಕೊಡು ಅಂತ ಸ್ವಾಮೀಜಿಯವರು ಹೇಳಿದರು. ಸದಾನಂದ ಗೌಡರನ್ನು ಹೇಳಿದರು ಆನೆ ಅಂತ. ಅಂದರೆ ಆನಂದ, ನೇ ಅಂದರೆ ನೆಮ್ಮದಿ. ಆನಂದ ನೆಮ್ಮದಿಯನ್ನು ಹುಡಿಕೊಂಡು ನೀವೆಲ್ಲ ತಿರ್ಲೆಗೆ ಬಂದಿದ್ದೀರ ವಿನಃ ಇಲ್ಲ ಅಂದರೆ ಎಲ್ಲ ಟಿ ವಿ ಒಳಗಡೆ ಕೂತ್ಕೊಂಡು ನೋಡ್ತಾ ಇದ್ದೀರಿ ಎಲ್ಲರೂ ಕೂತ್ಕೊಂಡು. ಮನಸ್ಸನ್ನು ಘಾಷಿಗೊಳಿಸ್ತಾ ಇರ್ತಕ್ಕಂಥ, ಮನಸ್ಸನ್ನು ವಿಚಲಿತಗೊಳಿಸ್ತಕ್ಕಂಥ, ಭಾವನೆಗಳನ್ನು ಕಲುಷಿತ ಮಾಡುವಂಥ ಈ ಸಮಾಜದಲ್ಲಿ ಅನೇಕ ವಸ್ತುಗಳಿದ್ದಾರೆ, ಅನೇಕ ಜನರಿದ್ದಾರೆ, ಅನೇಕ ಪ್ರದೇಶಗಳಿದ್ದಾವೆ, ಅನೇಕ ತಾಣಗಳಿದ್ದಾವೆ. ಆದರೆ ಇದೇ ಮನಸ್ಸನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ಸುಖವನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ಏನಾದರೂ ಇದೆ ಅಂತ ಹೇಳಿದ್ರೆ ಅದು ದೇವಾಲಯಗಳು ಮಾತ್ರ ವಿನಃ ಮತ್ತೆಲ್ಲಿಂದಲೂ ಅದು ಸಾಧ್ಯವಿಲ್ಲ. ಅಂತಹ ಶಾಂತಿ ನೆಮ್ಮದಿಯ ತಾಣವಾಗಿರ್ತಕ್ಕಂತಹ ಇದೊಂದು ದೇವಾಲಯ. ಇಲ್ಲಿ ನಾವು ನಮ್ಮತನವನ್ನು ಹುಡಿಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಸಾಗಬೇಕಾಗಿರ್ತಕ್ಕಂಥದ್ದು, ಧಾರ್ಮಿಕ ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥದ್ದು, ಅನೇಕ ರೀತಿಯ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥದ್ದು, ತನ್ನ ಮೂಲಕ ತನ್ನ ಬದುಕನ್ನು ತಾನು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಏನಾದರೂ ಸಾಗಿದ್ದೇ ಆದರೆ ನಮ್ಮ ಬದುಕು ಸುಂದರ ಸ್ವಚ್ಛಂದವಾಗ್ತಕ್ಕಂಥದ್ದು. ಮನುಷ್ಯ ಬದುಕಿರಬೇಕಾದ್ರೆ ತನ್ನ ಬದುಕಿನ ಯಥಾರ್ಥ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಮನುಷ್ಯ ತಾನ ಬದುಕಿನ ಯಥಾರ್ಥ ಜ್ಞಾನವನ್ನು ಎಲ್ಲಿಯವರೆಗೆ ಅರ್ಥ ಮಾಡಿಕೊಳ್ಳೋದಿಲ್ಲವೋ ಮನುಷ್ಯ ಬದುಕಿನ ಯಥಾರ್ಥ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಬೇಕಂತೆ. ಮನುಷ್ಯನ ಬದುಕಿನ ಯಥಾರ್ಥ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅವನ ಬದುಕು ಶೂನ್ಯವಾಗುತ್ತಂತೆ. ನಾವು ಅರ್ಥ ಮಾಡಿಕೊಳ್ಳುವ ರೀತಿ ಪರಿಮಿತಿಗಳೇ ಬೇರೆ ಇರ್ತೈತೆ. ಆದರೆ ನಿಜವಾದ ಬದುಕಿನ ನಿಜವಾದ ಜ್ಞಾನವನ್ನು, ನಿಜವಾದ ಚೈತನ್ಯವನ್ನು, ಅರಿವಿನ ಸ್ವರೂಪವನ್ನು ನಾವು ಕಂಡುಕೊಳ್ಬೇಕಾಗ್ತೈತೆ. ಅದಕ್ಕೋಸ್ಕರ ಇಂತಹ ಬ್ರಹ್ಮಕಲಶಗಳೆಲ್ಲ ಆಗಬೇಕಾಗಿರ್ತಕ್ಕಂಥದ್ದು. ನಿಜವಾದ ಬ್ರಹ್ಮಕಲಶ ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಆ ವಿಷ್ಣುವಿನಲ್ಲಿ ಆಗಬೇಕಾಗುತ್ತೆ. ಬಹುಮುಖ್ಯವಾಗಿ ವಿಷ್ಣುವಿನ ತತ್ವಗಳನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಅನೇಕ ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ, ಅನೇಕ ಪುರಾಣಗಳಲ್ಲಿ ವಿಷ್ಣು ತತ್ವಗಳನ್ನು, ವಿಷ್ಣು ಸಂದೇಶಗಳನ್ನು ನಾವು ಕೇಳಿದ್ದೇವೆ. ಅದು ವಿಷ್ಣು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಏಕಂ ಸದ್ಯುಪ್ರ ಬಹುಧಾ ವದಂತಿ ಅಂತ ಹೇಳ್ತಾರೆ. ಒಂದೇ ಶಕ್ತಿಯನ್ನು ಅನೇಕ ರೀತಿಯಲ್ಲಿ ಉಪಾಸನೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ನಡೀತವೆ. ಹಾಗಾಗಿ ಎಲ್ಲ ಕಡೆ ಇರುವಂಥ ಭಗವಂತ ಎಲ್ಲರೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಈಶಾನ ಸರ್ವಭೂತಾನಾಂ ಅಂತ ಹೇಳ್ತಾರೆ. ಎಲ್ಲ ಭೂತಗಳಲ್ಲೂ ಸಹ ಇರ್ತಕ್ಕಂಥವನು. ಒಬ್ಬ ವಚನಕಾರ ಭಾಳ ಚೆನ್ನಾಗಿ ಹೇಳ್ತಾನೆ, ಸರ್ವಜ್ಞ. ಕಲ್ಲೊಳಗೆ ಮಣ್ಣೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ ಇರುವಾತ ನಿನ್ನೊಳಗೆ ಹನೆ ಸರ್ವಜ್ಞ ಅಂತ ಹೇಳ್ತಾನೆ. ಕಲ್ಲಲ್ಲಿದ್ದಾನೆ ಅಂತ ಹೇಳ್ತೇವೆ, ಮಣ್ಣಲ್ಲಿದ್ದಾನೆ ಅಂತ ಹೇಳ್ತೇವೆ, ಬಣ್ಣಿಸಿ ಬರೆದ ಚಿತ್ರದ ಪಟದೊಳಗೆ ಇರ್ತಕ್ಕಂಥ ಆ ಭಗವಂತ ನಿನ್ನೊಳಗೆ ಹನೆ ಸರ್ವಜ್ಞ ಅಂತ ಹೇಳಿ ನಮ್ಮಲ್ಲೂ ಆ ಭಗವಂತನಿದ್ದಾನೆ. ಅವನನ್ನು ನೋಡಬೇಕಾದ್ರೆ ನಮ್ಮ ಹರಿಷಡ್ ವರ್ಗಗಳನ್ನು, ಕಾಮ ಕ್ರೋಧಾದಿಗಳನ್ನು, ಇವುಗಳನ್ನೆಲ್ಲ ದಮನ ಮಾಡಿಕೊಂಡು ಅಲ್ಲಿ ನೋಡಿದಾಗ ಮಾತ್ರ ಅವನ
ಅರಿವಿನ ಸ್ವರೂಪ ನಮಗೆ ಗೊತ್ತಾಗುತ್ತೆ ಅಂತೇಳಿ ಹೇಳ್ಕೊಂಡು ಇಂತಹ ಬ್ರಹ್ಮ ಕಳಶಗಳನ್ನೆಲ್ಲ ಮಾಡಿದ್ದೀರಿ. ನಿಮ್ಮ ಅರಿವಿನ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಇದು ನಾಂದಿ ಆಗುತ್ತೆ ಅಂತ ಹೇಳಿಕೊಂಡು ಈಗ ತುಂಬ ಸಂತೋಷವಾಗಿದೆ ನೀವೆಲ್ಲರೂ ಸೇರಿರ್ತಕ್ಕಂಥದ್ದು. ನಾವು ಸಹ ತುಂಬ ದೂರಕ್ಕೆ ಹಾಸನಕ್ಕೆ ಹೋಗಬೇಕಾಗಿದೆ, ಸ್ವಾಮೀಜಿಯವರು ಹೋಗಬೇಕಾಗಿದೆ. ಅದರಿಂದ ಇನ್ನೂ ಅನೇಕ ಜನರು ನಮ್ಮ ರೈಗಳಿಗೆ ಬಂದಿದ್ದಾರೆ. ಇನ್ನು ಅರುಣ್ ಮಾತಾಡಲಿಕ್ಕಿದ್ದಾರೆ, ತುಂಬ ಜನ ಇದ್ದಾರೆ ಮಾತನಾಡುವಂಥವರು, ಎಲ್ಲರೂ ಮಾತನಾಡ್ತಾರೆ. ಡಿ ವಿ ಅವರು ಇದ್ದಾರೆ. ಎಲ್ಲ ಒಳ್ಳೆ ಸಂಘಟನೆ ಮಾಡ್ಕೊಂಡು ಒಳ್ಳೆ ಧಾರ್ಮಿಕ ಕ್ಷೇತ್ರವನ್ನು ಪುನರುತ್ಥಾನ ಮಾಡೋದಕ್ಕೆ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ಇದೊಂದು ಬಹಳ ಸಂತೋಷ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಆ ಮಹಾವಿಷ್ಣು ಒಳ್ಳೆಯ ಆಯುಸ್ಸು, ಆರೋಗ್ಯ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತೇಳಿ ಹಾರೈಸ್ತೇನೆ. ಅರಿವೋಂ ಶಕ್ತಿ. ಧರ್ಮ ಜಾಗೃತಿಯನ್ನು ಮೂಡಿಸುವಂತಹ ಮಾತುಗಳ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಪ್ರಫುಲ್ಲಗೊಳಿಸಿದಂತಹ ಪರಮಪೂಜ್ಯ ಸ್ವಾಮಿಗಳಿಗೆ ವಂದಿಸಿ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಇದೀಗ ತಾನೇ ಆಗಮಿಸಿದಂತಹ ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು, ಸೌತಡ್ಕ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದಿಂದ ನಮ್ಮ ಅನ್ನದಾನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯರು ಗೌರವಾನ್ವಿತ ರಮಾನಾಥ್ ರೈ ಅವರು ಆಗಮಿಸಿದ್ದಾರೆ. ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೊಡುತ್ತಾ ಪ್ರಶಾಂತ್ ರೈ ಅರಂತಬೈಲು ಅವರು ವೇದಿಕೆಗೆ ಬಂದು ಅವರಿಗೆ ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗೌರವಾನ್ವಿತ ಪದ್ಮರಾಜ್ ಆರ್ ಅವರು ಕೂಡ ಈಗ ತಾನೇ ಆಗಮಿಸಿದರು. ಗೋಕರ್ಣನಾಥೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಕುದ್ರೋಳಿ ಇದರ ಕೋಶಾಧಿಕಾರಿಗಳು, ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಸಹಕರಿಸಿದವರು, ಈ ದಿವಸದ ನಮ್ಮ ಮುಖ್ಯ ಅತಿಥಿಗಳು ಗೌರವಾನ್ವಿತ ಪದ್ಮರಾಜ್ ಆರ್ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಪೂರ್ವಕ ಸ್ವಾಗತವನ್ನು ಕೋರ್ತಾ, ರಾಜಶೇಖರ್ ಹೊಸಮನೆ ಅವರು ವೇದಿಕೆಗೆ ಬಂದು ಗೌರವಾನ್ವಿತ ಪದ್ಮರಾಜ್ ಅವರನ್ನು ಶಾಲು ಹೊದಿಸಿ ಗೌರವಿಸಿ ಸ್ಮರಣಿಕೆಯನ್ನು ಕೊಟ್ಟು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಏತನ್ಮಧ್ಯೆ ವೇದಿಕೆಯಲ್ಲಿರುವಂತಹ ಸರ್ವ ಅತಿಥಿಗಳಲ್ಲಿ ಕೂಡ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ 9:10 ಒಳಗಡೆ ಸಭಾ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 9:10 ಒಳಗಡೆ ನಮ್ಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ವೇದಿಕೆಯಲ್ಲಿದ್ದಂತಹ ಸರ್ವರೂ ನಮ್ಮ ಜೊತೆ ಅತ್ಯಂತ ಪ್ರೀತಿಯಿಂದ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಗೌರವಾನ್ವಿತ ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಈ ದಿವಸ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದಂತಹ ಡಿ ವಿ ಸದಾನಂದ ಗೌಡ ಸರ್ ಅವರು 2 ಮಾತುಗಳ ಮೂಲಕ ನಮಗೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಡಿ ವಿ ಸದಾನಂದ ಗೌಡ ಅವರಿಗೆ ವೇದಿಕೆ. ಅನ್ಯ ಕಾರ್ಯ ನಿಮಿತ್ತ ಅವರು ತೆರಳಲಿದ್ದಾರೆ. ಆದ್ದರಿಂದ ಈ 2 ಮಾತುಗಳ ಮೂಲಕ ನಮ್ಮನ್ನು ಹಾರೈಸಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೀವಿ. ನಾವೆಲ್ಲ ನಂಬಿಕೊಂಡು ಬಂದಂತಹ ಆ ಮಹಾವಿಷ್ಣುಮೂರ್ತಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈಗಾಗಲೇ ನಮಗೆಲ್ಲ ಆಶೀರ್ವಚನ ಮಾಡಿ ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಗಳಿಗೂ ಕೂಡ ನನ್ನ ಭಕ್ತಿಪೂರ್ವಕ ನಮನ ಸಲ್ಲಿಸಿ ನಮ್ಮೆಲ್ಲರ ಹಿರಿಯರಾದಂಥ ಸನ್ಮಾನ್ಯ ರಮನಾಥರೈಗಳೇ, ಹಿರಿಯರಾದಂಥ ಮಾಧವ ಸರಳರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಪ್ರಾಯಶಃ ಆ ದೇವರು ಏನು ಸಂಕಲ್ಪ ಮಾಡ್ತಾರೋ ಅದೇ ರೀತಿ ನಡೀತದೆ ಅಂತ ಹೇಳೋದಕ್ಕೆ ನಾನು ಒಂದು ಉದಾಹರಣೆ. ನಿನ್ನೆಲ್ಲ ಮೊನ್ನೆ ಬರಬೇಕಿತ್ತು, ನಮ್ಮ ಅಜಯ್ ಮತ್ತು ಅರುಣ್ ಬರಲೇಬೇಕು, ನೀವು ಬರದಿದ್ದರೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಒತ್ತಡಗಳನ್ನು ಬ್ಯಾಂಗ್ಳೂರಿನಲ್ಲಿ ಹಾಕ್ತಾಯಿದ್ರು. ಈ ಭಾಗಕ್ಕೆ 1, 2, 3, 4 ಕಾರ್ಯಕ್ರಮಗಳು ಒಟ್ಟಾಗಿದ್ದಾಗ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಂದು ಹೋಗಲಿಕ್ಕೆ ಆಗೋದಿಲ್ಲ. ಇವತ್ತು ಕೂಡ ಎಡೆನೀರು ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕಾಸರಗೋಡಿನಲ್ಲಿ ಮುಗಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಾಳೆ ಅರಿಕೋಡಿದ್ದೊಂದು, ಕಾಪಿಂದೊಂದು, ಮತ್ತೆ 2 ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗುವಂಥ ಕೆಲಸ ಮಾಡ್ತೇನೆ. ಇದೆಲ್ಲ ಆಗುವಂಥದ್ದು ದೈವ ಸಂಕಲ್ಪ.
ನೀವೆಲ್ಲ ಸೇರಿ ನಮ್ಮನ್ನು ಎಲ್ಲೆಲ್ಲೋ ಕಳಿಸುವಂಥದ್ದು ಆ ದೇವರ ಆದೇಶದ ಪ್ರಕಾರನೇ ಆಗುತ್ತೆ ಹೊರತು ನಮ್ಮ ಸ್ವಂತಿಕೆಯಿಂದ ಆಗುವಂಥದ್ದಲ್ಲ. ಆದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂಥ ನೂರಾರು ವಿಚಾರಗಳಿಗೆ ಒಂದು ರೀತಿಯ ಉತ್ತರ, ಒಂದು ರೀತಿಯ ಮದ್ದು, ಮೆಡಿಸಿನ್ ಕೊಡುವಂಥದ್ದು ಅದು ದೇವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿಯೇ ದೇವತಾರಾಧನೆ ನಡೀತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮನುಷ್ಯ ಇತರ ಪ್ರಾಣಿಗಳಿಗಿಂತ ವಿಭಿನ್ನ ಅಂತ ಹೇಳಬೇಕಾದ್ರೆ ಮನುಷ್ಯನ ನಡೆ, ನುಡಿ, ಆಚಾರ, ವಿಚಾರಗಳು ಅದು ಒಂದು ರೀತಿಯಲ್ಲಿ ಪ್ರಾಣಿಗಳಿಗಿಂತ ವಿಭಿನ್ನ ಆಗಿರಬೇಕು. ಅದಕ್ಕಾಗಿಯೇ ಮನುಷ್ಯ ಅಂತ ಹೇಳುವಂಥವ ಆ ನೆಮ್ಮದಿ, ಶಾಂತಿಯನ್ನು ಮೈಗೂಡಿಸಿಕೊಂಡು ತನ್ನ ವ್ಯಾವಹಾರಿಕ ವ್ಯವಸ್ಥೆ ಮಾಡ್ತಾನೆ. ಒಬ್ಬ ಮನುಷ್ಯ ಆಗಿರಬೇಕಾದ್ರೆ ಅವನಿಗೆ ನೆಮ್ಮದಿ ಮತ್ತು ಶಾಂತಿ ಭಾರಿ ಅವಶ್ಯಕತೆ. ಯಾವ ಮನುಷ್ಯನಿಗೆ ನೆಮ್ಮದಿ ಇಲ್ವೋ ಅವ ಯಾವತ್ತೂ ಕೂಡ ಮನುಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ಸಮಾಜ ಅಂತೂ ನೀವು ನೋಡ್ತಾ ಇದ್ದೀರಿ, ಜಂಜಾಟಗಳ ಮಧ್ಯೆ ಬದುಕುವಂಥ ವ್ಯಕ್ತಿಗಳಿಗೆ ಅವ ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗಬೇಕು ಅಂತ ಹೇಳಿದರೆ ಅವನಿಗೆ ಮಾನಸಿಕ ನೆಮ್ಮದಿ ಬೇಕು. ಆ ಮಾನಸಿಕ ನೆಮ್ಮದಿ ಈ ರೀತಿಯ ದೇವತಾರಾಧನೆಗಳಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿಯೇ ಇವತ್ತು ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, 90ರ ದಶಕಗಳ ನಂತರ ಇಡೀ ದೇಶದಲ್ಲಿ ಮತ್ತೊಮ್ಮೆ ಭಾರತ ತನ್ನ ಆ ವಿಚಾರಧಾರೆ ಆಧಾರಿತವಾದಂಥ ಸೈದ್ಧಾಂತಿಕ ವಿಚಾರಗಳನ್ನು ಜಗತ್ತಿಗೆ ಕೊಡುವಂಥ ಆ ವಿಚಾರಗಳಲ್ಲಿ ಮತ್ತೆ ಮುಂಚೂಣಿಗೆ ಬಂದಿರುವಂಥದ್ದು. ಇವತ್ತು ಮತ್ತೆ ಭಾರತ ಕುಂಭಸ್ನಾನ ಆಗ್ತಾ ಇದೆ. ಹಲವಾರು ಬುದ್ಧಿಜೀವಿಗಳು, ಹಲವಾರು ಜನ ಯಾಕಪ್ಪ ಅಲ್ಲಿ ಹೋಗಿ ಮುಳುಗೋದು, ನಿಮ್ಮ ಹೊಳೆಯಲ್ಲೇ ಮುಳುಗಬಹುದಲ್ಲ ಅಂತ ಹೇಳ್ತಾರೆ. 40 ಕೋಟಿ ಜನ ಯಾಕಪ್ಪ ಅವರು ಹುಚ್ಚರು ಅಂತ ಹೇಳ್ತಾರೆ. 40 ಕೋಟಿ ಜನರನ್ನು ಹುಚ್ಚರು ಅಂತ ಹೇಳುವಂಥ ಒಬ್ಬ ದೊಡ್ಡ ಹುಚ್ಚನೋ ಅಥವಾ 40 ಕೋಟಿ ಜನ ಭಕ್ತಿಯಿಂದ ಅಲ್ಲಿ ಹೋಗಿ ಸ್ನಾನ ಮಾಡಿ ಬಂದವರ ಪುಣ್ಯವಂತರ, ಇದನ್ನು ಜನ ತೀರ್ಮಾನ ಮಾಡುವಂಥ ದಿನ ಇದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಾಗಬೇಕಾಗಿದೆ. ಇವತ್ತು ನೂರಾರು ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆ, ತಮ್ಮ ಜೀವನ ಪದ್ಧತಿ ಎಲ್ಲವೂ ವಿಭಿನ್ನ ಇದ್ದರೂ ಕೂಡ ಭಾರತ ದೇಶದಲ್ಲಿರುವಂಥ ಏಕತೆ, ಇದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ದು ದೇವತಾರಾಧನೆ. ಇಲ್ಲಿ ಎಲ್ಲ ಬಂದಿದೆ. ಇವತ್ತು ತಿರ್ಲೆಯ ಎಲ್ಲ ಮೂಲೆಯಿಂದ ಬಂದಂಥ ಜನ ಜಾತಿ ನೋಡಲಿಲ್ಲ, ಅವನು ದೊಡ್ಡವನೋ ಅವನು ಬಡವನೋ ಅಂತ ನೋಡಲಿಲ್ಲ, ಅವನು ವಿದ್ಯಾವಂತನೋ ಅವನು ಜಾಬ್ನಲ್ಲಿರುವಂಥವ ನೋಡಲಿಲ್ಲ. ಯಾರೆಲ್ಲ ಮಹಾವಿಷ್ಣುವಿನ ಭಕ್ತರಿದ್ದೀರಾ, ನಾವೆಲ್ಲ ಒಂದು ಅಂತ ಹೇಳುವಂಥ ಮನೋಕಲ್ಪನೆಯಿಂದ ಬಂದಿದ್ದೀರಲ್ಲ, ಇದು ಈ ದೇಶದ ಶಕ್ತಿ, ಇದೀ ದೇಶದ ಶಕ್ತಿ. ವಿಶೇಷವಾಗಿ ರೈತಾಪಿ ವರ್ಗದ ಜನ, ನಾನು ಸುದೀರ್ಘವಾಗಿ ಮಾತಾಡೋದಿಲ್ಲ. ನಮ್ಮ ಉಳ್ಳಾಳರು, ಬಾಕಿಯವರೆಲ್ಲ ಧಾರ್ಮಿಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ. ಒಂದು ವಿಚಾರವನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಒಂದು ಸಮಾಜದ ಆಧಾರ ಸ್ತಂಭಗಳು ಯಾವುದು? ಒಂದು ಸಮಾಜದ ಆಧಾರ ಸ್ತಂಭಗಳು ಪ್ರೀತಿ, ವಿಶ್ವಾಸ, ಸಂಸ್ಕೃತಿ, ಸಂಸ್ಕಾರ. ಇದು ಒಂದು ಸಮಾಜದ ಆಧಾರ ಸ್ತಂಭಗಳು. ಒಂದು ಮನೆಯ ಆಧಾರ ಸ್ತಂಭ. ಯಾವುದೇ ಒಂದು ಮನೆಯಲ್ಲಿ ತಂದೆ ಮಕ್ಕಳ ಜೊತೆ, ಗಂಡ ಹೆಂಡರ ಜೊತೆ ಆ ಪ್ರೀತಿ ವಿಶ್ವಾಸಗಳಿದ್ರೆ ಆ ಮನೆ ಕುಸಿದು ಹೋಗುತ್ತೆ. ಆ ಸಮುದಾಯದಲ್ಲಿ ಆ ರೀತಿಯ ಭಾವನೆಗಳಿಲ್ಲದ್ರೆ ನಾವು ದೂರ ಆಗ್ತೀವಿ. ಸಂಸ್ಕೃತಿ, ಸಂಸ್ಕಾರಗಳು ನಮ್ಮ ಹಿರಿಯರು ನಮಗೆ ಕೊಟ್ಟದ್ದು. ಈ ಪುಣ್ಯ ಭೂಮಿಯಲ್ಲಿ ಇರುವಂಥ ನೂರಾರು ವಿಚಾರಗಳನ್ನು ಮೈಗೂಡಿಸಿಕೊಂಡು ಅದಕ್ಕೆ ಸಂಸ್ಕೃತಿ, ಸಂಸ್ಕಾರಗಳು ಅಂತ ಹೇಳಿ ಅದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಈ 4 ಕೂಡ ಉಳಿಬೇಕಾದಂಥ ಅವಶ್ಯಕತೆಗಳಿದೆ. ಪ್ರಾಯಶಃ ಇವತ್ತಿನ ದಿನದಲ್ಲಿ ಯಾರೋ ವಿದ್ಯಾವಂತ ಇದನ್ನು ಉಳಿಸ್ತಾ ಇಲ್ಲ, ಯಾರೋ ಬುದ್ಧಿವಂತ ಅಂತ ಹೇಳುವಂಥವು ಇದನ್ನು ಉಳಿಸ್ತಾ ಇಲ್ಲ, ಯಾರೋ ಟೆಕ್ನಾಲಜಿ ಭಾರಿ ದೊಡ್ಡ ಇವತ್ತು ಯಾಂತ್ರಿಕತೆ ಬದುಕನ್ನು ಮಾಡುವನ್ನು ಇದನ್ನು ಉಳಿಸ್ತಾ ಇಲ್ಲ. ನಿಮ್ಮಂಥ ರೈತಾಪಿ ವರ್ಗ ಜನ ಇದನ್ನು ಉಳಿಸ್ತಾರೆ ಅಂತ ಹೇಳುವುದಕ್ಕೆ ಆ ಮಹಾವಿಷ್ಣು ಕೊಟ್ಟಂಥ ಒಂದು ನಿದರ್ಶನವನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಾರದ ಮಹರ್ಷಿ ಬಗ್ಗೆ ನೀವು ಕೇಳಿದಿರಿ. ನಾರದರು ದಿನದ 24 ಗಂಟೆ ಕೂಡ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಅಂತ ಜಪ ಮಾಡಿಕೊಂಡು ಲೋಕ ಸಂಚಾರಿಯಾಗಿ ಲೋಕದ ಎಲ್ಲ ವಿಚಾರಗಳನ್ನು ವಿಷ್ಣುವಿಗೆ ತಿಳಿಸುವಂಥ ಅವರೊಂದು ಇಂಟೆಲಿಜೆಂಟ್ ವಿಂಗಿನ ಮುಖ್ಯಸ್ಥವರು ನಾರದ ಅಂತ ಹೇಳಿದರು. ಒಂದು ದಿನ ಆ ನಾರದರಿಗೂ ಮನಸ್ಸಲ್ಲಿ ಹೋಯಿತು, ದಿನದ 24 ಗಂಟೆ ಕೂಡ ಮಹಾವಿಷ್ಣು ಸುತ್ತಮುತ್ತ ಇರ್ತೇನೆ, ನಾನು ಜಪ ಮಾಡ್ತಾ ಇರ್ತೇನೆ, ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಅಂತ ಹೇಳ್ತಾ ಇದ್ದಾನೆ. ಆದರೆ ನನಗೆ ಮಹಾವಿಷ್ಣು ಒಂದು ದಿವಸ ಕೂಡ ಸರ್ಟಿಫಿಕೇಟ್ ಕೊಟ್ಟಿಲ್ಲಲ್ಲ, ಅತ್ಯಂತ ದೊಡ್ಡ ಭಕ್ತ ಶ್ರೀಮನ್ನಾರಾಯಣದ್ದು ನಾನೇ ಅಂತ ಸರ್ಟಿಫಿಕೇಟ್ ಕೊಟ್ಟಿಲ್ಲಲ್ಲ, ಇದನ್ನು ಪಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ.
ಶ್ರೀಮನ್ನಾರಾಯಣಲ್ಲಿ ಕೇಳಿದ, ನಾನೊಂದು ಪ್ರಶ್ನೆ ಕೇಳ್ತೇನೆ ಮಹಾವಿಷ್ಣು, ಈ ಜಗತ್ತಿನಲ್ಲಿ ಅತ್ಯಂತ ದೈವ ಭಕ್ತ, ನಿನ್ನ ಭಕ್ತ ಯಾರು ಅಂತ ನನಗೆ ಹೇಳಬೇಕು ಅಂತೇಳಿ. ಶ್ರೀಮನ್ನಾರಾಯಣ ಗೊತ್ತಾಯಿತು ಸ್ವಲ್ಪ ಏರಿದೆ ಈ ಮನುಷ್ಯನಿಗೆ, ಆದ ಕಾರಣ ಇದಕ್ಕೆ ಸರಿಯಾದ ವಿಚಾರಗಳನ್ನು ಅವರಿಗೆ ತಿಳಿಸುವಂಥ ಕೆಲಸ ನಾನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿ ನಾರದ್ರ ಹೇಳ್ತಂತೆ, ನಾನೊಂದು ಸಣ್ಣ ಕೆಲಸ ಕೊಡ್ತೇನೆ ನಿನಗೆ, ಆ ಕೆಲಸ ಮಾಡಿದ ನಂತರ ಉತ್ತರ ಹೇಳ್ತೇನೆ. ನೀನು ತ್ರಿಲೋಕ ಸಂಚಾರಿ, ಯಾವತ್ತೂ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಅಂತ ಹೇಳಿ ತ್ರಿಲೋಕ ಸಂಚಾರ ಮಾಡ್ತಾ ಇದೆಯಾ, ಇವತ್ತು ಒಮ್ಮೆ ಮಾಡಿ ಬಾ. ಒಂದು ಸಣ್ಣ ಎಣ್ಣೆ ಪಾತ್ರ, ಒಂದು ಪಾತ್ರೆಯನ್ನು ಕೈಯಲ್ಲಿ ಕೊಟ್ಟು ಅದರಲ್ಲಿ ಪೂರ್ತಿ ಎಣ್ಣೆ ಹಾಕಿ ಇದರ ಒಂದು ತೊಟ್ಟು ಕೂಡ ಬೀಳದ ಹಾಗೆ ನೀನು ಲೋಕ ಸಂಚಾರ ಮಾಡಿ ಬಾ, ಆಮೇಲೆ ಹೇಳ್ತೇನೆ ಅಂತ ಹೇಳಿದ. ನಾರದನಿಗೆ ಇದೇನು ದೊಡ್ಡ ಸಂಗತಿಯಪ್ಪ, ದಿನಕ್ಕೆ 3 ಬಾರಿ ನಾನು ಲೋಕ ಸಂಚಾರಿ ಮಾಡುವವನಿಗೆ ಈ ಒಂದು ಎಣ್ಣೆ ಪಾತ್ರೆ ಒಂದು ತೊಟ್ಟು ಬೀಳದೆ ಹೋಗುವಂಥದ್ದು ಏನು ದೊಡ್ಡ ಮಹಾ ಅಂತ ಹೇಳಿ ಹೊರಟ. ನಾರದ ಲೋಕ ಸಂಚಾರ ಮಾಡಿ ಯಾವುದೇ ಒಂದು ತೊಟ್ಟು ಕೂಡ ಎಣ್ಣೆ ಕೆಳಗೆ ಬೀಳದ ರೀತಿಯಲ್ಲಿ ಪಾತ್ರೆಯನ್ನು ತಂದು ಮತ್ತೆ ಮಹಾವಿಷ್ಣುವಿಗೆ ಕೊಟ್ಟ. ಮಹಾವಿಷ್ಣು ಶಾಬಾಸ್, ಭಾರಿ ಚೆನ್ನಾಗಿ ಮಾಡಿದ್ದೆ, ಒಂದೇ ಒಂದು ತೊಟ್ಟು ಎಣ್ಣೆ ಕೆಳಗೆ ಬೀಳಲಿಲ್ಲ. ಆದರೆ ಒಂದು ಪ್ರಶ್ನೆ ಕೇಳ್ತೇನೆ, ಎಷ್ಟು ಬಾರಿ ನನ್ನ ಜಪ ಮಾಡಿದೆ, ಶ್ರೀಮನ್ನಾರಾಯಣ ಜಪ ಮಾಡಿದೆ ಅಂತ ಕೇಳ್ತಾನೆ. ಆಗ ನಾರದ ಮಹರ್ಷಿ ಗೊತ್ತಾಯಿತು, ನಾನು ಎಣ್ಣೆ ತೊಟ್ಟು ಕೆಳಗೆ ಬೀಳಬಾರ್ದು ಅಂತ ಹೇಳಿ ಒಂದೇ ಒಂದು ಬಾರಿ ಕೂಡ ಶ್ರೀಮನ್ನಾರಾಯಣನ ಹೆಸರು ಹೇಳಲಿಲ್ಲ, ಬರೀ ಲೋಕ ಸಂಚಾರ ಮಾಡಿಕೊಂಡು ಬಂದೆ ಅಂತ. ಇದರಿಂದ ಅರ್ಥ ಏನು ದಯವಿಟ್ಟು ಹೇಳು ಶ್ರೀಮನ್ನಾರಾಯಣ ಅಂತ ಕೇಳ್ತಾನೆ ನಾರದ ಮಹರ್ಷಿ. ಆಗ ಹೇಳ್ತಾನೆ, ನಿನಗೆ ಇದಕ್ಕೆ ಉತ್ತರ ಕೊಡುವಂಥ ಜಾಗ ಇದಲ್ಲ, ನೀನು ಭೂಲೋಕಕ್ಕೆ ಹೋಗು, ಒಂದು ರೈತನ ಮನೆಯಲ್ಲಿ ಒಂದು ದಿವಸ ನೀನು ಉಳ್ಕೊಂಡು ಆ ರೈತನ ದಿನಚರಿಯನ್ನು ನೀನು ನೋಡಿ ಅದರ ವರದಿಯ ಆಧಾರದಲ್ಲಿ ಉತ್ತರವನ್ನು ನೀನೇ ಕಂಡುಕೊಳ್ತಿ, ಇಲ್ಲದ್ರೆ ನಾನು ನಿನಗೆ ಉತ್ತರ ಹೇಳ್ತೇನೆ ಅಂತ ಹೇಳ್ತಾನೆ. ನಾರದ ಭೂಲೋಕಕ್ಕೆ ಹೋಗ್ತಾನೆ. ಒಬ್ಬ ರೈತನ ಮನೆಯಲ್ಲಿ ಹೋಗಿ ವಾಸ್ತವ್ಯ ಹೂಡಬೇಕು ಅಂತ ಹೇಳಿ ಹೋಗಿ ರೈತನ ಮನೆಯಲ್ಲಿ ವಾಸ್ತವ್ಯ ಹೂಡ್ತಾನೆ. ಆ ರೈತ ಬೆಳ್ಳಂಬೆಳಿಗ್ಗೆ ಸೂರ್ಯ ಉದಯಿಸಲಿಕ್ಕೆ ಮುಂಚೆ ಎದ್ದು ಬಿಟ್ಟು ಶುಚಿರ್ಭೂತನಾಗಿ ಆ ದೇವರಿಗೆ ದೀಪ ಹಚ್ಚಿ ಆ ದೇವರಿಗೆ ನಮಸ್ಕಾರ ಮಾಡಿ, ಇವತ್ತು ನಾನು ಮಾಡುವ ಕೆಲಸದಲ್ಲಿ ಎಲ್ಲ ಯಶಸ್ಸು ಕೊಡು, ಇವತ್ತು ನಾನು ಮಾಡುವ ಕೆಲಸದಲ್ಲಿ ಯಾವುದೇ ತೊಂದರೆ ಆಗದಾಗೆ ನೋಡು, ಮತ್ತು ನಾನು ಮಾಡುವಂಥ ಎಲ್ಲ ಕೆಲಸ ಅದರ ಒಂದು ಭಾಗ ಸಮಾಜಕ್ಕೆ ಅರ್ಪಣೆ ಆಗುವಂತೆ ಆಶೀರ್ವಾದ ಮಾಡುವಂಥ ಪ್ರಾರ್ಥನೆ ಮಾಡಿ ಆ ರೈತ ತನ್ನ ಹೊಲಕ್ಕೆ ಹೋಗ್ತಾನೆ. ಇಡೀ ದಿವಸ ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಸಾಯಂಕಾಲ ಮತ್ತೆ ಮನೆಗೆ ಬರ್ತಾನೆ ಶುಚಿರ್ಭೂತನಾಗಿ. ಮತ್ತೆ ದೇವರ ಮುಂದೆ ಹೋಗಿ ಒಂದು ಸಣ್ಣ ಫೋಟೋ ಇರ್ತದೆ, ಒಂದು ಸಣ್ಣ ದೀಪ ಇರ್ತದೆ, ಆ ದೀಪ ಹಚ್ಚಿ ಮತ್ತೆ ದೇವರೇ, ಇವತ್ತು ನಾನು ಮಾಡಿದ ಕೆಲಸದಲ್ಲಿ ಎಲ್ಲರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನನಗೆ ನಾಳೆಯಿಂದ ಯಾವುದೇ ತಪ್ಪಾಗದಾಗೆ ಆಗುವಾಗೆ ಮತ್ತೆ ಆಶೀರ್ವಾದ ಮಾಡುವಂತ ನೋಡು. ಇದನ್ನು ನೋಡಿದಾಗ ನಾರದ ಮಹರ್ಷಿಗೆ ಆಯಿತು, ಯಾವ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯ, ತನಗೆ ಆ ದೇವರು ಕೊಟ್ಟಂಥ ಕರ್ತವ್ಯ ರೈತಾಪಿ ವರ್ಗದಲ್ಲಿ ನೀನು ಕೆಲಸ ಮಾಡು ಅಂತ ಹೇಳುವಂಥ ಆ ರೈತನಾಗಿ ಕೆಲಸ ಮಾಡಲಿಕ್ಕೆ ದೇವರು ನನಗೆ ಕೊಟ್ಟಿದ್ದ, ಆ ಕರ್ತವ್ಯದ ಜೊತೆ ದೇವತಾರಾಧನೆ ಮಾಡಿದರೆ ಮಾತ್ರ ಯಶಸ್ವಿ ಆಗುತ್ತೆ. ಕರ್ತವ್ಯವನ್ನು ಬಿಟ್ಟು ದೇವತಾರಾಧನೆ ಮಾಡಿದರೂ ಕೂಡ ಆ ದೇವತಾರಾಧನೆ ಆ ದೇವರು ಮೆಚ್ಚುವಂಥದ್ದಾಗೋದಿಲ್ಲ. ನನಗೆ ಕೊಟ್ಟಂಥ ಕರ್ತವ್ಯ ಮಾಡುವಂಥ ಸಂದರ್ಭದಲ್ಲಿ ಕರ್ತವ್ಯ ಮಾಡುವಂಥ ಸಂದರ್ಭ ನನಗೆ ಏನು ಆ ದೇವತಾರಾಧನೆ ಮಾಡಬೇಕು ಅಂತಿದ್ದೆ, ಅದನ್ನು ನಾನು ಮಾಡಲಿಲ್ಲ ಅಂತ ಹೇಳುವಂಥದ್ದು ಗೊತ್ತಾಯ್ತು. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂದರೆ, ಆ ಮಹಾವಿಷ್ಣು ತಿರ್ಲೆಯ ಆ ರೈತರ ಈ ಒಂದು ವಿಶ್ವಾಸ, ಈ ಒಂದು ಭಕ್ತಿ, ಈ ಒಂದು ರೀತಿಯ ಸಂಘಟನೆ, ಈ ಒಂದು ರೀತಿಯಲ್ಲಿ ನಾವೆಲ್ಲ ಒಂದು ಅಂತ ಹೇಳುವಂಥ ಎಲ್ಲದಕ್ಕಿಂತ ಎತ್ತರ ನಿಂತು ಆ ದೇವರ ಕೆಲಸ ಮಾಡ್ತಿರಲ್ಲ, ನಿಮಗೆ ಶ್ರೀಮನ್ನಾರಾಯಣ 100ಕ್ಕೆ 100 ಆಶೀರ್ವಾದ ಮಾಡ್ತಾನೆ, ನಿಮಗೆ ಶಕ್ತಿ ತುಂಬುತ್ತಾನೆ, ನಿಮ್ಮ ಸಮಾಜವನ್ನು ಯಶಸ್ವಿಗೊಳಿಸ್ತಾನೆ. ಇದು ಇವತ್ತು ಆಗಬೇಕಾದಂಥ ಕಾರ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೂರಾರು ಮಾತುಗಳನ್ನು ಮಾತಾಡುವಂಥದ್ದು, ಆಚರಣೆಯಲ್ಲಿ ಒಂದನ್ನು ಕೂಡ ಮಾಡದಿರುವಂಥದ್ದು, ನಮ್ಮೊಳಗಿರುವಂಥ ಆ ಭಾವನೆಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಕಾರ್ಯಗಳನ್ನು ಮಾಡೋದು, ಜಾತಿಗಳ ಮಧ್ಯೆ ಸಂಘರ್ಷ, ಮೇಲು ಕೀಳು ಅಂತ ಹೇಳುವಂಥ ವ್ಯವಸ್ಥೆ, ಇದರಿಂದ ಎತ್ತರಕ್ಕೆ ಬರಬೇಕು ಅಂತ ಹೇಳಿದರೆ ಈ ರೀತಿಯ ಸಾರ್ವಜನಿಕ ದೇವತಾರಾಧನೆ ಇದು ನಮ್ಮ ಹಿಂದೂ ದೇಶದಲ್ಲಿ, ಹಿಂದೂ ರಾಷ್ಟ್ರದಲ್ಲಿ ಮಾತ್ರವೇ ಸಾಧ್ಯ ಹೊರತು ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಭಾರತ ನೂರಾರು ಆಕ್ರಮಣಗಳನ್ನು ಕೂಡ ಎದುರಿಸಿ ನಮ್ಮ ಧರ್ಮವನ್ನು ಅತ್ಯಂತ ಯಶಸ್ವಿಯಾಗಿ ಇನ್ನೂ ಉಳಿಸಿ ಜಗತ್ತಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. 90ರ ದಶಕದ ನಂತರ ನಾವು ಸ್ವಾತಂತ್ರ್ಯ ಬಂದ
ಕೆಲವು ಸಂದರ್ಭಗಳಲ್ಲಿ ಆ ಪ್ರಜಾತಂತ್ರದ ಆ ಹುಚ್ಚಿನಲ್ಲಿ ನಮ್ಮ ಕರ್ತವ್ಯವನ್ನು ಮರೆತಿದ್ದೆವು, ನಮ್ಮ ಧರ್ಮಾಚರಣೆಯನ್ನು ಮರೆತಿದ್ದೆವು. ಧರ್ಮದ ಮೇಲೆ ಸವಾರಿ ಆದಾಗ ಆ ಧರ್ಮವನ್ನು ನಾವು ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ಹಿಂದೆ ಹಾದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇಡೀ ದೇಶದ ಎಲ್ಲ ಹಿಂದೂಗಳು ಕೂಡ ನಮ್ಮ ಧರ್ಮದ ಆಚರಣೆ ಜೊತೆಯಲ್ಲಿ ನಮ್ಮ ಕರ್ತವ್ಯದ ಪ್ರತಿಪಾದನೆ ಜೊತೆಯಲ್ಲಿ ನಾವೆಲ್ಲ ಮಾಡಬೇಕಾದಂಥ ಜವಾಬ್ದಾರಿ ಅರಿಯಿಂದ ಕೆಲಸ ಮಾಡ್ತಾರಲ್ಲ, ಇದೇ ಮತ್ತೆ ಭಾರತ. ಈಗಾಗಲೇ ಭಾರತ ಜಗತ್ತಿನ ಅತ್ಯಂತ ಯಶಸ್ವಿ ರಾಷ್ಟ್ರವಾಗಿ ಮುಂಚೂಣಿಗೆ ಹೋಗ್ತಾ ಇದೆ. ಪ್ರಯಾಗ್ ರಾಜ್ಯದಲ್ಲಿ ನಡೆಯುವಂಥ ಕುಂಭಮೇಳ ಸುಮಾರು 40 ಕೋಟಿ ಜನರನ್ನು ಒಂದೇ ಕಡೆ ಒಟ್ಟಿಗೆ ಸೇರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಭಾರತ ದೇಶ ಅದು ಪುಣ್ಯಭೂಮಿ ಅಂತ ಹೇಳಿ ಮತ್ತೊಮ್ಮೆ ಜಗತ್ತಿಗೆ ತಿಳಿಸುವಂಥ ಕೆಲಸ ಮಾಡಿದೆ. ಎಲ್ಲ 106 ರಾಷ್ಟ್ರಗಳಿಂದ ಇವತ್ತು ಅಲ್ಲಿಗೆ ಬರುವಂಥ ಜನರನ್ನು ನೋಡಿದರೆ ಅರ್ಥದೆ ಭಾರತ ದೇಶ ಅದೊಂದು ಪುಣ್ಯಭೂಮಿ. ಭಾರತ ದೇಶ ಅದು ಒಂದು ನೈಜವಾಗಿ ವ್ಯಕ್ತಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುವಂಥ ಆ ದೇಶ ಅಂತ ಹೇಳುವಂಥದ್ದು ಬಂದಿದೆ. ತಿರ್ಲೆ ಈ ಒಂದು ಕಾರ್ಯಕ್ರಮ, ತಿರ್ಲೆಯ ಈ ಬ್ರಹ್ಮಕಲಶೋತ್ಸವ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದು ಭಾರತ ದೇಶದ ಯಶಸ್ಸನ್ನು ಮತ್ತೆ ಜಗತ್ತಿಗೆ ಕೊಡುವಂಥ ಇಡೀ ರಾಷ್ಟ್ರವ್ಯಾಪಿ ನಡೆಯುವಂಥದ್ರಲ್ಲಿ ನಿಮ್ಮದು ಒಂದು ಕೊಡುಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂಥ ಅದ್ಭುತ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಿ. ಎಲ್ರಿಗೂ ಮಹಾವಿಷ್ಣು ಒಳ್ಳೆಯದನ್ನು ಮಾಡಲಿ. ಜೈ ಹಿಂದ್. ಅತ್ಯಂತ ಸಮರ್ಪಕ ಉದಾಹರಣೆಗಳ ಮೂಲಕ ರಾಷ್ಟ್ರೀಯ ಧರ್ಮವನ್ನು ಪ್ರತಿನಿಧಿಸುವಂತಹ ಮಾತುಗಳನ್ನು ಹೇಳಿ ನಮ್ಮಲ್ಲೆಲ್ಲ ಪ್ರೋತ್ಸಾಹಿಸಿದಂತಹ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಆತ್ಮೀಯರು ಡಾಕ್ಟರ್ ಗೌರವಾನ್ವಿತ ಡಿ ವಿ ಸದಾನಂದ ಗೌಡ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ಬಂಟ್ವಾಳ ತಾಲೂಕಿನ ಗ್ಯಾರಂಟಿ ಯೋಜನೆಯ ನಿರ್ದೇಶಕರು ಶ್ರೀಮತಿ ಜಯಂತಿಯವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಇವನಾರಯ್ಯ ಇವನು ನಮ್ಮವನಯ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಹೋದರೂ ರಮಾನಾಥರಯ್ಯವರ ಹೆಸರು ಇಲ್ಲದಂತಹ ಗ್ರಾಮ ಇರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಧಾರ್ಮಿಕ ದತ್ತಿ ಇಲಾಖೆಯ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ದೇವಾಲಯಗಳಿದೆ, ಆ ಎಲ್ಲ ದೇವಾಲಯಗಳ ಹೆಸರನ್ನು ಎತ್ತಿ ಹಿಡಿದವರು ನಮ್ಮ ರಮಾನಾಥರಯ್ಯವರು ಅಂತ ಹೇಳಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಅವರ 2 ಮಾತುಗಳಿಗಾಗಿ ವೇದಿಕೆಯನ್ನು ಕೊಡ್ತಾ ಇದ್ದೇವೆ. ಬಹಳಷ್ಟು ದೂರದಿಂದ ಕಾರ್ಯಕ್ರಮದ ಒತ್ತಡಗಳ ಮಧ್ಯೆಯೂ ಕೂಡ ಈ ತಿರ್ಲೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲರ ಆತ್ಮೀಯರು. ಅವರ ಮಾತುಗಳಿಗಾಗಿ ವೇದಿಕೆ. ಕಡಬ ತಾಲೂಕಿನ ಕೋನಾಲು ಗ್ರಾಮದ ತಿರ್ಲೆ ಮಹಾವಿಷ್ಣು ದೇವಸ್ಥಾನದ ಪುನರುತ್ಥಾನ ಕಾರ್ಯ ನಡೆದು ಬ್ರಹ್ಮಕಲಶೋದ ಈ ಸಂಜೆಯ ಸುಂದರ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಭಾವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಾಧವ ಸಾಳಾಯರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಮಾನ್ಯರೇ, ನಾನು ಸಮಯದ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಂಡು ಕೆಲವೇ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಬೇರೆ ಬೇರೆ ಕಾರ್ಯಕ್ರಮ ಹೋಗಬೇಕಾದ ಅನಿವಾರ್ಯತೆ ಇರುವುದರಿಂದಾಗಿ ಮೊಟ್ಟ ಮೊದಲು ನನ್ನನ್ನು ಕ್ಷಮಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೌದು, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡು ಈ ಧಾರ್ಮಿಕ ಪ್ರಜ್ಞೆ ಪ್ರತಿಯೊಂದು ಭಾಗದ ಜನಕ್ಕೆಲ್ಲ ಇನಿ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಆಕಲಿ ತೊಡಗಿಸೋದಿಪ್ಪನ್ನು ಮೈತು ಒಂದಿಲ್ಲ. ಬಹುಶಃ ದೇಶದ ಯಾವ ಭಾಗೋಡ್ಲ ಈತ ಮಟ್ಟದ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಇರ ಸಾಧ್ಯ ಖಂಡಿತ ಇಜ್ಜಿ. ಅನೇಕ ನಮ್ಮ ಈತನಂಚಿನ ದೇವಸ್ಥಾನಗಳು ಜೀರ್ಣೋದ್ಧಾರ ಒಂದು ಬ್ರಹ್ಮಕಲಶ ಆವೊಂದಿಪ್ಪನೆ ನಮ್ಮ ಇತ್ತು ಒಂದಿಲ್ಲ. ಕಾರಣ ಕೆಲವಾರು ವರ್ಷದಿಂಚಿ ಅನೇಕ ದೇವಸ್ಥಾನದ ಬ್ರಹ್ಮಕಲಶ ಜೀರ್ಣೋದ್ಧಾರ ಆಪನೆ ಮತ್ತು ಒಂದಿಲ್ಲ. ಪತ್ರಿಕೆದ ಒಂಜಿ ಪುಟ್ಟೊಟ್ಟು ಬಹುಶಃ
ಧಾರ್ಮಿಕ ಕೆಲಸದ ಬ್ರಹ್ಮ ಕೆಲಸದ ಜೀರ್ಣೋದ್ಧಾರದ ಕೆಲಸದ ಬಗ್ಗೆ ವರದಿ ಇತ್ತಂಡ ಕುಡುಂಜಿ ಮಾರ್ಗೆಲ್ಡು ಸಮಾಜಡು ಆಪಣಂಚಿನ ಕೆಲವು ಕೆಟ್ಟ ವಿಚಾರವನ್ನು ನಮ್ಮ ಸರಿಪಡಿಸೋನ್ನ ದೃಷ್ಟಿ ನಮ್ಮ ಆತ್ಮಾವಲೋಕನ ಮಲ್ಪನ ವಿಚಾರಲ ಉಂಟು. ಇನ್ನು ದೇವಸ್ಥಾನದ ಬ್ರಹ್ಮ ಕೆಲಸ ಮಲ್ಪುವ ದೇವರನ್ನ ಸಾಕ್ಷಾತ್ಕಾರ ಮಲ್ಪನ ದೃಷ್ಟಿ ನಮ್ಮ ಈ ಮಲ್ತೊಂದಿತ್ತ ಒಟ್ಟಿಗೆ ನಮ್ಮ ಆತ್ಮದ ಬ್ರಹ್ಮ ಕೆಲಸಲ ಆವಡು ಪಣದು ಎನ್ನೊಂಜಿ ಒಂದು ಸಣ್ಣ ಸೂಚನೆ. ಇನ್ನು ಒಂಜಿ ಪುಟ್ಟೊಟ್ಟು ನಮ್ಮ ದೇವರನ್ನ ಭಕ್ತಿದ ಕಾರ್ಯದ ವಿಚಾರರು ನಮ್ಮ ಓದಂತಿದ್ದಂಡ ಕುಡುಂಜಿ ಮೇಟು ತಪ್ಪು ಕೆಲಸ ಮಲ್ಪನ ವಿಚಾರಗಳು ಕೂಡ ಇನ್ನು ಪತ್ರಿಕೆಗೆ ವರದಿ ಆಪಣೆ. ನಮ್ಮದಾಯಿ ದೇವಸ್ಥಾನ ಜೀರ್ಣೋದ್ಧಾರ ಮಲ್ತ ದೇವರನ್ನ ಕೆಲಸ ಮಲ್ತೊಂದು ಬ್ರಹ್ಮ ಕೆಲಸ ಮಾತ ಮಲ್ಪನಿ ಸಮಾಜ ಸುಭಿಕ್ಷಾವಡು ಸಮಾಜಡು ಮಾತ ಅನಿಷ್ಟಲು ದೂರ ಆವಡು ಸಮಾಜದ ಮಾತ ಜನಕ್ಲೆಗ್ಲ ಎಡ್ಡೆ ತಿಕ್ಕೋಡು ಬಣ್ಣಂಜೆ ದೃಷ್ಟಿಡು ನಮ್ಮ ಮಲ್ಪುಂಡ ಬಹುಶಃ ನಮ್ಮ ಈ ಒಂಜಿ ದೃಷ್ಟಿಡು ನಮ್ಮ ಚಿಂತನೆ ಮಲ್ಪನ ಅಗತ್ಯ ಉಂಟು. ಕೆಲವು ಸಾರಿ ಇನಿ ದಾನ್ಯಾಪುಂಡು ಬಂಡ ಎಲ್ಲೇ ಸಾಮಾಜಿಕವಾಯಿನಂಚಿನ ಕೆಲವು ವಿಚಾರ ನಮ್ಮ ವಾಯ್ಡೆ ಪಂಡ್ರ ಸಾಧ್ಯ ಅವನ್ನ ಪರಿಸ್ಥಿತಿ ಇನಿ ಎಲ್ಲೇ ಬೆಲ್ಲ ಅತ್ಯಾಚಾರ ಅಪನಂಚಿನ ಪ್ರಕರಣಗಳು ಈ ಸಮಾಜದ ಮಲ್ಲ ಮಟ್ಟ ನಮ್ಮ ತೂವೊಂದಿಲ್ಲ ಗಮನಿಸೋದಿಲ್ಲ. ಈ ಬಗ್ಗೆಲ್ಲ ನಮ್ಮ ವಿಚಾರ ಮಲ್ಪನೋ ಅಗತ್ಯ ಉಂಟು. ಸಮಾಜದ ಒಂದು ಸುಭಿಕ್ಷದ ದೃಷ್ಟಿಡು ಬಹುಶಃ ಸಮಾಜದ ಎಡ್ಡೆಪ್ಪನ್ನು ಬಯಸೊಂದಿಪ್ಪನ್ನು ನಮ್ಮ ಮಾತ ಒಂದು ಎಡ್ಡೆ ಸಮಾಜಗೂ ಎಡ್ಡೆ ತಿಕ್ಕೋಡು ಪಣದು ಇವೆರಡು ಪ್ರಾರ್ಥನೆ ಮಲ್ಪ ಒಟ್ಟಿಗೆ ಒಂದು ಎಡ್ಡೆ ಸಮಾಜ ನಿರ್ಮಾಣ ಮಲ್ಪನ ಹೊಣೆಗಾರಿಕೆಯಲ್ಲಿ ನಮ್ಮ ಮಾತೆಲ್ಲ ಉಂಡು ಪಣ್ಣ ಪಾತ್ರನ್ನು ಕೂಡ ಈ ಪಣ ಅಪೇಕ್ಷೆ ಮಲ್ಪನ. ಬಹುಶಃ ನಮ್ಮ ಮಾತ ಒಟ್ಟು ಸೇರೊಂದು ಇನಿ ಈ ದೇವಸ್ಥಾನದ ಕೆಲಸವನ್ನು ಮಾತ ಈ ಭಾಗದ ಜನಗಳು ಮಾತ ಮಲ್ತ ಅನುವಂಶಿಕವಾದ ಮಾಧವ ಸರಳಾಯರ್ನ ಕುಟುಂಬದಕ್ಲಿಗೆ ಸೇರಿನಂಚಿನ ಒಂಜಿ ದೇವಸ್ಥಾನ ಆನಂದಾಂಡ್ಲ ಊರ್ದಕ್ಲ ಮಾತ ಒಟ್ಟು ಸೇರೊಂದು ಈ ಎಡ್ಡೆ ಕೆಲಸ ಕಾರ್ಯಡು ಅಕ್ಲಿನ ಕೈ ಜೋಡಿಸೋ ಒಂದು ಈ ಕೆಲಸ ಮಲ್ತೇನೆ. ಒಂಜಿ ಕಾಲುಡು ದೇವಸ್ಥಾನದ ಕೆಲಸ ಪಂಡಂದಂಡ ಕೆಲವೇ ಕುಟುಂಬದಕ್ಲು ದೇವಸ್ಥಾನದ ಕೆಲಸ ಮಲ್ಪನ ಕಾಲ ಇತ್ತು. ಆರ್ಥಿಕವಾದ ಸಾಮಾಜಿಕವಾದ ಬಡವರಿಪ್ಪನಂಚಿನ ಈ ಸಮಾಜಡು ಕೇವಲ ಕೆಲವೇ ಇಲ್ಲದಕ್ಲಿಗೆ ದೇವಸ್ಥಾನದ ಧಾರ್ಮಿಕ ಕೆಲಸ ಮಲ್ಪಿನ ಅವಕಾಶ. ಇನಿ ಸಮಾಜ ಬದಲಾಣ ಇನ್ನು ಆರ್ಥಿಕವಾದ ಸಾಮಾಜಿಕವಾದ ಪ್ರತಿಯೊಬ್ಬರಿಗಳ ಆರ್ಥಿಕ ಶಕ್ತಿ ಬೈದು ಒಂಜಿ ಕಾಲ ಇತ್ತಂದ್ರೆ ಒಂಜಿ 100 ರೂಪಾಯಿ ದೇಣಿಗೆ ಕೊಡೋದಿತ್ತಂಡ 10 ರೂಪಾಯಿ ಕೊರಪಿನ ಶಕ್ತಿ ಜನ ಕಾಲ ಇತ್ತು. ಇನಿ ಭಾಳ ಸಂತೋಷದಾನೆ ಬಂಡ ಇನಿ ಸಮಾಜದೊಂಜಿ 100 ರೂಪಾಯಿ ಕೇಳೋದಂಡ ಒಂಜಿ 1000 ಕೊರಪಿನಂಚಿನ ಶಕ್ತಿ ಇನಿ ಸಮಾಜಡು ಆತನ ಸಣ್ಣ ದಾಯ ಬಂಡ ಮಾತ ಸಮಾಜದ ಮಾತ ಜನಕ್ಕಲ್ಲ ಇನಿ ಅಭಿವೃದ್ಧಿ ಆತಿರು. ಒಂಜಿ ಕಾಲಡು ಒಂಜಿ ಗ್ರಾಮಡು ಪಟ್ಟಾದಾರರು ಏತಿತ್ತೇರು ಬಂಡ 10-15 ಜನ ಪಟ್ಟಾದಾರನ ಕ್ಲಿತ್ತೇನೆ ಬೊಕ ಮಾತ ಸಾಮಾಜಿಕ ನ್ಯಾಯದ ವಂಚಿತರಾಯಿನಂಚಿನ ಬಡವೇರು ಮಾತ ಗೇಣಿದಾರನಕ್ಲಿ ಬುಡ ಒಕ್ಕೇಲಿ ಕಷ್ಟದ ಜನ ಕುಳಿತಾರೆ. ಇನಿ ಸಾಮಾಜಿಕ ಬದಲಾವಣೆ ನಿರ್ಧಾರ ಒಂಜಿ ಗ್ರಾಮಡು 10-15 ಜನ ಪಟ್ಟಾದಾರಿನ ಕಾಲಮಡು ಇನಿ 1,000, 2,000, 2,500, 3,000 ಮತ್ತು ಪಟ್ಟಾದಾರನಕ್ಲಿ ಸಮಾಜ ಉಳ್ಳೇ ಒಂದು ಸಾಮಾಜಿಕ ಬದಲಾವಣೆ ಆಕ್ಲಿಗೆ ದೇವರಿಗೆ ಕೊಡ್ತೇರು ಬಣ್ಣನು ಆಕ್ಲ ಅರ್ಥ ಮಲ್ತೊಂದು ದೇವರ ಎಂಕ್ಲಿಗೆ ಕೊಡ್ತೇರು ಐಕೆ ದೇವರಿಗೆಲ್ಲ ಒಂಜಿ ಚೂರು ಕೊರ್ಕ ಪಂಪಂಚಿನ ಭಾವನೆಡು ಇನಿ ಮಾತೆರಲು ದೇವಸ್ಥಾನದ ಕೆಲಸಗೂ ಆಕ್ಲನ್ನ ತೊಡಗಿಸೊಂದಿಪ್ಪು ನಮ್ಮ ಇನಿ ತೂ ಒಂದಿಲ್ಲ. ಒಂಜಿ ವಿಚಾರ ಹೆಂಗೆ ನೆನಪಾಪಲು ಒಂಜಿ ಸ್ವಾಮೀಜಿ ತನ್ನ ಶಿಷ್ಯರಲ್ಲಿ ತಂದು ವಿಹಾರಕ್ಕೆ ಪೋಪರಿಗೆ ವಿಹಾರ ಪೋಂದಿಪ್ಪನಾಗ ಒಂಜಿ ಗೂವೆಲ್ನ ತೊಚ್ಚು ಬದುಕೇನ್ವರೆಗೆ ಗೂವೆಲ್ದ ಯಜಮಾನಿ ಏರು ಶಿಷ್ಯರಿಗೆ ಗೊತ್ತಾಪನು ಒಂದು ಇಂಚಿನಾರ್ನ ಒಂಜಿ ಪೂದಾರ ಪಂಡಂದು ಒಂದು ಹೆಂಗೆ ಗೊತ್ತುಂಡು ಅವು ರಮೇಶ್ವರ್ನ ಪಂಡ ಆರ್ನ ಜಮೀನು ಆ ರಮೇಶ್ವರ್ನ ಗೂವೆಲ್ಲತ್ತ ಅಂದು ಆ ಊನ್ ಪಂಡದು ಪನ್ಪೇರು ಐಡು ದುಂಪು ಪೇರು ದುಂಪು ಓದೊಂಜಿ ಕೆರೆನ್ ತೊಚ್ಚಪವ್ರಿಗೆ ಕೆರೆನ್ ತೊಚ್ಚು ಪತ್ ಪಂಡ್ರಿ ಕೆರತೆ ಯಜಮಾನಿ ಏರು ಅವು ಕೆರತೆ ಯಜಮಾನಿ ರಾಮ ಶೆಟ್ರನ್ನ ಕೆರೆ ಪಂಡ ಆರ್ನ ಕೆರೆ ಅಂಚನೆ ಸಮುದ್ರದ ಕೈತಲ್ಲಿ ಹೋದು ಸಮುದ್ರ ತೊಚ್ಚಪದು ಕೇನುರಿ ಸಮುದ್ರದ ಯಜಮಾನಿ ಏರು ಸಮುದ್ರ ಯಜಮಾನಿ ಏರು ಬಂದಾಗ ಜೋಕ್ಲಿಗೆ ಪಂಡ್ರೆ ಆಪು ಅಪ್ಪಾಗ ಗುರುಕುಲ್ ಪನ್ಪರಿಗೆ ಯಾನು ಪನ್ನೋಡ
ಅಪಗ ಅಕ್ಕಲು ಪನ್ಪರಿಗೆ ಅವು ಇಲ್ಲಿ ಪನ್ಲಿ ಸಮುದ್ರದ ಯಜಮಾನಿ ಏರ್ನಿಕ್ಲು ಗೊತ್ತಾಗ್ತದೆ ಅಪಗ ಪನ್ಪರಿಗೆ ಸಮುದ್ರದ ಯಜಮಾನಿ ದೇವೇರು ಸಮುದ್ರ ಯಜಮಾನಿ ದೇವೇರು ಒಂದತ್ತ ಸಮುದ್ರ ಯಜಮಾನಿ ದೇವರು ದುಮ್ಮುಪುವಿನ ಕೆರೆ ಉಂಡತ್ತ ಕೆರೆತ ಯಜಮಾನಲ ದೇವೇರು ಐಕೆ ತುಂಬ ಗೂವೆಲ್ ಉಂಡತ್ತ ಆ ಗೂವೆಲ್ದ ಯಜಮಾನಲ ದೇವೇರು ಈ ಭೂಮಿ ದೀಪನ ಚರಾಚರ ಸುತ್ತದ ಯಜಮಾನಿ ದೇವೇರು ನಮ್ಮ ದೇವರನ್ನ ಸೊತ್ತು ನಮ್ಮ ಉಲ್ಲ ದೇವರನ್ನ ಸೊತ್ತು ಇಪ್ಪ ನಮ್ಮ ದೇವರಿಗೆ ಬಂದು ವಿನಿಯೋಗ ಮಲ್ತಂದ ಖರ್ಚು ಮಲ್ತಂದ ಅಂಡ ದೇವತಾ ಕಾರ್ಯ ಎಡ್ಡ ರೀತಿದ ಆಪುಣು ಪಂಡಂಚಿನ ಒಂಜಿ ಪಾತ್ರೆನ ಪನ್ಪರಿಗೆ ಅಂಚಾದಿಪ್ಪನಾಗ ನಮ್ಮ ಮಾತೆಲ್ಲ ಒಟ್ಟು ಸೇರಿ ಪಿನಿಮಿನಿತು ಕೋರಿರಂದಾಂಡ ಇಂಚಿನ ದೇವಸ್ಥಾನದ ಜೀರ್ಣೋದ್ಧಾರ ಹೆಚ್ಚು ಸಾಧ್ಯತೆ ಉಂಡು ಬಂದ ಪಾತ್ರೆಯನ್ನು ಯಾನಿಗೆ ಸಂದರ್ಭ ಪಂಡ್ರ ಅಪೇಕ್ಷೆ ಮಲ್ ನಿಖಿಲ್ ಮಾತೆಲ್ಲ ಒಟ್ಟು ಸೇರೊಂದು ಬಹುಶಃ ಎಡ್ಡೆ ಕೆಲಸ ಮಲ್ತಾರೆ ಎಡ್ಡೆ ಮಾತೆಲ್ಲ ಸೇರಿದು ಬಹುಶಃ ಈ ಒಂದು ಎಡ್ಡೆ ಕೆಲಸನು ಮುಲ್ಪದ ಕಾರ್ಯನು ಮಲ್ತಾರೆ ಬಹುಶಃ ದೇವರಿಗೆ ಪ್ರೀತಿಯಾಪನ ಕೆಲಸ ಇಂಚೆ ಬಂಡ ದೇವರಿಗೆ ಪ್ರೀತಿಯಾಪನ ಕೆಲಸನು ನಿಖಿಲ್ ಮಲ್ಪೊಡ್ದಂಡ ಎಡ್ಡೆ ಕೆಲಸ ಮಲ್ಪನ ಮೂಲಕ ದೇವರಿಗೆ ಕೈತಲ್ಲ ದೇವರಿಗೆ ಕೈತಲ್ಲ ಆವಡ್ದಂಡ ಎಂಚಾಪುನಿ ದೇವರ ಕೈತಲ್ಲ ಆವಡ್ದ ಎಡ್ಡೆ ದೇವರ ಕೆಲಸ ಮಲ್ತು ದೇವರಿಗೆ ಕೈತಲ್ಲ ನಿಖಿಲ್ ಮಾತು ಅಪೇಕ್ಷೆ ಬಂಡ ದೇವರನ್ನ ಎಂಕ್ಲೆಗೆ ಸಾಕ್ಷಾತ್ಕಾರ ತಿಕ್ಕೋಡು ಬನ್ನೊಂಜಿ ಭಾವನೆ ನಿಖಿಲ ಕೆಲಸ ಮಲ್ಪರು ಅಂಚನೆ ಒಂಜಿ ಸಣ್ಣ ಒಂಜಿ ಪಾತ್ರೆ ದಾನವಂಡ ದೇವರಿನ ಒಟ್ಟಿಗೆ ದೇವದೂತರನ್ನ ಕ್ಲಿಪ್ಪರಿಗೆ ದೇವದೂತರನ್ನ ಮಧ್ಯೆ ಒಂದು ಚರ್ಚೆ ನಡ್ಬೋದು ದೇವರಿಗೆ ಕೈತಲ್ಲ ಏರು ಒರಿ ದೇವದೂತೆ ಮನ್ಪಿಗೆ ಯಾನ್ ದೇವರಿಗೆ ಕರ್ತಾ ಇಲ್ಲ ಕುಡಿರ್ ಮನ್ಪಿಗೆ ಯಾನ್ ದೇವರಿಗೆ ಕೈತಲ್ಲ ಕುಡಿರ್ ಮನ್ಪಿಗೆ ಯಾನ್ ದೇವರಿಗೆ ಕೈತಲ್ಲ ಅಪಗ ಅಕ್ಕಲೊಂಜಿ ತೀರ್ಮಾನ ಬರ್ಪೇರು ಎಂಕ್ಲೆಗೆ ಮುಟ್ಟದಕ್ಲೆ ಏರು ಬಣ್ಣ ದೇವರಿಡ ಬೋದಿ ಕೇನ್ಗ ಪಣದು ತೀರ್ಮಾನ ಮಲ್ತದು ಅಕ್ಕಲು ದೇವರನ್ನ ಕೈತಡೆ ಪೋಪೇರಿಗೆ ದೇವರನ್ನ ಕೈತಡೆ ಪೋದಕೇನ್ವರೆಗೆ ಎಂಕ್ಲೆಗೆ ಮುಟ್ಟದ ವ್ಯಕ್ತಿ ಏರು ಈರು ಪನೋಡು ಎಂಕ್ಲೆ ಪೈಕಿ ಮುಟ್ಟದ ವ್ಯಕ್ತಿ ಏರು ಈರೆಗೆ ಅವಾಗ ದೇವರು ತೆಲಿಕೆ ಬರ್ನಿಗೆ ನಿಕ್ಲೆಡದಾಗಿ ಇಡೀ ಜಗತ್ತಿದೆ ಎಂಕ ಮುಟ್ಟದ ವ್ಯಕ್ತಿ ಏರಿಂದ ಯಾನ್ ಪನ್ಪೆ ಅಂತ ಮಾಡಿದ್ರು ಜಗತ್ತಿದೆ ಮುಟ್ಟದ ವ್ಯಕ್ತಿ ಏರಿಂದ ಯಾನ್ ಪನ್ಪೆ ಮನ್ ಅಪ್ಪಗ ಹಾವು ನಂಡು ದೇವರಿಗೆ ಮುಟ್ಟದ ವ್ಯಕ್ತಿ ಏರಿಂದ ಮುಕ್ಲೆ ಒಂಜಿ ಯೋಚನೆಗೆ ಬರ್ತೀನಿ ಏರು ಆದಿಪ್ಪು ದೇವರಿಗೆ ಮುಟ್ಟದ ವ್ಯಕ್ತಿ ಅಪ್ಪಗ ದೇವರು ಅನ್ಪರಿ ನಾನು ಪನೋಡದ್ದು ಎಂಕ ಮುಟ್ಟದ ವ್ಯಕ್ತಿ ಏರು ಪನ್ಲೇ ಪನ್ಪರಿ ಅಪ್ಪಗ ಯಾವ ಒಬ್ಬ ವ್ಯಕ್ತಿ ಹೆಚ್ಚು ಜನರಿಂದ ಪ್ರೀತಿಸಲ್ಪಡ್ತಾನೆ ಯಾರು ಒಬ್ಬ ವ್ಯಕ್ತಿ ಹೆಚ್ಚು ಜನರಂತೆ ಪ್ರೀತಿಸಲ್ಪಡ್ತಾನೆ ಅವನು ಭಾಳ ನನಗೆ ಹತ್ತಿರ ಅಂತ ಹೆಚ್ಚು ಜನರ ಪ್ರೀತಿನ ಗಳಿಸೋಡ್ದಂಡ ನಮ್ಮ ಹೆಚ್ಚು ಜನಕ್ಕಳನ್ನು ಪ್ರೀತಿ ಮಲ್ಪಡು ನಮ್ಮ ಪ್ರೀತಿ ಬಂಡ ಒಂದು ಕನ್ನಡಿಡು ಮೋಣ ತೋಯ್ಪಲಕ್ಕ ನಮ್ಮ ಏರು ಹೆಚ್ಚಿಗೆ ನಮ್ಮ ಪ್ರೀತಿನ ತೋಯ್ಪ ಅಕಲ್ ನಮ್ಮನ್ನು ಹೆಚ್ಚಿಗೆ ಪ್ರೀತಿ ಅಂಚಾದ ದೇವರನ್ನ ಅರ್ಥ ಎಂತೆ ಮಂಡ ನಿಖಲ್ ಮಾತ ಮನುಷ್ಯರು ಏರುಳ್ಳಾರ ಅಕಲ್ ಮಾತ ಮನುಷ್ಯರನ್ನ ಪ್ರೀತಿ ಮಲ್ಪಡೆ ನಿಖಲ ಇಲ್ಲದಕ್ಲೆ ಪ್ರೀತಿ ಮಲ್ತದ ಯಾವುದು ನಿಖಲ ಜಾತಿ ದಕ್ಲೆ ಪ್ರೀತಿ ಮಲ್ತದ ನಿಖಲ ಧರ್ಮದಕ್ಲೆ ಪ್ರೀತಿ ಮಲ್ತದ ನಿಖಲ ಭಾಷೆದಕ್ಲೆ ಪ್ರೀತಿ ಮಲ್ತದ ಯಾವುದು ಮಾತಾ ಜಾತಿದ ಮಾತಾ ಧರ್ಮದ ಮಾತಾ ಭಾಷೆ ಜನಕ್ಲೆ ಪ್ರೀತಿ ಮಲ್ತದ ಮಾತ್ರ ಹೆಚ್ಚು ಜನ ಪ್ರೀತಿನ ಗಳಿಸ್ಯಾರ ಆಪುಡು ಬಂದು ದೇವರನ್ನ ಸಂದೇಶ ಕೊಡ್ಪ ಅಂಚಾದ ಮಾತೆಲ್ಲ ಪ್ರೀತಿ ಮಲ್ಪಲಿ ದ್ವೇಷಡು ಏರಬ್ಬ ಸೋಪ ರಾಪ್ತಿ ಪ್ರೀತಿ ಜಗತ್ತನ್ನು ಗೆಲ್ಪಲ್ಲಿ ಪಂಡ ಪಾತ್ರೋಡು ಅಂಚಾದ ದೇವರಿಗೆ ಮನಸ್ಸಿಂಚಿನ ಮಂಡ ಮಾತೆಲ್ಲ ಪ್ರೀತಿ ಮಲ್ತೊಂದು ಬದುಕಲಿ ದ್ವೇಷ ಮಲ್ಪೊಡ್ಚಿ ಹಿಂಸೆ ಮಲ್ಪೊಡ್ಚಿ ಪ್ರೀತಿ ಮಲ್ಪೊಡಿ ಏರಿಗೆ ತೊಂದರೆ ಮಲ್ಪೊಡ್ಚಿ ಪನ್ಪುಡು ಅಂಚಿನ ಸಂದೇಶ ದೇವರು ನಮ್ಮ ಮಾತೆರ್ಲ ಪ್ರೀತಿ ಮಲ್ತೊಂದು ದೇವತಾ ಕೆಲಸ ನಮ್ಮ ಧರ್ಮದು ನಮ್ಮ ಜಾತಿ ಕಟ್ಟುಪಾಡಿನ ಹೊರತೊಂದು ನಮ್ಮ ನಂಬಿನ ದೇವರನ್ನು ಹೆಚ್ಚಿಗೆ ನಂಬಿಗೆಡೆ ಪ್ರೀತಿ ಮಲ್ತೊಂದು ಏರಿ ಬೇತೆ ಕುಳ್ಳಿರ ಅಖಿಲ ಧರ್ಮದ ಧಾರ್ಮಿಕ ಭಾವನೆಗೆಲ್ಲ ತೊಂದರೆ ಬರೋದಕ್ಕೆ ನಮ್ಮ ಕೆಲಸ ಮಲ್ತೊಂದು ಪೋಬುಣಾಂಡ ಒಂಜಿ ಸುಂದರ ಸಮಾಜ ನಿರ್ಮಾಣ ಆಪನೆಗೆ ಏಪಲ ಸಾಧ್ಯತೆ ಉಂಡು ಬಂದ ಪಾತ್ರೆನ ಮಾತೊಂದು ಒಂಜಿ ಎಡ್ಡ ಸಮಾಜ ನಿರ್ಮಾಣ ಅವಡ್ದಂಡ ಮಾತ್ರ ನಮ್ಮ ಒಟ್ಟಾದ ನಮ್ಮ ಕರ್ತವ್ಯದ ಅಡಿಟ್ಟು ಈ ದೇವರನ್ನ ಕೆಲಸ ಮಲ್ತಂದ ನಂಗೆ ಎಡ್ಡೆ ಗೌರವದ ಒಂಜಿ ಭಕ್ತಿದ ದೇವರನ್ನ ಆಶೀರ್ವಾದ ನಂಗೆ ತಿಕ್ಕೊಂಡು ಬಂದ ಪಾತ್ರೆಯನ್ನು ಕೂಡ ಈ ಪಣ್ಣೊಂದು ಏನು ಹೆಚ್ಚಿಗೆ ಪಾತ್ರೆ ಅಂದೆ ಎಂಕೆ ಬೇತೆ ಕಾರ್ಯಕ್ರಮ ಪೋಡಿತ್ತಿನಿಂದ ಅವರ ಪ್ರಾರ್ಥನೆಗೆ ಎಂಗೆ ಈ ಒಂದು ಕಾರ್ಯಕ್ರಮ ಬರ್ತದೆ ನಿಖಿಲನ ಪ್ರೀತಿದ ಆಮಂತ್ರಣ ಗೌರವ ಕೊಡ್ತು ಮನಿಸೋನು ಬಹುಶಃ ಈ ಕಾರ್ಯಕ್ರಮ ಬೈದೆ ನಿಖಿಲೆ ಮಾತ ದೇವರು ಎಡ್ಡೆ ಮಲ್ಪಡೆ ಬಂದ ಪಾತ್ರೆಯನ್ನು ಕೂಡ ಈ ಸಂದರ್ಭ ಪಣ್ಣೊಂದು ಎಂಕ್ಲೆಗಿಲ್ಲ ಒಂಜಿ ಈ ಭಾಗಕ್ಕೆ ಬರ್ಪನಂಚ ಸೌಭಾಗ್ಯ ದೇವರು ಲಯಪಾಲಿಸಿದ್ರಿ ದೇವರನ್ನ ಕೃಪೆಗೆ ಪಾತ್ರ ರಾಪನಂಚ ಪಾತ್ರ ಪಣ್ಣೊಂದು ರೆಡ್ಡ ಪಾತ್ರ ಮುಕ್ತಾಯ ಮಲ್ಪೆ ಜೈನ್ ಜೇಕೆ ಪರಶುರಾಮ ಸೃಷ್ಟಿ ನಮ್ಮ ಪೂರ ಸಮುದ್ರ ರಾಜನ ಭೂಮಿಯಡು ಉಲ್ಲೋ ಇನ್ನು ಪೂರ ದೇವರಿಗೆ ಸೇರಿನ ಪಂಚಿತ್ತನ ಎಡ್ಡೆ ಪಾತ್ರದ ಮೂಲಕ ಮದಿಪನ ಕೊರನಂಚಿತ್ತನ ರಮಾನತ ರೈಕ್ಲೆಗೆ ಎಂಕ್ಲೆ ಬೇಬಿ ಅಣ್ಣಗೆ ವಂದಿಸದು ನಮ್ಮ ನಟೇಶ್ ಪೂಜಾರ್ಲು ಬೆಂಗಳೂರದ್ದು ಬೈದೇರು ಆರ ಎಡ್ಡೆ ಮನಸ್ಸದ ಮೂಲಕ ಈ ಕಾರ್ಯಕ್ರಮಗೂ ಶುಭವನ್ನು ಹಾರೈಸೋದು
ನಮ್ಮನ್ನು ಬುಡ್ದು ಅನ್ಯ ಕಾರ್ಯ ನಿಮಿತ್ತ ತೆರಳುಂಡಿರು ಆರೆಗ್ಲ ವಂದನೆಯನ್ನು ಸಮರ್ಪಿಸದು ಪದ್ಮರಾಜ್ ಆರ್ ಕೋಶಾಧಿಕಾರಿಗಳು ಶ್ರೀ ಕ್ಷೇತ್ರ ಕುದ್ರೋಳಿ ನಮ್ಮ ಬಿನ್ನೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡ್ಪರ ಸಹಕಾರ ಕೋರ್ನಂಚಿತನಾರು ಆರು ಎರಡು ಪಾತಿರದ ಮೂಲಕ ನಂಗೆ ಶುಭವನ್ನು ಹಾರೈಸುವುದನ್ನು ಪಂಡದು ಪದ್ಮರಾಜ ಆರಡ ವಿನಂತಿ ಮಾಡ್ತೊಂಡು ಶುರುಕಾದ ಈ ಜಾಗಡು ನೆರೆಯಿನ ಮಹಾವಿಷ್ಣುಮೂರ್ತಿ ದೇವರನ್ನ ಪಾದಾರವಿಂದಗೂ ನಮಸ್ಕಾರ ಮಲ್ತೊಂದು ಎನ್ನ ಪ್ರೇರಣಾ ಶಕ್ತಿ ಏನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಪಾದಾರವಿಂದಗೂ ನಮಸ್ಕಾರ ಮಲ್ತೊಂದು ತಿರ್ಲೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ನೆತ್ತ ನವೀಕರಣ ಪುನರ್ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಈ ಒಂಜಿ ಕಾರ್ಯಕ್ರಮದ ಇನಿ ಈ ವೇದಿಕೆಡೆ ಅಧ್ಯಕ್ಷತೆಯನ್ನು ವಹಿಸೊಂದಿನಂಚಿನ ನಮ್ಮ ಆಡಳಿತ ಮುಕ್ತೇಶ್ವರ ಮಹಾವಿಷ್ಣು ದೇವಸ್ಥಾನದ ಶ್ರೀಯುತ ಮಾಧವ ಸರಳಾಯರೇ ಅಂಚಿನೆ ವೇದಿಕೆಡುಪ್ಪುನ ಮಾತ ಗಣ್ಯಾದಿ ಗಣ್ಯರೇ ಈ ಒಂಜಿ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಸಮಿತಿದ ಅಧ್ಯಕ್ಷರ ಸದಸ್ಯರೇ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರೇ ಪದಾಧಿಕಾರಿಗಳೇ ವೇದಿಕೆದ ದುಂಬುಪ್ಪುನ ಮಾತ ಭಗವದ್ಭಕ್ತರೇ ಖಂಡಿತವಾದ್ಲ ಹೆಚ್ಚಿಗೆ ಪಾತೆರುಜಿ ಧಾರ್ಮಿಕ ಉಪನ್ಯಾಸ ಬಹುಶಃ ನನ್ನ ಆವುಡು ಬೇತೆ ಬೇತೆ ಕಾರ್ಯಕ್ರಮದ ನಿಮಿತ್ತ ಬನ್ನಾಗುವಂಥ ತಡ ಅಂಡ ನೆಕ್ ಶುರುಕಾದ ಕ್ಷಮಕ್ಕೆ ಏನೊಂದು ಬಹುಶಃ ಈ ದೇವಸ್ಥಾನಗಳ ಎಂಕ್ಲ ದಾದನಾ ಒಂಜಿ ಯಾನಿಡೆ ಬತ್ತಿನಿ ಒಂದು ರಡ್ನೇ ಸರ್ತಿ ದಾದನಾ ಒಂಜಿ ಸಂಬಂಧ ಉಂಡು ಎಂಕೆನ್ನ ಮನಸ್ಸುಡ ಒಂದುಂಡು ದಯಕ್ ಪಂಡ ಕರಿನ ಸರ್ತಿ ಈ ದೇವಸ್ಥಾನದ ಒಂಜಿ ಆಮಂತ್ರಣ ಬಿಡುಗಡೆಯನ್ನು ಮಲ್ಪೋಡು ಒಂದು ಪಂಡದು ಎಂಕ್ ಅಚಾನಕ್ ಆದ ರಡ್ಡು ದಿನೋಡು ದುಂಬು ಪಂಡೇರಿ ಇಡೆ ಬರೋಡು ಒಂದು ಯಾನ ಆಪುಂಡ ಇಜ್ಜ ಎಂಚಿನ ಗೊತ್ತುಜಿಂದು ಬೊಕ್ಕ ಯಾನ ಇಡೆ ಬತ್ತೆ ಕೊಂಚ ಬರ್ಪುನ ಸೌಭಾಗ್ಯ ವಿಷ್ಣು ದೇವಮೂರ್ತಿ ದೇವರೇ ಎಂಕ್ ಒದಗಿಸದು ಕೊರಿಯರೆಂದು ಯಾನ ಎನ್ನೊಂದಿಲ್ಲ ಅಂಚಾದ ಪುನಗ ಇನಿ ಈ ಕ್ಷೇತ್ರದ ನವೀಕರಣದ ಬೇಲೆಲ್ಲಿ ಪೂರ ಭಾರಿ ಪುರ್ಲುಡು ನೆಟ್ಟು ಭಾಗವಹಿಸಿನಂಚಿನ ಪೂರ ಈ ನವೀಕರಣ ಸಮಿತಿದಗಳು ಅದು ಪಡೆ ಅಥವಾ ನೆಟ್ಟದ ಭಕ್ತರ್ನಗಳು ಶ್ರದ್ಧಾ ಭಕ್ತಿಡು ಒವೇ ರೀತಿದ ಸ್ವಾರ್ಥ ಇಜ್ಜಂದೆ ಮಲ್ತೇರು ಖಂಡಿತವಾದ್ಲ ಒಂದು ದೇವರಿಗೆ ಎತ್ತದ ಅಂಚಾದ ಈತ ಪೊರ್ಲುಡು ಮೂಡ್ದು ಬತ್ತಂದು ಪಂಡ್ರೆ ಯಾನು ಭಾರಿ ಸಂತೋಷ ಒಂದುಂಡು ಬಂದುಲ್ಲ ಇನಿ ಬೇತೆ ಬೇತೆ ವಿಚಾರಲೇನೆ ರೆಡ್ಡೆ ಸ್ವಾಮೀಜಿನಗುಲ್ಲ ಇತ್ತೇರು ಅಗುಲ್ಲ ಪಂಡೇರು ನಮ್ಮ ನಾಯಕರ್ನಗುಲ್ಲು ಇತ್ತೇರು ಅಗುಲ್ಲ ಪಂಡೇರು ಖಂಡಿತವಾದ್ಲ ಜಾಸ್ತಿ ಪಾತೆರುಜಿ ಇನಿ ಧಾರ್ಮಿಕ ಕೇಂದ್ರಗಳು ನಮ್ಮ ತುಳುನಾಡು ನಮ್ಮ ತುಪ್ಪ ಬೊಡ್ತಿನಾಥ್ ಧಾರ್ಮಿಕ ಕೇಂದ್ರಲ್ಲ ಅವು ದೇವಸ್ಥಾನಲ ಆವಡು ದೈವಸ್ಥಾನಲ ಆವಡು ನೆಕ್ಕುವಲ್ಲ ಕೊರತೆ ಇಚ್ಚಿ ಖಂಡಿತವಾದ್ಲ ಪೂರ ನಂಗೆ ಆ ನಮ್ಮ ಈ ತುಳುನಾಡದ ಜಿಲ್ಲೆಗೆ ದೇವರನ್ನ ವಿಶೇಷವಾದ ಆಶೀರ್ವಾದಲ ನಂಗೆ ಉಂಡು ಇನಿ ನಮ್ಮ ತುಪ್ಪ ಬೇತೆ ದೇಶದ ಬೇತೆ ಬೇತೆ ಭಾಗಗೂ ನಮ್ಮ ಹೋಲಿ ಸಂಡ ನಮ್ಮ ನೆಟೆ ಎಡ್ಡೆ ವಿದ್ಯಾವಂತರಾದ ಎಡ್ಡೆಡ್ಡೆ ಉದ್ಯೋಗಗಳನ್ನು ಪೂರ ಮಲ್ತೊಂದು ಎಡ್ಡೆ ಒಂದು ರೀತಿ ನಮ್ಮ ನಡತೊಂದಲ ಬರೋದಿಲ್ಲ ಇನಿ ಭಾರತ ದೇಶದ ವಿಚಾರಡು ನಮ್ಮ ಪಾತೆರ್ನಕ ನೆಟೆ ಧಾರ್ಮಿಕದ ನಂಬಿಕೆದ ಒಂದು ನೆಲೆಬೀಡು ಒಂದು ನಮ್ಮ ಪನ್ಪ ನಮ್ಮನೆ ಆಯ್ನಂಚಿನ ನಂಬಿಕೆ ಆ ನಂಬಿಕೆಗೆ ಅನುಗುಣವಾದ ನಮ್ಮ ದೈವ ದೇವರನ್ನ ಪೂಜೆ ಮಲ್ತೊಂದು ಬರೊಂದು ಪೊಂದು ಇಲ್ಲ ಬಂದುಲ್ಲೇ ಇಂಚ ಉಪ್ಪುನಾಗ ಇನಿ ಸ್ವಾಮೀಜಿ ಯಾನು ಬನ್ನಗ ಒಂಜಿ ಪಾತೆರ ಪನ್ಪನ ಕೆಂಡ ಇನಿ ಬ್ರಹ್ಮಕಲಶದೊಟ್ಟಿಗೂ ನಮ್ಮ ಅಂತಃಕರಣಗಳ ನಮ್ಮ ಬ್ರಹ್ಮಕಲಶೋತ್ಸವ ಆವೋಡು ಖಂಡಿತವಾದ್ಲ ಯಾನು ನೇನು ಯಾನ್ಲ ಪನ್ನೊಂದುಲ್ಲ ಇನಿ ನಮಡ ಉಪ್ಪುನ ಋಣಾತ್ಮಕ ಚಿಂತನೆಲು ನಮಡ ದಾದ ಉಂಡು ಉನೇನು ಬುಡ್ದು ನಮ್ಮ ಧನಾತ್ಮಕವಾದ ಚಿಂತನೆ ಮಲ್ಪೋಡು ಪನ್ಪನಂಚಿನ ಈ ವಿಚಾರ ನಮ್ಮ ನೆನಪುಡದಿವು ನೋಡಿ ಏಪಲ್ಲ ರಮನಾಥ್ ರೈಕಲ್ ಪಾತೆರ್ನಾಗ ಶುರುಕು ಕಡೆಯಕ್ಕೆ ಪಂಡೇರು ನಮ್ಮ ಮಾತೆರೆಲ್ಲ ಪ್ರೀತಿ ಮಲ್ಪೊಡು ಏರೆಲ್ಲ ದ್ವೇಷಿಸವನು ಬುಡ್ಚಿ ಜಗತ್ತನ್ನು ಗೆಂದರೆ ಸಾಧ್ಯ ಇತ್ತಂದ್ರೆ ದ್ವೇಷಡು ಸಾಧ್ಯ ಇಜ್ಜಿ ಪ್ರೀತಿ ಜಗತ್ತನ್ನು ಗೆಂದರೆ ಸಾಧ್ಯ ಉಂಡು ಪನ್ಪುನ ವಿಚಾರ ಖಂಡಿತವಾದ್ಲಂದು ಇನಿ ನಮ್ಮ ದೇವರೆಡ ಪ್ರಾರ್ಥನೆ ಮಲ್ಪುನಾಗ ಶುರುಕು ನಮ್ಮ ಶತ್ರುನಗಳಿಗೆ ಎಡ್ಡಾವಡು ಪಂಡು ಪ್ರಾರ್ಥನೆ ಮಲ್ಪೊಡು ಅವು ದಾಯಗ ಎಂದು ಪಂಡ ಇನಿ ನಮಕ್ ಏರಾಂಡಲ ಶತ್ರುಂದು ನಮ್ಮ ಎನ್ನೊಂದಿತ್ತ ಅಂದಾಂಡ ನಂಗೆ ಅವೇ ಒಂಜಿ ಚಿಂತೆ ನಮ್ಮ ತರೆಟ್ ಅವೇ ಒಪ್ಪುಂಡು ಆಯೆ ಎಡ್ಡೆಡ್ಡೆ ಆ ಒಂದು ಪೋನಾಗ ನಮ್ಮ ಮೂಲ ಅವನತಿ ನಮ್ಮ ಆರಂಭ ಆಪುಂಡು ಖಂಡಿತವಾದ್ಲ ಇಂಚಿನ ಋಣಾತ್ಮಕ ಚಿಂತನೆಲ್ಲ ಬುಡ್ಚಿ ಮಾತೆರೆಲ್ಲ ಪ್ರೀತಿ ಮಲ್ಪುಗ ಮನುಷ್ಯ ಎಂದು ಪಂಡಿಬಕ್ಕ ಭಿನ್ನಾಭಿಪ್ರಾಯಲು ಮಾತ ಕೋಡಿಡ್ಲ ಉಪ್ಪುಂಡು ಅಂಡ ಉದೇನು ಪೂರ ನಮ್ಮ ಬರಿಟದಿದ್ದು ಈ ಒಂಜಿ ಜಗತ್ತು ನರಮಣಿಯನ ನಮ್ಮ ಮಾತೆರ್ಲ ಏರ್ಲ ಒರಿ ಪರಿಪೂರ್ಣ
ಪರಿಪೂರ್ಣ ಅಂದು ನಮ್ಮ ಏಪಲ ಎನ್ನನ್ನು ಬೊಡ್ಚಿ ಒಂದು ಎರಡ ಒಂಜೊಂಜಿ ತಮಯಡು ಒಂಜೊಂಜಿ ತಪ್ಪುಲು ಆದುಪ್ಪು ಅವೇನು ನಮ್ಮ ಮಾತೆರ್ಲ ಕ್ಷಮಿಸೊಂದು ಅನ್ಯೋನ್ಯವಾದ ಬಾಳು ನಂಚಿನ ಇನಿ ಭಾರತ ದೇಶಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಾತೆರ್ನಾಗ ಪಂಡೇರು ನಮ್ಮ ವೈವಿಧ್ಯತೆಡೆ ಏಕತೆ ಉಪ್ಪು ನಂಚಿನ ದೇಶ ಇನಿ ಜಗತ್ತಡೆ ನಂಗೆ ಮಾತೆರ್ಲ ಅತ್ಯಂತ ಗೌರವಡು ನಮ್ಮೇನ ತೂಪೇರು ಅವು ದಾಯಕ ಪಂಡ ನಮ್ಮ ಆರು ಪಣ್ಣಿನಂಚ ಈ ವೈವಿಧ್ಯತೆಡೆ ಏಕತೆ ಉಪ್ಪು ನಂಚ ನೆಟೆ ಬೇತೆ ಬೇತೆ ಜಾತಿ ಧರ್ಮದಗುಲು ಅವು ಎತ್ತೋ ಸಾವಿರ ಭಾಷೆಲು ನಮ್ಮಡವಲ್ಲ ಇತ್ತಿನ ಮಾತೆರ್ಲ ಅನ್ಯೋನ್ಯವಾದ ಬಾಳು ನಂಚಿನ ಇನಿ ಧರ್ಮ ಬೇತೆ ಬೇತೆ ಆದಿತ್ತಲ್ಲ ಕುಡೊಂಜಿ ಧರ್ಮಗೂ ನಮ್ಮ ಗೌರವ ಕೊಡ್ದು ಬಾಳು ನಂಚಿನ ಈ ಒಂಜಿ ದೇಶ ಒಂದೇ ನಮ್ಮ ವಿಶೇಷ ಸಂಸ್ಕೃತಿ ಐಕ್ನಂಕ ಜಗತ್ತಡ ಗೌರವ ಕೊರ್ಪು ನಂಚಿನ ಒಂದೇನು ನಮ್ಮ ಮನಸ್ಸಿದ್ದು ಬಾಳಗ ಖಂಡಿತವಾದ್ಲ ನಂಗೆ ಮಾತೆರೆಗ್ಲ ಎಡ್ಡಾಪಂಡು ಪನ್ಪುನ ವಿಚಾರ ಅಂಚನೆ ಧಾರ್ಮಿಕ ಕ್ಷೇತ್ರಲು ಇನಿ ಕೇವಲ ಒಂಜಿ ಧಾರ್ಮಿಕ ಕೇಂದ್ರ ಅದು ಸೀಮಿತ ಆವಂದೆ ಸಾಮಾಜಿಕ ರಂಗೋಡ್ಲ ಆ ಧಾರ್ಮಿಕ ಕ್ಷೇತ್ರಲು ಕೆಲಸ ಮಲ್ತನಂದಾಂಡ ಖಂಡಿತವಾದ್ಲ ನಮ್ಮ ಊರು ನಮ್ಮ ದೇಶ ನನಾತ ಎಡ್ಡಾಪಂಡು ಪನ್ಪುನ ಅಂಚಿನ ಕರಿನ ಸರ್ತಿ ಮುಲ್ಪದ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಲ್ಪುನಪಗ ನೆಟ್ಟದ ಒಂಜಿ ಶಾಲೆ ಸರಕಾರಿ ಶಾಲೆ ಬಹುಶಃ 100 ವರ್ಷ ಈ ಸರ್ತಿ ಆಚರಣೆ ಮಲ್ಪೊಂದು ಪುನಂಚಿನ ಶಾಲೆಗೆ ಭೇಟಿ ಕೊರಡು ಒಂದು ಪಂಡೇರು ನೆಟ್ಟದ ವ್ಯವಸ್ಥೆಯನ್ನು ತೂನಗ ಖಂಡಿತವಾದ್ಲ ಒಂತೆ ಬೇಜಾರಾಂಡು ಸರಿಯಾಯಿನ ಕೊಠಡಿಲಿ ಇಜ್ಜಿ ಇನಿ ಬೂರುಂಡು ಇತ್ತೆ ಬೊಕ್ಕ ಬೂರುಂಡು ಪನ್ಪುನಂಚಿನ ಪರಿಸ್ಥಿತಿ ಡೆಮಾಲಿಷನ್ ಗಾರ್ಡ್ರ್ ಆತನ ಅಂಡ ಕಟ್ಟಡ ಕಟ್ಟುನಂಚಿನ ದುಡ್ಡು ಸ್ಯಾಂಕ್ಷನ್ ಆತಜಿ ಪನ್ಪುನ ವಿಚಾರನ್ನು ದುಂಬುದಿಯೇರು ಖಂಡಿತವಾದ್ಲ ಒಂದೇನು ನಮ್ಮ ಮಾತೆಲ್ಲ ಸೇರ್ದು ಮಲ್ಪೋಡು ಇನಿ ದೇವಸ್ಥಾನದ ಬ್ರಹ್ಮಕಲಶಲು ನಂಗೆ ಏತು ಮುಖ್ಯನೋ ಅಂಚನೆ ಆ ಶಾಲೆಯಲ್ಲ ನಮ್ಮ ಒಂಜಿ ಐತ ಬ್ರಹ್ಮಕಲಶ ಮಲ್ಪುಂಡ ಅವು ನಮ್ಮ ಕರ್ತವ್ಯ ಅಂದೆ ಎನ್ನದು ಯಾ ನಾನು ಯಾಗ್ಲಿಕ್ಕೆ ಪಂಡದು ಪೋಯೆ ನಂಗೆ ಎಂಚಿನ ಇನಿ ಬೇತೆ ಬೇತೆ ಕಂಪೆನಿದಗಳು ತುಂಬ ಬರೋದಿಲ್ಲ ಎಂದು ಪಂಡೇರು ಐತ ಒಟ್ಟುಗ ಅವೆತ್ತ ಒರಿನ ಖರ್ಚಿನ ದಾದ ಉಂಡು ಅವೇನು ನಮ್ಮ ಮಾತೆಲ್ಲ ಸೇರ್ದು ಎನ್ನಡ ಕೊರ್ಪುನಾಥ ಆತ ಇಜ್ಜಿ ಅಂಡ ಮಾತೆರೆಲ್ಲ ಸೇರ್ಪದ ಅವೇನು ಬೇಲೆಯನ್ನು ನಮ್ಮ ಐನಾಥ ಬೇಗ ಪೂರ್ಣ ಮಲ್ಪು ಅಂದು ಪಂಡು ಯಾನು ಪಂಡದು ಪೋಯೆ ಖಂಡಿತವಾದ ಇಕ್ ಬದ್ಧರಾದ್ಲ ಉಲ್ಲ ಈ ಕ್ಷೇತ್ರದ ಒಂದೆಟ್ಟೆ ಆ ದೇವಸ್ಥಾನ ಆ ಶಾಲೆದ ಬೇಲೆಲ್ಲ ನಮ್ಮ ಮಾತೆಲ್ಲ ಸೇರ್ದು ಅವೆಲ್ಲ ಪೂರ್ಣ ಮಲ್ಪುಗ ಖಂಡಿತವಾದ್ಲ ಧಾರ್ಮಿಕ ಕೇಂದ್ರಲು ಇಂಚ ಶೈಕ್ಷಣಿಕ ಕ್ಷೇತ್ರದ ಆವಡು ಅಥವಾ ಸಾಮಾಜಿಕ ರಂಗೋಡು ಬೇಲೆ ಮಲ್ಪದ ಶುರುವಾಂಡ ಖಂಡಿತ ನಮ್ಮ ಭಾರತ ದೇಶ ಒಂಜತ್ತು ಒಂಜಿ ದಿನ ವಿಶ್ವಗುರು ಆಪುಂಡು ಪನ್ಪುನ ಪಾತ್ರನು ಪನ್ನೊಂದು ಇನ್ನಿತ ಎಲ್ಲ ನಡಪುನಂಚಿನ ಬ್ರಹ್ಮ ಕಲಶೋತ್ಸವಲ ಖಂಡಿತವಾದ್ಲ ಮುಲ್ಪ ಇನಿ ಆಡಳಿತ ಮುಕ್ತಸರ್ನಗಳು ಆವಡು ಮಾತೆರ್ಲ ನವೀಕರಣ ಸಮಿತಿದಗಳು ಆವಡು ಅಥವಾ ಭಗವದ್ ಭಕ್ತರ್ನಗಳು ಆವಡು ಭಾರಿ ಶ್ರದ್ಧೆಡೆ ಒವೇ ಒಂಜಿ ಸ್ವಾರ್ಥ ಇಜ್ಜಂದೆ ಬೇಲೆ ಮಲ್ದರೆ ಖಂಡಿತವಾರ್ಲ ಪೊರ್ಲುಡಾದು ಆ ಮಹಾವಿಷ್ಣು ದೇವರನ್ನ ಒಂಜಿ ಆಶೀರ್ವಾದ ನಂಗೆ ಮಾತೆರೆಗಳ ಉಪ್ಪುಣೊಂದು ಪನ್ಪುನ ಪಾತ್ರೆಯನ್ನು ಪನ್ನೊಂದು ಅವಕಾಶಕ್ಕೂ ಹೊಂದಿಸದು ಎನ್ನ ರಡ್ಡು ಪಾತ್ರೆನೊಂದು ಒಂದುಲ್ಲೆ ಜೈ ಹಿಂದ್. ಸೋಲ್ಮೆಲು ಪದ್ಮರಾಜ ಪಂಡದನ್ ಪಾತ್ರನು ನಡಪಾವಣ ಚಿತ್ತನ ಕರ್ತವ್ಯ ನಮ್ಮ ಪಂಪನ ಚಿತ್ತನ ಪಾತ್ರನು ಪಡ್ತೀರಿ ಪೊರ್ಲದ ಪಾತ್ರೆಗೂ ಅಭಿನಂದನೆ ಧಾರ್ಮಿಕ ಉಪನ್ಯಾಸ ತೆರಡ ಶಮೆಯನ್ನು ಕೇಳುವುದು ಧರ್ಮ ಸವೆಟ್ಟು ಸುರೂಟು ಬೋಡಾಯಿನ ಧಾರ್ಮಿಕ ಉಪನ್ಯಾಸ ದಾಯಂದು ಪಂಡ ಜೇನು ನೊಣಗಳು ಹೇಗೆ ಸಂಗ್ರಹ ಮಾಡಿಟ್ಟಂತಹ ಜೇನನ್ನು ನಾವು ಕುಡಿಬೇಕು ಆ ಸಿಹಿ ಬೇಕಾದರೆ ಜೇನು ಪೆಟ್ಟಿಗೆಯಲ್ಲಿ ಎಲ್ಲ ಜೇನುಗಳು ಒಂದೇ ರೀತಿಯ ಕೆಲಸವನ್ನು ಮಾಡುತ್ತವೆ. ಅಲ್ಲಿ ರಾಣಿ ಜೇನು ಕೆಲಸಗಾರ ಇತ್ಯಾದಿ ಇದ್ರು ದೇವಸ್ಥಾನದಲ್ಲಿ ಆನುವಂಶಿಕ ಆಡಳಿತ ಮುಕ್ತೇಸರು ತಂತ್ರಿಗಳು ಅರ್ಚಕರು ಇತರರು ಇದ್ದರೂ ಕೂಡ ಬ್ರಹ್ಮ ಕಲಶೋತ್ಸವ ಅನ್ನುವಂತಹ ಉತ್ಸವ ಆದದ್ದು ಸರ್ವರ ಸಹಕಾರದಿಂದ ಮುಂದಕ್ಕೆ ಕೂಡ ಸರ್ವರು ಕೂಡ ಸೇರಿ ಮಹಾವಿಷ್ಣುವಿನ ಸೇವೆಯನ್ನು ಮಾಡಬೇಕಾದ್ರೆ ಧಾರ್ಮಿಕ ಚಿಂತನೆಗಳು ಬೇಕು. ಅದಕ್ಕಾಗಿ ಧಾರ್ಮಿಕ ಉಪನ್ಯಾಸಕ್ಕಾಗಿ ಗೌರವಾನ್ವಿತ ಅರುಣ್ ಉಳ್ಳಾಲ್ರವರು ಆಗಮಿಸಿದ್ದಾರೆ. ಪ್ರಧಾನ ಸಂಚಾಲಕರು ಅವರ ಮಾತುಗಳಿಗಾಗಿ ಕಿವಿಯಾಗೋಣ. ಇದೀಗ ವೇದಿಕೆ ಧಾರ್ಮಿಕ ಉಪನ್ಯಾಸಕರಾದ ಅರುಣ್ ಉಳ್ಳಾಲ್ ಅವರು ಸರ್ ತಮ್ಮ ಸಮಯದ ಒಳಗೆ ಅಲ್ಲಿ ಕಡಲು ಕೊಲ್ಲಿ ಕಡಲು ಮಿತ್ತ ಕಡಲು ತಿರುತ ಕಡಲು ಪಾಮಜಿ ಕಡಲು ನೆತ್ತರ ಕಡಲು ಇಂಚ ಏಳೇಳು ಕಡಲದ ನಡುಟು ತನುಮದ್ಯಡುಪುನ ಪೇರ ಕಡಲುಡು ಸಾರಜುಡೆತ್ತ ನಾಗಪಾಸುಡು ಸಿರಿದೇವಿನ ಸಿರಿಸಿಂಗಾರದ ಸೇವೆಗೆತ್ತೊಂದು ಓಲೆಗಾತಿನಂಚಿನ ನಾಲ್ಕೈತ ನಾರಾಯಣ ದೇವೆರ್ನ ವಿಷ್ಣುಮೂರ್ತಿ ಪನ್ಪುನಂಚಿನ ಸ್ವರೂಪಗೂ ನೀಟಪ್ಪ ಅಡ್ಡಬೂರೊಂದು ಒಂಜಿ ಸೂತ್ರೋಡು ಕಟ್ಟಿನ ಪುರ್ಪದಲಕ ಜಿಡ್ಡೆಡು ಓಲೆಗಾತಿನಂಚಿನ ಭಿನ್ನರಿಷ್ಟರೆಗೆ ಒಂಜಿ ಪಾಳೆದ ಪಿಂಗಾರದ ಅರಿತಲಕ ಸಬೆಟ್ಟು ಓಲೆಗಾತಿನಂಚಿನ ಇಷ್ಟಮಿತ್ರರಿಗೆ ಇರ್ಕೈನು ಜೋಡ ಒಂದು
ಬಂದುಲೆ ಒರ 14ನೇ ಶತಮಾನೋಡು ವ್ಯಾಸರಾಯರು ಕೇಂದ್ರ ಬಿಡುಪೇರಿಗೆ ಈತ್ತು ಜನ ನಮ್ಮ ಉಲ್ಲ ಇಂದೆಟ್ಟು ವೈಕುಂಠಗ ಪೋಪುನ ಕ್ಲಿಯರ್ ಎಂದು ಅಪಗ ಒಂಜಾತ್ತು ಜನಕಲು ವ್ಯಾಸರಾಯರ್ಗು ಗುರುಕುಲೆಗೂ ಭಾಳ ಸಂತೋಷ ಆವಡು ಪನ್ಪುನ ಕಾರಣಗಾತ್ರ ಗುರುಕುಲೆ ಈ ರೂಪುನ ಈರತ್ತಂದೆ ವೇತೇರು ಎಂದು ಪಂಡೇರಿಗೆ ವ್ಯಾಸರಾಯರಿಗೆ ಸಮಾಧಾನ ಅತ್ತಿಚ್ಚಿ ಒಂಜಾತ್ತು ಜನ ತನ್ನ ಪಾಂಡಿತ್ಯದ ಬಗ್ಗೆ ತನ್ನ ಬಗ್ಗೆ ಅಹಮ್ಮಿಕ ಉಪ್ಪನೇ ಬಹುಶಃ ಎನ್ನ ತೆರೆಯುವುದ ಪ್ರಕಾರ ಯಾನೇ ಪೋಪೆನದ ಅನ್ನೋ ಒಂದು ಸ್ವಾಭಿಮಾನದ ಪಂಡೆಗೆ ಇಚ್ಚಿ ಅಕೇರಿಗೆ ವ್ಯಾಸರಾಯರ್ನ ಗೇನ ದಿಟ್ಟಿ ಪೋತಿನವು ಮೂಲೆಡು ಕುಲ್ಲಿ ನೆಂಚಿನ ಕನಕದಾಸರ್ನ ಕಡೆಗೆ ಕನಕದಾಸರ್ನ ಕಡೆಗೆ ತುದು ಓ ಕನಕ ಪನಪ್ಪ ಏರ್ ವೈಕುಂಠಗ ಪೋವೇರು ನಮ್ಮ ಇಟ್ಟು ಅಪಗ ಕನಕದಾಸರ್ ಪಂಡರಿಗೆ ನಾನು ಹೋದರೆ ಹೋದೇನು ಒಂದು ಇಡೀ ಸಭೆ ತೆಲ್ತಿನಿಗೆ ದಾಸಕೂಟ ವ್ಯಾಸಕೂಟ ತೆಲ್ತಿನಿಗೆ ಅತ್ತು ಮಾರ್ಯಾರೆ ಈತೀತ ಪಂಡಿತೋತ್ತಮರು ಉಪ್ಪುನಗ ಆ ಸಮುದಾಯ ಬತ್ತಿನಂಚಿನ ಕನಕದಾಸೆ ಸ್ವರ್ಗಗ ಬೋಪೆಗೆ ನಾನು ಹೋದರೆ ಹೋದೇನು ಅಪಗ ವ್ಯಾಸರಾಯರ ಪಂಡರಿಗೆ ಸರಿಯಾಯಿನ ಉತ್ತರ ಅಂದು ದಯ ಪಂಡ ಯಾಪ ನಮ್ಮ ಉಲೈಡ್ ನಾನು ಪನ್ಪುನವು ಹೋದರೆ ನಮ್ಮ ಪೋಪ ವೈಕುಂಠ ಲಕ್ಕಿಯೆಸ್ಟ್ ಜನರೇಷನ್ ಆಫ್ 21 ಸೆಂಚುರಿ 21ನೇ ಶತಮಾನದ ಅತ್ಯಂತ ಅದೃಷ್ಟಶಾಲಿ ಸಮುದಾಯ ಪೀಳಿಗೆ ಇತ್ತಲ್ಲ ಅವು ಈ ಸಲ ಒಂಜಿ ವೇಳೆ ವ್ಯಾಸರಾಯರು ಬತ್ತದೋ ಸರಳಾಯರು ಬತ್ತದೋ ಏರಪ್ಪ ಈ ಸಲ 21ನೇ ಶತಮಾನಡು ಸ್ವರ್ಗಗ ವೈಕುಂಠಗ ಪೋಪು ನಿಂದು ಪನ್ನಗ ಈ ಸಭೆಟ್ಟು ಕುಲ್ಲಿನ ನಮ್ಮ ಸ್ಟೇಜ್ ಕುಲ್ಲಿ ನಮ್ಮ ಮಾತ ಕೈದರ್ಪು ಅವೆಂಚ ಸರ್ ನಮ್ಮ ಮಾತ್ರ ಅಂದು ನಿಖಿಲ ಪಪ್ಪನ ಆರ್ನ ಪೊಪ್ಪನ ಕಾಲಗ್ ತೂವೋಡು ಒಂದು ಕಡೆ ಕಣ್ಣುಡು ಕೊಡಿದಿಕ್ಕ ದೆತ್ತೊಂದು ಅಂಗಲಾಪುಡು ಕಾತೊಂದು ಬತ್ತಿನಂಚಿನ ಏತೋ ಸಂಗತಿಲು ಈ ವರ್ಷ ಅದು ಪೋಂಡು ತೂಡೆ 496 ವರ್ಷ ಸರಯೂ ತೀರಡು ರಾಮಗೊಂಜಿ ಜನ್ಮಭೂಮಿದ ಪೊರ್ಲು ಪೊಳಿಕೆದ ಒಂಜಿ ಗುಡಿಗುಂಡಾರನ್ನು ಕಟ್ಟೋಡು ಪನ್ಪುನ ಆಸೆ ಇತ್ತು ಸಾಧ್ಯತೆ ಜಿತುಲೆ ಈ ದುಂಬು ಏತೇತೋ ಜನ ಬತ್ತೇರು ನಮ್ಮ ಹಿರಿಯಕಲು ಮುರಾನಿ ಮುಟ್ಟ ಕರಿನಕ್ಲೆಗಳ ಸಾಧ್ಯತೆ ಕರಿ ವರ್ಷ ಜನವರಿ ತಿಂಗಳು ಅಯೋಧ್ಯೆಡು ರಾಮ ಸ್ವಭೂಮಿಡು ಮಂದಿರ ನಿರ್ಮಾಣ ಅಂಡು ಈ ಕುಂಭಮೇಳ ಆಪುಂಡು ಎಕಾಡು ದಿಂಚ ಉಲ್ಲೇಖ ಒಂದು 4 ವರ್ಷಗೊರ ಕುಂಭಮೇಳ ಆಪುನವು ಕ್ರಮ ಅವು ಅರ್ಧ ಕುಂಭಮೇಳ ಆಜಿ ವರ್ಷಗೊರ ಕುಂಭಮೇಳದ ಕುಡೊಂಜಿ ಪ್ರಕಾರ ನಡಪುಂಡು ಅರ್ಧ ಕುಂಭಮೇಳ ಪೂರ್ಣ ಕುಂಭಮೇಳ ಅಂದು ಐಡ್ದು ಬೊಕ್ಕ 16 ವರ್ಷಗೊರ ಕುಂಭಮೇಳ ಅಂದ ಆಪುಂಡು ಪರಿಪೂರ್ಣವಾಯಿನ ಕುಂಭಮೇಳ ಆಂಡ ಬಾ ಅದೃಷ್ಟ ತೂಲೆ 4 16 ಆಜೋ ಈ ಲೆಕ್ಕಾಚಾರಡು ಉಪ್ಪುನ ನಮಕ್ 16 ಇಂಟು 16 ಪಂಡ 144 ವರ್ಷ ನಮ್ಮ ಜೀವಡು ಉಪ್ಪುನ ಸಮಯಡ ಆವಡೆ ದಾದ ಅದೃಷ್ಟ ಎಂದು ಅಂಚಾದು ಆ ಕುಂಭಮೇಳನ ಮೇಲ್ನೋಟಗ ತೂನಗ ಗಂಗಾ ನದಿ ಟಾಪುನ ಶಿವ ಸನ್ನಿಧಾನದ ಆರಾಧನೆ ಎಂದು ನಡಪುಂಡು ಅತ್ತು ಆ ಕುಂಭಮೇಳ ನಡಪೆರೆಲ ಈ ಕ್ಷೇತ್ರದ ಉಲೈಡ್ ಅಧಿಪೀಠಡು ಉಪ್ಪುನಂಚಿನ ಮಹಾವಿಷ್ಣುವೇ ಕಾರಣ ಎಂಚಂದಕ್ಕೇನುವರೆ ಆನಿ ಪೇರ ಕಡಲನ್ನು ತುಳಿತದು ಅಮೃತೋಪನ್ಪುನ ಸಿರಿಗಿಂಡೆನು ಪತ್ತೊಂದು ಗರುಡನ ಮಿತ್ತು ಓಲೆಗಾದು ಬಾನಸಾದಿಡು ರಾವಂದುಪ್ಪುನ ವಿಷ್ಣುದೇವರ್ನ ಪುಣ್ಯದ ಅಮೃತದ ಸಿರಿಗಿಂಡೆ ಹಿಡಿದು 4 ಪನಿ ಭೂಮಿಗೆ ಬುರುಂಡುಗೆ ಆ 4 ಪನಿಕುಲೆ ಹರಿದ್ವಾರ ನಾಸಿಕ್ ಉಜ್ಜಯಿನಿ ಪ್ರಯಾಗ್ ಆಯ್ನವು ಅಂಚಾದು ಅವು ಅಮೃತತ್ವದ ಕುಂಬೋಡ್ದು ಬೂರ್ನಂಚಿನ ಸುದೆ ಆಯ್ ನಡೆದವರ ಈಗ ಕುಂಭಮೇಳ ಅಂತ ಪುದರ್ ದಾದ ವಿಚಿತ್ರ ತುಲೆ 1.5 ಲಕ್ಷ ಟಾಯ್ಲೆಟ್ಸ್ ಕಟ್ಟಿದೇರಿಗೆ ಏತೋ ಸಲ ಒಂಜಿ ಸಭೆಲೇಸದ ಖರ್ಚದ ಸಂಖ್ಯೆವು ಆತು ಟಾಯ್ಲೆಟ್ಸ್ ಕಟ್ಟೋಡಿತಿನ ಬಾಕಿದ ವ್ಯವಸ್ಥೆಲೆ ಎತ್ತು ಬೊಕ್ಕ ತುಕ್ಕ ಜಗತ್ತಿಗೆ ಶ್ರೀಮಂತ ರಾಷ್ಟ್ರ ದೊಡ್ಡಣ್ಣ ಪನ್ಪುನ ಪುದರ್ ಪಡೆಯಿನಂಚಿನ ಅಮೇರಿಕ ಅತ್ಯಂತ ಮೂಲಭೂತವಾದಿ ಐನಂಚಿನ ರಾಷ್ಟ್ರ ಪನ್ಪುನ ಆಫ್ರಿಕಾ ಕಿನ್ಯ ರಾಷ್ಟ್ರ ಅಂಡಲ ಜಗತ್ತುಡೆ ಪರಿಪೂರ್ಣ ಚಲನಶೀಲ ರಾಷ್ಟ್ರ ಪನ್ಪುನ ಪುದರ್ ಪಡೆಯಿನಂಚಿನ ಆಸ್ಟ್ರೇಲಿಯಾ ಸೇರಿನಂಚ 82 ರಾಷ್ಟ್ರ ಭಾರತಗ ಮನವಿ ಪತ್ರ ಬರೆಂಡಿಗೆ ನಿಖಿಲ್ನ ದೇಶೋಡು ನಡಪುನ ಕುಂಭಮೇಳನು ಎಂಕಿಲ್ನ ದೇಶೋಡು ಲೈವ್ ಮಲ್ಪೋಲಿ ಅಂದು ನೇರ ಪ್ರಸಾರ ಈತು ಪೂರ ಬೆಕ್ಕಸ ಬೆರಗಡು 82 ದೇಶ ತೂನಗ ನಮ್ಮ ಮೂಲು
ಕಾರದಡಿಗೆ ಬೂರು ಸೈತೇರು ಸುದೆಟ್ಟು ಒಂಜೆ ಸುದೆಟ್ಟು ಬೂರ್ದು ಏರೆಗೆ ಸೀಕ್ ಬತ್ತುಂಡೋ ಈ ಕುಂಭಮೇಳದ ಪಿರ ಕೊರೋನಾ ಪುಟ್ಟುಂಡೋ ಇಂಚೆ ಎತ್ತೆದೆತ್ತೊಂದಿಲ್ಲ ಇದು ನಮ್ಮ ಅವಸ್ಥೆ. ಬಂದುಲೆ ಅದೃಷ್ಟವಂತ ವರ್ಷ ಇಂದು ನಮ್ಮ ಆಯುಷ್ಯದ ಭಾಗ್ಯ. ಕೋಡೆ ಯಾನೊಂದು ಉಪನ್ಯಾಸಕ್ಕೆ ಓದಿತ್ತೆ ಉಪ್ಪಳದ ಕೈಯಾರು ಅವ್ರಲ್ಲ ಪ್ರತಿಷ್ಠೆ ಆತಿನ ದೇವರು ವಿಷ್ಣುಮೂರ್ತಿ. ಸರಿ ಸುಮಾರು ಒಂದು 500 ವರ್ಷ ಒಂದು ಗುಯಲುದುಲ ಉಲ ಇತ್ತಿನಂಚಿನ ವಿಷ್ಣುಮೂರ್ತಿ ದೇವರು ಈ 2025 ವರ್ಷಡು ಭೂಮಿದುಲ ಈ ಕಲಶ ಕೊಪ್ಪರಿಗೆ ಉದಿತು ಬತ್ತಿನಲಕ ಬತ್ತದು ಪ್ರತಿಷ್ಠೆ ಪಡೆಯರು. ಮೂಲುತುಲಿ ಎತ್ತು ವರ್ಷದ್ದು ಪಾಳುಬೂರ್ನಂಚಿನ ಆರಾಧನೆಡ್ದು ದೂರವರಿದಿನಂಚಿನ ಜನಕ್ಕೆಲ್ಲ ಸಂಪರ್ಕ ಇಜ್ಜಾಂದಿನಂಚಿನ ಕ್ಷೇತ್ರ ಈ ವರ್ಷಡೆ ಉದಿಯಬೇ ನೋಡಿ. ಇಂದು ಅದೃಷ್ಟದ ವರ್ಷ, ಅದೃಷ್ಟದ ವರ್ಷ ಅಂಚಿನ ಅದೃಷ್ಟ ವರ್ಷಡು ನಮ್ಮ ಮಾತ ಸೇರೊಂದ ನಾಗೇಶ ತಂತ್ರಿಲು ಬಾರಿ ಪೊರ್ಲುಡು ಪೀಠಗ್ ಇತ್ತೆ ಆವಾಹನೆ ಮಲ್ತೊಂದುಳ್ಳೇರು ಪಾಣಿಪೀಠಡು ಐತು ಪೂರ್ಣ ಪ್ರಮಾಣಡು ಎನ್ಮ ನಮೂನೆದ ದ್ರವ್ಯನು ಒಟ್ಟು ಮಲ್ತದು ಅಷ್ಟ ಬಂದನು ಮಲ್ತದು ಪ್ರತಿಷ್ಠೆ ಮಲ್ಪೇರು. ಬಹುಶಃ ಎಲ್ಲೇ ಪ್ರತಿಷ್ಠೆ ಮಲ್ಪೇರು ಅಂಚ ಅದು ಶಯ್ಯಾದಿವಾಸಡುಂಡು ಬಿಂಬ. ತಂತ್ರಿಲು ಕಲಶ ಮೈತೇರು ಸರಿ ಒತ್ತೋನುಗ ತಂತ್ರಿ ಕಲಶ ಮೈತದು ಪೋಯಿ ಬೊಕ್ಕ ಐಕೊಂಜಿ ದೇವತಾ ಸಾನ್ನಿಧ್ಯ ಉಂಡು ಅಂತ ಅರ್ಥ. ತನ್ನ ಉಲೈದ ಪ್ರಾಣಶಕ್ತಿನ ಜಾಗೃತಿ ದಿಯೊಂದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪನ್ಪುನ ಪಂಚಪ್ರಾಣನು ದಿಯೊಂದು ಪ್ರಾಣ ಪ್ರತಿಷ್ಠೆ ಮಲ್ಪೇರು. ಈ ಪ್ರಾಣ ಪ್ರತಿಷ್ಠೆ ಮಲ್ತಿನಂಚಿನ ಸಾನ್ನಿಧ್ಯಡು ನಿರಂತರವಾದ ವೃದ್ಧಿ ಆಪಾಪುಣೊಂದು ಕೇಂಡ ಭಕ್ತ ಸಂಪರ್ಕಡ ಆಪುಣು ಸಾಮಾಜಿಕ ಸಂಪರ್ಕಡ ಆಪುಣು ಎಕಾಡ್ದಿಂಚಿ ಬಿನ್ನೇರು ಪಂಡಿನ ಪಾತೆರ ಪುರ ಇಂದುವೆ ಆಯ್ತ ತಾತ್ಪರ್ಯದಾದ ಅಂದು ಪಂಡ ದೇವಸ್ಥಾನ ಪನ್ಪುನವು ಎಂಚೊಪ್ಪೊಡು ಪಂಡ ಯಾನೊಂದು 4 ಅಂಶನು ಪನ್ಪೆ ಕೆಲವರಿಗೆ ಕೈಪೆ ಎಂದಾವು ಆಂಡ ಹಿಂದೂ ಧರ್ಮದ ಬೊಕ್ಕ ಭಾರತದ ಒಂಜಾತ್ ಉತ್ಕರ್ಷದ ಚಿಂತನೆದೊಟ್ಟಿಗೆ ಪನ್ಪುನ ಸಲಹೆ ನಮ್ಮ ದೇವಸ್ಥಾನ ಕಟ್ಟುನ ಆಸಕ್ತಿ ಆಸ್ತೇನು ಸಾಮಾಜಿಕವಾದಿ ದಾಯ ದೂರ ಜೀವೊಂದುಲ್ಲ ಪನ್ಪುನ ಆಲೋಚನೆದ ನಡುಟು ಬರ್ಪುನಂಚಿನ ಸಂದೇಹ ಬಂದುಲೆ ಈ ತಿರ್ಲೆ ಪನ್ಪುನಂಚಿನ ಜಾಗೆಡು ದೇವಸ್ಥಾನ ಕಟ್ಟಿ ಮಾತ್ರಗೆ ಇಡೀ ಭಾರತ ಬದಲಾಪುಚಿ ಸುತ್ತಮುತ್ತ ಉಪ್ಪುನಂಚಿನ ಜನಕ್ಕಲ್ಲ ಕ್ಷಾಮಡಾಮರ ಕಷ್ಟಕೋಟಲೆ ಸೀಕು ಸಂಕಟ ದೂರ ಪುಚಿ ಬುಕ ದೇವಸ್ಥಾನ ದಾಯ ಕಟ್ಟೋದು ಬಹುಶಃ ಒಂಜಿ ಲೆಕ್ಕಾಚಾರ ಸರಾಸರಿ ಲೆಕ್ಕಾಚಾರ ಮಲ್ತೊಂದು ಬತ್ತಂಡ ನಾನು ಒಂಜಿ 10 ವರ್ಷ ಗಾಪುನಾಥ ದೇವಸ್ಥಾನ ಆಲ್ರೆಡಿ ತುಳುನಾಡು ಉಂಡು ಪಿರದಾಯ ದೇವಸ್ಥಾನ ಕಟ್ಟೋಡು. ದೇವಸ್ಥಾನ ಪನ್ಪುನವು ದೇವರ್ನ ಅಗತ್ಯತ್ ಯಾಬಂಡೆ ಕೋಡೆ ವಿಷ್ಣುಮೂರ್ತಿನವಳು ಪ್ರತಿಷ್ಠಾನ ಪಿರ ಈ ತಿರ್ಲೆಡ್ದಾಯ ವಿಷ್ಣುಮೂರ್ತಿಗೆ ಪ್ರತಿಷ್ಠೆ ದೇವೇರಗ ಪಾಪ ಸುತ್ತಮುತ್ತ ತಿರುಗೆರೆ ಜಾಗೆಜ್ಜಿ ಜನಕಲ್ಲ ಸಂಪರ್ಕಗ ವ್ಯವಸ್ಥೆಜ್ಜಿ ವೈಕುಂಠದ ಭಾರತಗ ತುಳುನಾಡಿಗೆ ನೆಟ್ವರ್ಕ್ ತಿಕ್ಕುಜ್ಜಿ ಬಂದ್ಬನ ಕಾರಣಕ್ಕೆ ತಿರ್ಲೆಡು ದೇವಸ್ಥಾನ ಕಟ್ಟಿದನೆ ಅತ್ತೆ ಅತ್ತು ದೇವಸ್ಥಾನ ಪನ್ಪುನವು ದೇವರ್ನ ಅಗತ್ಯತ್ತು ಸಮಾಜದ ಅಗತ್ಯ ನಮ್ಮ ಅಗತ್ಯ ದೇವಸ್ಥಾನಡು ಬದಲಾವಡಿತಿನ ದೇವರ್ನ ಬಿಂಬತ್ತು ನಮ್ಮ ಐಕೋಸ್ಕರ ಎಕಡ ಸರಳ ಕೇಂಡಿ ಉಲೈ ಪ್ರತಿಷ್ಠೆ ಮಲ್ಪುನವು ಶಿಲಾಬಿಂಬನ ಅಂದು ಹಿಂಗೆ ಶಿಲಾಬಿಂಬ ಅಂದಾಗ ರಾಜರಾಮಣ್ಣ ಬಾರಿ ಬೇಜಾರಾಪುದು ದಾಯೆ ಸರ್ ಬಂಗಾರದ ಬಿಂಬ ಅಂಡ ಬಾರಿ ಇಷ್ಟನೇರೆಗೆ ಅತ್ತು ಹಿಂಗೆ ಬಾರಿ ಬೇಜಾರಾಪುಣಿದಾಯ ಪಂಡ ಯಾಪ ಈ ಶಿಲಾಬಿಂಬನ ದೀಪೇರ ಪಗ್ಗನ ಕೊಂಜಿ ಮುಖವಾಡ ಕನಸ ದೀಪೇರ ಬಂಗಾರ ಮುಚ್ಚುನ ಬೇಲೆ ಕೆಲವರಿಗೂ ಅಂತೆ ಕೈಪೆಂದ ನಿಸೆನ್ನ ಪಾತೆರ ಶಾಸ್ತ್ರದ ಅದಪನ್ ಪ್ರತಿಮಾ ಶಾಸ್ತ್ರದ ಕಡ್ಡಕ್ಕೇನ್ಲೆ ಯಾಪ ಮೂಲ ತಂತ್ರಿಲು ಕಲಶಮೈತೆ ತಂತ್ರಿಲು ಆ ನಿಖಲು ಪಾಡು ನಂಚಿನ ಬಂಗಾರದ ಕವಚಗೆ ಕಲಶಮೈ ಪೂಜೆ ಅದನ್ನು ತೆಗೀರಿ ಬನ್ ಪೇರು ಮೂಲ ಬಿಂಬಗ್ ಕಲಶ ಮೈತಿನ ಇಕ್ಕಲ ನಮ್ಮಕ್ಕಲ ಉಪ್ಪುನ ಸಂವಹನ ಐಕೋಸ್ಕರ ಗರ್ಭಗುಡಿತ ಓಲ್ಲೊಂಜಿ ಎಲ್ಲೇ ಸಂದುಲ ಬುಡ ಅಂದೆ ಬಾಕಿಲು ಮಾತ್ರ ದೀತೀನಿ ಐಡ್ದು ಸಂವಹನ ಆವಡು ನಮ್ಮೂಲ ಇಂದು ಶಕ್ತಿ ಆ ಮುಗುಳಿದ ಮಿತ್ತು ಉಪ್ಪು ನಂಚಿನ ಪ್ರಕೃತಿ ಶಕ್ತಿ ನೇರವಾದ ಒಂಜಿ ನೂಲು ಜಪುಡ ಅಂಡ ಆ ಪಾಣಿ ಬಿಟ್ಟಾಗ ಮುಟ್ಟೋಡುಗೆ ಆತು ನೇರವಾದ ಪ್ರತಿಷ್ಠಾತನು ಅವು ಒಂಜಿ ಸೈಂಟಿಫಿಕ್ ಆಯ್ನಂಚಿನ ಸ್ಟ್ರಕ್ಚರ್ ಅವು ವೈಜ್ಞಾನಿಕವಾಯಿನ ಸಂರಚನೆ ಅವಳು ಯಾಪ ನಮ್ಮ ఒక ಬಿಂಬದ ನಡುಟ್ಟು ಒಂಜಿ ಬಂಗಾರದ ಕವಚನ ದೀಪನ ಸಂವಹನಗೊಂಜಿ ಅಡೆ ತಡೆ ಅವು ಅಲ್ತಿಡ್ದು ಪತ್ತದು ದೇವರ ಮೋನೆಗೆ ದೀಪುನಂಚಿನ ಬಂಗಾರದ ಕಣ್ಣು ಮೂಕು ಅಡೆ ಮುಟ್ಟ ಐಕೋಸ್ಕರ ನಮ್ಮ ತಿರ್ಲೆದಕಲು ಒಂಜಿ ಸಂಕಲ್ಪ ಮಲ್ತೋನುಗ ವಿಷ್ಣುಮೂರ್ತಿ ದೇವಸ್ಥಾನ ಬೆಳಗಡು ಒತ್ತೋನುಗ ಪಿದೈಡು ವ್ಯವಸ್ಥೆ ಮಾತಾ ರೀತಿಡು ಬೆಳಗಡು ಮೂಲ ಬಿಂಬ ಮೂಲ ಪೊರ್ಲುಡೇ ಉಪ್ಪಡು
ದೇವಸ್ಥಾನದ ಉಲೈದ್ ಬಂಗಾರು ಬೊಳ್ಳಿನ ಜಿಂಜಾವುನ ಬದಲು ತಿರ್ಲೆ ಸುತ್ತಮುತ್ತದ ಊರುದ ಜನಕ್ಲೇನ ಮನಸ್ಸನ್ನು ಬಂಗಾರ ಮಲ್ಪುಗ. ಬ್ರಹ್ಮ ಕಲಶೋತ್ಸವಡು ನಮ್ಮ ಅಗತ್ಯವಾದ ಮಲ್ಪೋಡ ಆಯ್ನಂಚಿನ ಸಂಕಲ್ಪ ಎಂದು ತಿರ್ಲೆ ದೇವಸ್ಥಾನಡು ಇನಿ ಆರಾಮಡು ಇನಿ ಪುರಾದ ಮಾತ ಪಿದೈ ಪೋಪೇರು ಬಾಕಿಲು ಪಾಡ್ದು ನೆಮ್ಮದಿಡು ಭಟ್ರು ಪೋಪೇರು. ಯಾಪ ದೇವಸ್ಥಾನದುಳೈ ಬೊಳ್ಳಿ ಬಂಗಾರದ ಸಂಖ್ಯೆ ಜಾಸ್ತಿ ಆಪುಂಡೋ ಅಪಗ ಮೇಲ್ನೋಟಗ ತೂನಾಗ ಬಾರಿ ಪೊರ್ಲು ಅಭಿವೃದ್ಧಿ ಹೊಂದಿದ ಕ್ಷೇತ್ರ ಇಂಕಲವನು ಬಟ್ಟಲ್ಲ ಬಂಗಾರು ಚಮಚಲ ಬಂಗಾರು ಪನ್ಪುನಾಥ ಅಭಿವೃದ್ಧಿ ಹೊಂದಿದ ದೇವಸ್ಥಾನ ಆಂಡ ಯಾಪ ಉಲೈಡ್ ಚಮಚಲ ಬಂಗಾರ ಆಯರ ಸುರಾಪುಂಡೋ, ತೀರ್ಥದ ಪಾತ್ರೆಲ್ಲ ಬಂಗಾರ ಆಯರ ಸುರಾಪುಂಡೋ, ಆರತಿದ ಬಟ್ಟಲ್ಲ ಬಂಗಾರ ಆಯರ ಸುರಾಪುಂಡೋ ಅಪಗ ನಮನು ಕಾಪುನ ದೇವರನ್ನು ನಮ್ಮ ಕಾಪುನ ಸ್ಥಿತಿ ಬರ್ಪುಂಡು. ಏತೋ ದೇವಸ್ಥಾನದ ಕತೆ ಇಂಚನೆ ಬಂದುಲೆ ಕೆಲವು ಸಲ ತಮಾಷೆಯಿಂದ ಅನಿಸುಂಡು. ನಮ್ಮ ಭಾರತನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂದ ಬನ್ಪ. ಡೆವಲಪಿಂಗ್ ಪ್ರೆಸೆಂಟ್ ಟೆನ್ಸ್ಡ್ ಡೆವಲಪಿಂಗ್ ನೇಷನ್, ನಾಟ್ ಡೆವಲಪ್ಡ್ ನೇಷನ್. ಅಭಿವೃದ್ಧಿ ಹೊಂದಿದಲ್ಲ, ಅಭಿವೃದ್ಧಿ ಹೊಂದುತ್ತಲೇ ಇರುವ ಏರು ಪಂಡೇರು ನಿಖಲು ಸರೀಟ್ ಲೆಕ್ಕಾಚಾರ ಮತ್ತು ತೂಂಡ ಕೇರಳದ ರಾಜಧಾನಿ ತಿರುವನಂತಪುರಂಡು ಅನಂತ ಪದ್ಮನಾಭ ದೇವಸ್ಥಾನ ಉಂಡು. ಆ ದೇವಸ್ಥಾನಡು ಇಂಚಪ್ಪ ಬೊಳ್ಪುಗು ಬತ್ತಿನ ಬಂಗಾರು ಬೊಳ್ಳಿ ಸಂಪತ್ತನ್ನು ನಿಖಲು ಸರಾಸರಿ ಲೆಕ್ಕಾಚಾರ ಮಲ್ತುಂಡ ಇಡೀ ಭಾರತದ ಸಾಲ ಬೂಟುನಾತು ಸಂಪತ್ತುಂಡು ಗೇಟ್. ವಿಚಿತ್ರದಾದ ಗೊತ್ತುಂಡೆ ಅವು ತಮಾಷೆ. ತಿರುವನಂತಪುರಂಗೆ ಬರಗಾಲ ಬತ್ತುಂಡ ಒಂಜಿ ಕಾಯಿನ ಹಿಡಿದಿದೆ ಪುಲಕ ಹೆಚ್ಚಿ ಒಂಜಿ ಅರ್ಥಡು ಡೆಡ್ ಮನಿ, ಅವು ನಿಷ್ಕ್ರಿಯ ಹಣ. ಐಕೋಸ್ಕರ ದೇವಸ್ಥಾನದ ಸಂಪತ್ತನ್ನು ಜಿಂಜಾವನ ಬದಲು ಊರುದ ಸಮಸ್ಯೆಗಳಿಗೆ ಸ್ಪಂದನೆ ಮಲ್ಪೋಡು. ಇನಿ ದೇವಸ್ಥಾನದ ಒಂಜೊಂಜಿ ಕಲ್ಲು ಕಟ್ಟಿದ ನಾವು ಊರ್ದಕಲ್ನ ಸಗಾಯದೊಟ್ಟಿಗೆ ಅಂಚಾದು ದೇವಸ್ಥಾನಗೂ ಊರ್ದಕಲ್ನ ಋಣ ಉಂಡು, ದೇವಸ್ಥಾನಗೂ ಊರ್ದಕಲ್ನ ಋಣ ಉಂಡು. ನಮ್ಮ ಪೂಜೆ ಮಲ್ತ ನಮ್ಮ ಆಸ್ತಿಕತೆಯನ್ನು ತೋಜಾರ ಒಂಜಿ ಜಾಗೆ ಆತಂದು ದೇವಸ್ಥಾನ ಅಂಚಾದು ಊರ್ದಕ್ಲೆಗೆ ದೇವಸ್ಥಾನದ ಋಣಲ ಉಂಡು. ದೇವಸ್ಥಾನಗೂ ಊರ್ದಕಲ್ನ ಮಿತ್ತೊಂಜಿ ಋಣ ಉಂಡತ್ತೆ ಐನೆಂಚ ಬೂಟೋಡು ಒಂದು ಪಂಡ. ನಮ್ಮ ತಿರ್ಲೆ ಗ್ರಾಮಡು ಪೊರ್ಲುದೊಂಜಿ ದೇವಸ್ಥಾನ ತೆರೆದಿರ್ತಿನಲಕ ಸೀಕ್ ಸಂಕಟ ದಾಂತಿನ ಇಲ್ಲುಲುಲ ತೆರೆದಿರ್ಪೊಡು. ಮೂಲು ಏರೆಗ್ ಬೇಲೆ ಇಜ್ಜೋ ಅಕ್ಲೆಗ್ ಬೆನ್ಪುನ ಬೇಲೆ, ಏರೆಗ್ ಬರ್ಸಾದೊಂಬೊಂದು ಕುಲ್ಲೆರೆ ಇಲ್ಲಿಜ್ಜೋ ಅಕ್ಲೆಗ್ ಉಪ್ಪುನಂಚಿನ ಇಲ್ಲದ ವ್ಯವಸ್ಥೆ. ಏರೆಗ್ ಸೀಕ್ ಸಂಕಟ ಅಂದು ಏರೇರ್ನ ಕೈತೆ ಎದುರು ಡಬ್ಬಿ ಪತ್ತೊಂದು ಇತ್ತಿನ ಸಂಘ ಸಂಸ್ಥೆದಕ್ಕಲು ವೇಷ ಪಾಡೊಂದು ನಟ್ಟೊಂದುಲ್ಲೇರೋ ಅಡೆಗ್ ದೇವಸ್ಥಾನಲು ಸ್ಪಂದನೆ ಕೊರ್ಪುನಂಚಿನ ವ್ಯವಸ್ಥೆ ಅವಳು. ಇಂದು ಬ್ರಹ್ಮ ಕಲಶೋತ್ಸವಡು ನಮ್ಮ ಮಲ್ಪೊಡಾಯಿನ ಸಂಕಲ್ಪ. ಏತೋ ಅದ್ದೂರಿಡಿ ಆಪುನಂಚಿನ ಬ್ರಹ್ಮ ಕಲಶ ಎಂಕೇದ ನೆನಪುಂಡು. ಯಾನೇ ಉಪನ್ಯಾಸ ಮಂತಿನವುಲ್ಲ ಕೆಲವು ಕತೆ ಆತಿನ ಉಂಡು. ಅದ್ದೂರಿಡು ಇನ್ನು ತುಲೆ ಕಣ್ಣು ಓಡೆ ಮುಟ್ಟ ಬೋಪುಣ ಅಡೆ ಮುಟ್ಟ ಜನ ಅಲ್ತುಡ್ ದಿಡಿ ಬಂಟಿಂಗ್ಸ್ ಕಟ್ಟದೆ ಎತ್ತು ಜನ. ಏತೋ ದೇವಸ್ಥಾನಡು ಒಂಜಿ ತಿಂಗೋಲು ಉಪ್ಪುನೈ ಗೌಜಿ ಬೊಕ್ಕ ತುಡರದಿಯರ ಭಟ್ರಿಜ್ಜಾಂದಿನ ಕಾಲವೈದಿನ ಉಂಡು. ಏನು ಪುದರ ಪನ್ನೀರ ಪೋಪುಚ್ಚಿ ದಾಯ ಇಂಚಾಪುಂಡು ಎಂಕಲ್ನ ಜನಜಾತ್ರೆಯೋ ಮರಳು ತನ್ನ ಜನ ಮರಳು ಜಾತ್ರೆ ಮರಳು ಪನ್ಪುನಂಚಿನ ಸ್ಥಿತಿಯೋ ಅತ್ತು ಎಲ್ಲೇ ಆ ಕಂಟಿನ್ಯೂಟಿ ನಿರಂತರತೆ ಪನ್ಪುನವು ದೇವಸ್ಥಾನಕ್ಕೆ ಬರೋಡಿತ್ತಂಡ ಮೂಲು ಸಾನ್ನಿಧ್ಯ ವೃದ್ಧಿ ಆವಡಿತ್ತಂಡ ಊರುದ ಜನಕುಲು ಒಂಜಿ ಸಂಕಲ್ಪ ಮಲ್ಪೋಡು ವಾರಗು ಒಂಜಿ ಸಲ ಇಂಗಲ ಧರ್ಮ ಶಿಕ್ಷಣದ ಪಾಠ ಎಂದು ವಾರಗು ಒಂಜಿ ಸಲ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ದೇಗುಲ ಸಂದರ್ಶನ ಆಂಡು ಇರು ಪನಿಯರ ಪನ್ಪಾರ ಸರ್ ಸುಬ್ರಹ್ಮಣ್ಯಗೆ ಟಿಕೆಟ್ ಎತ್ತಂದು ಇರೇ ಗೊತ್ತುಂಡೆ, ಧರ್ಮಸ್ಥಳಗೆ ಎತ್ತು ದೂರ ಹಾಪುಂಡು ಗೊತ್ತುಂಡೆ. ಕಟೀಲುಡು ವಾರ ಅಶ್ರಿಯೇ ಶುಕ್ರವಾರ ಅಯ್ಯೋ ಪೊಳಲಿಗೆ ಏತ್ತು ದಾಯ ನಮ್ಮ ಪೊಳಲಿ ಕಟೀಲು ಧರ್ಮಸ್ಥಳ ಸುಬ್ರಹ್ಮಣ್ಯ ಅಂದ್ರೆ ಲೆಕ್ಕಾಚಾರ ಮಲ್ಪುವ ನಮ್ಮ ಬರಿಟುಪ್ಪುನ ದೇವಸ್ಥಾನಕ್ಕೆ ಶುರು ಆದ್ಯತೆ. ನಿಖಿಲ ಬರಿಟೊಂಜಿ ನಾಗನ ಕಟ್ಟೆ ಉಂಡೋ ಪಂಚಮಿಗೆ ಬೋಪುನ ಅಭ್ಯಾಸ ದಿಯೋನ್ಲೆ, ಒಂಜಿ ಭಜನಾ ಮಂದಿರ ಉಂಡೋ ವಾರದ ಪೂಜೆಗೆ ಬೋಪುನಂಚಿನ ವ್ಯವಸ್ಥೆ ದಿಯೋನ್ಲೆ ಮೂಲಿತ್ತೆ ಭಜನೆ ಹಾಪುಂಡು ಶನಿವಾರ ಎನ್ನ ಪ್ರಕಾರ. ವಾರಗು ಒಂಜಿ ಸಲ ನಮ್ಮ ಪೋಪುನ ವ್ಯವಸ್ಥೆದಿಂದ ಮಾತ ಶಿಷ್ಟಾಚಾರ ತನ್ನಿಂತಾನೆ ಬರ್ಪುಂಡು ಪೋನಗ ಮಾತ್ರ ಕೈಟ್ ಇಲ್ಲದ ಜೋಕುಲು ಬೋಡು ಅಗತ್ಯವಾದ ಎಂಕಲು ತುಲೆ ದೇಗುಲದ ಪ್ರೊಡಕ್ಟ್ ಎಂಕಲು ಪ್ರೊಡಕ್ಟ್ ಆಫ್ ಟೆಂಪಲ್ ದೇವಸ್ಥಾನಡು ಉತ್ಪನ್ನ ಆಯ್ನಕಲು ಪಂಡ ಕಿನ್ಯ ಬುದ್ಧಿ ಬರ್ಪುನ ಕಾಲೊಡೆ ಭಜನ ಮಂದಿರಡು ಭಜನೆಡು ಪುರ ಬೆಂದಿನ ಕಾರಣ ಇನ್ನು ಎಂಕಲಿನ ವೇದಿಕೆಡು ಕುಲ್ಲಾದನ ಸಂಸ್ಕಾರ ದಾಯಾಂಚಾಯ ಹಿರಿಯಕಲ್ನೆದುರು ಎಂಚೊಪ್ಪೊಡು ಎಂಚ ಪೂಜಾನಗೊಪ್ಪೊಡು ಎಂಚ ತೀರ್ಥದೆಪ್ಪೊಡು ಎಂಚ ಇದು ನಮಗೂ ಗೊತ್ತೇಜಿ. ದೇವಸ್ಥಾನ ದಿನ ದಿನ ಬ್ರಹ್ಮ ಕಲಶ ಒಂದುಂಡು ಹಿಂದುಲ್ನ ಇಲ್ಲದ ಜೋಕ್ಲೆಗೆ ತೀರ್ಥದ ಪೆರ ಒತ್ತಿಜಿ. ನನಗೆ ತಮಾಷೆ ಅಂತ ಅನಿಸುತ್ತೆ ನಮಗೆ.
ನಿಕ್ಲೆಡ್ದಲ ಅಧಿಕೃತವಾದ ಯಾನಿಂದನು ಪನ್ಪೆ ಅಣ್ಣೇರೆ ದಯ ಗೊತ್ತುಂಡೆ ಧರ್ಮ ಶಿಕ್ಷಣದ 830 ಜೋಕುರು ಇಲ್ಲ ಆಯ್ತು ಅವಸ್ಥೆ ತೂದು ತರೆತ್ತ ಮಿತ್ತು ಕೈದೀತಿನ ಯಾನ್ ಮುರನಿ ಕರ್ನಾಟಕಡು 7ನೇ ಸ್ಥಾನದಾನ ಒಂಜಿ ಹುಡುಗಿಗೆ ಬರ್ತೇನೆ ಇಂಜಿನಿಯರಿಂಗ್ ಪದವಿಡು ಇಂಕ ಇತ್ತೆಲ್ಲ ತೆಲಿಪೆರ ಬರ್ಪುಂಡು ಅವಸ್ಥೆ ಅಂತೂದು ಕರ್ನಾಟಕಗೆ 7ನೇ ಸ್ಥಾನಗೆ ಆ ವ್ಯಕ್ತಿ ఆయన ಅಮ್ಮೇರು ತೀರ್ಬೋಯರು ಬೆಂಗಳೂರು ಬೇಲೆ ಪುನೆಯನ್ನು ಲೆತ್ತೊಂದು ಬತ್ತೇರು ಅಮ್ಮೇರನ ಬಾಯಿಗೆ ತುಳಸಿದ ಕೊಡಿಟ್ಟು ಒಂಜಿ ನೀರು ಬಿಡ್ಪುನ ಕ್ರಮ ಉಂಡು ತುಳಸಿ ಹೋದಕ್ಕ ఆయన ಕೈಟ್ಟು ತುಳಸಿದ ಕೊಡಿನ ಕೊರಂಡು ಎದುರುದಯ ಬುಡುಪುನ ಇನ್ನು ತೂದಾಂಡಲ ಬುಡೋಡಿತಿನ ಗೊತ್ತಿಜಿನ ಆ ಮಂಗೆ ಕೈಟು ತುಳಸಿದ ಕೊಡಿನ ಬತ್ತದ ಪಿರ ತಿರುಗಿದು ಇದು ಏನು ಮಾಡಲಿ ಕರ್ನಾಟಕಗೆ ಇದು ನಮ್ಮ ಅವಸ್ಥೆ ಕರಿ ತಿಂಗಳು ಒಂಜಿ ಮರಣಗೆ ಅನುಪೋಯಿನಿ ಅವಳು ಅಮ್ಮೇರ್ ಮಸಾನಡು ಮೂಜಿ ಕಾಟದ ವ್ಯವಸ್ಥೆ ಉಪ್ಪುಂಡು ಅಮ್ಮೇರ್ನ ಕಾಟ ಪುನನು ದೀಪುನಂಚಿನ ಕಾಟಗು ಸುತ್ತು ಬರ್ಪುನ ಬದಲು ಮೂಜಿ ಕಾಟಗಳ ಸುತ್ತು ಬರೊಂದುಲ್ಲೆ ದಾಯಂದಕ್ಕೆ ಎನ್ನಗಾಯ ಮಸಣಗೆ ಬತ್ತೀನಿ ಸುರುಗೆ ನಮ್ಮ ಅವಸ್ಥೆ ಎನ್ನ ಅಮ್ಮೇರು ಬುದ್ಧಿ ಬರ್ಪುನ ಕಾಲಡೆ ಮಸಣಗೆ ಕೈ ಪತ್ತೊಂದು ಎತ್ತೊಂದು ಪೋಂದಿತ್ತಾರೆ ಅಂಚಾದ ನಮ್ಮ ಒಂಜಿ ಮರಣ ನಾನು ಮುಟ್ಟುದೀನಿ ಬೇಲೆ ಮಲ್ಪುನತ ಶಕ್ತಿ ಧೈರ್ಯ ಉಂಡು ನಮ್ಮ ಜೋಕ್ಲೆಗೆ ಕನ ಕಟ್ಟುಂಡು ರಾತ್ರಿ ಪುನಃ ಬರ್ಪುಂಡು ಈತ್ ಪುನನು ತೂದು ಮರಣನು ತೂದು ರಾತ್ರಿ ಕನಟು ಅಲ್ಕುದು ಬೂರ್ನ ಜೋಕ್ಲೆಡ್ದು ಭಾರತದ ಕಟ್ಟೆರ ಸಾಧ್ಯನ ನನಗೆ 10 ಮಂದಿ ಗಟ್ಟಿಮುಟ್ಟಾದ ಯುವಕರನ್ನು ಕೊಡಿ ಭಾರತದ ಭವಿಷ್ಯವನ್ನೇ ಬದಲಿಸಿ ಬಿಡುತ್ತೇನೆ ಪಂಡಿನ ವಿವೇಕಾನಂದರಿಗೆ ತಿರ್ಲೆದಕ್ಲು ಏರೆಂತೋಜಾವೇರು ಅಂಚಾದು ಜೋಕ್ಲೆನು ಅಂತ ಗಟ್ಟಿ ಮಲ್ಪುಡು ಅಂಚ ಗಟ್ಟಿ ಮಲ್ಪುನ ಬೇಲೆ ಇಲ್ಲದಕ್ಕಲ ಮಾತ್ರ ದೇವಸ್ಥಾನದಲ್ಲ ದೇವಸ್ಥಾನಡು ಗೋಪುರನ ಕಟ್ಟುದನೆ ಎನ್ನ ಪ್ರಕಾರ ಆಲಯ ಶಾಸ್ತ್ರದೊಂಜಿ ವಿಚಾರಡ ಅದುಪ್ಪು ನಮ್ಮ ಪ್ರಕಾರ ದೇವಸ್ಥಾನಡು ಗೋಪುರ ಕಟ್ಟುದನೆ ಧರ್ಮ ಶಿಕ್ಷಣ ಕೊರಿಯರೆ ಆ ದೇವಸ್ಥಾನದ ಉಲೈ ಬರ್ಪುನಂಚಿನ ಜೋಕ್ಲೆಗು ವಾರಗೊಂಜಿಸಲ ಪ್ರತಿಫಲಾಪೇಕ್ಷೆ ಇಜ್ಜಂದೆ ದೇವಸ್ಥಾನಗ ಬರ್ಪುನ ಲೆಕ್ಕಾಚಾರದ ಪಟ್ಟಿಡ್ಲ ಇನ್ಲ ಬರೆದು ಧರ್ಮ ಶಿಕ್ಷಣಕ್ಕಾಗಿ ಇಷ್ಟು ಖರ್ಚು ಮಾಡಿದ್ದೇವೆ ಅವು ಅನುದಾನಿತ ಇಜ್ಜಾಂದಿರಂಚಿನ ದೇವಸ್ಥಾನ ಅದುಪಾಡು ಎಂಕಲ ಭಾಗ ಅಂಚತುಂಡ ಅನುದಾನಡು ರಾಜಕೀಯ ಪ್ರತಿನಿಧಿಗಳು ಉಳ್ಳೇರು ವೇದಿಕೆ ಸರಕಾರಗೂ ಕೊರ್ಪುನ ಎಂಡೋಮೆಂಟ ಅನುದಾನಡು ಧರ್ಮ ಶಿಕ್ಷಣಗೂ ಸಂಸ್ಕೃತ ಅಭ್ಯಾಸಗೂ ಧಾರ್ಮಿಕ ಅಭ್ಯಾಸಗೊಂದು ಇತ್ತು ಫಂಡ್ ಉಂಡು ನಮ್ಮ ಜನಕ್ಲೆ ಗೊತ್ತೇ ಇಜ್ಜವು ಐನು ಬಳಕೆ ಮಲ್ಪೋಡು ₹1 ಖರ್ಚಿಜ್ಜ ಅಂದ್ರೆ ಧರ್ಮ ಶಿಕ್ಷಣ ಕೊರಿಯರ ಸಾಧ್ಯ ನಮಗೊರೊಂದಿಲ್ಲ ಯಾನು ನಿಜವಾದ ಅಪರಾಧಿ ಧರ್ಮ ಶಿಕ್ಷಣ ಕೊರಿಯರ ಯಾನು ಏರ್ ಎನ್ನ ಲಕ್ಕಂತಿನ ಸಾರಗಟ್ಟಲೆ ಇನಿ ಕದ್ರಿಡು ಒಂಜಿ ಮಲ್ಲ ಸಮಾವೇಶ ಆತ್ತು ಜವನೇರು ಬೇನೊಂದುಳ್ಳೆ ರಾತ್ರಿ ಬಗ್ಗೆ ಕೈತ ಕಾಸು ಪಾಡುದು ಅಕಲಿ ಏರು ಕೊರಿಯರೆ ಎಂಕ್ಲಿಗೆ ದಾದ ಅರ್ಹತೆ ಉಂಟು ಕೊರಿಯರೆ ಯಾನು ಅಪರಾಧಿ ದಯಪಂಡ ಅಪರಾಧ ಮಲ್ತದು ನಾವು ನಮ್ಮ ಊರ್ದ ದೇವಸ್ಥಾನ ಬೊಕ ಮಠ ಮಾನ್ಯರು ಅಕಲು ಧರ್ಮ ಶಿಕ್ಷಣ ಕೊರಾಂದಿನ ಇಟ್ಟು ನಮ್ಮ ಲಕ್ಕಂತಿನ ಸಾಮಾನ್ಯ ಜವನೇರು ಕೊರ್ಪುನ ಸ್ಥಿತಿಗೆ ಬೈದೀನಿ ಬಹುಶಃ ನಿಖಲು ಒತ್ತೋನು ವರಂದೆ ಎಣ್ಣುವೆ ಅಂಚಾದು ಪ್ರತಿ ದೇವಸ್ಥಾನಲ್ಲ ವೈಭವೀಕರಣದ ಕಡೆಗೆ ಗಮನ ಕೊರಾಂದೆ ಆ ಊರುಡುಪ್ಪುನಂಚಿನ ಸಮಸ್ಯೆಗೆ ಸ್ಪಂದನೆ ಮಲ್ಪುಲ ಕಾವಡು ಬೊಕ್ಕ ಅಗತ್ಯವಾದ ಉಲೈನ ಗಟ್ಟಿ ಮಲ್ಪುನ ಬೇಲೆ ಆವಡು ಈ ಮಲಯಾಳಂ ಒಂಜಿ ಪಾತ್ರ ಉಂಡು ಪೂದಂ ಚಾಡಿಯ ತೇಂಗಪ್ಪೋಲೆ ಎಂದು ಈ ಕುಲೆ ಒಂಜಿ ತಾರಾಯಿನ ಪತ್ತುಂಡ ಅವು ಬಿದೈಡು ಬಾರಿ ಪೊರ್ಲು ಉಲೈ ತೆಟ್ಟು ಬೋತಿನ ತಾರಾಯಿ ಕೆಲವರು ಸಲ ನಮ್ಮ ಉತ್ಸವಲು ಪೂರ ಅಂಚನೆಯಿಂದ ಅನಿಸುಂಡು ಎಂಚಿನ ಜಿಗು ಖರ್ಚು ಲೆಕ್ಕಪತ್ರ ಇತ್ತು ಕಜವು ಸಂತೆ ಉಲೈಡು ದಾಲೈಚಿ ಈ ಅರ್ತಿದ ಕಾಯಿ ತೂಲೆಗೆ ಎತ್ತು ಕೊಂಡಾಟತೆ ಪಚ 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 ಕೆಂಪು ಹೊರ ಒಂಜಿ ಅರ್ತಿದ ಕಾಯಿ ನಿಂಚ ಬುಡುಪ ತೂಲೆಗೆ ಎತ್ತು ಉಮಿ ಕ್ರಿಮಿಯೇಟ್ ನಮ್ಮ ಕತೆಕುಲು ಇಂಚನೇ ಅವನು ಉಲೈಡು ಕ್ರಿಮಿಕುಲು ಜಿಂಜೊಂದುಲ್ಲ ಆ ಕ್ರಿಮಿಕುಲು ಬರ ಅಂದಿಲ್ಲ ಕಂತಿನ ಇಂಜೆಕ್ಟ್ ಮಲ್ಪೊಡೈಕ್ ಧರ್ಮ ಶಿಕ್ಷಣ ಆ ಕಾರಣಗೆ ಬಾಕಿ ರಡ್ಡು ಮತ್ತೋಟು ಇಜ್ಜ ಅಂದಿನ ಸಮಸ್ಯೆನ ಮಟ್ಟ ಬೈದಿನಿ ನಮ್ಮಡ ದಿನೇ ಎಜುಕೇಟೆಡ್ ಪನ್ಪುನೇನೆ ಮಲ್ಲ ಅಪಾಯಕಾರಿ ನಿನ್ನ ಗಮನಗು ಎಜುಕೇಟೆಡ್ ಪನ್ಪುನೇನೆ ಮಲ್ಲ ಅಪಾಯಕಾರಿ ಅಯನೇ ನಾಸ್ತಿಕ ಆಪುನಿ ಅಯನೇ ವಿಚಾರವಾದಿ ಆಪುನಿ ಅಯನೇ ದೇವರಿಜ್ಜಿಂದು ಪನ್ಪುನಿ ಅಯನೇ ಧರ್ಮ ವಿರೋಧಿ ಆಪುನಿ ಇಂಚಿನ ಕತೆ ಕುಲೆ ಬರೋದು ಇದಕ್ಕೆ ಕಾರಣ ಶಿಕ್ಷಣ ಪಾಂಡ ಧಾರ್ಮಿಕ ಪ್ರಜ್ಞೆಯನ್ನು ಕೊರಪುಜ್ಜಿ ದೇವಸ್ಥಾನರು ಕೊರಡಾಯಿನವು ಈ ಜಾಗೃತಿ ತಿರ್ಲೆದ ಈ ಪುಣ್ಯದ ಮಣ್ಣು ಇಡ್ಲಾವಡು ಅಂದು ಎಲ್ಲೇ ಕಲಶ ಮೀನ ಬೊಕ್ಕ ಮಧ್ಯಾಹ್ನ ಒಂಜಿ ಬಾರೀ ಮಲ್ಲ ಒನಸುಂಡು ಅಂದು ಸರ್ಪುದೆ ಕಾಣಿಕೆ ಬೈದನು ಉಗ್ರಾಣವರ ಖಾಲಿ ಅವಡ್ಚೆ ಅಂದು ಉಗ್ರಾಣ ಜಿಂಜಾವನಿ ಒನಸು ಮಲ್ಪುನಿ ಉಗ್ರಾಣ ಜಿಂಜಾವನಿ ಒನಸು ಮಲ್ಪುನಿ ಬರ್ಪಿ ಸಲ ಕೂಡಾರ ಒನಸು ಬಾಕಿ ರಡ್ಡು ಮತ್ತಟಿ ಇಜ್ಜ ಅಂದಿನ ಫೆಸಿಲಿಟಿ ನಮ್ಮ ಒನಸ್
ವನಸ್ ಎಲ್ಲೇ ಒಂಜಿ ತಂಬಿಲ ಕರೆತಂಡಲ್ಲ ವನಸ್ ಯಾನಕ್ಕೆ ವಿರೋಧ ಮಲ್ಪುಜ್ಜಿ 10 ಜನ ಉಂಡಿನಂಚಿನ ಕ್ಷೇತ್ರ ಬೆಳಗುಂಡುಗೆ ಮಹಾದಾನವ್ ಕ್ಷೇತ್ರ ಒಂಜಿ ಬೆಳಗೊಡಿತುಂಡ ಆಚಾರ್ಯ ತಪಸ ಅಮ್ನೇ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂದು ಶಾಸ್ತ್ರ ಪನ್ಪುಂಡು ಅನ್ನದಾನೋಡ್ಲ ಕ್ಷೇತ್ರ ವೃದ್ಧಿ ಆಪುಂಡು ಪಂಚ ವೃದ್ಧಿ ಕಾರ್ಯಡ ಅವಲೊಂಜಿ ಆಂಡ ಬಂಜಿ ಜಿಂಜಾವನೊಟ್ಟಿಗೆ ದೇವಸ್ಥಾನಲು ತರೆ ಜಿಂಜಾವನ ಬೇಲೆಲ್ಲ ಮಲ್ಪೋಡು. ಈ ಪುಸ್ತಕನ ಓದಿರ ಏರ್ಲ ಪೂಪುಜರ್ ಲೈಬ್ರರಿಗೆ ಪುಸ್ತಕನೇ ಇನಿ ಈ ಬುಕ್ ಅದು ಎಲೆಕ್ಟ್ರಾನಿಕ್ ಬುಕ್ ಅದು ಡಿಜಿಟಲ್ ಬುಕ್ ಅದು ನಮ್ಮ ವಾಟ್ಸಪ್ಗೆ ಬರೋದುಂಟು. ಅಂಚನೆ ಧರ್ಮ ಶಿಕ್ಷಣ ಕೊರ್ಪ ಬಂಡೆ ಇರಲ ಬರ್ಪುಜೇರು ಜನ ಸೇರುವೆರ ಅವಳು ಧರ್ಮ ಶಿಕ್ಷಣ ಕೊರ್ದು ಬಿಡೋಡು. ಏನೇ ಅಪ್ಪಲ ಮುರೇನ ಅರ್ಚಕರ ಸಮಾವೇಶ ಇಡ್ಲ ಪಂಡೆ ಇಡೀ ಪೂಜೆದ ಮಂತ್ರ ತಂತ್ರ ಜನಕ್ಲೆಗೆ ಅರ್ಥಲ ಪೂಜಿಕೇನುಜಿ ಆ ಒಂಜಿ ಅಕೇರಿ ಒಂಜಿ ಪ್ರಾರ್ಥನೆಗೆ ಕೈಟ ಅರಿಗೊರ್ಪಿರುತ್ತೆ ಅರಿ ಅಪ್ಪಗ ಮನಸ್ಸಿಜಿನೆಲ್ಲ ಜನವಂತೆ ಭಟ್ರನ್ನ ಪಾತೆರಕ್ಕೆ ನೋಡಪ್ಪು ಆ ಪೊರ್ತುಡು ಸತ್ಯನಾರಾಯಣ ಪೂಜೆಡಿ ಇಂಚಾಪುಂಡು ಅಂಚಾಪುಂಡು ಪನ ಅಂದೆ ತಿಕ್ಕಿನ ಚಾನ್ಸ್ ಜನಕ್ಲೆಗೆ ಧಾರ್ಮಿಕ ಶಿಕ್ಷಣದ ಪಾತೆರ ಒಂಜಿ ನಾಲ್ಕು ಪನೋಡು ಅಂತೆ ಉದ್ದಾಂಡನ ಮಲೆಜಿ ಪ್ರಾರ್ಥನೆ ಜನಕ್ಕಲು ಕೇನು ನೈನು ನಮ್ಮ ಬಳಕೆ ಮಂತ ನೋಡು ಅಂಚಾದು ವೇದಿಕೆಡು ಭಿನ್ನರಿಷ್ಟರು ಪೂರ ಪಾತೆರ್ದು ಪೋಯರು ಅಪ್ಪಗೆ ನಾನು 12 ಪಂಡೆ ವೇದಿಕೆ ಇಡೀ ಕಾಲಿ ಅಂಡಲೆ ಎನ್ನ ಉಪನ್ಯಾಸಕ್ಕೆ ಚಿಂತೆ ಇದ್ದಿಂದ ಅಪ್ಪಣ ಯಾನು ಟಾರ್ಗೆಟ್ ಮಾಡ್ತದೆ ನಾವು ವೇದಿಕೆ ನತ್ತು ಸಭೆನ್ ಆ ಕಾರಣಕ್ಕೆ ಜಾಗೃತಿ ಪುಟ್ಟಾಗ ತಿರ್ಲೆ ದೇವಸ್ಥಾನಡು ಬಾರಿ ಪೊರ್ಲುಡು ಉದಯ ಬೆಂದಿನಂಚಿನ ಕ್ಷೇತ್ರ ಹೊರ ಸರೀಟು ತೂಲೆ ದೇವಸ್ಥಾನದ ವೈಜ್ಞಾನಿಕ ಸಂರಚನೆಯನ್ನು ತೂಲೆ ಅತ್ಯಂತ ಪ್ರಾಮಾಣಿಕ ಬೊಕ್ಕ ಅತ್ಯಂತ ಶಾಸ್ತ್ರಬದ್ಧವಾದ ಸಂರಚನೆ ನಮ್ಮ ನರಮಾನ್ಯನ ಶರೀರಡು 7 ಚಕ್ರಗಳುಂಡು ಈಗ 7 ಚಕ್ರಗಳು ಒಂದು ಪನ್ಪೇರು ಆ 7 ಚಕ್ರನು ಶರೀರ ಬೇತೆತ್ತು ಆಲಯ ಶರೀರ ಬೇತೆತ್ತು ಪನ್ಪರ ಚಿಂತನೆಡು ಹಿರಿಯಕಲು ಮಲ್ತಿದೆ ಅಂಚ ಅದು ಆ 7 ಚಕ್ರನು ಮೂಲಾಧಾರ ಚಕ್ರ ಹಿಡಿದು ಸಹಸ್ರಾಧಾರ ಚಕ್ರ ಮುಟ್ಟ 7 ಚಕ್ರನ್ನು ದೇವಸ್ಥಾನದ ಉಲೈಲ ಮಂತಿದೇರು ಶಾಸ್ತ್ರ ಪನ್ಪುಂಡು ಎತ್ತು ಪೊರ್ಲುಡು ಗರ್ಭಗೃಹ ಶಿರ ಪ್ರೋಕ್ತಂ ಅಂತರಾಳಂ ಮುಖಂ ತಥಾ ಸುಖಾಸನಂ ಗಣಸ್ಥೈವ ಬಾಹುಸ್ಥೈವಾರ್ಥ ಮಂಟಪಂ ಮಹಾಮಂಟಪಂ ಕುಕ್ಷಿಸ್ಯಾಲ್ ಪ್ರಾಕಾರ ಅಲ್ಜಾನು ಜಗಯೋ ಗೋಪುರಂ ದೇವಪಾದ ಸ್ಯಾತ್ ಎತ್ ಏವಂ ಲಕ್ಷಣಂ ಶುಭಂ. ಈ ಗರ್ಭಗೃಹ ಪತ್ತದ ಗೋಪುರ ಮುಟ್ಟ ಇಡೀ ಮನುಷ್ಯನ ಅವಯವ ದೇವಸ್ಥಾನದೊಲೆ ಉಂಡು ಅಂಚಾದು ತೂಲೆ ಎಲ್ಲೆ ಏರು ಪೂರ ಒಂದು ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಎಲ್ಲೆ ಏರು ಪೂರ ಬ್ರಹ್ಮಕಲಶನು ತೂಯರ ಬರ್ಪಾರೋ ಲೈವ್ಡು ತೂಪಾರೋ ಹೆಂಗೆ ಗೊತ್ತಿಜ್ಜಿ ಎಲ್ಲೆ ಭಟ್ರು ಆ ಗರ್ಭಗೃಹ ತೂಲೆ ನರಮಾನ್ಯನ ಶರೀರದ ಗರ್ಭ ಭಾಗವೋಲುಂಡು ಅವಳು ಬಿಂಬ ಉಂಡು ಸರಿ ತೂಲೆ ಕೊಂಚ ಕೈ ಉಂಡು ಕಣ್ಣುಂಡು ಹೊರಗ ನಮ್ಮ ನಡು ತೂತಿನಿಂಜಿ ಗರ್ಭಗುಡಿನು ಗರ್ಭ ಉಪ್ಪುನ ಜಾಗಡು ದೇವರನ ಪೀಠ ಉಂಡು ಐಟ್ ಬಿಂಬನು ಕುಲ್ಲಾವೇರು ಆ ಪಾಣಿಪೀಠ ತುಲೆ ಇತ್ತೆ ನಿಖಲು ಉಲೈಪೋತುಲೆ ಅನಿತ್ತೆ ತೂದು ಬತ್ತೆ ಬನ್ನಾಗ ಖಾಲಿ ಪೀಠ ನಡುಟೊಂಜಿ ಅವಕಾಶ ಉಂಡು ಸ್ಪೇಸ್ ಇತ್ತೆ ಪೋದು ತುಂಡ ದಯಮಂತ ಪೋಪುನ ತುಂಬ ತುಲೆ ಅವು ಪೊಣ್ಣು ಎಲ್ಲೇ ವಿಷ್ಣುನ ಬಿಂಬನ ಇತ್ತ ನಡುಕು ಊರುವೇರು ಅವು ಆಣು ಪಂಡ ಪ್ರಕೃತಿ ಪುರುಷಾತ್ಮಕಾತ್ ಇತಿ ಜಗತ್ ಶಿವಲಿಂಗಲಂಚನಪುನಿ ಜಗತ್ತದ ಪ್ರತಿ ಒಂಜೇಟ್ಲ ಒಂಜಿ ಉದ್ದ ಒಂಜಿ ಅಡ್ಡ ಅಂದುಂಡು ಪೊಣ್ಣು ಆಣನ ಸಂಸ್ಕೃತಿ ತುಳುವ ಜನಪದಲ ಐನೇ ಪನ್ಪುಂಡು ಅಂಚಾದು ಯಾಪ ಪೊಣ್ಣು ಆಣು ಸಮಾಗಮನ ಆಪುಂಡೋ ಐಕ ಅಭಿಷೇಕ ಪನ್ಪುನೋ ಬೂರುಂಡೋ ಅವೇ ಪ್ರಕೃತಿ ಧರ್ಮ ಈ ಅರ್ಥನು ಜೋಕ್ಲೆಗೆ ಎತ್ತಾವಡು ಇಜ್ಜಿನ ಜೋಕ್ಲು ಹೌದಾ ಒಂಜಿ ಅಡ್ಡ ಕಲ್ಲದ ಮಿತ್ತು ಉದ್ದ ಕಲ್ಲಂದಿಯರು ಆತಗೇನ್ವೇರು ಈ ಅರ್ಥನು ಎತ್ತಾಂಡ ಮಾತ್ರ ಎಲ್ಲ ದೇವಸ್ಥಾನ ಒರಿಯು ಬದಲಾದು ದೇವಸ್ಥಾನಕ್ಕೆ ನೀವು ಬಂದರೆ ಪಾಸಿಟಿವ್ ಎನರ್ಜಿ ಬರ್ತದೆ ಎಂದು ಡಾಕ್ಟ್ರೇ ಪಂಡ ಎನರ್ಜಿನ ಸೈನ್ಸ್ ಇಡು ಮೂಜಿನ ಚಾಪ್ಟರ್ ಆದ ಡೆಫಿನೇಷನ್ ಸಹಿತ ಕಲ್ಪನೆಂಚಿನ ಬಾಲೆಗೆ ಈ ಎನರ್ಜಿದ ಪಾತ್ರ ನಂಬರ ಅವೇ ನೋಡ ತೋರಿಸಿ ಆರಿ ಹೋಗಿರೋ ದೀಪವನ್ನು ಬೆಳಗ್ಗೆ ತೋರಿಸಿ ಮಂಡ ನಮ್ಮ ಮೋನೆ ಮುಚ್ಚುದು ಬರೋಡವು ಅಂಚಾದು ನಮ್ಮ ಧಾರ್ಮಿಕತೆದ ಉಲೈ ನಡಪುನಂಚಿನ ಪ್ರತಿ ಚಟುವಟಿಕೆಲ್ಲ ವೈಜ್ಞಾನಿಕವಾದ ಜನಕನೆದುರು ಎತ್ತಾವನಂಚಿನ ಪ್ರಯತ್ನ ಆವಡು ಅಕೇರಿದ ಒಂಜಿ ಪಾತೆರ ಇಂದು ಬೊಕಲ ಜನಕಲೆಗೆ ಕೈಪ್ಯಾಪುಂಡು ದಾಯ ಕೈಪ್ಯಾಪುಂಡು ಪಂಡ ನಮ್ಮ ಮನಸ್ಸಿಂದ ಒತ್ತೋನು ನೇಚಿ ಈ ದೇವಸ್ಥಾನ ಉವೇ ಸಮುದಾಯದತ್ತು ಸರಳಾಯರ್ನ ಆಡಳಿತದುಂಡು ಪೊರ್ಲುಡಾಪುಂಡು ನಿರ್ದಿಷ್ಟ ಹಿಂದೂ ಜಾತಿದ ಅತ್ತು ಅತೆ ಒತ್ತೋನು ಬರತೆ ಹಿಂದೂ ಸಮಾಜದ ಹಿಂದುಲ್ನ ದೇವಸ್ಥಾನ ಒತ್ತೋನು ಬರತೆ ಹಿಂದುಲ್ನ ದೇವಸ್ಥಾನ ಅಂದು ಓರು ಪೂರ ಹಿಂದುಲೆಡ್ದು ಕಾಸು ಕಲೆಕ್ಟ್ ಮಲ್ತದ ಕಟ್ಟುದಾರೋ ಅವಳು ಹಿಂದುಲು ಒಂದು ಆಪುನ ಮಾತಾವರ್ಗದ ಕ್ಲೆಗಳ ಪ್ರವೇಶ ಕೊರಡು ಇತ್ತೇವಂತೆ ಒಮ್ಮೆ ಉಲ್ಟ ಪಾತಿರೋಂದುಲ್ಲೆ ಎಂದು ಅನಿಸು ಇನ್ನೇನು ನಮ್ಮ ಕುಲ್ಲುದು ಪಾತಿರೋಂದುಲ್ಲ ವೇದಿಕೆಡು ಪನ್ಪುನ ಧೈರ್ಯ ಇರ್ಲ ಮಲ್ಪುಚೇರು ನಾರಾಯಣ ಗುರುಕುಲಿಂದನು ದೇರ್ತು ಬತ್ತದೇರು ಐಟ್ ಆತಿನ ಕ್ರಾಂತಿಲಿರ ಗೊತ್ತುಂಡು ಇಂದೇನು ಒಂಜಿ ವೇಳೆ ನಮ್ಮ ಮಲ್ಪ ಅಂದೆ ಪೋಂಡ
ತಿರ್ಲೇಂದತ್ತು ಒವೇ ದೇವಸ್ಥಾನದ ಉಲೈ ಒಂಜಿ ವರ್ಗನೋ ಅಕ್ಕಲು ಬರೋಡ್ಚಿ ಅಕ್ಕಲು ಪಿದೆಯಿಂದ ಮಲ್ತುಂಡ ದಾಲ ಅಪುಜಿ ನಮ್ಮ ಉಲಾಯಿಡ್ ಗಂಟೆ ಬಟ್ಟೊಂದೇ ಉಪ್ಪು ಆರತಿ ಬಗೆ ಬಗೆಟ್ಟು ದೊರ್ತೊಂದೇ ಉಪ್ಪು ಆ ಪಿದೈ ಉಲ್ತುದಿರತ್ತೆ ಅಕ್ಕಲು ಪೋಪೇರು ಉಲೈ ಬರೆಯರ ಕಾಪುಜಾರ ಅವು ಕಾಲ ಮುಗಿದನು ಉಲೈ ಬರೆಯರ ಕಾತದ್ದು ಮುಟ್ಟು ಬಾಕಿಲ್ ಉಂತುನು ನಮ್ಮ ಒಳಗೆ ಬರ್ಬೋದು ಅವು ಬೋತುನು ಅಕ್ಕಲು ಪೋಪೇರು ಲೆತ್ತೊಂದು ಬರೆಯರ ಜನವಲ್ಲೇರವಳು ಬನ್ನಿ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ಚಂದ ಪ್ರೇಯರು ಊಟ ಉಂಟು ಸಿಹಿ ತಿಂಡಿ ಉಂಟು ಬನ್ನಿ ಬನ್ನಿ ನಾನು ಬುಡ್ಪಾದ ಬನೋಡೊಂದು ಜಿದಾದ ಕಥೆಯನ್ನು ಪೋಪೇರು ಪೋದಾತು ನೇತೋ ಜನ ಅಂಚಾದು ಏರೇರು ಪೋತೇರೋ ಅಕ್ಕಲು ಪೂರ ನಮ್ಮ ಕೊರತೆಡು ಪೋತಿನ ಹೊರತು ಅಕ್ಕಲ್ನ ಕೊರತೆಡು ಅತ್ತು ಐಕೋಸ್ಕರ ದೇವಸ್ಥಾನ ಸರ್ವ ಸಮುದಾಯ ಮುಕ್ತಾವಡು ಸರ್ವ ಮನಸ್ಸುಗ ಆದ್ಯತೆ ಕೊರಡು ಧರ್ಮ ಶಿಕ್ಷಣಕ್ಕೆ ಪ್ರೇರಣೆ ಕೊರಡು ದೇವಸ್ಥಾನ ಪನ್ಪುನವು ತಿರ್ಲೆ ಪನ್ಪುನವು ಈ ಊರುದ ಬದುಕಿಗೆ ಪೊರ್ಲು ಮಾತ್ರ ತಿರ್ಲಿಲ್ಲ ಕೊರಡು ಆ ಮುಖೇನ ತಿರ್ಲೆಡೊಂಜಿ ಬ್ರಹ್ಮಕಲಶ ಆಂಡಿಗೆ ಆ ಪೊರ್ತುಡು ನಮ್ಮ ಎಲ್ಲೆ ಮಧ್ಯಾಹ್ನ ಬನ್ನಗ ಅಕ್ಕ ನಕಲು ಮಾತೆರ್ಲ ಪೊರ್ಲು ಕಂಟಿಡೊಂಜಿ ಸಾರಿ ತುತ್ತುದು ಅಣ್ಣರ ನಕಲು ಕಿನ್ಯ ಜೋಕುಲು ಮುಟ್ಟ ಏರು ಪುರ ಶಾಲೆಗೆ ರಜೆ ಮಾಡುವರಂದು ಪ್ಲಾನ್ ಪಾಡ್ದಾರೋ ಜೋಕುಲೆ ನಿಕಲ್ಲ ಮುಂಡುಲ ಒಂಜಿ ಬೊಲ್ದ ಅಂಗಿ ಕೇಸರಿ ಶಾಲು ಪಾಡ್ದು ಬತ್ತುಲ ದೇವಸ್ಥಾನದ ಬ್ರಹ್ಮಕಲಶದ ಅಂಗಣ ಭಾರಿ ಪೊರ್ಲು ಉತ್ಸವ ನೆಂಪುಡೋರಿ ಉಂಡು ನನಪದ್ರಾಡು ವರ್ಷ ಅನಗ ಏರು ಉಲ್ಲೇರೋ ಏರು ಇಜ್ಜೇರೋ ಯಾನು ಉಲ್ಲೇನೋ ಏರೆ ಗೊತ್ತು ತಿಕ್ಕಿನ ಚಾನ್ಸ್ ಅದೃಷ್ಟವಂತ ಸಮುದಾಯ ನಮ್ಮ ಅದೃಷ್ಟವಂತ ಪೀಳಿಗೆ ನಮ್ಮ ವೈಕುಂಠಗೆ ಪೋಯರ ಅರ್ಹತೆಯನ್ನು ಪಡೆಯಿನಕಲು ನಮ್ಮ ಅಂಚಾದು ನಮ್ಮ ಬ್ರಹ್ಮಕಲಶದ ಇಂಚು ಕಣ ತೃಣ ಕಾಷ್ಟಡ್ಲ ಪಾಲ್ದೆತೊನುಗ ಉಮೇದಿಡು ಪಾಲ್ದೆತೊನುಗ ದೇವಸ್ಥಾನಗ ನಮ ಪಾಠಾಕ ದೇವಸ್ಥಾನ ನಮಕ್ ಪಾಠಾವಡೆಂದು ಪಂಡುದು ತಾನು ತನ್ನವು ಪಂಡುದು ಮರ್ಲೇ ಪಾತೇರ್ನ ಆ ರಕ್ಕಸಗ್ ಕರ್ಲೇ ತಿಗಿತ್ತದು ಮಾಲೆ ಪಾಡಿನ ಪೊರ್ಲೇ ತೋಜುನ ಮಹಾವಿಷ್ಣು ದೇವರ್ನ ತಿರ್ಲೆ ಆಯ್ನ ದೇವಸ್ಥಾನಗೂ ನಮಸ್ಕಾರ. ಬಂಧುಳೆ ಒಂಜಿ ತಾರಾಯಿನ ಭೂಮಿದ ಉಳೈದಿಂದ ಮಣ್ಣದ ಉಲಾಯಿತನ ಚಿತ್ತನ ತಾರಾಯಿ ಮೊಳಕೆ ಬತ್ತದ ಮಿತ್ತು ಬರೋಡುಂದಂಡ ಉಲಾಯಿಡಿತ್ತಿನ ಕತ್ತಲೇನು ಸೀಳದು ಮಿತ್ತು ಬರೋಡು ಅಂಚಂಡ ಪ್ರಯತ್ನ ಬೋಡು ಈ ಧಾರ್ಮಿಕ ಚಿಂತನೆಯಲ್ಲಿ ಅಂಚನೆ ಆರ ಪಣ್ಣ ಪಾತೆರ ಮನಸ್ಸಿಗೆ ನಾಟು ಐನ ಅನುಕೂಲಡು ಪಿದಾಯಿ ಕೊಂಡ್ರೋಡ್ದಂಡ ಗಂಡೆದೆ ಬೋಡು ಅಂಚಿತ್ತಿನ ಗಂಡೆಯದೆ ತಿರ್ಲೆದಕ್ಲಿಗೆ ಬರಡುಂದು ಪಂಡದು ಪಾತೆರನು ಉಂತಾ ಉಂಡುದು ನಣ ಶ್ರೀಮತಿ ಮಲ್ಲಿಕ ಪಕ್ಕಳ ರಡ್ಡ ಪಾತೆರದ ಮೂಲಕ ಸಭೆಗೂ ಶುಭವನ್ನು ಹಾರೈಸೋಡು ಪಂಡದು ವಿನಂತಿ ಮಾಡ್ತೊಂಡುದು ಅರುಣ್ ಉಳ್ಳಾಳ್ರೆನ ಪಾತೆರ ಮನಸ್ಸಡಿಪ್ಪಡು ಮಣಪುನಗಲ ಮನಸ್ಸಡಿಪ್ಪಡು ಸುರುಕಾತು ಈ ತಿರ್ಲೆದ ಪುಣ್ಯಮನ್ನದ ಆರಾಧ್ಯ ಮೂರ್ತಿ ವಿಷ್ಣು ಮಹಾವಿಷ್ಣು ಮೂರ್ತಿ ದೇವರು ಅಂಜನೆ ಸೌತಡ್ಕ ಮಹಾಗಣಪತಿ ಅಪ್ಪೆ ರಕ್ತೇಶ್ವರಿ ನಾಗದೇವರು ಅವೇ ರೀತಿ ಈ ಭಾಗದ ಮಾತ ದೈವ ದೇವರನ್ನು ಸ್ಮರಣೆ ಮಲ್ಕೊಂಡು ಅಂಚನೆ ಮಿತ್ತ ಚಾವಡಿಡು ವಿರಾಜಮಾನರಾಯನ ಗಣ್ಯಾತಿ ಗಣ್ಯರನ್ನ ಆಶೀರ್ವಾದ ಪಡೆ ಒಂದು ಚಾವಡಿದ ಎದುರು ಮೈಟ ಕೊಲ್ದಿನ ನನ್ನ ಮಾತ ಬಂಧುಗ್ಲೆಗ್ಲ ಒಂದಿಸ ಒಂದು ಇನಿ ಈತು ಮಲ್ಲ ಒಂಜಿ ತಿರ್ಲೆದ ಬ್ರಹ್ಮಕಲಶದ ಧರ್ಮ ಸಭೆತ ಈತು ಮಲ್ಲ ಒಂಜಿ ಪುಣ್ಯ ಲೇಸಡು ಪಾಲು ಪಡೆಯರೆ ಎಂಕ್ ಅನವು ಮಲ್ತುಗೋರ್ನ ಅನುವಂಶಿಕ ಮುಕ್ತೇಶ್ವರರು ಸರಳ ವ್ಯಕ್ತಿದ ಸರಳಾಯರು ಅಂಚೆನೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಅವೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಸರ್ವ ಸದಸ್ಯರು ಮಾತೆರೆಲ್ಲ ಯಾನು ಅಭಿನಂದಿಸವೆ ಅಂಚೆನೆ ಅಕ್ಲೆಗೆ ಯಾನು ಅಭಾರಿಯಾತುಲ್ಲೆ ಕರಾವಳಿ ಭಾಗದ ತುಳುನಾಡು ನಮ್ಮ ಮಾತ ಸನಾತನ ಹಿಂದೂ ಧರ್ಮದ ನಮ್ಮ ಮಾತ ಒಂಜಿ ಜನ್ಮ ತಾಳ್ದ ಪಂಡ ಇಂದು ನಮ್ಮ ಸೌಭಾಗ್ಯ ಅವೇತೋ ದೈವದೇವರು ನೆಲೆಯಾಯ್ನ ಈ ನಾಡು ನಮ್ಮ ಪುಣ್ಯವಂತರು ಬ್ರಹ್ಮಕಲಶ ದೈವದೇವರನ್ನ ಬ್ರಹ್ಮಕಲಶ ಜೀರ್ಣೋದ್ಧಾರ ಜೀರ್ಣೋದ್ಧಾರ ನೆಟ್ಟು ಮಾತ ನಮಕ್ ಪಾಲು ಪಡೆಯುವನ ಒಂದು ಸೌಭಾಗ್ಯ ಅವೇ ರೀತಿ ಈ ತಿರ್ಲೆದ ಮನ್ನಗು ಒಂದು ಯಾನು ಮೂಜನೇ ಸರ್ತಿ ಬರ್ಪುನ
ಶುರು ಬಂದಾಗ ಒಂದು ದಾಲ ಇತ್ತು ಜಿ ಸರಳ ಇತ್ತಿರು ಮಾತ ವಿಚಾರನು ಪಂಡೇರು ಕೂಡ ಹಿಡ್ದು ಬೊಕ್ಕ ಇತ್ತೆ ಒಡ್ಡ ಒಂಜಿ ತಿಂಗಳಿಗೆ ತುಂಬ ಬತ್ತೆ ಇತ್ತೆ ತೂನಾಗ ಭಾರಿ ಆತು ಪೊರ್ಲು ಚಿತ್ರನೇ ಬದಲಾತನು ಮಸ್ತ್ ಕೆಲಸ ಮಲ್ದೇರಿ ಈ ಭಾಗದ ಮಾತ ಜನಕ್ಕೆಲ್ಲ ನಿಖಲು ಪುಣ್ಯವಂತೇರು ನಿಖಲು ಮಾತ ನೆಟ್ಟು ಪಾಲು ಪಡೆತಾರೆ ಎಡ್ಡೆ ಕೆಲಸ ಮಲ್ದರು ನಿಖಲು ನೊಟ್ಟಿಗೆ ಒಂದು ಎಂಕ್ಲ ಒಂಜಿ ಸೌಭಾಗ್ಯ ಪಂಡ ತಪ್ಪ ಒಂದು ಈ ಯಾನು ರಾಜ್ಯ ಧಾರ್ಮಿಕ ಪರಿಷತ್ತು ಸದಸ್ಯೆಯಾತು ಒಂಜಿ ವರ್ಷ 5 ತಿಂಗಳಾಂಡು ಯಾನು ಈತ ಸಮಯಡು ನಮ್ಮ ತುಳುನಾಡು ಈ ಕರಾವಳಿ ಭಾಗಡು ಟೋಟಲ್ 45 ಬ್ರಹ್ಮ ಕಲಶೋಡು ಪಾಲು ಪಡೆಯ ಅಂಡ ಇದು ನಮ್ಮ ಈ ಭಾಗಡೆ ಈತ ಜಾಸ್ತಿ ದೇವಸ್ಥಾನ ಇಪ್ಪುನೆಲ್ಲ ನಮ್ಮ ಭಾಗಡೆ ಅವು ಮಾತ ಇಪ್ಪು ಎ ಗ್ರೇಡ್ ಇಪ್ಪು ಬಿ ಗ್ರೇಡ್ ಇಪ್ಪು ಸಿ ಗ್ರೇಡ್ ಇಪ್ಪು ಒಂಜಾತ ದೇವಸ್ಥಾನಗಳು ಅವು ಅಷ್ಟಬಂಧ ಬ್ರಹ್ಮಕಲಶ ಆತಿಪ್ಪು ಪುನರ್ ನಿರ್ಮಾಣ ಆತಿಪ್ಪು ಇದು ಮಾತ ನಮ್ಮ ಭಾಗಡು ಜಾಸ್ತಿ ಆತನ ಪನ್ಯರೆ ಇಟ್ಟು ಮಾತ ಯಾನು ಪಾಲು ಪಡೆತೆ ಪನ್ಯರೆ ಹಿಂಗೆ ಖುಷಿ ಆವೊಂದುಂಡು ಯಾನು ಸರಳ ಎರಡು ಪಂತೆ ಏಪ ಯಾರು ಒಂಜಿ ಆಜಿ ತಿಂಗಳು ದುಂಬೆ ಪಂತೆ ಯಾನು ಒಂಜಿ ಧಾರ್ಮಿಕ ಪರಿಷತ್ತು ಸದಸ್ಯ ಆತು ಎನ್ನರ್ಥ ದಾದ ಸಹಕಾರ ಬೊಂಡ್ಲ ಯಾನು ಮಲ್ಪೆ ಮಲ್ಲ ತನ್ನಲ ದಾದಾನ್ಲ ಸಹಕಾರನ ಮಲ್ಪೆ ಬಂದದ್ದು ಸರಳ ಎರಡು ಪಂಡೊಂದು ಮಾತೆ ರೆಗ್ಲ ಒಂದಿಸ ಒಂದು ನಿಕ್ಲೆಗೆ ಮಾತ ಉಡಲ್ತ ಸೊಲ್ಮೆನ ಸಂದಾಯಿತ ಮಲ್ದೊಂದು ಅವಕಾಶ ಒಂದಿಸ ಒಂದು ವಿರಮಿಸವೆ ಸೊಲ್ಮೆಲೊಕ್ಕ ಗೌರವಾನ್ವಿತ ಜಯರಾಮಂ ನೆಲ್ಲಿತ್ತಾಯರು ಡಾಕ್ಟರ್ ರಾಜಾರಾಮ್ ಕೆ ಬಿ ಅವರು ಅಲ್ಲಿಂದಲೇ ಶುಭವನ್ನು ಹಾರೈಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಮುಂದಕ್ಕೆ ಅಲಂಕಾರು ಶ್ರೀ ದುರ್ಗಾಂಬ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರಾದ ದಯಾನಂದ ರೈ ಅವರು 2 ಮಾತುಗಳ ಮೂಲಕ ಶುಭ ಹಾರೈಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಕ್ಷೇತ್ರದ ಮಾವಷ್ಟು ದೇವರಿಗೆ ಪ್ರಣಾಮಗಳು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂಥ ಸಭೆಯ ಅಧ್ಯಕ್ಷರು ಈ ದೇವಸ್ಥಾನದ ಹಳೆಯ ಮುಕ್ತೇಶ್ವರಾಗಿರುವಂತಹ ಹಾಗೆ ವೇದಿಕೆಯಲ್ಲಿ ವೇದಿಕೆಯ ಎದುರುಭಾಗದಲ್ಲಿರುವಂಥ ಈ ಊರಿನ ಪರ ಊರಿನ ಭಗವತ್ ಭಕ್ತರೇ, ಪತ್ರಕರ್ತ ಮಿತ್ರರೇ, ಛಾಯಾಗ್ರಾಹಕರೇ, ಸುಂದರವಾದಂತಹ ಮಹಾವಿಷ್ಣು ದೇವಸ್ಥಾನದ ಈ ಧಾರ್ಮಿಕ ಸಭೆಯಲ್ಲಿ ನಾವು ಕೂಡ ಭಾಗವಹಿಸುವಂಥ ಅವಕಾಶವನ್ನು ಈ ಊರಿನ ಜನರು ಮಾಡಿಕೊಟ್ಟಿದ್ದಾರೆ. ಬ್ರಹ್ಮಕಲಶೋತ್ಸವ ಅಂದರೆ ಪ್ರತಿಯೊಬ್ಬರು ಕೂಡ ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು. ಸಮಾಜದಲ್ಲಿ ಈಗಾಗಲೇ ಸಮಾಜದಲ್ಲಿ ಶಾಂತಿ ನೆಮ್ಮದಿಯಿಂದ ವಾತಾವರಣ ಇರಬೇಕಾದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ಧರ್ಮದ ಬಗ್ಗೆ ಜಾಗೃತಿ ಬಿಡಬೇಕು. ಪ್ರತಿಯೊಬ್ಬರು ಕೂಡ ಈ ರೀತಿಯ ಧಾರ್ಮಿಕ ಬ್ರಹ್ಮಕಲಶ ಇರ್ಬೋದು, ಜಾತ್ರೆ ಇರ್ಬೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅದು ಸಾಧ್ಯವಾಗಬಹುದು. ಮನುಷ್ಯರ ನಡುವೆ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ಮೂಡಿಸಬಲ್ಲದ ವ್ಯವಸ್ಥೆ ಅಂದರೆ ದೇವರ ಆರಾಧನೆಯಿಂದ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ. ಸಮಾಜದ ಹಿತಚಿಂತನೆ ಕೂಡ ಮೂಡ್ತದೆ. ನಾವು ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ನಮ್ಮದಾದ ದೇವರುಗಳನ್ನೇ ಇರುವ ಪೂಜೆ ಮಾಡ್ತೇವೆ. ಆದರೆ ಇದು ಈ ಗ್ರಾಮದಲ್ಲಿರುವಂಥ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯ ಎಲ್ಲರೂ ಕೂಡ ಭಾಗವಹಿಸುವ ಮೂಲಕ ಪ್ರಾರ್ಥನೆ ಮಾಡಿದಾಗ ನಮ್ಮ ಎಲ್ಲ ಊರಿನ ಸಂಕಷ್ಟಗಳು ಪರಿಹಾರವಾಗುವಂಥದ್ದು ಸಾಮಾನ್ಯವಾಗಿ ನಾವು ತಿಳಿದಿರುವಂಥ ಸಂಗತಿ. ಎಲ್ಲರೂ ಸೇರುವಂಥದ್ದು ಅವಕಾಶವನ್ನು ದೇವಸ್ಥಾನ ಮಾಡ್ತೇವೆ. ಹಿಂದೂಗಳಾಗಿ ನಾವು ಸನಾತನ ಹಿಂದೂಗಳಾಗಿ ನಾವು ನಮ್ಮದೇ ಆದಂಥ ಆಚಾರ ವಿಚಾರಗಳನ್ನು ಪಾಲನೆ ಮಾಡ್ತೇವೆ. ಸಮಾಜದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಈಗಾಗಲೇ ಹೇಳಿದ್ದು ಕುಂಭಮೇಳ ಇರ್ಬೋದು, ಸುಮಾರು 40-48 ಕೋಟಿ ಜನ ಭಾಗವಹಿಸುವಂಥದ್ದು. ನಾವು ನಂಬಿಕೆದು ನಮ್ಮ ಆಚಾರ ನಮ್ಮ ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದು. ಹಾಗೆ ಈ ಬ್ರಹ್ಮಕಲಶೋತ್ಸವದಿಂದ ನಮ್ಮಲ್ಲೊಂದು ದೇವರು ನಾವು ಪ್ರಪಂಚ ನೋಡುವೆ ಒಂದು ವಿಶಿಷ್ಟವಾದಂಥ ಶಕ್ತಿ ನಮ್ಮ ಮನುಷ್ಯರಿಗೆ ದೇವರು ಕೊಟ್ಟಿದ್ದಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ದೈವ ಬಲ ದೈವ ಭಕ್ತಿ ಇದ್ದರೆ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗಬಹುದು. ನಾವು ನೋಡ್ಬೋದು, ಈಗಾಗಲೇ ಹೇಳಿದರು ವೇದಿಕೆಯಲ್ಲಿರುವಂಥ ಈ ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಈ ಊರಿನ ಎಲ್ಲ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲರೂ ಕೂಡ ಶ್ರಮದ ಫಲವಾಗಿ ಅತ್ಯಂತ ಸುಂದರವಾದಂಥ ಈ ದೇವಸ್ಥಾನವನ್ನು ಅಥವಾ ಬ್ರಹ್ಮಕಲಶದ ವ್ಯವಸ್ಥೆಯನ್ನು ಮಾಡುವಂಥ ಶಕ್ತಿಯನ್ನು ದೇವರು ನೀಡಿದ್ದಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸುವಂಥ ಒಂದು ಪುಣ್ಯದ ಕಾರ್ಯಕ್ರಮ ಭಾಗವಹಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ.
ಆದ್ದರಿಂದ ನಾನು ಈಗಾಗಲೇ ವೇದಿಕೆ ತುಂಬ ಹೊತ್ತು ಮಾತಾಡಿದರು. ನಾವು ಸನಾತನ ಧರ್ಮದ ಪಾಲನೆ ಮಾಡುವಂಥವರು, ಸಮಾಜದ ನಾವು ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ಹಿಂದೂ ಬಗ್ಗೆ ನಮ್ಮ ಉಪನ್ಯಾಸರು ಹೇಳಿದರು, ಧರ್ಮದ ಬಗ್ಗೆ ತಿಳಿಸಿಕೊಡುವಂಥ ವ್ಯವಸ್ಥೆ ಮಾಡಬೇಕು. ದೈವಭಕ್ತಿ ಅಥವಾ ನಮ್ಮ ಸಂಸ್ಕಾರಗಳನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಇರಬೇಕು. ಈ ರೀತಿ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ನಿಮಗೆಲ್ಲ ತಿಳಿದಿದೆ, ಸುಮಾರು 700 ವರ್ಷಗಳ ನಮ್ಮ ದೇಶವನ್ನು ವಿದೇಶಿಗಳು ಪರಾಕ್ಯರು ನಮ್ಮ ದೇಶ ನಡೆಸಿದ್ರು ಕೂಡ ನಮ್ಮ ಸಂಸ್ಕಾರವನ್ನು ಅವರಿಂದ ಆರ್ಥಿಕವಾದ ದೋಚಿ ಇರ್ಬೋದು, ಆದರೆ ನಮ್ಮ ಸಂಸ್ಕಾರಗಳನ್ನು ದೋಚಲಿಕ್ಕೆ ಸಾಧ್ಯವಾಗಿಲ್ಲ, ಸಂಸ್ಕಾರಗಳನ್ನು. ಆದ್ದರಿಂದ ಇಂಥ ಸಂಸ್ಕಾರಗಳನ್ನು ಉಳಿಸುವಂಥ ಈ ದೇವಸ್ಥಾನಗಳು ಕೇಂದ್ರವಾಗಬೇಕು ಅಂತ ಹೇಳ್ತಾ ಈ ದೇವಸ್ಥಾನ ಇನ್ನೂತ್ತು ಉತ್ತಮಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ನನ್ನ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ಜೈ ಸೊಲ್ಮೇಲು ಸರ್, ನನ್ನ ಒರಿ ಪಾತೇರಿಯರ ಉಂಡು ಬೆಂಗಳೂರದ ಉದ್ಯಮಿ ಗೌರವಾನ್ವಿತ ಅಜಿತ್ ರೈ ಮನವಳಿಕೆ ಮೇರು ರೆಡ್ ಪಾತಿರದ ಮೂಲಕ ಶುಭವನ್ನು ಹಾರೈಸಿ ಉಳ್ಳೇರು ನೆಟ್ ವೇದಿಕೆ ಎಡಿತಿನ ಮಾತಿರಲ ಸಾಕಾರ ಕೊರ್ನೆಡ್ದವರ ಒಂದು ಟೇಪ್ ರಿಕಾರ್ಡ್ ಬೋಡಾಪುಣ ಪದ್ಯ ಆಪುಂಡು ರೇಡಿಯೋ ಪಾಡ್ನೇನೇ ಕೈ ನೋಡಾಪುಂಡು ಪಂಡದು ಅಜಿತ್ ರೈಕ್ಲೆ ರೆಡ್ ಪಾತಿರ. ಶ್ರೀ ಕ್ಷೇತ್ರದ ಆರಾಧ್ಯ ದೇವರಂಥ ಮಹಾವಿಷ್ಣುಗೆ ವಂದಿಸುತ್ತಾ, ವೇದಿಕೆಯ ಅಧ್ಯಕ್ಷರಂಥ ಸರಳಾಯರವರೊಂದಿಗೆ ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನು ಇಲ್ಲಿಂದಲೇ ಸ್ಮರಿಸುತ್ತಾ, ನಿರೂಪಕರ ಆದೇಶದ ಮೇರೆಗೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಅಭಿನಂದನೆ ಇಲ್ಲಿಯ ಯುವ ಜನತೆಗೆ ನಾನು ಹೇಳಲೇಬೇಕು. ಯಾಕಂದರೆ ಇಲ್ಲಿ ಮಾಡಿರುವಂಥ ವ್ಯವಸ್ಥೆಯಿಂದ ಸೇರಿರುವಂಥ ಯುವ ಜನತೆ ಮಾಡ್ತಾ ಇರುವ ಕೆಲಸ, ಸಮಿತಿಗಳು ನಡೆಸಿರುವಂಥ ವಿಚಾರಗಳು ಎಲ್ಲ ನಾನು ನನ್ನ ಮಿತ್ರನ ಮೂಲಕ ತಿಳ್ಕೊಳ್ತಾನೆ ಇದ್ದೇನೆ. ಯಾವಾಗಲೂ ರಾಜಶೇಖರ್ ಅವರಿಗೆ ಫೋನ್ ಮಾಡ್ತಾ ಇರುವಾಗ ಎಲ್ಲ ವಿಚಾರಗಳನ್ನು ಇಲ್ಲಿಗೆ ನನಗೆ ಹೇಳ್ತಾನೆ ಇರ್ತಾರೆ. ಇಲ್ಲಿ ಈ ಕ್ಷೇತ್ರಕ್ಕೆ ಒಂದು ಆನುವಂಶಿಕ ಆಡಳಿತ ಹೊಂದಿರುವಂಥ ಕ್ಷೇತ್ರ ಆದರೂ ಇಲ್ಲಿಗೆ ಸೇರಿಸಿಕೊಂಡಿರುವಂಥ ಯುವ ಜನತೆ ಅದು ನಿಜವಾಗಲೂ ಅಭಿನಂದನಾರ್ಹ ಮತ್ತು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಎಲ್ಲ ಇಲ್ಲಿ ಮಾಡುತ್ತಿರುವಂಥ ಒಳ್ಳೆಯ ಕೆಲಸಗಳಿಗೆ ಮತ್ತು ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಅಷ್ಟಬಂಧ ಬ್ರಹ್ಮಕಲಶಕ್ಕೆ ಹೃತ್ಪೂರ್ವಕವಾದಂಥ ಶುಭ ಆಶಯಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಬಂಧುಳೆ, ಒಂಜಿ ವಿಶೇಷನು ಗಮನಿಸಗ ವೇದಿಕೆಡೆತ್ತಿನ ಮಾತೆಲ್ಲ ಕೈ ಜೋಡಿಸದೇರು, ಮನಪೂರ್ವಕವಾದ ನೆಕ್ಕು ಶುಭ ಹಾರೈಸದೇರು. ಸನ್ಮಾನ್ಯ ಸಭಾಧ್ಯಕ್ಷರು ಏನು ಪ್ರತಿದಿನಲ್ಲ ದೇವರನ್ನ ಎದುರು ಉಂತದ ಆಶೀರ್ವಾದ ಮಣಪುಬೆ ಅವೇನು ಆಶೀರ್ವಾದ ಒಂದು ಪಂಡುಳ್ಳೇರು ಇಂದು ಸಭೆತ್ತ ಲಕ್ಷಣ ಅಂತ ಪಂಡದು ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬರ್ತಾ ಇದ್ದೇವೆ. ಕೇವಲ 5 ನಿಮಿಷ ಸಭೆ ಮುಂದಕ್ಕೆ ಹೋಗಿದೆ. 9:15 ತನಕ ನಮಗೆ ಅವಕಾಶ ಇತ್ತು. 5 ನಿಮಿಷ ತಡದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಕಾರ್ಯಕ್ರಮದ ಅಂತಿಮ ಭಾಗ ಧನ್ಯವಾದ ಸಮರ್ಪಣೆ ಶ್ರೀಮತಿ ಲಾವಣ್ಯ ಸಂದೇಶ್ ಎಡ್ಮೆ ಅವರಿಂದ. ವೇದಿಕೆಯಲ್ಲಿದ್ದಂಥ ಗಣ್ಯರು ಎಲ್ಲ ಕೈ ಜೋಡಿಸಿದ್ದರಿಂದ ನಿಮ್ಮ ಮನಸ್ಸಿಗೆ ನನ್ನ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಅಂತಿಮ ಭಾಗ ಧನ್ಯವಾದ ಸಮರ್ಪಣೆ. ಓಂ ಶ್ರೀ ವಿಷ್ಣುಮೂರ್ತಿಯೇ ನಮಃ. ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಿರ್ಲೆ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ 5ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿ ಸಭೆಯಿಂದ ತೆರಳಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ಮಂಗಳೂರು ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಆಶೀರ್ವಚನವನ್ನು ನೀಡಿ ಈ ಸಭಾ ಕಾರ್ಯಕ್ರಮದಿಂದ ತೆರಳಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ದಿವ್ಯಾನಂದ ಸ್ವಾಮೀಜಿಗಳಾಗಿರುವಂತಹ ಒಡಿಯೂರು ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಅವರಿಗೂ ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ.
ಅದೇ ರೀತಿ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿರುವಂತಹ ಶ್ರೀ ಮಾಧವ ಸರಳಾಯ